ಗಣಪತಿಭ್ಯಾಂ ನಮಗ ಗಜಮುಖದವಗೆ ಗಣಪಗಿ ಚೆಲ್ಲುವ ತ್ರಿಜಗವಂದಿತ ನೀಗಾರತಿ ಎತ್ತಿರೆ ಗಜಮುಖದವಗೆ ಗಣಪಗಿ ಹರಿ ಓಂ. ಶ್ರೀ ಅಮೃತೇಶ್ವರ ದೇವಸ್ಥಾನದ ಕಾಲಾವಧಿ ಉತ್ಸವದ 5ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ಇದರ ಅಡಿಯಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮ ಇವತ್ತು ಕರಾವಳಿ ಕರ್ನಾಟಕದ ಯಕ್ಷಲೋಕದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಯಕ್ಷ ರಂಗ ದಿಗ್ಗಜರ ಕೂಡುವಿಕೆಯಿಂದ ಆಗುವಂತಹ ಯಕ್ಷಗಾನ ತಾಳಮದ್ದಳೆ ಶ್ರೀ ತಾಮ್ರಧ್ವಜ ಕಾಳಗ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ರವಿಚಂದ್ರ ಕನ್ನಡಿಕಟ್ಟೆ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಚೆಂಡೆಯಲ್ಲಿ ಶ್ರೀ ರೋಹಿತ್ ಉಚ್ಚಿಲ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮದ್ದಳೆಯಲ್ಲಿ ಶ್ರೀ ಪ್ರಶಾಂತ್ ವಗೆನಾಡು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚಕ್ರತಾಳದಲ್ಲಿ ಶ್ರೀ ಅಭಿಜಿತ್ ಬಂಟ್ವಾಳ್ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಮ್ಮೇಳದಲ್ಲಿ ಮಯೂರಧ್ವಜನಾಗಿ ಶ್ರೀ ಸುಣ್ಣಂಬಳ ವಿಶ್ವೇಶ್ವರ ಭಟ್, ತಾಮ್ರಧ್ವಜನಾಗಿ ಶ್ರೀ ವಾಸುದೇವ ರಂಗ ಭಟ್, ಶ್ರೀಕೃಷ್ಣನಾಗಿ ಹರೀಶ್ ಬೋಳಂತಿಮಾರು, ಅರ್ಜುನ ಶ್ರೀ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ, ಕುಮುದ್ವತಿಯಾಗಿ ಶ್ರೀ ದಿನೇಶ್ ಬಂಗೇರ. ಕಾರ್ಯಕ್ರಮದ ಸಂಯೋಜನೆ ನಮ್ಮ ಯಕ್ಷಗುರುಗಳಂತಹ ಶ್ರೀ ರಾಕೇಶ್ ರೈ ಅಡ್ಕ. ಎಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇನ್ನು ಮುಂದಕ್ಕೆ ಯಕ್ಷಗಾನ ತಾಳಮದ್ದಳೆ ತಾಮ್ರಧ್ವಜ ಕಾಳಗ.
ದಯವಿಟ್ಟು ಅಮೃತೇಶ್ವರ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ದೀಪಕ್ ಶೆಟ್ಟಿಯವರು ಎಲ್ಲರಿಗೂ ಶಾಲು ಹಾಗೆ ಸ್ಮರಣಿಕೆ ನೀಡಿ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅಂಬುರು ಹೊದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾತನವಾಣಿಯರ ಪಾದಾಂಬುಜಕ್ಕೆ ಪೊಡ ಮಾಡುತ್ತ ವರ್ಣಿಪೆ ನೀ ಕಥಾಮೃತವ ನಗರದ ಪರ್ವಕಾಲವಿದು ಎಂಬ ಸಂಭ್ರಮವೇ ಸರ್ವತ್ರ ವ್ಯಾಪಿಸಿರುವ ಕಾಲ. ಯಾಕೆ ಪರ್ವಕಾಲ ಅಂತ ಕೇಳಿದರೆ, ಅಷ್ಟಮಾಧ್ವರದಲ್ಲಿ ದೀಕ್ಷಿತನಾದಂತಹ ಮಯೂರಧ್ವಜ ನೃಪತಿ ವಯೋವೃದ್ಧನಾದರೂ ಮಕ್ಕಳನ್ನು ನಾಚಿಸುವ ಉತ್ಸಾಹದಿಂದ ಯಾಗೋಪಕ್ರಮದಲ್ಲಿ ತೊಡಗಿದ್ದೇ ಕಾರಣ. ಅಷ್ಟಮಗರ್ಭ ಸಂಭೂತನಾದಂತಹ ಶ್ರೀಕೃಷ್ಣನನ್ನು ಶ್ರೀಹರಿಯ ಪರಮಾವತಾರ ಎಂಬುದಾಗಿ ಪರಿಭಾವಿಸಿ ಆತ ತಾನಾಗಿ ಒಲಿದು ಬಂದು ನಮ್ಮನ್ನು ಅಂಗೀಕರಿಸುವ, ನಮ್ಮ ಸೇವೆಯನ್ನು ಕೈಗೊಳ್ಳುವಂತಹ ಉದಾರಿಯಾಗಬೇಕು ಎಂಬ ಆಶಯದಿಂದ ಪರಮ ವೈಷ್ಣವರಾಗಿ ಜಪತಪ ಅನುಷ್ಠಾನದಲ್ಲಿ ನಿಷ್ಠರಾಗಿದ್ದುಕೊಂಡು ದಾನಾದಿ ಸತ್ಕರ್ಮಗಳಲ್ಲಿ ಸದಾ ಸರ್ವದಾ ತೊಡಗಿಸಿಕೊಂಡ ನಮ್ಮ ಅಪ್ಪಯ್ಯ ಯಜ್ಞಶೀಲರಾದರೂ ಯಾಗಾದಿರೇವ ಧರ್ಮ ಎಂಬ ನೆಲೆಯಿಂದ ವೇದಶಾಸನವದು ವಿಶಾಲಾರ್ಥದಲ್ಲಿ ಬದುಕೇ ಯಜ್ಞೋಪಕ್ರಮವಾಗಬೇಕು. ಸಂಪಾದಿಸಿದ್ದು ನಾವು ಹೌದಾದರೂ ದೇವತಾ ಉದ್ದೇಶದಿಂದ ನಾವು ಸಂಪಾದಿಸಿದ ದ್ರವ್ಯವನ್ನು ತ್ಯಾಗ ಮಾಡುವುದೇನುಂಟು ಅದನ್ನೇ ಯಜ್ಞ ಅಂದರು. ಸಂಪಾದಿಸಿದ್ದು ತಾನಾದದ್ದರಿಂದ ಅನುಭವಿಸುವುದಕ್ಕೆ ನಾನೇ ಎಂಬ ಅಹಂಕಾರ ಅಡರದೆ ಕರ್ತೃತ್ವ ನಮ್ಮದಾದರೂ ಕೂಡ ಸ್ವಾಮಿತ್ವ ಅದು ಪ್ರಭುವಾದಂತಹ ಶ್ರೀಹರಿಗೆ ಈ ಅನುಸಂಧಾನದಲ್ಲೇ ಬದುಕಿದ ನಮ್ಮ ಅಪ್ಪನಿಗೆ ಯಜ್ಞವೆಂಬುದು ಒಂದು ಸಹಜವಾದಂತಹ ಉಪಕ್ರಮ.
ಏಳು ಯಾಗಗಳನ್ನು ಮಾಡಿಯೂ ಹರಿದರ್ಶನಾಕಾಂಕ್ಷೆಯನ್ನು ಹೊಂದಿದಂತಹ ಅವರ ನಯನ ಪಥಗಾಮಿ ಆಗಲಿಲ್ಲ ಜಗನ್ನಾಥ ಸ್ವಾಮಿಯಾದ ಶ್ರೀಹರಿ ಶ್ರೀಕೃಷ್ಣ. ಇದೇ ಅವರ ವಿಷಾದಕ್ಕೆ ವಿಷಣ್ಣತೆಗೆ ಕಾರಣವಾದ ಕಾಲದಲ್ಲಿ ಸುರಗುರುವೆನಿಸಿದಂತಹ ಸುರಮುನಿಗಳಾದಂತಹ ನಾರದರ ಆಗಮನವಾಯಿತು. ಅಲ್ಪಕಾಲದಲ್ಲಿ ಮಹತ್ತರವಾದದ್ದನ್ನು ನೀ ಮಾಡಿದ್ದಿ. ಮುನಿಗಳಾದವರಿಗೆ ಮನೀಷಿಗಳಾದವರಿಗೆ ಅಲಭ್ಯನಾದವನು ನಿನಗೆ ಲಭ್ಯನಾಗುವ ಸಾಧ್ಯತೆ ದಟ್ಟವಾಗಿ ಕಂಡದ್ದರಿಂದ 8ನೇ ಯಾಗದಲ್ಲಿ ತೊಡಗಿಸಿಕೋ. ಹೀಗೆ ಆಡಿದ್ದೇ ತಡ ನರ್ಮದಾ ತಟದಲ್ಲಿ ಯಾಗಮಂದಿರವನ್ನು ವಿರಚಿಸಿ ದೀಕ್ಷಿತನಾಗಿ ಸುಲಕ್ಷಣ ಭರಿತವಾದಂತಹ ಅಶ್ವವನ್ನು ತಂದು ಪೂಜಿಸಿ ಬೂದಿ ವಿಧಾರ್ಚನೆಯನ್ನು ನಡೆಸಿ ಸಾಧ್ಯಂತವಾಗಿ ಸಮರ್ಪಕವಾದಂತಹ ಕ್ರಮಾನುಷ್ಠಾನ ನಿಷ್ಠೆಯನ್ನು ತೋರ್ತಾ ಯಜ್ಞದಲ್ಲೇ ಉಪಕ್ರಮಿಸುವುದಕ್ಕೆ ತೊಡಗಿದರು. ಒಂದು ಹಂತದಲ್ಲಿ ಆ ಯಜ್ಞೋಪಕ್ರಮದ ಅಂಗವಾಗಿಯೇ ಸಲಕ್ಷಣವಾದಂತಹ ಅಶ್ವವನ್ನು ಪೂಜಿಸಿ ಅದನ್ನು ಸ್ವೇಚ್ಛೆಯಿಂದ ಸಂಚರಿಸುವುದಕ್ಕೆ ಬಿಡುವ ವೇಳೆಯಲ್ಲಿ ಕುಲದೀಪಕ ಅಂತ ಅವರು ಆಗಾಗ ಹೆಮ್ಮೆಯಿಂದ ಹೇಳಿಕೊಳ್ಳುವ ಮಗನಾದ ತಾಮ್ರಧ್ವಜ ನನ್ನನ್ನು ಕರೆದಾಡಿದರು. ಬೆಂಗಾವಲಿಗೆ ನೀನು ಹೋಗಬೇಕಾದ್ದು ಮಗನೇ, ಹೇಗೆ? ಅವರಲ್ಲಿ ಆತಂಕ ಇದ್ದದ್ದು ನನ್ನ ನಿಷ್ಠೆಯ ಕುರಿತಾಗಿಯೂ ಅಲ್ಲ, ನಾ ಹೋಗ್ತೇನೆ ಇಲ್ವೋ ಎಂಬುದಾಗಿಯೂ ಅಲ್ಲ. ಆದರೆ ನಿರಂತರವಾಗಿ ಯಜ್ಞಶೀಲನಾಗಿ ಸಂಚಲನಶೀಲನಾದವನಿಗೆ ಶಾರೀರಿಕವಾದಂತಹ ಆಯಾಸ ಒಂದು ಸಹಜವಾದದ್ದೇ ತಾನೆ. ಕಾಯಕಕ್ಕೆ ಕರ್ಮದಿಂದಲೇ ಆಯಾಸ ಬಂದರೆ ಅದನ್ನು ಅಸಹಜ ಅಂತ ಆಡುವುದಕ್ಕಿಲ್ಲ. 7 ಯಾಗಾಶ್ವಗಳ ಬೆಂಗಾವಲಿಗೆ ಹೋಗಿ ಅನಿವಾರ್ಯವಾದ ಯುದ್ಧವನ್ನು ಮಾಡಿ ಕಪ್ಪವನ್ನು ಸಂಗ್ರಹಿಸಿ ಯಾಗ ಸಂಪೂರ್ಣವಾಗುವಲ್ಲಿ ಸಹಯೋಗವನ್ನು ಕೊಟ್ಟಂತಹ ನಾನು ಮತ್ತೆ 8ನೇದ್ದು ಅಂದಾಗ ಅದೇ ಉತ್ಸಾಹದಿಂದ ಮುನ್ನಡೆಯುತ್ತೇನೋ ಅಂತ ಅವರಿಗೆ ಇದ್ದ ವಿಕಲ್ಪ ಅದನ್ನು ಸಮೂಲವಾಗಿಯೇ ಕಿತ್ತಗೆಯುವುದಕ್ಕೆ ಉತ್ಸಾಹಭರಿತನಾಗಿಯೇ ಅವರಿಗೆ ಆತ್ಮವಿಶ್ವಾಸ ಭರಿತವಾದಂತಹ ವಚನಗಳಿಂದ ಸ್ಥೈರ್ಯವನ್ನು ತುಂಬುವ ಪ್ರಯತ್ನ ಮಾಡಿದೆ. ಚಿಂತಿಸಬೇಕಾದ್ದಿಲ್ಲ. ಮತ್ತೆ ಮತ್ತೆ ಗೆಲುವೆಂಬುದು ಹೆಚ್ಚಿನದ್ದಾದ ಗೆಲುವನ್ನು ಹೊಂದುವಲ್ಲಿ ಪ್ರಚೋದಕವಾಗಿ ಪರಿವರ್ತಿತವಾಗುತ್ತದೆ ಬಿಟ್ರೆ ಇಷ್ಟು ಗೆದ್ದಾಯ್ತಲ್ಲ ಇನ್ಯಾಕೆ ಎಂಬ ನಿರುತ್ಸಾಹವನ್ನು ಯಾವ ಕಾಲಕ್ಕೂ ಕ್ಷತ್ರಿಯನಾದ ನನ್ನೊಳಗೆ ತರುವುದಕ್ಕಿಲ್ಲಪ್ಪ. ಆದ್ದರಿಂದಲೇ ಯಾವುದಕ್ಕಾಗಿ ನಾವು ತೊಡಗಿದ್ದೇವೋ ಅದರ ಹೊಸಿಲಿಗೆ ಬಂದು ನಿಂತ ಕಾಲದಲ್ಲಿ ಇಲ್ಲಿಯ ತನಕ ನಡೆದದ್ದರಿಂದ ಕಾಲು ಬಸವಳಿಯಿತು ಅಂತ ಕುಸಿದರೆ ಹೊಸಿಲಿನ ಆಚೆ ನಮ್ಮ ಗಮ್ಯ ಇರ್ತದೆ, ಇಲ್ಲೇ ನಾವು ಕುಸಿದು ಹೋಗ್ತೇವೆ. ಇಲ್ಲಿಯ ತನಕ ಬಂದ ಮೇಲೆ ಹೊಸ್ತಿಲು ದಾಟುವುದು ನಮಗೆ ದೊಡ್ಡ ವಿಷಯವೋ? ಏಳಿ ಹೋಗುತ್ತೇನೆ, ಅಶ್ವತ್ಥ ಬೆಂಗಾವಲಿಗೆ ನಿಲ್ಲುತ್ತೇನೆ ಅಂತ ಆಡಿದ ಕಾಲದಲ್ಲಿ ಹರಸಿದರು. ಗುರುಗಳಾದ ಶಂಖಲಿಖಿತರು ಕೂಡ ವಿಜುಗೀಷ ಪ್ರವೃತ್ತಿಯನ್ನು ಹೊಂದಿದಂತಹ ನನ್ನ ವಿಜಯಾಶಿಷವನ್ನು ಸಮಗ್ರವಾಗುವಂತೆ ಹಂಬಲಿಸಿ ಆಶೀರ್ವದಿಸಿದರು. ತಾಯಿಯಾದ ಕುಮುದ್ವತಿ ದೇವಿಯರ ಚರಣಕಮಲಗಳಿಗೆ ನಾನು ಮಣಿದು ನಿಂತರೆ ಮತಿವಂತನಾಗು, ಶ್ರೀಪತಿ ಪ್ರಿಯನಾಗು. ವೈಷ್ಣವಶೀಲರಾದವರಲ್ಲಿ ನೀ ನಡೆಸಬೇಕಾದದ್ದು ಸಮಾನರಲ್ಲಿ ನಡೆಸುವ ವ್ಯವಹಾರವನ್ನು, ಅವರಲ್ಲಿ ಸಂಧಾನವನ್ನು ಎಸಗುತ್ತಾ ಅವರಲ್ಲಿ ಸಮುಚಿತವಾದ ಸೌಹೃದವನ್ನು ಸಾಧಿಸ್ತಾ ದೈವಭೀರುಗಳಲ್ಲದೆ ಅದಟರಾಗಿ ದೇಹದ ಮತದಿಂದಲೇ ಮೆರೆಯುವಂತಹ ಒಂದು ಪ್ರವೃತ್ತಿಯನ್ನು ಯಾರು ತೋರಿಸ್ತಾರೋ ಅವರ ಎದೆಮೆಟ್ಟಿ ಕ್ಷಾತ್ರ ತೇಜವನ್ನು ಬೆಳಗಬೇಕು. ನಮ್ಮಲ್ಲಿ ಸಾಮರ್ಥ್ಯ ಉಂಟು ಎಂಬುದರಿಂದ ಎಲ್ಲರಲ್ಲೂ ಒಂದೇ ತೆರನಾದ ನಯವಾಗಲಿ ನೀತಿಯಾಗಲಿ ಸಲ್ಲ. ನಾವು ಒಪ್ಪಿದ ದೇವರನ್ನು ಒಪ್ಪಿದವರು ನಮ್ಮವರು ಎಂಬ ಭಾವದಿಂದ ಅವರನ್ನು ಅಂಗೀಕರಿಸಬೇಕಾಗುತ್ತದೆ. ಈ ಎಚ್ಚರಿಕೆಯ ಮಾತನ್ನು ಹೇಳಿ ಹರಸಿದರು. ಅಮ್ಮನ ಹರಕೆ, ಅಪ್ಪನ ಆಶೀರ್ವಾದ, ಗುರು ಹಿರಿಯರೆಲ್ಲರ ಶುಭಾಶಿಷ ಇದನ್ನು ಒಡಗೊಂಡು ಹೊರಟು ನಿಂತ ಕಾಲದಲ್ಲಿ ಪರಿವೃತವಾದಂತಹ ಸೇನೆ ಹೇಗುಂಟು ಅಂತ ಒಮ್ಮೆ ನೋಡಿದ್ದು. ಏಕಪ್ರಾಯ ಸಮರ್ಥರುಗಳು ಸಮರ್ಥರುಗಳ ಅನೇಕ ಸಂಗ್ರಾಮಗಳು ತಾವೇ ಶಂಕರಿಸಿ ಹೊರ ಹೊಡುತ್ತಿರಿ ಲೋಕ ಬೆದರಿ ಏಕಪ್ರಾಯ ಸಮರ್ಥರುಗಳನ್ನು ಒಳಗೊಂಡಂತಹ ಕಡು ಸಮರ್ಥನ ತಂಡ ಅದನ್ನೇ ಮುನ್ನಡೆಸುವಂತಹ ಸದವಕಾಶ ಪ್ರಾಪ್ತವಾದದ್ದಕ್ಕೆ ಅತ್ಯಂತ ಆಹ್ಲಾದಿತನಾಗಿಯೇ ಹೊರಟು ನಿಂತದ್ದು. ಏಕಪ್ರಾಯದಲ್ಲಿರುವವರ ತಂಡವನ್ನು ಸಂಘಟಿಸುವುದು ಕಷ್ಟ ಸಾಧ್ಯವೇನೂ ಅಲ್ಲ. ಜನಸಂಖ್ಯಾ ಬಾಹುಳ್ಯ ಬೇಕಷ್ಟೇ. ನಮಗೆ ಆಯ್ಕೆ ಉಂಟು ಅಂತ ಆದರೆ ಪ್ರಾಯ ನೋಡಿ ಆಯ್ಕೆ ಮಾಡುವುದಕ್ಕೆ ನಮಗೇನು. ಆದರೆ ಅವರು ಸಮರ್ಥರಿದ್ದಾರೆ ಯಾವುದರಲ್ಲಿ? ನಾಯಕನ ಮನದಿಂಗಿತವನ್ನು ಅರಿತು ವರ್ತಿಸುವಲ್ಲಿ, ಅನುವರ್ತಿಸುವಲ್ಲಿ ಅವರು ಸಮರ್ಥರಿದ್ದಾರೆ.
ತಮ್ಮದಾದ ಹೊಂತಕಾರಿತ್ವದಿಂದಲೇ ಕಂಡವರನ್ನು ಅಡಹಾಯುವ, ಅವರನ್ನು ಸದೆಬಡಿಯುವ ಮನೋವೃತ್ತಿ ಮಾತ್ರ ಅಲ್ಲ, ವೈಷ್ಣವತ್ವದ ದೀಕ್ಷೆಯನ್ನು ಸಂಸ್ಕಾರವಾಗಿ ನಾಡಪ್ರಭುವಾದಂತಹ ಮಯೂರಧ್ವಜನಿಂದ ಹೊಂದಿ ಅವರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ದೀಕ್ಷಿತರಾದಂತಹ ಮಗನಾದ ತಾಮ್ರಧ್ವಜನ ಹೆಗಲಣೆಯಾಗಿ ನಿಲ್ಲುತ್ತೇವೆ ಎಂಬಂತಹ ಆತ್ಮವಿಶ್ವಾಸವನ್ನು ಒದಗಿಸಿ ಅನೇಕ ಸಂಗ್ರಾಮಗಳಲ್ಲಿ ಸಂಪಾದಿಸಿದಂತಹ ಅನುಭವದಿಂದ ಕಡುಕಷ್ಟಕರವಾದ ಗಹನವಾದ ಜಟಿಲವಾದ ಸಮಸ್ಯೆಯನ್ನಾದರೂ ಸಲೀಲವಾಗಿ ಉತ್ತರಿಸುವ ಆತ್ಮವಿಶ್ವಾಸ ವೃದ್ಧಿಸಿಕೊಂಡವರಾಗಿ ಅದೋ ನವೋನವವಾದಂತಹ ಗೆಲುವನ್ನು ಅರಸುವ ಅನ್ವೇಷಣಾಶೀಲತೆಯಿಂದ ಹೊರಟು ನಿಂತಹ ಈ ಪಡೆ ಇದು ಬರ್ತದೆ ಅಂತ ಗೊತ್ತಾದಾಗ ನಿಜವಾಗಿ ಈ ಹಿಂದೆ ಎದುರಾದವರು, ಆ ಎದುರಾಗಿ ಸೋಲನುಭವಿಸಿದವರು ಅಥವಾ ಅನಿವಾರ್ಯವಾಗಿ ಇವರು ಬಂದಿದ್ದಾರಲ್ಲ ಅಂತ ಕಪ್ಪ ಕೊಟ್ಟವರು ಅವರ ಎದೆನಡುಗುವಂತೆ ಇಲ್ಲ, ಹರಿದರ್ಶನಾಕಾಂಕ್ಷೆಯಿಂದ ಅಪ್ಪ ಕೈಗೊಂಡ ಈ ಯಜ್ಞದ ಉಪಕ್ರಮ, ಅದರಲ್ಲಿ ಮುನ್ನಡೆಯುವ ಅಶ್ವ, ಅದು ಸಾಕ್ಷಾತ್ ಶ್ರೀಹರಿಯನ್ನು ಇಲ್ಲಿಯ ತನಕ ನಡೆತರುವ ಹಾಗೆ ಮಾಡದೆ ವಿರಮಿಸುವುದಕ್ಕಿಲ್ಲ ಎಂಬ ಧ್ಯೇಯವಾಕ್ಯವನ್ನು ಅಂತಸ್ಥವಾಗಿ ದೃಢವಾಗಿಸಿಕೊಂಡು ಸಾಗಲಿ ಸಾಗಲಿ ಮುಂದಕ್ಕೆ ಸಾರಿ ಹೋಗಲಿ. ದೂತರೆಂದು ಕೇಳುತ್ತಲೇ ವಿಖ್ಯಾತ ತಾಮ್ರಧ್ವಜನು ಮನದುಳು ಖಾತಿಗೊಳ್ಳುತ್ತ ಮಂತ್ರಿ ನಕುಲ ಧ್ವಜನ ಕರೆದಾಗ ಸಾಗುತ್ತಾ ಇನ್ನೇನು ಮಣಿಪುರದ ಕಕ್ಷೆಯನ್ನು ನಾವು ಹೋಗಬೇಕೆಂಬ ಹಂತದಲ್ಲೇ ಸ್ತಬ್ಧತೆ ಒದಗಿತಲ್ಲ. ಉದ್ದಕ್ಕೆ ಕಡಿದಾದ ದಾರಿಯಲ್ಲಿ ಸಾಗುವಾಗ ಮುಂಭಾಗದಲ್ಲೇನೋ ಒಂದು ಸ್ತಬ್ಧತೆ ಬಂದರೆ ಅವರೇ ಸರಿ ಮಾಡಿಕೊಳ್ತಾರೆ ಅಂತ ನಾವು ಒಂದು ಹಂತದಲ್ಲಿ ಕಾದುಳಿದದ್ದು. ಆದರೆ ದೂತರು ಧಾವಿಸಿ ಬಂದರು. ಸಲಕ್ಷಣವಾದಂತಹ ದಿವ್ಯಾಶ್ವವೊಂದು ಎದುರಾಗಿ ಬಂದದ್ದು, ಅದನ್ನು ಹಿಂಬಾಲಿಸ್ತಾ ಸೇನಾನಿವಹ ಸಂದಣಿಸಿ ನಿಂದದ್ದು. ಇದನ್ನು ಅರುಹಿದರು ಮಾತ್ರ ಅಲ್ಲ, ಅವರು ಬಂದಂತಹ ಅಶ್ವದ ವೈಖರಿಯನ್ನು ವೈಶಿಷ್ಟ್ಯವನ್ನು ವಿವರಿಸ್ತಾ ಅದು ನಮ್ಮ ಸೇನೆಯನ್ನೇ ಆಪೋಷಣ ತೆಗೆದುಕೊಳ್ಳುವಂತಹ ಭರದಲ್ಲಿ ಮುನ್ನುಗ್ಗುತ್ತಾ ಉಂಟು ಅಂತ ಆಡಿದ ಮರುಕ್ಷಣದಲ್ಲಿ ನಮ್ಮ ಸೇನೆಯು ಬಿಡಲ್ಪಡಲಿ, ನಮ್ಮ ಅಶ್ವವು ಮುಂದುವರಿಯಲಿ ಅಂತ ನಾವು ಸೂಚನೆ ಕೊಟ್ಟದ್ದೇ ತಡ. ಅನಿರ್ಬಂಧಿತವಾಗಿ ಸಾಗಬೇಕಾದ ಸರ್ವದೇವತಾ ಸಾನ್ನಿಧ್ಯವನ್ನು ಹೊಂದಿದ ಅಶ್ವಗಳು ಎರಡೂ ಹೌದು ಅಂತ ದೂತರ ವಚನದಿಂದ ನಮಗೆ ಸ್ಪಷ್ಟ ಆಯಿತು. ಪರಸ್ಪರ ಸ್ವೇಚ್ಛೆಯಿಂದಲೇ ಬೇಕಾದದನ್ನು ನಿರ್ಣಯ ಮಾಡಲಿ. ಯಾಕೆ ಅಂದರೆ ಈ ಸಂದಿಗ್ಧ ಇದು ತನಕ ಎದುರಾದದ್ದಿಲ್ಲ. ನಮಗೆ ಕುದುರೆ ಬಿಟ್ಟು ಗೊತ್ತುಂಟು, ಕಟ್ಟಿದವರನ್ನು ಮೆಟ್ಟಿ ಗೊತ್ತುಂಟು, ಒಪ್ಪಿದವರನ್ನು ಅಪ್ಪಿ ಗೊತ್ತುಂಟು. ಆದರೆ ಎದುರಾಗಿ ತದ್ವಿಧಾನದ ಮತ್ತೊಂದು ಅಶ್ವ ಎದುರಾದ ಕಾಲದಲ್ಲಿ ಉಪಕ್ರಮಿಸಬೇಕಾದ ವಿಧಾನ ಹೇಗೆ? ನಮ್ಮ ಊರಲ್ಲ, ಈಗ ನಾವು ಅದನ್ನು ಯೋಚಿಸಬೇಕಲ್ಲ. ನಮ್ಮ ಊರೇ ಅಲ್ಲದಿರುವಾಗ ನಮ್ಮ ಊರಿಗೆ ಬಂದ ಅಶ್ವವನ್ನು ನಾವು ಕಟ್ಟಬೇಕೋ ಕಪ್ಪ ಕೊಡಬೇಕು ಅಂತ ಯೋಚಿಸುವುದಕ್ಕಿಲ್ಲ. ದಾರಿಯಲ್ಲಿ ಸಿಕ್ಕಿದ್ದು, ನಮಗೆ ದಾರಿ ಸಿಕ್ಕಿತು ಅಂತಾದರೆ ಅವರ ಪಾಡಿಗೆ, ನಾವು ನಮ್ಮ ಪಾಡಿಗೆ. ಆದ್ದರಿಂದಲೇ ನಮ್ಮ ಅಶ್ವವನ್ನು ಬಿಟ್ಟು ಬಿಡಿ ಅಂದರೆ ಏನಂತೆ ಅದೇ ತಾನಾಗಿ ಬಂದು ನಮ್ಮ ಅಶ್ವವನ್ನು ಹಾಯ್ದು ಕಚ್ಚಿ ಅಲ್ಲ, ಪರಸ್ಪರ ಸಂಘರ್ಷಕ್ಕೊಳಗಾಗಿ ಅವುಗಳ ಮೈ ಮೇಲೆ ಹೇರಲ್ಪಟ್ಟಂತಹ ದಿವ್ಯ ವಿಭೂಷಣಗಳೆಲ್ಲ ಛಾಲಾಹಾನಿಯಾಗುವ ಸ್ಥಿತಿಯಲ್ಲಿ ಎರಡೂ ತಮ್ಮ ಪಂಥವನ್ನು ಬಿಡದಂತೆ ಪರಸ್ಪರ ಮುಖಾಮುಖಿಯಾಗುತ್ತದೆ. ಅಂದರೆ ನಕುಲಧ್ವಜ, ನಾವು ತಿಳಿಯಬೇಕಾದ್ದೇನೋ ಇದರಲ್ಲಿ ಅಂತರ್ಗತವಾಗಿ ಉಂಟು ಅಂತ ಸ್ಪಷ್ಟ. ಹೊಂತಕಾರಿತನದಲ್ಲಿ ನಾವು ಯಾರಿಗೂ ಹಿಮ್ಮೆಟ್ಟುವುದಿಲ್ಲ. ಮುಂದೆ ಆ ಧೋರಣೆ ಒಳ್ಳೆಯದು, ಎಲ್ಲಿ ಯಾವಾಗ ಎಷ್ಟು ಅಂತ ನಾವು ವಿವೇಚನೆ ಮಾಡಬೇಕಲ್ಲ. ಅದು ದಿವ್ಯಾಶ್ವ ಹೌದು, ಯಜ್ಞಾಶ್ವ ಹೌದು ಅಂತಾದರೆ ನೀ ತಿಳಿದು ಆರಾಹಯ ಅಂತ ಅಲ್ಲ. ನೀ ಹೇಳಿದ್ದು ನನಗೆ ಅರ್ಥ ಆಗ್ತದೆ. ಈಗ ದೂತರು ಅವರಿಗೆ ನಮ್ಮ ಅಶ್ವ ಬಿಡ್ಲಿಕ್ಕೆ ಹೇಳಿದಾಗಲೇ ನೀ ಹೇಳಿದ್ದಿ, ಬೇರೆ ಯಾರದ್ದು ಇರ್ಲಿಕ್ಕಿಲ್ಲ. ಅದು ಮುತ್ತುರತ್ನ ವಜ್ರ ವೈಡೂರ್ಯಾದಿಗಳನ್ನು ಕೈಗೊಂಡು ಮಣಿಪುರದ ದೊರೆಯಾದ ಬಬ್ರುವಾಹನನೇ ನಮ್ಮ ಅಯ್ಯನನ್ನು ತಿಳಿದದ್ದರಿಂದ ತಾನಾಗಿ ಬರುವುದಿರಬೇಕು ಅಂತ ನೀನು ಹೇಳಿದ್ದ ಅರ್ಥ ಆಗ್ತದೆ. ಅದಲ್ಲ. ಯಾಕೆ ಅಂದರೆ ಈ ಹಿಂದಿನ ಯಾಗಗಳಿಗೆ ಒಂದು ಭಾರ ಮುತ್ತುಗಳನ್ನು ಕಾಣಿಕೆಯಾಗಿ ತಂದು ಕೊಟ್ಟವನು ಬಬ್ರುವಾಹನ. ಅದನ್ನು ನಾವು ಸಲೀಲವಾಗಿ ಚೆಲ್ಲಿದಂತೆ ವಿನಿಯೋಗಿಸಿದ್ದೇವೆ. ಅದು ಮೌಲ್ಯ ಇಲ್ಲದ್ದು ಅಂತ ಅರ್ಥ ಅಲ್ಲ. ದೇವರ ದಯೆಯಿಂದ ಯಾಗ ನಿಮಿತ್ತವಾಗಿ ಸಂಚಿತವಾದಂತಹ ಸಂಪದದ ಪ್ರಮಾಣ
ಅಷ್ಟು ಬೃಹತ್ತಾಗಿರುವುದರಿಂದ ಅದನ್ನು ದೊಡ್ಡದು ಅಂತ ನಾವು ತಿಳಿಯಲಿಲ್ಲ. ಹಾಗೆ ಅಂತ ಪುತ್ತುರತ್ನ ವಜ್ರ ವೈಡೂರ್ಯಾದಿಗಳಲ್ಲಿ ಅಸಾಮಾನ್ಯ ಸಮೃದ್ಧಿಯನ್ನು ಹೊಂದಿದ ಮಣಿಪುರದ ಹಿರಿಮೆಯನ್ನು ನಾವು ಮಾನಿಸ್ತೇವೆ. ಆದರೆ ಈ ಬಾರಿ ಬಂದದ್ದು ಮಣಿಪುರಾಧೀಶನಾದಂತಹ ಬಬ್ರುವಾಹನ. ಎಲ್ಲೋ ಅವನಿಗೆ ಧ್ವಜ ಕಂಡಿತೋ ಅಥವಾ ಇದ್ದ ಸೈನ್ಯದಲ್ಲಿ ಅವರನ್ನು ಕೆಲವರನ್ನು ಗುರುತಿಸಿದ್ರೋ, ವೃದ್ಧ ಮಂತ್ರಿ ಅಲ್ವೋ, ನಮಗೆ ಮತ್ತೆ ಗೊತ್ತಾಗುವುದು ಅವರಿಗೆ ಮೊದಲೇ ಗೊತ್ತಾಗ್ತದೆ. ಕೆಲವು ಬಾರಿ ಏನಾಗ್ತದೆ ಅಂದರೆ ನಾವು ನಿಲ್ಲಿಸಿದಲ್ಲಿಂದ ಅವರು ತೊಡಗುತ್ತಾರೆ. ಯಾಕೆಂದರೆ ಅವರು ತೊಡಗಿ ಅಲ್ಲಿವರೆಗೆ ಮೊದಲೇ ಹೋಗಿ ನಿಂತಾಗಿರ್ತದೆ. ಪ್ರಾಯದವರು ಇದ್ದರೆ ಅನುಭವಕ್ಕೆ ಮಾನ್ಯತೆ ಆ ನೆರಳಿಂದ ಬರುವುದು. ಆದರೆ ನಿನ್ನೆ ರಾತ್ರಿಯ ಆಂತರಿಕವಾದಂತಹ ಮನದಲ್ಲಿ ನಡೆದ ವಿದ್ಯಮಾನ, ನಾರದ ಮಹರ್ಷಿ ಬಂದದ್ದು, ಸಂಭಾವ್ಯವಾದ ಕದನವೊಂದರ ಕುರಿತಾಗಿ ಸುಳುಹನ್ನು ಕೊಟ್ಟದ್ದು, ಆ ಕದನ ಎಷ್ಟು ಭೀಕರವಾಗಬಹುದು ಎಂಬುದರ ಊಹೆಯನ್ನು ನನ್ನೊಳಗೆ ಬಿತ್ತಿದ್ದು, ಅದೆಲ್ಲವನ್ನು ಸಮಗ್ರವಾಗಿ ವಿಸ್ತರಿಸಿ ಹೇಳಿದ ಕಾಲದಲ್ಲಿ ನಕುಲಧ್ವಜನು ಅಂಗೀಕರಿಸಿ ಮುಂದೊತ್ತಿ ಅದರ ಶಿರೋಲೇಖನವನ್ನು ತರ್ತೇನೆ. ತಂದೆ ಬಿಟ್ಟಿಯಾ? ನೋಡೋಣ, ಓದು ಓದು. ಅತ್ತರಕೇಶ ಕುಲಾಬ್ಧಿ ಚಂದ್ರನು ದಾರ ಗುಣ ಗಂಭೀರ ಜಿಯಾ ಉದಾರ ಗುಣ ಗಂಭೀರ ವಿಷ್ಣು ಪದಾರವಿಂದವ ಒಲಿಸಿಕೊಂಡಿಗ ಚಾರೋ ಶೌರ್ಯ ತಾರಕೇಶ ಕುಲಾಬ್ಧಿ ಚಂದ್ರಮ. ಒಕ್ಕಡೆ ತೊಡಗುದಿದ್ರೆ ಹೀಗೆ ತೊಡಗಬೇಕಲ್ವ? ಆ ಸಂಬೋಧನೆಯಲ್ಲಿ, ಆ ಸುಳುಹಲ್ಲೇ ಎಲ್ಲರಿಗಿಂತ ತಾವು ಅತೀತರು ಉನ್ನತರು ಎಂಬುದನ್ನು ಸೂಚ್ಯವಾಗಿಯೇ ಹೇಳಬೇಕಾದವರು ಹೇಳಿದ್ದಾರೆ. ಈಗ ತಾರಕೇಶ ಅಂದರೆ ಚಂದ್ರ. ತಾರಕೆಗಳು ತಾನಾಗಿ ಅಸಂಖ್ಯವಾಗಿ ಮಿನುಗುತ್ತಾ ಇರುವಾಗಲೂ ಅತಿಶಯವಾದ ಪ್ರಭೆಯಿಂದ, ಆಹ್ಲಾದಜನಕತ್ವದಿಂದ, ಅದಕ್ಕಿಂತ ವಿಶಿಷ್ಟವಾಗಿ ಸಾಮಾನ್ಯವಾದಂತಹ ಚಂದ್ರನ ಕುಲ ನಮ್ಮದ್ದು. ಅಂದರೆ ಜೊತೆಯಲ್ಲಿದ್ದ ಕ್ಷತ್ರಿಯ ವೀರರು ಎಷ್ಟು ಮಂದಿ ಇದ್ದರು, ಎಷ್ಟು ಹೊಳಪಿದ್ದರು, ಅದಕ್ಕಿಂತ ಸದಾ ಸರ್ವದ ಹೊಳಪು ಹೆಚ್ಚುಳ್ಳ, ಸೌಂದರ್ಯ ವೃದ್ಧಿಯುಳ್ಳ, ಆಹ್ಲಾದ ಹುಟ್ಟಿಸುವ ಗುಣ ಹೊಂದಿದ ಚಂದ್ರವಂಶದಲ್ಲಿ, ಅದರಲ್ಲೂ ತಾನು ಅತಿಶಯ ಅಂತ ಹೇಳುವುದಕ್ಕೆ ಚಂದ್ರವಂಶವನ್ನೇ ಒಂದು ಸಮುದ್ರವಾಗಿಸಿಕೊಂಡು ಅಲ್ಲಿ ಉದಿಸಿದವನು ತಾರಕೇಶ ಕುಲಾಬ್ಧಿ ಚಂದ್ರಮ. ತಾರಕೇಶ ಅಂದರೆ ಚಂದ್ರ, ಚಂದ್ರಕುಲದ ಎಂಬಂತಹ ಸಮುದ್ರದಲ್ಲಿ ಉದಿಸಿದ ಪ್ರತಿ ಚಂದ್ರಮ ಸ್ವರೂಪನಾದ ಉದಾರ ಗುಣ ಗಂಭೀರನಾದ. ಔದಾರ್ಯ ಸಹಜವಾಗಿ ಕ್ಷತ್ರಿಯರಲ್ಲಿರ್ತದೆ, ಗುಣದಲ್ಲಿ ಗಾಂಭೀರ್ಯ ಸಹಜವಾಗಿ ಪಕ್ವವಾದ ವ್ಯಕ್ತಿತ್ವಕ್ಕೆ ಸಿದ್ಧಿಯಾಗಿಯೂ ಇರ್ತದೆ. ಔದಾರ್ಯ, ಗುಣದಲ್ಲಿ ಗಾಂಭೀರ್ಯ, ಇದೆಲ್ಲವನ್ನು ಹೊಂದಿದ ವಿಷ್ಣು ಪದಾರವಿಂದ ಸೇವಕರೆನಿಸಿದ ಶ್ರೀಹರಿಯ ಸೇವಕರಾದ ಚಂದ್ರವಂಶೀಯರು. ಅಂದರೆ ಈಗ ಕುರುಕ್ಷೇತ್ರದ ಯುದ್ಧ ನಡೆದದ್ದಷ್ಟೇ ಅಂತ ವರ್ತಮಾನವನ್ನು ನಾವು ಕೇಳಿ ತಿಳಿದಿದ್ದೇವೆ. ಅಲ್ಲಿ ಅಧಿಪತಿಯಾಗುವುದಕ್ಕಾಗಿ ನಡೆದ ಕಾಳಗದಲ್ಲಿ ವಿಜೇತರಾದವರು ಪಾಂಡವರೆಂಬುದನ್ನು ತಿಳಿದಿದ್ದೇವೆ. ಅದರಲ್ಲಿ ಅಗ್ರಜನಾದಂತಹ ಧರ್ಮಜನೇ ಪ್ರಭುವಾಗಿದ್ದಾನೆ ಎಂಬ ರಾಜನೈತಿಕ ವರ್ತಮಾನವನ್ನು ಅರಿತವರಿಗೆ ವಿಷ್ಣು ಪದಾರವಿಂದ ಅದನ್ನು ಸೇವಿಸ್ತಾ ಇರುವಂತಹ ಉದಾರ ಗುಣಗಂಭೀರನಾದ ಧರ್ಮಜನ ಮಖತುರಗ. ಓ ಹೋ ಹೋ ಹೋ, ಏನಂತೆ ಏನಂತೆ ಮುಂದೆ? ಪ್ರತಿಗತ್ಯದಕ್ಕಾಗಿ ಶೋಭಿಪ ಹತ್ತಿನ ಪುರಧರಸ ಧರ್ಮದ ವಿಸ್ತರಿಸಿದ ತ್ಯಾಗ ಹಯವಿದು ಶಕ್ತಿಗರು. ಪೃಥ್ವಿಯಲ್ಲೇ ಅತ್ಯಧಿಕ ವೈಭವದಿಂದ ಶೋಭಿಸುವಂತಹ ಹಸ್ತಿನಾಪುರಿಯ ಧರ್ಮಜನ ಯಾಗಾಶ್ವವಿದು ಒಂದು ಹತ್ಯಾ ದೋಷದ ಶಂಕಾ ನಿವಾರಣಾರ್ಥ. ಓಹೋ ಹೋ, ಅನಿವಾರ್ಯ ಅಂತ ಕೊಂದ ಮೇಲೆ ಈಗ ಕೊಂದದ್ದು ತಪ್ಪು ಅಂತ ಒಂದು ಶಂಕೆ, ಆ ಶಂಕೆ ನಿವಾರಿಸುವುದಕ್ಕೊಂದು ಯಾಗ. ಆ ಯಾಗದಲ್ಲೇ ವ್ಯಾಸ ನಿರ್ಣೀತವಾದಂತಹ ಯಾಗದಲ್ಲಿ ಕೃಷ್ಣ ಕೃಪಾ ಕಟಾಕ್ಷ ಪೂರಿತರಾಗಿಯೇ ನಿಂತು ಪೂಜಿಸಿ ಬಿಟ್ಟಂತಹ
ಈ ಅಶ್ವಥ ಬೆಂಗಾವಲಿಗೆ ಹೊರಟವನು ದಶನಾಮಧಾರಿಯಾಗಿ ಪೃಥ್ವಿಗೆ ಅತ್ಯಧಿಕವಾದಂತಹ ವೀರರೆನಿಸಿದ ಶ್ರೇಷ್ಠನಾದಂತಹ ಪಾರ್ಥ ಅಂತ ಹೇಳುತ್ತಾ ಇದನ್ನು ಎದುರುಗೊಳ್ಳುವವರಿಗೊಂದು ಸೂಚನೆ ಕೊಟ್ಟಿದ್ದಾರಲ್ಲ, ದಿಟ್ಟರಾದವರಿದನ್ನು ಕಟ್ಟಿ ಕಾದುವುದು. ಅದಲ್ಲ ಅಂತಾದರೆ ಕಪ್ಪ ಕೊಟ್ಟು ಶರಣಾದವರನ್ನು ಶ್ರೇಷ್ಠತನದಿಂದ ಪೊರೆಯುವ ಔದಾರ್ಯ ಸಹಜಶೀಲವಾಗಿ ಇದ್ದದ್ದರಿಂದ ಯೋಚಿಸಿ ನಿರ್ಣಯಿಸಿ ಬಳಿರೆ ಶರಣರನ್ನು ಪಾಲಿಸುವ ಎಂಬಿ ಬಿರುದ ತಾಮ್ರಧ್ವಜನು ಕೇಳುತ್ತ ತಿರುಗಿ ಮೀಸೆಯ ಹೊಯ್ದು ಭುಜಗಳ ಹೊರೆದ ನಾಗ ಬಳಿರೆ ಮಂತ್ರಿ ಬಳಿರೆ ಕೇಳು ಪತ್ರಿಕೆಯ ತಿಳಿದು ಪ್ರತಿಕ ಕೃಪಾಳು ಇಳಗದಿಗೆ ತಾನೆನ್ನುತ್ತಲಿ ತನ್ನ ಹೆಗ್ಗಳಿಗೆ ತಾನೆನ್ನುವುದಲ್ಲಿ ಬಳಿರ ಮಂತ್ರೀಶ ಶರಣರನ್ನು ತಾನು ಕಾಯುವನೆಂಬ ಬಿರುದಿಗನುಗುಣವಾಗಿ ವರ್ತಿಸ್ತೇನೆ, ನೀವು ಶರಣಾಗತರಾದರೆ ಶರಣ್ಯನಂತ ಪೊರೆಯುತ್ತೇನೆ ಎಂಬಂತಹ ಅಚಲ ಆತ್ಮವಿಶ್ವಾಸದ ಮಾತನ್ನು ಧಾರ್ಮಿಕನಾದ ಕೃಪಾಳುವಾದಂತಹ ಧರ್ಮಜ ತಿಳಿದೇ ಬರೆಸಿದ್ದಾನೆ ಅಂತಾದರೆ ಬರೆಸಿದ ವೈಖರಿಯ ಕುರಿತಾಗಿ ನಮಗೂ ಮೆಚ್ಚುಗೆ. ಕ್ಷಾತ್ರ ತೇಜ ಪ್ರಸ್ಫುಟವಾಗಿ ವಿಸ್ಫುಲಿಂಗದಂತೆಯೇ ಮೇಲೆ ಹೇಳುವ ಕಾಲದಲ್ಲಿ ಅದನ್ನು ಪ್ರಕಟಿಸುವುದಕ್ಕೆ ಇಂತಹ ಒಕ್ಕಣೆಗಳ ಅನಿವಾರ್ಯ ಅಪೇಕ್ಷಿತ ನಮಗೆ ಅರ್ಥವಾಗ್ತದೆ. ಆದರೆ ಅವರು ಶರಣಾಗತರಾದವರನ್ನು ಶ್ರೇಷ್ಠತನದಿಂದ ಪೊರೆಯುತ್ತಾರೆ ಎಂಬುದರಿಂದ ಎದುರಾದವರು ಓದಿದವರು ಶರಣಾಗತರಾಗಬೇಕಾದ ಪ್ರಮೇಯ ಏನು ಅಂತ ಪ್ರಶ್ನೆ ಇರುವುದು. ಯಾಕೆ ಅಂದರೆ ಶರಣ್ಯ ಭಾವ ದೇವಜೀವರ ಮಧ್ಯದಲ್ಲಿದ್ದರೆ ನಮಗೆ ಅರ್ಥ ಆಗ್ತದೆ. ಜೀವರ ಮಧ್ಯದಲ್ಲೂ ಅದನ್ನು ಊರ್ಜಿತವಾಗಿಸುವುದಕ್ಕೆ ಅವರು ನೆವನವಾಗಿ ಇಟ್ಟುಕೊಂಡದ್ಯಾವುದು? ತಾವು ವಿಷ್ಣುವಿನ ಪದಾರವಿಂದ ಅದನ್ನು ಆರಾಧಿಸುವ ಭಜಕರು, ದೇವರ ಭಕ್ತರಾದದ್ದರಿಂದ ನಿಮಗೆಲ್ಲ ನಾವು ಒಡೆಯರು ಅಂತ. ಅಂದರೆ ಎಲ್ಲೋ ಒಂದು ವೈಪರೀತ್ಯದ ಸುಳುಹುವ ಒಕ್ಕಣೆಯಲ್ಲಿ ಉಂಟೋ ಇಲ್ವೋ? ಎಲ್ಲರೂ ಒಡೆಯ ಅಂತ ಹೇಳುವಾಗಲೂ ನಾವು ಅಹಂಕಾರ ಬಾರದಿರುವುದಕ್ಕೇನು ಹೇಳುವುದು? ನಾವು ಅವನ ದಾಸರು, ಪದ್ಮನಾಭನಾದಂತಹ ಆ ಪಾಂಡುರಂಗನ ದಾಸರು ನಾವು ಎಂಬ ಭಾವದಿಂದಿದ್ದರೆ ಅವರೆಲ್ಲ ಹೊಗಳಿದ್ರೆ ಅಹಂಕಾರ ಬಾರದಂತೆ. ಅವರಿಗೆ ನಮ್ಮಲ್ಲಿ ಸ್ವಾಮಿತ್ವ ಕಾಣುವುದು. ಆದರೆ ನಮಗೆ ಅವನ ದಾಸ್ಯವೇ ಮುಖ್ಯ ಅಂತ ಆಗೋದು. ಬಂದದ್ದನ್ನೆಲ್ಲ ಅಲ್ಲಿಗೆ ಒಪ್ಪಿಸಿ ನಾವು ಹಾಗೆ ಹಗುರಾಗುವುದು. ಇದು ಪ್ರಾಜ್ಞರಾದವರಿಗೆ ವಿಜ್ಞರಾದವರಿಗೆ ಸಮ್ಮತವಾದ ವ್ಯವಹಾರ. ಪಾಂಡವರ ಉಪಕ್ರಮದಲ್ಲಿ ಸ್ವಲ್ಪ ವ್ಯತ್ಯಯ ಕಾಣುತ್ತಾ ಉಂಟು. ಅವರಿಗೆ ಶ್ರೀಕೃಷ್ಣನೇ ಶ್ರೀಹರಿ ಇಳಿದು ಬಂದ ಸ್ವರೂಪ ಅಂತ ಅರಿವಿಗೆ ಬಂದು ಅವನನ್ನೇ ಶರಣಾಗತರಾಗಿ ಸೇವಿಸಿ ಬದುಕುವ ಅವಕಾಶ ಲಭ್ಯವಾದದ್ದರಿಂದ ಈಗ ಅವರಿಗೆ ಸೇವಕರಾದದ್ದರಿಂದ ನಾವು ಎಲ್ಲರಿಗೂ ಒಡೆಯರು ಅಂತ ಹೇಳುವುದಕ್ಕೆ ಹೊರಟಿದ್ದಾರೆ. ಎಲ್ಲರೂ ಒಡೆಯ ಅಂತ ಗುರುತಿಸಿದ್ರು ನಾವು ಸೇವಕ ಅಂತ ಹೇಳಬೇಕಾದವರು ವೈಷ್ಣವರು. ಇದಲ್ಲ, ತಾವು ಸೇವಕರಾದದ್ದರಿಂದ ಎಲ್ಲರಿಗೂ ಒಡೆತನವನ್ನು ಹೊಂದುವುದಕ್ಕೆ ಅರ್ಹರಿದ್ದೇವೆ ಎಂಬುದನ್ನು ನಿರೂಪಿಸ್ತಾ ಅದನ್ನು ಸಾಧಿಸುವುದಕ್ಕೆ ಈ ಯಾಗವನ್ನು ಬಳಸ್ತಾ ಇದ್ದಾರೆ ಅಂತ ಸ್ಪಷ್ಟ ಆದ ಕಾಲದಲ್ಲಿ ನಾವು ಅವರಿಗೆ ಶರಣಾಗತರಾಗಿ ಇಳೆಗೆ ಅಧಿಕಾರವರು ಅಂತ ಒಪ್ಪಿ ಅನುಮತಿಸಿ ಬದುಕಬೇಕಾದ ಅನಿವಾರ್ಯತೆ ಏನು? ವೈಷ್ಣವತ್ವ ಏನು ನಮ್ಮಲ್ಲಿಲ್ವೋ? ಅಥವಾ ಒಂದು ಯಾಗ ಮಾಡ್ತಾ ಇರುವ ಅವರ ಮುಂಭಾಗದಲ್ಲಿ ನಮ್ಮ ಅನುಭವ ಏನು ಸಣ್ಣದ? ಪಿಂತೇಳು ಯಾಗಗಳನ್ನು ಮಾಡಿದರು ಕಂದು ಪಿತನಂಘ್ರಿಗಳನ್ನು ಚಿಂತಿಸುವೆ ಕಾಣೆ ನಿಲ್ದು ಶ್ರೀಲಕ್ಷ್ಮೀಕಾಂತನನ್ನು ದುರದೊಡಿಂದೋ ಮೆಚ್ಚಿಸುತ್ತ ಕೊಂಡೊಯ್ವೆನು ಪಿತನ ಮನ ತಿಚ್ಚ ಸಲ್ಲಿಸದೆ ಉಳಿಸೆನು ತುಚ್ಚರ ಕರ್ಣಜರನು ಎಂದೆಂದು ಎಚ್ಚರಿಸುವಂತಿಸುವೆನು ಬಿಡುವರ ತಟುಗಳನ್ನು
ಮಾಡಿದ 7 ಯಾಗಗಳ ಅನುಭವ ನಮ್ಮ ಬೆಂಬಲಕ್ಕುಂಟು. 7 ಮಾಡಿದಂತಹ ನಮ್ಮ ಅಪ್ಪಯ್ಯನಿಗೆ 8ನೆಯ ದೀಕ್ಷೆ ಕೊಟ್ಟದ್ದು ನಾರದರು ಎಂಬುದು ಅರಿವಿನಲ್ಲುಂಟು. ಪ್ರಕಟವಾಗಿ ಸಭಾಸ್ಥಾನಕ್ಕೆ ಬಂದು ನಾರದರು ಕೊಟ್ಟ ಸೂಚನೆಯಂತೆ ಯಜ್ಞ ದೀಕ್ಷಿತರಾದ ಅಪ್ಪನ ಮಗನಾಗಿ ನಾನು ಯಾಗಾಶ್ವದ ಬೆಂಬಲಕ್ಕೆ ಹೊರಟು ನಿಂತ ವೇಳೆಯಲ್ಲಿ ರಾತ್ರಿಯಲ್ಲಿ ಕನಸೋ ನನಸೋ ಅಂತ ಸ್ಪಷ್ಟ ಇದ್ದಂತೆ ಖಚಿತವಾಗಿ ಅವರು ಆಡಿದ್ದು, ಬಂದದ್ದು, ನಿಂತದ್ದು, ಹೇಳಿದ್ದು ಎಲ್ಲ ನನ್ನ ಚಿತ್ತಭಿತ್ತಿಯಲ್ಲಿ ಅಚ್ಚೊತ್ತಿ ನಿಂತಿದೆ. ಹಾಗೆ ಅಂತ ಅವರ ಕಂಡ ನೆನಪಾಗುವುದಿಲ್ಲ. ಅಷ್ಟು ಪ್ರಕಟವಾಗಿಯೂ ಅಷ್ಟು ಗುಪ್ತವಾಗಿ ರಹಸ್ಯಮಯವಾಗಿಯೂ ಪ್ರಕಾಶವಾಗಿಯೂ ಇರುವಂತೆ ನನಗೆ ಕಾಣಿಸಿಕೊಂಡು ಪಾಂಡವರ ಯಾಗಾಶ್ವ ಬರ್ತದೆ. ಕೃಷ್ಣನನ್ನು ಪಾರ್ಥನೋ, ಕರ್ಣಪುತ್ರನಾದಂತಹ ವೃಷಕೇತುವೋ, ಪ್ರದ್ಯುಮ್ನನೋ, ಅನಿರುದ್ಧನೋ ಮೊದಲಾದಂತಹ ಅನೇಕ ಪಡುಭಟರನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಪ್ರಾಪ್ತವಾಗುತ್ತದೆ ಅಂತ ನಾರದರು ನನಗೆ ಹೇಳ್ತಾರೆ. ಈಗ ವಿವೇಕಿಯಾಗಿ ಯುಕ್ತಿಯುಕ್ತವಾಗಿ ಚಿಂತಿಸುವವನು ಹೇಗೆ ಯೋಚಿಸುವುದು? ಬೀಜಾವಾಪ ಅಪ್ಪನಲ್ಲಿ ಮಾಡಿದ್ದಾರೆ, ಅದನ್ನು ಮರವಾಗಿ ಬೆಳೆಸಿ ಫಲ ತೆಗೆಯುವಂತಹ ಸೂಚನೆಯನ್ನು ಮಗನಾದ ನನಗೆ ಕೊಟ್ಟಿದ್ದಾನೆ. ಒಂದೇ ಸೂಚನೆಯ ಮುಂದುವರಿಕೆ ಅಂತಲೇ ಅಲ್ವಾ ಗ್ರಹಿಸಬೇಕಾದ್ದು. ಕೃಷ್ಣ ದರ್ಶನಕ್ಕೆ ಬೇಕಾದ ಯಾಗಕ್ಕೆ ಅಪ್ಪನಿಗೆ ಪ್ರಚೋದನೆ, ಕೃಷ್ಣನನ್ನು ಕಾದಾಡುವಲ್ಲಿ ನನಗೆ ಪ್ರಚೋದನೆ ಅಂತ ಆದರೆ ಇದನ್ನು ಹಾಗೆ ಗ್ರಹಿಸಬೇಕಷ್ಟೆ. 7 ಮಾಡಿಯೂ ಕೃಷ್ಣ ದರ್ಶನ ನನಗೆ ಸುಲಲಿತವಾಗಲಿಲ್ಲ ಅಂತ ಚಿಂತಿಸಿದ ಅಪ್ಪನ ಆ ಶೋಕಾತುರತೆಯನ್ನು ನೀಗುವಲ್ಲಿ ಇದೇ ನಿಮಿತ್ತವಾಗುತ್ತದೆ ಎಂಬುದು ಸ್ಪಷ್ಟ. ಅಪ್ಪನಿಗೆ ಬೇಕಾದಂತೆ ಕೃಷ್ಣನ ಪಥಗತಿಯನ್ನು ನಾವು ತಿರುಗಿಸಬೇಕು. ಕೃಷ್ಣನನ್ನೇ ಹರಿ ಅಂತ ಅಂಗೀಕರಿಸಿ ಅವರು ಒಪ್ಪಿದ್ದು. ಹರಿ ಶಬ್ದದಿಂದಲೇ ಕುದುರೆಯೂ ಅಚ್ಚವಾದದ್ದು. ಯಜ್ಞಾಶ್ವವನ್ನು ಹರಿ ಅಂತಲೇ ನಾವು ಗುರುತಿಸಿದರೆ ಚತುಷ್ಪಾದಿಯಾದ ಹರಿಯದು, ಚತುರ್ಭುಜನಾದ ಹರಿ ಮೇಲೆ ಇದೆರಡರ ಮಧ್ಯದಲ್ಲಿ ಇದೆರಡಕ್ಕೂ ಏಕಸೂತ್ರದ ನಿಬದ್ಧತೆಯನ್ನು ಒದಗಿಸುವವನಂತೆ ದ್ವಿಬಾಹುವಾದಂತಹ ಕೃಷ್ಣ ಸ್ವರೂಪದಲ್ಲಿ ಸಾಕ್ಷಾತ್ ಸ್ವಾಮಿಯೇ ಧರಾತಲದ ಭಾಗ್ಯ ಸ್ವರೂಪಿಯಾಗಿಯೇ ಇಳಿದು ಬಂದಿದ್ದಾನೆ. ಈಗ ಆ ಹರಿಯ ಕಾರುಣ್ಯವನ್ನು ಇಲ್ಲಿ ಎಳೆದು ತರುವುದಕ್ಕೆ ಅವನ ಪ್ರಚೋದನೆಯಿಂದ ಬಿಟ್ಟಂತಹ ಈ ಹರಿಯನ್ನೇ ನಾನು ನಿಮಿತ್ತವಾಗಿಸಿದ್ದವುದಾದರೆ ಕೃಷ್ಣಾಭಿಧಾನವನ್ನು ಹೊತ್ತಂತಹ ಹರಿ ತಾನಾಗಿ ಒದಗಿ ಬಂದು ಅಪ್ಪನ ಮನೋಭೂಮಿಕೆಯನ್ನು ಯಾಕೆ ಈಡೇರಿಸುವುದಿಲ್ಲ? ಹಾಗೆ ಈಡೇರಿಸುವುದೇ ಹೌದಾಗಿದ್ದರೆ ಈಗ ನಮಗೆ ಅಮ್ಮ ಹೇಳಿದ ಮಾತು ನೆನಪುಂಟು. ಹರಿಭಕ್ತರಲ್ಲಿ ಸಂಗರ ಅದನ್ನು ನಿವಾರಿಸಬೇಕು. ನಮಗೆ ಹರಿಭಕ್ತರನ್ನು ಮೇಲಾಟದ ಮೂಲಕವಾಗಿ ಮೀರಬೇಕು ಎಂಬಂತಹ ಕಾಂಕ್ಷೆ ಇದ್ದದ್ದು ಹೌದಾದರೆ ಅಮ್ಮನ ಮಾತು ಕೇಳಬೇಕು. ಆದರೆ ಹರಿಭಕ್ತರಾದ ಪಾಂಡವರ ಯಾಗವೋ ಇಲ್ಲಿ ನೆವನವಾಗಿ ಒದಗಿದೆ. ಪಾಂಡವರ ಯಾಗ ನೆವದಿ ಬಂತೀಗ ಪಾಂಡುರಂಗನೊಳು ಮುದದಿ ಪಾಂಡಿತ್ಯ ತೋರುವುದಕ್ಕೆ ದುರಕೀಗ ಜಾಂಡ ನಡೆಯಲು ಮುಂದಕ್ಕಿ ಕೀಳು ಪಾಂಡವರ ಯಾಗವನ್ನೇ ನೆವನವಾಗಿಸಿಕೊಂಡು ಪಾಂಡುರಂಗ ಅಂದರೆ ಪಾಂಡುವನ್ನೇ ತನಗೆ ಬೇಕಾದ ರಂಗವಾಗಿಸಿಕೊಂಡು ಅಲ್ಲಿ ಎದ್ದ ಪಾತ್ರಗಳನ್ನು ತನಗೆ ಬೇಕಾಗಿ ಕುಣಿಸುವಂತಹ ಸೂತ್ರಪಾಣಿಯಾಗಿದ್ದುಕೊಂಡು ಜಗನ್ನಾಟಕ ನಿರ್ದೇಶಕನಾದಂತಹ ಆತ ಬೇಕಾದಂತೆ ಈ ಭೂಮಿಯ ಆಗು ಹೋಗುವನ್ನು ತಾನು ನಿಯಂತ್ರಿಸಿ ನಿರ್ದೇಶಿಸ್ತಾ ಇದ್ದಾನೆ ಅಂತ ಸ್ಪಷ್ಟವಾದರೆ ಈಗ ಆ ಪಾತ್ರಗಳೇ ಇಲ್ಲಿಯ ತನಕ ನಡೆತರ್ತಾರೆ ಅಂತಾದರೆ ಇಲ್ಲೊಂದು ನಾಟಕ ಆಗಬೇಕು ಅಂತಲೇ ಅಲ್ವ ಅವನ ಅಪೇಕ್ಷೆ. ಇಲ್ಲಿ ರಸಮಯವಾದಂತಹ ಒಂದು ವೀರೋತ್ಕರ್ಷದ ನಾಟಕದ ಅಪೇಕ್ಷೆಯಿಂದಲೇ ಕ್ಷತ್ರಿಯರ ಮಧ್ಯದಲ್ಲಿ ಧರ್ಮಸ್ಥಾಪನೆಗಾಗಿ ಅವಿರತವಾಗಿ ದುಡಿಯುತ್ತಾ ಇರುವ ಕೃಷ್ಣನ ಸಂಕಲ್ಪ ಮಾಡಿ ಪಾಂಡವರ ಯಾಗ ನೆವದಿಂದ ಈ ಕುದುರೆ ಇಲ್ಲಿ ಬರುವಂತೆ ಮಾಡಿದ್ದಾರೆ ಅಂತಾದರೆ ಅದೋ ಉದಾಸ್ಪಾಲನವನ್ನು ಮಾಡಿ ಕ್ಷಾತ್ರ ತೇಜವನ್ನು ತೋರಿ ಅವನನ್ನು ಮೆಚ್ಚಿಸಿ ಭರಿಸುವುದಕ್ಕೆ, ಒಳಗೊಳ್ಳುವುದಕ್ಕೆ, ಒಡಲಾಡುವುದಕ್ಕೆ ಜಗನ್ನಾಥ ಸ್ವಾಮಿ ನಯನಪಾಥಗಾಮಿಯಾಗಿ ನಮ್ಮ ಅಪ್ಪನ ಕಂಡಾವರೆಗಳನ್ನು ತುಂಬಿನೇ ಮೆರೆಯುವುದಕ್ಕೆ ಇದು ಹೇತುವಾಗುತ್ತದೆ ಎಂಬುದು ಸ್ಪಷ್ಟ. ಹಾಗೆ ಅಂತ ಅನಿಮಿತ್ತಕವಾದಂತಹ ವೈರವನ್ನು ಕೇವಲ ಹರಿದರ್ಶನ ಆಗಬೇಕು, ಕೃಷ್ಣ ನಮಗೆ ಬೇಕು ಅಂತ
ಅವರಲ್ಲಿ ನಾವು ತೋರ್ತಾ ಇದ್ದೇವೋ ಹಾಗೂ ನಾವು ಇದನ್ನು ಪರಿಭಾವಿಸಬೇಕಾಗಿಲ್ಲ. ಆಕ್ರಮಣಶೀಲವಾಗಿ ನಮ್ಮ ಕುದುರೆಯ ಮೈ ಮೇಲೆ ಬಿದ್ದದ್ದು ಪಾಂಡವರ ಕುದುರೆ. ಅಂದರೆ ಯಜ್ಞಾಶ್ವನ ಮುನ್ನಡೆಯದಂತೆ ಪ್ರತಿಬಂಧಕವನ್ನು ಒದಗಿಸಿದ್ದು ಅವರದ್ದು. ಈಗ ಇದನ್ನು ನಿಯಂತ್ರಿಸಿ ನಿರ್ಬಂಧಿಸಿ ನಿವಾರಿಸುವಂತಹ ಅನಿವಾರ್ಯತೆಯನ್ನು ತಾನಾಗಿ ಅವರು ಆಯುಧದಿಂದ ಕಟ್ಟಿಕೊಟ್ಟಿದ್ದಾರೆ. ನೋಡೋಣ, ಅದು ಬಂಧನಕ್ಕೊಳಗಾಗಲಿ. ಆ ಯಜ್ಞಾಶ್ವವನ್ನು ಬಂಧಿಸಿ ನಮ್ಮದನ್ನು ಮುಕ್ತವಾಗಿರಿಸಿಕೊಳ್ಳೋಣ. ನಮಗೆ ಕೃಷ್ಣಾನುಗ್ರಹದಿಂದ ಈಗ ಉಳಿದ ಯಾವುದರಲ್ಲಾದರೂ ನಾವು ಅವರ ಹಿರಿತನವನ್ನು ಅಂಗೀಕರಿಸಬಹುದಾಗಿತ್ತು. ವಿಷ್ಣುವಿನ ಪದ ಸರೋಜವನ್ನು ಸದಾ ಸರ್ವದ ಆರಾಧಿಸುವವರಾದದ್ದರಿಂದ ನಾವು ಸೇವ್ಯರು, ನೀವು ಸೇವಕರು ಎಂಬ ಭಾವವೇ ಇರುವುದು ಹೌದಾದರೆ, ದೇವರ ಅನುಗ್ರಹ ಯಾರಿಗೆ ಹೆಚ್ಚು ಅಂತ ತೂಗುವ ತಕ್ಕಡಿಯನ್ನು ಧರ್ಮಜನಿಗೋ ಪಾಂಡವರಿಗೋ ಕೊಟ್ಟವರು ಯಾರಿದ್ದಾರೆ? ಹಾಗೆ ನೋಡಿದರೆ ಪ್ರಕಟವಾಗಿ ಪಾತಕ ನಿವೃತ್ತಿಗಾಗಿ ಕೈಗೊಂಡಂತಹ ಮಖ ಅವರದ್ದು, ಅಪ್ರಕಟಿತವಾಗಿ ಪೂರ್ವ ಸಂಚಿತವಾದ ಕರ್ಮದ ದೋಷ ನೀಗುವುದಕ್ಕೆ ನನ್ನ ಅಪ್ಪ ಕೈಗೊಂಡ ಮಖ ಪರಂಪರೆ ಇದು. ನಾವು ತಿಳಿದು ಪಾತಕ ಮಾಡಿದ್ದೇವೆ ಅಂತಲ್ಲ, ಜ್ಞಾತಾಜ್ಞಾತ ದೋಷ ನಿವಾರಣಾರ್ಥವಾಗಿ ವೈದಿಕವಾಗಿ ಪ್ರಾಯಶ್ಚಿತ್ತಾದಿ ಕರ್ಮಗಳಿರುವುದು ಹೌದು ಅಂತಾದರೆ, ಅಜ್ಞಾತ ದೋಷಕ್ಕಿಂತ ಜ್ಞಾತ ದೋಷ ಗುರುತರವಾದದ್ದು, ಗಹನವಾದದ್ದು. ಜ್ಞಾತವಾದ ದೋಷ ಇರುವುದು ಪಾಂಡವರಲ್ಲಿ, ಅಜ್ಞಾತವಾದ ಕಿಲ್ಬಿಷವನ್ನು ಕಳೆಯುವುದಕ್ಕೆ 7 ಯಾಗದಿಂದ ಪುನೀತರಾದ ಹಿನ್ನೆಲೆ ಇರುವುದು ನಮ್ಮಲ್ಲಿ. ಇಷ್ಟಿರುವಾಗ ಈಗ ಅನುಗ್ರಹ ಪಡೆದಿದ್ದಾರೆ ಅಂತ ಅವರ ಹೆಚ್ಚುಗಾರಿಕೆಯನ್ನು ಒಪ್ಪಿ ನಮಗೆ ಅವರಷ್ಟು ಅನುಗ್ರಹ ಮಾಡಲಿಲ್ಲ ಅಂದರೆ ದೇವರು ಯಾವ ವಿಧದಿಂದ ಹೇಗೆಲ್ಲ ಎಷ್ಟು ಅನುಗ್ರಹ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲದೆ ನಾವು ಸಣ್ಣವರು ನೀವು ದೊಡ್ಡವರು ಅಂತ ಒಪ್ಪುವುದು ಯಾಕೆ? ಅಷ್ಟೇ. ಅದೇ ಕೆಲವು ಬಾರಿ ನಮಗೆ ಸಾಮರ್ಥ್ಯ ಉಂಟು ಅಂತ ವಿರೋಧಿಸಬೇಕಾದ್ದಲ್ಲ, ನಮ್ಮನ್ನು ಪೊರೆಯುವವರು ದೊಡ್ಡವರಾದದ್ದರಿಂದ. ಈಗ ಸೇನಾ ನ್ಯಾಯ ಅದೇ ಅಲ್ವ ಸೂಚಿಸುವುದು. ಸೈನಿಕನಾದವನಿಗೆ ಚಕ್ರವರ್ತಿ ಪೀಠವನ್ನು ಎದುರಿಸುವ ಛಾತಿ ಉಂಟು ಅಂತ ಅವ ಯುದ್ಧ ಮಾಡುವುದು. ತಮ್ಮ ಒಡೆಯನಿಗೆ ಆ ನೆಲೆ ಉಂಟು ಅಂತಾದರೆ ತನ್ನ ನೆಲೆಯನ್ನು ಗಣಿಸದೆ ಒಡೆಯನಿಗಾಗಿ ಅವ ಹೋರಾಡುವುದು ಸರಿ ಅಂತ ಒಪ್ಪಿದರೆ, ನಮ್ಮ ಒಡೆಯ ಅಂತ ನಾವು ಅಂಗೀಕರಿಸಿದ್ದು ಶ್ರೀಹರಿಯನ್ನೇ, ಶ್ರೀಕೃಷ್ಣನನ್ನೇ. ಅವ ಕೊಟ್ಟ ಕಾರುಣ್ಯ ಎಷ್ಟು ಅಂತ ಅವನಿಗೆ ಬಿಟ್ಟರೆ ಮತ್ಯಾರಿಗೂ ಗೊತ್ತಿಲ್ಲ. ನಮಗೆ ಕಡಿಮೆ ಕೊಟ್ಟಿದ್ದಾನೆ, ಪಾಂಡವರಿಗೆ ಹೆಚ್ಚು ಕೊಟ್ಟಿದ್ದಾನೆ ಅಂತ ನಾವೇ ನಿರ್ಣಯ ಮಾಡಿ ನಮಗೆ ಕೊಟ್ಟದ್ದನ್ನು ಸಣ್ಣದು ಮಾಡಿ ನಾವು ಸಣ್ಣದಾಗಿ ಅವರ ಮುಂಭಾಗದಲ್ಲಿ ಒಪ್ಪಿ ಸಣ್ಣದಾಗುವುದಕ್ಕೆ ಸನ್ನದ್ಧ ಅಂತ ಘೋಷಿಸಿ ಇದ್ದದ್ದು ಮದ್ದಿನಗುಡದಿಂದ ಕಳೆದುಕೊಂಡೆವು ಅಂತ ಆಗುವುದು ಯಾಕೆ? ಬೇಡವೇ ಬೇಡ. ಒಂದು ಹಂತದಲ್ಲಿ ಕೃಷ್ಣಾನುಗ್ರಹ ಹೇಗುಂಟು ಅಂತ ಹೊರೆ ಹಚ್ಚಿ ನೋಡುವುದಕ್ಕೆ ಕ್ಷಾತ್ರ ತೇಜಕ್ಕೆ ಸಿಕ್ಕಿದ ಅವಕಾಶವೂ ಹೌದು. ಮಾತ್ರ ಅಲ್ಲ, ಕೃಷ್ಣಾನುಗ್ರಹ ಸಂಪುಷ್ಟರಾದರೆ ನೀವು ಬರೆದ ಹಾಗೆ ನೀವೇ ಅತ್ಯಧಿಕರು ಅಂತ ನಿರ್ಣಯಿಸುವಲ್ಲಿ ಅಲ್ಪ ಆತುರವನ್ನು ತೋರಿದಿರಿ. ಕೃಷ್ಣ ಅದನ್ನು ನಮ್ಮ ಮೂಲಕ ನಿಮಗೆ ತಿಳಿಸಿಕೊಟ್ಟಿದ್ದಾನೆ ಅಂತ ಪಾಂಡವರಿಗೆ ತಿಳಿ ಹೇಳುವುದಕ್ಕೂ ಇದು ಅವಕಾಶ. ಎಲ್ಲದಕ್ಕೂ ಆಯಿತು ಎಂಬುದರಿಂದಲೇ ಆ ಅಶ್ವವನ್ನು ಬಂಧಿಸಿ ಆಜ್ಞೆ ಕೊಟ್ಟದ್ದು. ಬಂಧಿಸಿದ ಕ್ಷಣ ಬಿಡಿಸುವಲ್ಲಿ ಬಿರುಸನ್ನು ಹೊಂದಿದ ಅವರು ಪ್ರಯತ್ನಶೀಲರಾಗುತ್ತಾರೆ. ಪಂಥಾಹ್ವಾನ ಹೇಗಿರಬೇಕು ಅಂದರೆ ವ್ಯೂಹಾತ್ಮಕವಾಗಿರಬೇಕು. ಅದಕ್ಕಾಗಿ ಚಿದಿಪ ಕೇಳೆಂತುದಿರೆ ಮಾರ್ಬಲ ಕದಿಗೊಳಲು ನಿಲ್ಲಿಸಿ ಅರ್ಧ ಚಂದ್ರ ಕೃತಿಯೊಳೆಂದನಾಗ ಪರಬಲದೊಳಗೆ ಬಳಿಕಿದ್ದ ಸಾಂದರ್ಭಿಕವಾಗಿ ಒದಗಿದಂತಹ ಒಂದು ನಿಮಿತ್ತವೇ ಕಾರಣವಾಗಿ ಆರ್ಯಾವರ್ತದಲ್ಲಿ ಅಗ್ರಮಾನ್ಯತೆಯ ಗೀಳನ್ನು ಹೊಂದಿದಂತಹ ಅಥವಾ ಹಾಗೆ ಒಂದು ಮಹಾದುರದಲ್ಲಿ ಸ್ಥಾಪಿತರಾಗಿದ್ದಾರೆ ಎಂಬ ಆತ್ಮವಿಶ್ವಾಸದಲ್ಲಿ ಮೆರೆದಾಡ್ತಾ ಇರುವಂತಹ ಪಾಂಡವರನ್ನು ಎದುರಿಸುವ ಒಂದು ಅಸಾಮಾನ್ಯವಾದ ವಿಲಕ್ಷಣ ಸನ್ನಿವೇಶ ಪ್ರಾಪ್ತವಾದದ್ದು. ವ್ಯೂಹ ರಚನೆಯಲ್ಲೋ ಭೇದನದಲ್ಲೋ ನೈಪುಣ್ಯವನ್ನು ಹೊಂದಿರಬಹುದಾದ, ಶಸ್ತ್ರಾಸ್ತ್ರ ಕೋವಿದನಾಗಿರಬಹುದಾದ, ಪೃಥ್ವಿಯಲ್ಲಿ ಅತ್ಯಧಿಕವಾದ ಕೀರ್ತಿಯನ್ನು ತನ್ನ ವೀರತ್ವದ ಮೂಲಕವಾಗಿ ಆರ್ಜಿಸಿಕೊಂಡಿರಬಹುದಾದ, ಪೃಥ್ವಿಯಲ್ಲಿ ಅತ್ಯಧಿಕ ನೆನೆಸಿದ ಪಾರ್ಥನಿಗೆ ಒಡ್ಡುವ ಪಂಥಾಹ್ವಾನ ಎಂಬುದನ್ನು ಸ್ಪಷ್ಟವಾಗಿ ಅರಿತೆ ವ್ಯೂಹ ಯಾವುದಾಗಬಹುದು ಅಂತ ನಿರ್ಣಯಿಸಿದ್ದೇನೆ. ಅವರದ್ದು ವಿಶಾಲವಾದ ಸೇನೆ. ಹಾಗೆ ಅಂತ ಇಲ್ಲಿಗೆ ಬಂದದ್ದೆಷ್ಟು ಅಂತ ನಾವು ಯೋಚಿಸಬೇಕು. ಆ ಸೇನೆಯನ್ನೆಲ್ಲ ನುಂಗಿ ನೊಣೆಯಬೇಕು ಅಂತಾದರೆ, ಮೀರಿ ಮೆರೆಯಬೇಕು ಅಂತಾದರೆ ಅದು ಒಳಹೊಕ್ಕ ಹಾಗೆ ಕರಗುವಂತೆ, ಅದು ನಮ್ಮ ವೃದ್ಧಿ ಆಗುವಾಗ ಅದು ಕ್ಷಯಿಸುವಂತೆ ಆಗುವುದಕ್ಕೆ ಇದು ವೃದ್ಧಿಶೀಲನಾದ ಚಂದ್ರನಾಗಿ ಅರ್ಧಚಂದ್ರಾಕೃತಿಯಲ್ಲಿ ಈ ಸೇನಾ ವ್ಯೂಹವನ್ನು ನಿಲ್ಲಿಸಬೇಕು. ಇದು ವೃದ್ಧಿಯಾಗುತ್ತಾ ಹೋಗುವ ಹಾಗೆ ಎದುರಾಗಿ ಬಂದದ್ದು ಕ್ಷಯಿಸುವ ಬಲ. ಇದನ್ನು ತೋರಿಸುವುದಕ್ಕೆ ಆಯಕಟ್ಟಿನ ಸ್ಥಳದಲ್ಲಿ ಸೇನೆಯ ಪಡುಬಟ್ಟರನ್ನು ನಿಲ್ಲಿಸಿ
ಅದೆಲ್ಲದನ್ನು ಸಮರ್ಪಕವಾಗಿದೆಯೋ ಅಂತ ನಕುಲಧ್ವಜನ ನೇತೃತ್ವದಲ್ಲಿ ಪರ್ಯವೇಕ್ಷಣೆಯನ್ನು ನಡೆಸಿ ಅವರಿಗೆ ಕೊಡಬೇಕಾದ ಸೂಚನೆಯನ್ನು ಕೊಟ್ಟು ಅಶ್ವಬಂಧನ ಆಗಿದೆ, ಅರ್ಧಚಂದ್ರಾಕೃತಿಯಲ್ಲಿ ವ್ಯೂಹ ನಿಂತಿದೆ, ಬಿಡಿಸುವ ಬಲು ಉಂಟು ಅಂತಾದರೆ ಅವರ ಪ್ರತಿಕ್ರಿಯೆ ಹೇಗಿರ್ತದೆ ನೋಡುವ ನಿರೀಕ್ಷೆಯಲ್ಲಿರ್ತೇನೆ. ಪ್ರತುಳ ಫಲ ಪಾರ್ಥನಿಗೆ ಲಕ್ಷ್ಮೀಪತಿ ಮಯೂರಧ್ವಜನ ಪರಿಗಳ ಶ್ರುತಗೊಳಿಸುತ್ತೀರ್ದನು ವಿಲಾಸದೊರೆವೆ ತಾನಂದು ಲಾಲಿಸು ಪಾರ್ಥ ನೀನು ನಾನಿಲ್ಲುಳು ಪೇಳುವ ನುಡಿಗಳನ್ನು ಪಾರ್ಥ ಆಗ ಪಾರ್ಥ ನೀನು ನಾನಿನ್ನೊಳು ಪೇಳುವ ನುಡಿಗಳನ್ನು ನಿನ್ನೊಳು ಪೇಳುವ ನುಡಿಗಳನ್ನು ಜಾಲವಲ್ಲಿ ನಿದಿರು ನಿನ್ನೊಳು ಕಾಳಗಕ್ಕೆ ನಿಂದಿರುವ ಭಟ ಕಟ್ಟಾಳು ವೈಷ್ಣವಶೀಲ ಪೃಥ್ವಿಪಾಲರಳು ಅಗ್ಗಳ ಬಲಾನ್ವಿತ ಲಾಲಿಸು 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 ಪಾರ್ಥ ನೀನು ನಾನಿನ್ನೊಳು ಪೇಳುವ ನುಡಿಗಳನ್ನು ಪಾರ್ಥ ಪಾರ್ಥ ಪಾರ್ಥ, ದೇವ ಮತ್ತೆ ಮತ್ತೆ ತಿರುಗಾಟ. ಹೌದಪ್ಪ. ಕೆಲವರ ಜೀವನವನ್ನು ನೋಡುವಾಗ ನನಗನ್ನಿಸುವುದು, ಹಾ, ಯೌವನದಿಂದ ತೊಡಗಿ ವೃದ್ಧಾಪ್ಯದವರೆಗೂ ತಿರುಗಾಟವನ್ನೇ ಮಾಡಬೇಕು ಅಂತ ಕಾಣ್ತದೆ ಅವರಿಗೆ, ಅಲ್ವಾ? ಹೌದೌದು. ಅರ್ಜುನ, ಓ, ಸರೋವರ ಇರ್ತದೆ, ಹಾ, ಕೆರೆ ಇರ್ತದೆ, ಹಾ, ಬಾವಿ ಇರ್ತದೆ. ಹಾ, ಕೆಲವಕ್ಕೆ ನೀರು ಬರುವುದು, ಹಾ, ಕೆಲವರಲ್ಲಿ ಹೊರತೆ ಇರುವುದು. ಅಂತೂ ಅದು ಚಲನಶೀಲವಾದದ್ದಲ್ಲ, ಅಲ್ಲಿಯೇ ಇರ್ತದೆ. ಹೌದು. ಆದರೆ ಎಲ್ಲಿಯೋ ಪರ್ವತದ ತುದಿಯಲ್ಲಿ ಹುಟ್ಟಿದಂತಹ ಒಂದು ಝರಿಗೆ ಸ್ವಭಾವ ಹೇಗೆ? ಹರಿದು 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 ಮುಂದೆ ಮುಂದೆ ಹೋಗ್ತದೆ. ತಾನಾಗಿ ಮಾರ್ಗ ನಿರ್ಮಾಣವನ್ನು ಮಾಡುತ್ತಾ ಮಾಡುತ್ತಾ ವಿಸ್ತಾರವಾಗುತ್ತಾ ಹರಿಹರಿದು ಹರಿಹರಿದು ಸಿಂಧುವನ್ನು ಸೇರುವುದು. ಹೌದು. ನಿಮ್ಮ ಜೀವನ ಹಾಗೆಯೇ ಅಂತ ನನಗನ್ನಿಸುವುದು. ಎಷ್ಟಾದರೂ ಶತಶೃಂಗ ಪರ್ವತದ ತುದಿಯಲ್ಲಿ ಜನಿಸಿದವರು, ಹೌದು, ಅಲ್ಲಿಂದ ಕೆಳಗಿಳಿದು ನಿಮ್ಮದ್ದಾದಂತಹ ಜೀವನದ ಮಾರ್ಗವನ್ನು ನೀವೇ ರೂಪಿಸಿಕೊಳ್ಳುತ್ತಾ ಜಗತ್ತಿನಲ್ಲಿ ವಿಶಾಲವಾದಂತಹ ವಿಸ್ತಾರವಾದಂತಹ ಕೀರ್ತಿಯನ್ನು ಸಂಪಾದಿಸ್ತಾ ಈ ಹರಿಯುವ ನದಿಗೆ ಸ್ತಬ್ಧತೆ ಇಲ್ಲವಲ್ಲ, ಸಮುದ್ರವನ್ನು ಸೇರುವಲ್ಲಿವರೆಗೂ ಅದು ಹರಿಯುತ್ತಲೇ ಇರಬೇಕು. ನಮಗೆ ಸಮುದ್ರದೊಟ್ಟಿಗೆ ಹರಿಯುವ ಅವಕಾಶ. ಹೌದು, ಅಂದ್ರೆ ನೀನು ಸಮುದ್ರ ಅಲ್ವಾ? ಹಾಗೆಂತ ಸಮುದ್ರದ ಜೊತೆಯಾಗಿ ಸಮುದ್ರವನ್ನು ಒಡಗೂಡುವುದಕ್ಕೆ ಹರಿಯುತ್ತಾ ಇರುವುದು. ಹೌದು ಪಾರ್ಥ. ಓ, ಹಲವು ಘಟನೆಗಳು ಜೀವನದಲ್ಲಿ ಕಳೆದು ಹೋದವು. ನಡೆದು ಹೋದವು ಅಂತ ಹೇಳುವುದಕ್ಕಿಂತಲೂ ಕಳೆದು ಹೋದವು. ನಿಜವಾಗಿ ಹಾಗೆ ಹೇಳಬೇಕಾದ ಅಲ್ವಾ? 25 ಆಯ್ತು ಅಂತ ಹೇಳುವುದಕ್ಕಿಂತಲೂ ಹೋಯ್ತು ಅಂತ ಹೇಳಿ ಅಲ್ವಾ? ಗತಂ ಅಂತ ನಾವು ಕಳೆದು ಹೋದದಕ್ಕೆ ಹೇಳುದು, ಅಂದ್ರೆ ಕಳೆದು ಹೋದದ್ದು ಅಂತ. 25 ಮುಗಿಯಿತು. ನಿಮ್ಮ ಜೀವನದಲ್ಲಿ ಕುರುಕ್ಷೇತ್ರದ ಯುದ್ಧವೂ ಮುಗಿಯಿತು. ಇನ್ನಾದ್ರೂ ಹಸ್ತಿನಾವತಿಯಲ್ಲಿ ಧರ್ಮರಾಯ ಚಕ್ರವರ್ತಿ ಪೀಠವನ್ನು ಏರಿ ರಾಜ್ಯಭಾರವನ್ನು ಮಾಡ್ತಾನೆ ಅಂತ ಆಲೋಚನೆ ಮಾಡಿದ್ರೆ ಅವನಿಗೆ ಮತ್ತೆ ಸಂದೇಹ ಬಂತು. ಹೊರಗಿನ ಕುರುಕ್ಷೇತ್ರ ಮುಗಿಯಿತು, ಅವನ ಒಳಗೆ ಪ್ರಾರಂಭ ಆಯ್ತು. ಹೆಚ್ಚಾಗಿ ಆಗುವುದು ಹೇಗೆ ಗೊತ್ತಾ? ಒಳಗೆ ಆರಂಭ ಆಗಿ ಮತ್ತೆ ಅದು ಹೊರಗೆ ಕಾಣಬೇಕಾದ್ದು. ಮಾತಿನಲ್ಲೋ ಮನಸ್ಸಿನಲ್ಲೋ ತೊಡಗಿ ಆಮೇಲೆ ಕ್ರಿಯೆಯಲ್ಲಿ ಕಾಣಬೇಕು. ಹೌದು.
ಇದು ಪ್ರಾರಂಭದಲ್ಲಿ ಕ್ರಿಯೆ ಆಗಿ ಆಮೇಲೆ ಅಂತರಂಗದ ಒಳಗೆ ಮಥನ ತೊಡಗಿತು. ಹೌದು. ಅಷ್ಟು ದೊಡ್ಡವನಿಗೆ ಹ್ಮ್. ಯುಧಿಷ್ಠಿರ ಅನ್ನುವಂತಹ ನಾಮಕರಣ ಆದ್ರೂ ಜಗತ್ತಿನಲ್ಲಿ ಧರ್ಮರಾಜ ಅಂತಲೇ ಪ್ರಸಿದ್ಧನಾದವನಿಗೆ ಹಾ, ಅಂತರಂಗದಲ್ಲಿ ಹಾಗೊಂದು ಸಂದೇಹ ಹುಟ್ಟಿತು ಅಂತಾದ್ರೆ ಅದಕ್ಕೊಂದು ಕಾರಣ ಇರಲೇಬೇಕಲ್ಲ, ಬಹುಶಃ ಹಾಗೇ ದೊಡ್ಡವನಾದದ್ದಿರ್ಬೇಕವ. ಅಲ್ವೇ? ಏನು ಮಾಡಿದ್ರು ಇದರಲ್ಲಿ ತಪ್ಪುಂಟು ಅಂತ ನೋಡ್ಲಿಕ್ಕೆ ಹೊರಟವ. ಹೌದು ಈ ಸಣ್ಣವರೆಲ್ಲ ನಾವು ಮಾಡಿದ್ದೆಲ್ಲ ಸರಿ ಅಂತಲೇ ಹೇಳುದು. ಹೌದು. ಸರಿ ಮಾಡಿದ್ರು ತಪ್ಪುಂಟ ಅಂತ ಹುಡುಕಿದವ ಮಾತ್ರ ದೊಡ್ಡವ. ಹಾಗಾಗಿ ಜ್ಞಾನಿಗಳಾದವರು ಕೊನೆಗೆ ಹೇಳುವುದು, ಆ, ನೀನು ನೋಡಂತೆ ಹ್ಮ್. ಚತುರ್ವೇದವನ್ನು ಬಲ್ಲಂತಹ ಒಬ್ಬ ಪರಮಜ್ಞಾನಿ ಆದ್ರೂ ಆ, ಭಗವಂತನ ಪೂಜೆಯನ್ನು ಮಾಡಿದ ಮೇಲೆ ಕೊನೆಗೆ ಹೇಳುದು, ನನಗೆ ಮಂತ್ರ ಗೊತ್ತಿಲ್ಲ, ನನಗೆ ತಂತ್ರ ಗೊತ್ತಿಲ್ಲ, ನನಗೆ ಭಕ್ತಿ ಇಲ್ಲ ಅಂತಲೇ. ನಾಹಂ ಕರ್ತ. ಹೌದಾ? ಆ, ಭಗವಂತನೇ ನನ್ನಲ್ಲಿ ಮಾಡಿಸುವುದು ಹೊರತು ನಾನು ಮಾಡುವುದಲ್ಲ. ಆ, ಇರ್ಲಿ, ಸಂದೇಹ ಹುಟ್ಟಿದ ಮೇಲೆ ಅದನ್ನು ಪರಿಹರಿಸಿಕೊಳ್ಬೇಕಾದ್ದೇ ಜ್ಞಾನಿಗಳಾದವರ ಲಕ್ಷಣ. ಸರಿ. ಜಿಜ್ಞಾಸು ಆಗುವುದು ಜಗತ್ತಿನಲ್ಲಿ ಅಪರಾಧ ಅಲ್ವಲ್ಲ. ಅಲ್ವೇ ಅಲ್ಲ. ವ್ಯಾಸರ ಅಭಿಮತದಂತೆ ತೊಡಗಿದ್ದು ಅಶ್ವಮೇಧ. ಅವ ಕೇಳಿದ ಉಪದೇಶ ಎಷ್ಟು. ಹೌದು. ನಿಜವಾಗಿ ಅವನ ಬದುಕು ನೋಡಿದ್ರೆ ಅವನಿಗೆ ಉಪದೇಶವೇ ಬೇಡ. ಅವ ಅವ- ಕೇಳಿದಷ್ಟು ಉಪದೇಶ ಯಾರು ಕೇಳಿ. ಅವನು ಕೇಳಿದ ಉಪದೇಶ ಎಷ್ಟು, ಅವನು ಮಾಡಿದ ಉಪದೇಶ ಎಷ್ಟು. ಹೌದು. ಯಕ್ಷ ಪ್ರಶ್ನೆಯ ಹೊತ್ತಿನಲ್ಲಿ ಅಂತಹ ಪ್ರಬುದ್ಧವಾದಂತಹ ಉತ್ತರವನ್ನು ಕೊಟ್ಟವ. ಹ್ಮ್. ಆದರೂ ತೊಡಗಿದ. ಹ್ಮ್. ಬಹುಶಃ ನಿನಗೆ ಈ ಸಲ ತಿರುಗಾಟಕ್ಕಷ್ಟು ಮನಸ್ಸಿರ್ಲಿಲ್ಲ ಅಂತ ಕಾಣ್ತದೆ. ಹಾ, ಅಲ್ಲ, ಆರಿಸಿದ್ದು ನನ್ನನ್ನು. ಹೌದು, ಅಂದ್ರೆ ನಾನೇ ಹೇಳಿದೆ, ಹೌದು. ನರನಲ್ಲದಾರು ಸಂಗರ ಧೀರರು ಅಂತ. ಧೀರರಿನ್ನು. ಸೇನಾಧಿಪತಿಯಾಗಿ ನನ್ನ ಮಗನಾದಂತಹ ಪ್ರದ್ಯುಮ್ನನೇ ಇದ್ರು, ಹ್ಮ್. ಅನಿರುದ್ಧನಿದ್ರು, ಹ್ಮ್. ವೃಷಕೇತುವೆ ಮೊದಲಾದಂತಹ ಪರಾಕ್ರಮಿಗಳಿದ್ರು, ಆ, ನಿರ್ದೇಶನಕ್ಕೆ ಪಾರ್ಥ ಬೇಕು. ಹ್ಮ್. ಹಾಗಾಗಿ ನೀನು ಈ ಸೇನೆಯ ಜೊತೆಯಾಗಿ ಮುಂಚೂಣಿಯಲ್ಲಿ ಬಂದೆ. ಹೌದು. ಎಷ್ಟು ಅನುಭವ ಆಯ್ತು ಹೇಳು ತುಂಬಾಗಿದೆ, ತಿರುಗಾಟದಲ್ಲಿ? ತುಂಬಾಗಿದೆ. ಹೌದಾ? ಹೌದು. ನಾವು ಯೋಚಿಸಿದ ಹಾಗಲ್ಲ. ಹಾ. ನಾವು ಕುರುಕ್ಷೇತ್ರದಲ್ಲಿ ಮಾತ್ರ ವೀರರೆಲ್ಲ ಸೇರಿದ್ದಾರೆ ಅಂತ ಭಾವಿಸಿದ್ದಾರೆ. ಹ್ಮ್ ಅದನ್ನು ಉಳಿದು ವಿಭಿನ್ನವಾದಂತಹ ಕೆಲವೆಲ್ಲ ವ್ಯಕ್ತಿತ್ವಗಳು, ಹ್ಮ್ ಕೆಲವೆಲ್ಲ ಶಕ್ತಿಗಳು ನಮಗೂ ಕಂಡಿದೆ ಅಲ್ವ. ನಿನ್ನ ಅಣ್ಣನಿಗೆ ಅದೊಂದು ವಿಷಾದ ಇತ್ತು. ಆ, ಕುರುಕ್ಷೇತ್ರ ರಣಾಂಗಣದಲ್ಲಿ ಅಪ್ರತಿಮ ಪರಾಕ್ರಮಿಗಳನ್ನೆಲ್ಲ ಒಟ್ಟು ಸೇರಿಸಿ ಹನನ ಮಾಡಿಬಿಟ್ಟೆವು, ಇನ್ನು ಯಾರಿದ್ದಾರೆ ಭೂಮಿಯಲ್ಲಿ? ಹೌದು. ಈಗ ಉತ್ತರ ರೂಪವಾಗಿ ನಮಗೆ ದಕ್ಷಿಣದಲ್ಲಿ ಅನೇಕ ಮಂದಿ ವೀರರು ಕಾಣಸಿಕ್ಕಿದ್ರು. ಹ್ಮ್. ಮುಂದೇನು ಅನ್ನುವುದಕ್ಕಿಂತಲೂ ಆ, ಜಗತ್ತಿನಲ್ಲಿ ನಾವೊಂದು ಮಾತು ಹೇಳ್ತೇವೆ, ಏನದು? ರತ್ನಗರ್ಭ ವಸುಂಧರ. ಹೌದೌದೌದು. ಹೌದಾ? ಹ್ಮ್. ಕೇವಲ ಭೂಮಿಯೊಳಗೆ ಹರಳು ರೂಪದಲ್ಲಿರುವಂತಹ ರತ್ನವಲ್ಲ, ಹ್ಮ್. ರತ್ನ ಸದೃಶವಾದಂತಹ ಪರಾಕ್ರಮಿಗಳನ್ನು ಭೂಮಿ ಕೊಡ್ತಾ ಇರ್ತದೆ ಹೌದೌದು. ಅನ್ನುವುದಕ್ಕೆ ನಿನ್ನದಾದಂತಹ ತಿರುಗಾಟ ಒಂದು ಉದಾಹರಣೆಯಾಗಿ ಒದಗಿ ಬಂತ ಇಲ್ವೋ ಹೇಳು? ಅವ ಹೋದ್ರೆ ಇನ್ನಿಲ್ಲ ಅಂತ ಭಾವಿಸಿದ್ರು ಯಾರಾದ್ರೂ ಒಬ್ರು ಬರ್ತಾರೆ. ಹೌದು. ಹೌದು. ತಿರುಗಾಟದಲ್ಲಿ ಕುದುರೆ ಕಲ್ಲಾಗುತ್ತದೆ, ಹೌದೌದು. ಯಾರದ್ದೋ ಒಬ್ಬರದ್ದು ಶಾಪ ಅನ್ನೋದು ನಿವಾರಣೆ ಆಗ್ತದೆ. ಅಲ್ಲ, ನಾವು ಮೇಲಿಂದ ಮೇಲೆ ಹೇಳುದು, ಹಾ. ಮೊನ್ನೆ ಅಣ್ಣನಿಗೆ ಶಂಕೆ ಬಂತು ಅದಕ್ಕೆ ಮಾಡುದು ಅಂತ. ಹೌದು. ಆದ್ರೆ ಇದಕ್ಕೆ ಎಷ್ಟೋ ವರ್ಷಗಳ ಮೊದಲೇ ಆ ಉದ್ದಾಲಕ ಚಂಡಿಗೆ ಹೇಳಿ ಆಗಿದೆ. ಅಶ್ವಮೇಧದ ಹಯ ಬರುವ ಕಾಲದಲ್ಲಿ ಅದರ ಸ್ಪರ್ಶದಿಂದಲೇ ನಿನ್ನ ಶಾಪ ನಿವಾರಣೆ ಆಗಲಿ. ಹಾಗಾದ್ರೆ ಕುರುಕ್ಷೇತ್ರದ ಯುದ್ಧದಲ್ಲಿ ಬಂದ ಶಂಕೆ ಒಂದೇ ಕಾರಣ ಅಲ್ಲ ಅಂತ ನಮಗೆ ಕಾಣ್ತದೆ ಅಲ್ವೋ? ಹೌದೌದು. ಮುಂದೆ ಬರುತ್ತಾ ಹಾ, ಕೆಲವರ ಜೊತೆಗೆ ನಿನಗೆ ಹೋರಾಟ ಆಯಿತು. ಹೌದು. ಸುಧನ್ವ. ಇದು ಆರಂಭ ಆದ ಕುದುರೆ ತರುವಾಗಲೇ ಆರಂಭ ಆಗಿದೆ. ಅಲ್ಲ, ಹೌದು ನಾನು ಹೋದದ್ದಲ್ಲ, ಹೌದು. ಅಣ್ಣ ಹೋದದ್ದು ಭೀಮಸೇನ. ಭದ್ರಾವತಿಯಿಂದಲೇ ತೊಡಗಿದ್ದು. ಹೌದೌದು. ಹೌದು. ಆಮೇಲೆ ಕುದುರೆ ತಂದಾಗಲೂ ಹೋರಾಟ, ಹೋರಾಟ ಆಯಿತು. ಕುದುರೆ ತರುವಾಗ ಕಾಣದಿರುವಾಗಲೂ ಅನುಸಾಲ್ವನೊಂದಿಗೆ ಹೋರಾಟ ಆಯಿತು. ಅಶ್ವಮೇಧ ಆರಂಭ ಆದ ಮೇಲೆ ಹೇಗೂ ಇದ್ದದ್ದು. ಹೇಗೂ ಇದ್ದದ್ದೇ. ಹೌದು. ಸಂಘರ್ಷದ ಜೊತೆಯಾಗಿಯೇ ನಾವು ಈ ಪ್ರಕರಣವನ್ನು ತೊಡಗಿದವರಿದ್ದೇವೆ. ಆ, ಕುದುರೆ ಕಲ್ಲಾಗಲಿ, ಆ, ಚಂಡಿಯ ಶಾಪ ವಿಮೋಚನೆ ಆಗಲಿ, ಆ, ನನ್ನನ್ನು ಕಾಣುವುದಕ್ಕೆ ಬಯಸಿದಂತಹ ಭಕ್ತರೇ ಕುದುರೆಯನ್ನು ಕಟ್ಟಿ ಹಾಕಿ ಹೋರಾಟ ಮಾಡಲಿ, ಆ, ಅಲ್ಲ ನಿನ್ನ ನಿರೀಕ್ಷೆಯಲ್ಲಿದ್ದವಳೇ ಮಾಡಲಿ, ಆ, ಘೋರಭೀಷಣ ಕಾಳಗವಾಗಲಿ, ಆಗಲಿ, ಬಬ್ರುವಾಹನ ಕಾಳಗವಾಗಲಿ, ಆ, ಶಾಪ ವಿಮೋಚನೆ ಆಗುತ್ತದೆ, ತಲೆ ಹೋಗ್ತದೆ, ಮತ್ತೆ ತಲೆ ಬರ್ತದೆ, ಆ. ಮತ್ತು ಕೊನೆಗೂ ನಾನು ನಿನ್ನ ಜೊತೆಯಾಗಿಯೇ ಇರಬೇಕು ಅಂತ ನೀನು ಅಪೇಕ್ಷಿಸಿದೆ. ಎಷ್ಟು ಗುಡುಗು ಸಿಡಿಲು ಬಂದ್ರು ಹ್ಮ್ ಕೊನೆಗೆ ಒಂದು ತಂಪಿನ ಮಳೆ ಬಂದೇ ನಾವು ಹೊರಡುದಲ್ಲಿ. ಬರ್ಲಿ ಅಂತಲೇ ಕಾಯುವುದಲ್ವ ನಾವು? ಎಲ್ಲ ಊರಿನಲ್ಲಿ ಒಮ್ಮೆ ವಿಘ್ನ ಬಂತು ಅಂತ ಕಾಣುದು, ಹೌದು. ಮತ್ತೆ ಕೊನೆಗೆ ತಂಪಾಗಿ ಅಲ್ಲಿಂದ ಮತ್ತೆ ಹೊರಡುದು. ಇನ್ನೂ ಒಂದು ಉಂಟು, ಹಾ. ತಂಪ ಆಗಬೇಕು ಅಂತಾದರೆ ಗುಡುಗು ಸಿಡಿಲು ಮುಗಿಲು ಎಲ್ಲವೂ ಬೇಕೇ ಬೇಕಲ್ಲ. ಹೌದೌದು. ಅದು ಇಲ್ಲದೆ ತಂಪಾಗುವ ಹಾಗಿಲ್ಲ. ಹೌದು. ಇರ್ಲಿ, ಹ್ಮ್. ಮುಂದೆ ನಿನ್ನ ಜೊತೆಯಾಗಿ ನಾನು ಬಂದವನಿದ್ದೇನೆ. ಸರಿ. ಈ ಪ್ರದೇಶಕ್ಕೆ ನಾವು ಬಂದಿದ್ದೇವೆ. ಹ್ಮ್. ಕುದುರೆಯನ್ನು ಕಟ್ಟಿ ಹಾಕಿದ್ದಾರೆ. ಹೌದಂತೆ. ವರ್ತಮಾನವನ್ನು ನೀನು ಕೇಳಿರಬೇಕು. ಹೌದೌದು. ನಮ್ಮ ಕುದುರೆಯ ಮುಂಭಾಗಕ್ಕೆ ಇನ್ನೊಂದು ಕುದುರೆ ಬಂತು. ಆ, ಕುದುರೆಗಳಿಗೆ ಸಂಘರ್ಷ ಆಯಿತು. ಹ್ಮ್. ಇದು ಕುದುರೆ ಕಟ್ಟಿ ಹಾಕಿದವರು ತುಂಬಾ ಮಂದಿ ಇದ್ದಾರೆ. ಹೌದು. ಇದು ಕುದುರೆ ಸಂಘರ್ಷ ಇಲ್ಲೇ ಮೊದಲು. ಇದು ಪ್ರಥಮ ಅಲ್ವಾ? ಹೌದು. ಹಾಗೆಂತ ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದ್ರು ಅನ್ನುವಂತಹ ವರ್ತಮಾನ ನಮಗೆ ಬಂತು. ಹ್ಮ್. ಈಗ ಈ ಪುರದವರು ಯಾರು ಅನ್ನುವುದರ ಕುರಿತಾಗಿ ನಾವು ಸ್ವಲ್ಪ ವಿವೇಚನೆ ಮಾಡಬೇಕೋ ಬೇಡವೋ?
ನಾನು ಮೊದಲೆಲ್ಲ ಮೊನ್ನೆಯವರೆಗೆ ನೀಲಧ್ವಜನ ಊರಿನವರೆಗೆ ಹಂಸಧ್ವಜನ ಊರಿನವರೆಗೆ ನಾನೇ ವಿವೇಚನೆ ಮಾಡ್ತಿದ್ದೆ. ಹ್ಮ್ ಈಗ ನಾನು ವಿವೇಚನೆ ಮಾಡ್ಲಿಕ್ಕಿಲ್ಲ, ನೀನಿದ್ಯಲ್ಲ. ಅದೇ ನನಗೆ ಗೊತ್ತಾಯ್ತು. ಹೌದು. ನಾನು ಲಾಲಿಸು ಪಾರ್ಥ ನೀನು ಅಂತ ತೊಡಗಿದ್ದೆ ಅದಕ್ಕೆ. ಹಾ. ಇತ್ತೀಚೆಗೆ ನಿನಗೆ ಹೇಳುವುದಕ್ಕಿಂತಲೂ ಕೇಳುವುದೇ ಒಳ್ಳೇದು ಅಂತ ಅನ್ನಿಸ್ತದ. ಹೌದೌದು ಇನ್ನೊಬ್ಬ ಏನು ಹೇಳ್ತಾನೆ ಅದನ್ನು ಕೇಳಿ ಹಾಗೆ ಮಾಡಿದರಾಯ್ತಲ್ಲ. ಹೌದು. ಈಗ ಓ. ನಾನು ಈ ಸಲ ಬಾಯ್ಪಾಠ ಮಾಡಿದ್ದನ್ನೇ ಹೇಳುದು. ಹಾ? ಹೌದು, ಹೆಸರು ಮಾತ್ರ ಬದಲಾವಣೆ ಅಷ್ಟೇ. ನೀವು ವಿಷಯ ಬಾಯಿ- ಎಲ್ಲ ಅದುವೇ, ಹಾ. ಆ ಹೆಸರು ಬರುವಲ್ಲಿ ಹೆಸರು ಮಾತ್ರ ಬದಲಾವಣೆ. ನೀನು ಅದು ಹೇಳಿದ್ರು ನಮಗೆಲ್ಲ ಪಾಠವೇ. ಯಾಕೆ ನಾನು ಆಡಿದೆ ಗೊತ್ತೋ? ಯಾಕೆ? ಈ ದಕ್ಷಿಣಕ್ಕೆ ಬರುವಾಗಲೇ ನಿನ್ನಲ್ಲಿ ನಾನು ಹೇಳ್ತಾ ಇದ್ದೆ, ಹಾ. ಕುದುರೆಯನ್ನು ಕಟ್ಟಿ ಹಾಕಿದವ ಹರಿಭಕ್ತ, ಹರಿಭಕ್ತ, ಕುದುರೆಯನ್ನು ಕಟ್ಟಿ ಹಾಕಿದವ ಪರಮ ಪರಾಕ್ರಮಿ, ಪರಾಕ್ರಮಿ, ಒಂದೊಮ್ಮೆಗೆ ಗೌರೀಲೋಲನೆ ಹೋರಾಟಕ್ಕೆ ಮುಂಭಾಗಕ್ಕೆ ಬಂದು ನಿಂತರು ಬೆಚ್ಚದಂತಹ ಶಕ್ತಿವಂತನಿದ್ದಾನೆ. ಆ. ಇಲ್ಲಿಯೂ ನಾನು ಅದೇ ಹೇಳುದು. ಹಾ? ಹೌದು, ಈಗ ಇಲ್ಲಿಯೂ ಇದ್ದಾನೊಬ್ಬ. ಈ ನಗರಾಧಿಪನು ಬಲವಂತನು. ಆ. ಇಲ್ಲಿ ಅರಸನ ಹೆಸರು ಮಯೂರಧ್ವಜ ಅಂತ. ಇವನಿಗೂ ಹಾಗೆ 7 ಜನ ತಮ್ಮಂದಿರೆಲ್ಲ ಇದ್ದಾರೆ. 7 ಜನ ಇಲ್ಲ, ಆ. ಹಂಸಧ್ವಜನ ಹಾಗಲ್ಲ, ಇವನೊಬ್ಬನೇ. ಆ. ಪುರ ಮಾತ್ರ ರತ್ನಪುರ. ಹೆಸರೇ ರತ್ನ. ಅದು ಚಂಪಕಾವತಿ, ಹ್ಮ್. ಇದು ರತ್ನಪುರಿ. ಸರಿ. ಇಲ್ಲಿ ಅರಸನಾದಂತಹ ಮಯೂರಧ್ವಜ ಆ. ನರ್ಮದೆಯ ದಡದಲ್ಲಿ ಹ್ಮ್. ಯಜ್ಞ ಮಂಟಪವನ್ನು ರಚಿಸಿ ರಚಿಸಿ ಅಶ್ವಮೇಧದ ದೀಕ್ಷಿತನಾಗಿದ್ದಾನೆ. ಅವನಿಗೆ ಯಾವುದು ದೋಷ ಬಂದಿರಬೇಕು? ದೋಷ ಗೊತ್ತಿರುವುದಾಗಿ ಯಾವುದೂ ಇಲ್ಲ. ಆ. ಹಾಗೆಂತ ಈ ಮೊದಲು 7 ಯಜ್ಞಗಳನ್ನು ಮಾಡಿದವ, ಇದು 8ನೇ ಯಜ್ಞ ಸಂಕಲ್ಪ ಮಾಡಿ ದೀಕ್ಷಿತನಾಗಿರುವುದವನು. ಹೌದೇ? ಹೌದಪ್ಪ. ಓಹೋ. ಅವನ ಮಗನಾದಂತಹ ತಾಮ್ರಧ್ವಜ. ಈಗ ಒಂದು ನಮ್ಮ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಸಣ್ಣ ಪುರ ಇದು. ಹೌದು, ನಾವೊಂದು ಅಶ್ವಮೇಧ ಮಾಡ್ಲಿಕ್ಕೆ ತುಂಬಾ ಆಲೋಚನೆ ಮಾಡಿದ್ದೇವೆ. ಹೌದೌದು. ನಿನ್ನ ಅಣ್ಣ ಹೇಳಿದನಲ್ಲ, ಹಾ. ನಮ್ಮಲ್ಲಿ ಏನೂ ಇಲ್ಲದೆ ಯಜ್ಞ ಮಾಡುವುದು ಹೇಗೆ ಅಂತ. ಹೌದೌದು. ಮತ್ತೆ ಆಮೇಲೆ- ಮರುತ ಕೊಟ್ಟದ್ದನ್ನೆಲ್ಲ ಆ ತಂದು ವಿಶ್ವಾಸದಿಂದ ನಾವು ತೊಡಗಿದ್ದೇವೆ. ಹೌದು. ಇವರು ಹಾಗಲ್ಲ, 7 ಮಾಡಿ 8ನೇದಕ್ಕೆ ತೊಡಗಿದ್ದಾರೆ. ಬಹಳ ಸುಲಭದಲ್ಲಿ. ಅದು ಅಭ್ಯಾಸ ಆದ ಹಾಗೆ ಅಂತ. ಅದು ಕೆಲವೊಮ್ಮೆ ಹಾಗಿರ್ತದೆ. ಹೌದು ಮನೆಯಲ್ಲಿ ಒಬ್ಬಳೇ ಮಗಳಿದ್ರೆ ಅವಳಿಗೆ ಮದುವೆ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಹೌದು, 7-8 ಹೆಣ್ಣು ಮಕ್ಕಳಿದ್ದವರು ಏನು ಅದು ಕಷ್ಟ ಹೇಗಾದ್ರೂ ಇಲ್ಲ, ಮಾಡಿ ಸುಲಭ. ಮುಗಿಸ್ತಾರೆ. ಅಲ್ವಾ? ಮತ್ತೆ ಕಾರ್ಯಕ್ರಮ ಮಾಡುವವರು ಹಾಗೆ, ಹಾ. ಈ ಒಂದೇ ಮಾಡುವವರಿಗೆ ಕಷ್ಟ. ಹೌದು. ಅವರು ವರ್ಷ ಮಾಡುವವರು ಅಂತ ಆದ್ರೆ ಮತ್ತೆ ಕೊನೆಗೆ ತಿಂಗಳು ಮಾಡುವ ಅಂತ ಹೇಳ್ತಾರೆ ಹೌದು. ಕಾರ್ಯಕ್ರಮ. ಹೌದು. ಅವರಿಗೆ ಅದು ಹಿಡಿತಕ್ಕೆ ಸಿಕ್ಕಿ ಹಿಡಿತಕ್ಕೆ ಸಿಕ್ಕಿರ್ತದೆ. ಇವರಿಗೂ ಹಾಗೆ ಆಗಿದೆ, ಹೌದು. ತೊಡಗಿ ಆಗಿದೆ. ಹಾ. ಸೇನಾಧಿಪತಿಯಾಗಿ ಮಯೂರಧ್ವಜನ ಮಗನಾದಂತಹ ತಾಮ್ರಧ್ವಜನೇ ಇದ್ದಾನೆ. ಆ. 7 ತಿರುಗಾಟಗಳಲ್ಲಿ ಹಿನ್ನೆಲೆಯಲ್ಲಿ ಬಂದವ. ಈಗ ಹೋದದ್ದೆಲ್ಲ ಮಗನೇ. ಮಗನೇ ಆಹಾ. ಮಗನೇ. ಇದು ಆ. 8ನೇದಕ್ಕೂ ಬಂದಿದ್ದಾನೆ. ಆ. ಈಗ ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದ್ದು ಅವನೇ. ಆ. ನಾನು ಆಗ ಹೇಳಿದ ಹಾಗೆ ಆ. ಸಾಕ್ಷಾತ್ ಗೌರಿಲೋರನೆ ಒಂದೊಮ್ಮೆಗೆ ಬಂದ್ರು ಆ. ಬೆದರದಂತಹ ಧೀರ. ಆ. ಕುದುರೆ ಕಟ್ಟಿ ಹಾಕಿ ಆಗಿದೆ. ಹ್ಮ್. ಮುಂದೆ ಏನು ಅಂತ ನೀವು ಹೇಳಬೇಕು ಎಲ್ಲ ಯುವಕರು. ನನಗಿಂತ ಮೊದಲು ಅವರು ಎದ್ದಿದ್ದಾರೆ. ಹೌದು ಕರ್ಣಜಾತ ರತಿಕಾಂತಾದಿ. ಹೌದು. ಏನು ಹೇಳೋದು ನೋಡು. ಲಾಲಿಸೈ ಬೇಗ ಯಾದವರಾಯ ನೀನೆಡೆಗೆ ನೇಮವ ಲಾಲಿಸೈ ನಾವೆನ್ನುವ ಬಿಟ್ಟಗೆ ಪಾಲಿಸಿ ಶೀಲೋಲ ದುರ್ಜನ ಜಾಲಗರ ಗೋವಿಂದ ಸಜ್ಜನ ಪಾಲಮನ ಮುನಿ ವಂದನಂದದಿ ಲಾಲಿಸೈ ಬೇಗ. ಯಾದವರಾಯ, ಹ್ಮ್ ಈ ಪ್ರಪಂಚದಲ್ಲಿ ಎಲ್ಲಾ ಕಡೆ ಕತ್ತಲೆ ಇರುವಾಗ ಆ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಕೊಡುವುದಕ್ಕೆ ಬಂದವನೇ. ಹ್ಮ್ ವಸುದೇವನ ಮಗನಾಗಿ ಹುಟ್ಟಿದಂತ ನೀನು ಹುಟ್ಟಿದ ಕಾಲ ಯಾವುದು ಅಂತ ಕೇಳಿದ್ರೆ ಹ್ಮ್ ಕೃಷ್ಣ ಪಕ್ಷ ಹಾ ಹೌದು ಅಲ್ವಾ? ಹೌದೌದು ದಕ್ಷಿಣಾಯನ, ಹೌದು. ಆಮೇಲೆ ಅಮಾವಾಸ್ಯೆ, ಅಮಾವಾಸ್ಯೆ. ಶ್ರಾವಣದ ಹ್ಮ್. ನಟ್ಟಿರುಳಿನಲ್ಲಿ ಹ್ಮ್ ಲೋಕಕ್ಕೂ ಕತ್ತಲೆ. ಹೌದು. ದಕ್ಷಿಣಾಯನ ಅಂತ ಹೇಳಿದ್ರೆ ಸ್ವರ್ಗದಲ್ಲಿಯೂ ಬಾಗಿಲು ಹಾಕಿರುವ ಸಮಯ. ಪಿತೃಪಕ್ಷಕ್ಕೆ ಪಿತೃಗಳಿಗೆ ಕೃಷ್ಣ ಪಕ್ಷ ಕತ್ತಲೆ. ಹ್ಮ್ ಈ ಕತ್ತಲೆಯ ಸಮಯದಲ್ಲಿ ಲೋಕಕ್ಕೆ ಜ್ಯೋತಿಯಾಗಿ ಬಂದವ ಹ್ಮ್ ಹೆಸರು ಕೃಷ್ಣ. ಕೃಷ್ಣ ಕಪ್ಪು. ಹೌದು ಹೌದು. ಆದ್ರೆ ಲೋಕಕ್ಕೆಲ್ಲ ನೀನು ಬೆಳಕು. ಹ್ಮ್ ಇನ್ನೂ ಹೇಳುವುದಿದ್ರೆ ಎಲ್ಲ ಬಣ್ಣಗಳನ್ನು ಆಕರ್ಷಿಸುವಂತ ಕೃಷ್ಣ. ಹ್ಮ್ ಸ್ವಾಮಿ, ಅರ್ಜುನ, ಬಹುಶಃ ನಾವು ಬಹಳ ಸುಖದಿಂದ ಇರ್ತಿದ್ರೆ ಹ್ಮ್ ನಿನ್ನ ಆಗಮನವೇ ಆಗ್ತಿರ್ಲಿಲ್ಲ. ಹೌದು. ಆರ್ತರಾದವರಿಗೆ ಅಲ್ವಾ ನೀನು ಅನುಗ್ರಹ ಮಾಡ್ಲಿಕ್ಕೆ ಬರೋದು. ನನ್ನ ಕಾಲಿಗೆ ಎರಗಿದ ನಿನ್ನ ತಾಯಿಯು ವರ ಕೇಳಿದ್ದ ಅದನ್ನೇ ಅಲ್ವಾ, ಏನು ಅಂತ? ಸದಾ ಕಾಲ ಕಷ್ಟವನ್ನೇ ಕೊಡು ಅಂತ. ಯಾಕಂದ್ರೆ ಸುಖ ಬಂದ್ರೆ ನಮಗೆ ದೇವರ ನೆನಪಾಗೋದಿಲ್ಲ. ಹೌದು. ನೀನು ಸಂತತ ಕೇಳಿದವಳ? ವಿಪತ್ತನ್ನೇ ಅನುಗ್ರಹಿಸು ಅಂತ. ನೀನು ಕೇಳಿದೆ ಅವಳಲ್ಲಿ, ನೀನು ಹಾ. ಯಾಕೆ ಅದನ್ನೇ ಕೇಳಿದ್ದು ಅಂತ. ಹೌದು. ನಮಗೆ ಸುಖ ಬಂದ್ರೆ ದೇವರ ನೆನಪಾಗುದಿಲ್ಲ, ಕಷ್ಟ ಬಂದ್ರೆ ಮಾತ್ರ ನೆನಪಾಗುವುದು. ಸುಖವೇ ದೇವರು.
ಹಾಗಾಗಿ ಹ್ಮ್ ಆ ತಾಯಿಯ ಮಕ್ಕಳಾಗಿ ಹ್ಮ್ ನಾವು ಕಷ್ಟದ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಇಲ್ಲ. ಹ್ಮ್ ಜೀವನದಲ್ಲಿ ಬಂದ ಎಷ್ಟೆಷ್ಟೋ ಕಷ್ಟಗಳಿರುವಾಗ ಹ್ಮ್ ನಾವು ಹೇಳಿದ್ದ ಹಾಗೆ ಹ್ಮ್ ಲಾಲಿಸಯ್ಯಾದವರ ಹೌದು ಒಂದು ಕೇಳು ಅಂತ ಮಾತ್ರ ಅಲ್ಲ, ಹ್ಮ್ ನಮ್ಮನ್ನು ಲಾಲಿಸು, ಹಾ. ನಮ್ಮನ್ನು ಪಾಲಿಸು ಹ್ಮ್ ಸ್ವಾಮಿ. ಮತ್ತೆ ನೀನು ಹೇಳಿದ್ದಕ್ಕೆಲ್ಲ ತುಂಬಾ ನಾವು ತಲೆಬಿಸಿ ಮಾಡಿಕೊಳ್ಳಿಕ್ಕಿಲ್ಲ. ಹೌದು ಅಂದ್ರೆ ಅದನ್ನು ನಿರ್ಲಕ್ಷ್ಯ ಮಾಡ್ತೇವೆ ಅಂತ ಅಲ್ಲ. ಗೊತ್ತಾಯ್ತು. ಯಾಕೆ ತಲೆಬಿಸಿ ಮಾಡ್ಲಿಕ್ಕಿಲ್ಲ? ಯಾಕೆ ಇಲ್ಲ? ನೀನು ಹೇಳಿದ್ದೆಲ್ಲ ಕೆಲವು ನೇರ ಅರ್ಥ ಇರುವುದಿಲ್ಲ, ಹ್ಮ್ ಕೆಲವೊಮ್ಮೆ ಕುಟುಕಿದ ಹಾಗೆ ಇರ್ತದೆ, ಹ್ಮ್ ಕೆಲವೊಮ್ಮೆ ನಮ್ಮನ್ನು ಪ್ರಚೋದಿಸುವುದಕ್ಕೆ ಇರ್ತದೆ, ಹ್ಮ್. ಕೆಲವೊಮ್ಮೆ ನಮ್ಮನ್ನು ಪರೀಕ್ಷಿಸುವುದಕ್ಕೆ ಇರ್ತದೆ. ಮೊದಲು ಕೇಳಿದ್ದು ನೆನಪುಂಟ? ಯಾವ್ದದು? ಇದರೊಳಾರಿ ಭೂತಳಂಗಳ ಸದೆದು ಜಯಿಸುವ ಭಟರ ತೋರಿಸು. ಅದೇ ನೆನಪಾದ ನನಗೆ ಹಾ. ರಾಜಸೂಯ ದ್ವಾರದಲ್ಲಿ. ಹೌದು ಇದರಲ್ಲಿ ಯಾರಿದ್ದಾರೆ? ಹ್ಮ್ ಆಗ ನಾನು ಮತ್ತು ಅಣ್ಣ ಭೀಮಸೇನ ಎದ್ದು ನಿಂತ. ಹೌದು ನೀನು ಹೋಗಿ ಹೋಗಿ ಆ ಸುರ ಮುನಿಪನ ಉರುಳಿಗೆ ಕೊರಳು ಕೊಟ್ಟು ಬಿಟ್ಟೆ ಅಲ್ಲ. ಹ್ಮ್ ನಿನಗೆಲ್ಲ ಆಗುದುಂಟಾ? ಹ್ಮ್ ಸಾಗರ ಅಂತ್ಯದ ನೃಪರು ಎಷ್ಟೆಷ್ಟು ದೊಡ್ಡವರು ಅಂತ ಅವತ್ತು ಅಣ್ಣನಲ್ಲಿ ಹೇಳುವಾಗ ಹ್ಮ್ ಬಹುಶಃ ನಿನಗೆ ಮನಸ್ಸಿಲ್ಲ ಅಂತ ನಾವು ಭಾವಿಸಿದ್ದ. ಹ್ಮ್ ಮನಸ್ಸಿಲ್ಲದೆ ಇದ್ದದ್ದಲ್ಲ, ಹ್ಮ್ ಮಾಗದ ವಧೆಗೆ ಸಿದ್ಧವಾಗುವಂತ ಆಸಕ್ತಿಯನ್ನು ನಾವೇ ತೋರಿಸಬೇಕು. ಹೌದು ಒಂದು ಯಾವುದೇ ಕೆಲಸ ಇರಲಿ, ಹ್ಮ್ ಒತ್ತಾಯದಿಂದ ಮಾಡುವಾಗ ಆಗುವ ಪರಿಣಾಮ ಬೇರೆ, ಬೇರೆ ನಾನೇ ಮಾಡ್ತೇನೆ ಎನ್ನುವುದಾಗಿ ಆಸಕ್ತಿಯಿಂದ ಹೋಗಿ ಮಾಡುವಾಗ ಆಗುವ ಪರಿಣಾಮ ಬೇರೆ. ಖಂಡಿತ. ಈಗ ನೀನು ಹೇಳಿದ್ರೆ ನಾವು ಮಾಡಬೇಕು, ಹ್ಮ್. ನೀನು ಹೇಳಿದ್ರೆ ನಾವು ಮಾಡುವಾಗ ಆಗುವ ಪರಿಣಾಮಕ್ಕಿಂತಲೂ ಹ್ಮ್ ನಾವೇ ಮಾಡ್ತೇವೆ. ಸ್ವಯಂ ಉತ್ಸಾಹದಿಂದ ಅಷ್ಟು ದೊಡ್ಡ 700 ಶ್ಲೋಕಗಳ 18 ಅಧ್ಯಾಯಗಳ ಭಗವದ್ಗೀತೆಯನ್ನು ಹೇಳಿದ ನೀನು ಹ್ಮ್ ಅಷ್ಟೆಲ್ಲ ಹೇಳಿ ಕೊನೆಗೆ ಹೇಳಿದ್ದೆ ಅಂತದು. ಏನು? ನಾನು ಹೇಳುದು ಹೇಳಿದ್ದೇನೆ, ನಿನಗೆ ಹೌದು. ಮನಸ್ಸು ಬಂದಾಗೆ ಮಾಡು. ಹೌದಪ್ಪ. ನೀನು ಅಷ್ಟು ಹೇಳಿದ ಮೇಲೆ ಹೀಗೆ ಹೇಳಿದ್ಯಾಕೆ? ಹಾ. ನಾವು ಏನು ಕೇಳಿದ್ರು ಹ್ಮ್ ನಮ್ಮ ಮನಸ್ಸಿನಲ್ಲಿ ಅದನ್ನು ಅಳವಡಿಸಿಕೊಳ್ಳದೆ ಆಚರಿಸಿ ಪ್ರಯೋಜನ ಇಲ್ಲ. ಇಲ್ವೇ ಇಲ್ಲ. ಹಾಗಾಗಿ ಹ್ಮ್ ನಮ್ಮವರೆಲ್ಲ ಎದ್ದು ನಿಂತಿದ್ದಾರೆ. ಹೌದು. ಮಯೂರಧ್ವಜನ ಸೂನು ತಾಮ್ರಧ್ವಜನ ಕಾಯಿಪಿಲಿ ಬಂದ ಸೇನೆ. ಹ್ಮ್ ಇಲ್ಲಿಯವರೆಗೆ ಬಂದಲ್ಲೆಲ್ಲ ನಮಗೆ ಜಯ ಬಂದಿದೆ ಅಂತಲ್ಲ, ಹ್ಮ್ ಕೆಲವು ಸಂಚಾರಿಯಾಗಿ ಸೋಲು ತುಂಬಾ ಬಂದಿದೆ. ಹ್ಮ್ ಆದರೂ ಹ್ಮ್ ಸೋಲನ್ನು ಗೆಲುವಾಗಿ ಪರಿವರ್ತಿಸುವ ಮೂಲಕ ಹ್ಮ್ ನಮಗೆಲ್ಲ ಅನುಗ್ರಹ ನಿನ್ನದು ಉಂಟು ಎನ್ನುವಂತ ವಿಶ್ವಾಸಕ್ಕೆ ಸ್ವಲ್ಪವೂ ಸೋಲು ಬರಲಿಲ್ಲ. ಹ್ಮ್ ಮತ್ತೆ ಇನ್ನೊಂದುಂಟು, ಏನು? ಯಾವಾಗಲೂ ಗೆಲುವು ಬರ್ತಾ ಇದ್ರು ಪಾಠ ಆಗುದಿಲ್ಲ. ಹೌದು. ಹಾಗಾಗಿ ಎಚ್ಚರಾಗಬೇಕಾದ್ರೆ ಸಣ್ಣ ಸಣ್ಣ ಸೋಲು ಸೋಲು ಬರಬೇಕು. ಯಾವಾಗಲೂ ಗೆಲ್ಲುತ್ತಾ ಇದ್ದವನಿಗೆ ಹ್ಮ್ ಅಹಂಕಾರ ಬರ್ತದೆ. ಹ್ಮ್ ಆಗಾಗ ಸೋಲ್ತಾ ಇರುವವನಿಗೆ ಹ್ಮ್ ಒಮ್ಮೊಮ್ಮೆ ಪ್ರಜ್ಞೆ ಜಾಗೃತ ಆಗಿ ಮತ್ತೆ ಹೇಗೆ ಮಾಡಬೇಕು ಎನ್ನುವಂತ ಒಂದು ಹ್ಮ್ ಜಾಗೃತಿ ಮೂಡ್ತದೆ. ಹ್ಮ್ ಸ್ವಾಮಿ, ಅರ್ಜುನ, ಇವರೆಲ್ಲ ಎದ್ದು ನಿಂತಿದ್ದಾರೆ. ಇವರೆಲ್ಲರ ಮುಖವಾಣಿಯಾಗಿ ನಾನು ಹೇಳುವುದು, ಏನು? ನೀನು ದುರ್ಜನ ಜಾಲಹರ ಹೌದಾದ್ರೆ, ಹಾ ನೀನು ಸಜ್ಜನ ಪಾಲ ಹೌದಾದ್ರೆ, ಆದರೆ ಒಳ್ಳೆಯವರನ್ನು ಕಾಯುವವ ಹೌದಾದ್ರೆ, ಹ್ಮ್ ಕೆಟ್ಟವರನ್ನು ತೆಗೆಯುವವ ಹೌದಾದ್ರೆ, ಹ್ಮ್ ಬಂದವ ಎಂತವನೇ ಇರ್ಲಿ, ಹ್ಮ್ ಧರ್ಮರಾಯನ ಅಶ್ವಮೇಧಕ್ಕೆ ಹ್ಮ್ ಕೃಷ್ಣನ ಅನುಗ್ರಹ ಉಂಟು, ಹ್ಮ್ ಕೃಷ್ಣನ ಮತ್ತೊಂದು ರೂಪವಾದ ಕೃಷ್ಣದ್ವೈಪಾಯನ ಅನುಗ್ರಹ ಉಂಟು, ಹ್ಮ್ ಈ ಯಜ್ಞ ಮಾಡುವುದೇನಿದ್ರು ನಿನಗೆ ಅರ್ಪಣೆ ಎನ್ನುವಂತ ಭಾವ ನಮ್ಮಣ್ಣನಿಗೆ ಉಂಟ, ಹ್ಮ್ ಬಂದವ ಎಷ್ಟು ದೊಡ್ಡವನೇ ಹೌದಾದ್ರು ಹ್ಮ್ ನಿನ್ನ ಅನುಗ್ರಹದ ಮೂಲಕವಾಗಿ ಹ್ಮ್ ಅವರನ್ನು ಸೋಲಿಸಿ ಹ್ಮ್ ಕಟ್ಟಿದಂತಹ ಕುದುರೆಯನ್ನು ಬಿಡಿಸಿಕೊಳ್ತೇವೆ ಎನ್ನುವಂತ ಆತ್ಮವಿಶ್ವಾಸ ಹ್ಮ್ ಪ್ರತಿಯೊಬ್ಬರಿಗುಂಟು. ಹ್ಮ್. ಹಾಗಾಗಿ ಎಲ್ಲರೂ ಎದ್ದು ನಿಂತಿದ್ದಾರೆ. ಹಾಗಾದ್ರೆ ಅದರೊಂದಿಗೆ ಮುಂಚೂಣಿಯಲ್ಲಿ ನಾನು ಎದ್ದು ನಿಂತಿದ್ದೆ. ಎದ್ದು ನಿಂತದ್ದು ಹೋಗ್ಲಿಕ್ಕಲ್ಲ, ಅಲ್ಲ 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 ಹಾ. ಅಲ್ಲ ಅಲ್ಲ, ಹೋರಾಟಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳುವುದಕ್ಕೆ. ಈಗ ಹೋಗ್ಲಿಕ್ಕೆ ಯಾವುದಾದ್ರೆ ನಮ್ಮನ್ನು ನೇಮಿಸ್ತಾರೆ. ಹೌದೌದು. ಹಾಗಾದ್ರೆ ಹಾ. ಇಷ್ಟು ವಿಶ್ವಾಸ ನಿಮಗುಂಟು ಅಂತಾದ್ರೆ ಹಾ. ನೀನು ಮುಂದೆ ನೋಡಿದೆಯಲ್ಲ, ಏನಾಗಿದೆ? ಅರ್ಧಚಂದ್ರಾಕೃತಿಯ ಒಂದು ಸೇನಾ ವ್ಯೂಹದ ನಿರ್ಮಾಣವನ್ನು ಮಾಡಿ ನಮಗೆ ಆಹ್ವಾನವನ್ನು ಕೊಟ್ಟವ. ಹಾ 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 ಹಾ, ಅದು ಯಾಕೆ ಅರ್ಧ ಚಂದ್ರಾಕೃತಿ? ಬಹುಶಃ ಬಹಳ ಕಡಿಮೆ ಇರಬೇಕು. ಅದು ಎರಡು ವಿಷಯ. ಕಡಿಮೆ ಇದ್ರೆ ಎದುರಿನಿಂದ ಅರ್ಧ ಚಂದ್ರಾಕೃತಿಯಲ್ಲಿ ನಿಲ್ಲಿಸಿದ್ರೆ ಹಿಂದೆ ಇದ್ದದ್ದು ಹೌದು, ಗೊತ್ತಾಗುದಿಲ್ಲ. ಅದೊಂದು ಜಾಣ್ಮೆ. ಅದು ಹೌದೌದು. ತುಂಬಾ ಮಂದಿ ಇದ್ದ ಹಾಗೆ ಕಾಣುತ್ತದೆ. ಹಾ. ಮತ್ತೊಂದು, ನೀವು ಬಂದ್ರೆ ಅರ್ಧಚಂದ್ರ ಪ್ರಯೋಗ ಅಂತ ಒಂದು ರೂಢಿಯಲ್ಲಿ ಮಾತುಂಟು, ಇರಬಹುದಪ್ಪ. ನಿಮ್ಮನ್ನು ಇಲ್ಲಿಂದಲೇ ಕಳುಹಿಸ್ತೇವೆ ಅಂತ. ಹಾ, ಹಾ, ಹಾ. ಆದ್ರೆ ಇಷ್ಟ ನವ ಮಾಡಿದ್ದಾನೆ ಅಂತ ಆದ ಮೇಲೆ ಹಾ. ನಾವು ಕೂಡ ಪ್ರತಿಯಾಗಿ ಒಂದು ಸೇನೆಯ ನಿರ್ಮಾಣ ಮಾಡಬೇಕೋ ಬೇಡೋ? ವ್ಯೂಹದ್ದು ಮಾಡ್ಬೇಕಲ್ಲ. ಮಾಡಬೇಕಲ್ಲ, ಹೌದೌದು. ಆಲೋಚನೆ ಮಾಡುವುದು. ಹ್ಮ್. ಅವನೀಚಲಾಲಿಸಿ ಪರಿಪರಾಕ್ರಮಿಗಳ ಅವರ ಸಂತೈಸಿ ನಿಜ ಸೇನೆ ಹಂಸಾಕೃತಿಯುಳ್ ಹವಣಿಸುತ್ತ ಕೊರಳಲ್ ಅನುಸಾಲ್ವನಂ ಕಂಗಳುಳ್ ನೀಲ ಹಂಸಧ್ವಜನರು ಕವಕದಿ ಪಕ್ಷಮೆ ಕಾಮ ಅನಿರುದ್ಧ ಅವಘಟಿಪ ಭೋಜ ಸಾತ್ಯಕಿಗಳ ಪಾದದೊಳೆಸೆವ ಹಿಂಗರಿಗೆ ಮೇಘವರ್ಣ ಯವನಾಶನು ವ್ಯೂಹ ಚಂಚು ಸ್ಥಾನಕ್ಕೆ ಯಾವ ವ್ಯೂಹವನ್ನು ನಿರ್ಮಾಣ ಮಾಡಬೇಕು ಆ, ಅಂತ ಆಲೋಚಿಸುವಾಗ ನನಗೆ ನೆನಪಾದ್ದು, ಏನದು? ವ್ಯೂಹಗಳು ಬೇರೆ ಬೇರೆ ಇದ್ರೂ ಹ್ಮ್
ಹಂಸಾಕೃತಿಯ ವ್ಯೂಹವನ್ನೇ ನಿರ್ಮಾಣ ಮಾಡಿದ್ರೆ ಏನು ಅಂತ ಹಾ ನೀನು ಹೇಳಿದ್ರೆ ಸರಿ. ನಾವು ಹಾ. 2-3 ಹಂಸ ಅಂತ ಹೇಳಿದ್ರೆ ಒಂದು ಆತ್ಮ ಅಂತ ಅರ್ಥ ಉಂಟು. ಹೌದೌದು. ಮತ್ತೆ ನಾವು ಇವತ್ತು ತೊಡಗಿದ್ದೆ ಹಂಸಧ್ವನಿಯಿಂದ ಅಲ್ವಾ? ಹಾ ಹಾ ಲಾಲಿಸು ಪಾರ್ಥ ನೀನು ಅಂತ ಹೇಳುವುದೇ ಅಲ್ಲಿಂದ. ಹಾ ಹಾ ಅಂದ್ರೆ ಆತ್ಮಾರ್ಥವಾಗಿ ನಾವು ಯಾವುದನ್ನಾದ್ರೂ ಮಾಡಬೇಕು ಅಂತ ನೀನೇ ಹೇಳಿದ ಹಾಗೆ ಇನ್ನೊಬ್ಬರ ಪ್ರಚೋದನೆಯಿಂದ ನಾವು ಮಾಡುವುದಲ್ಲ, ಸ್ವಯಂ ಸ್ಫೂರ್ತಿಯಿಂದ ಮಾಡಬೇಕು. ಹೌದೌದು. ಒಂದು ಹಾ. ಮತ್ತೊಂದು ಕವಿ ಕಲ್ಪನೆ ಉಂಟು. ಏನದು? ಈ ಹಂಸ ಉಂಟಲ್ಲ, ರಾಜಹಂಸ, ಹಾ ನೀರು ಮತ್ತು ಹಾಲನ್ನು ಒಟ್ಟು ಬೆರೆಸಿ ಕೊಟ್ರೆ ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಕುಡಿಯುತ್ತದೆ ಅಂತ. ಹೌದೌದು ಅಲ್ವಾ? ಹೌದು. ಅಂದ್ರೆ ಒಳಿತು ಯಾವುದು ಅದನ್ನು ಮಾತ್ರ ಸ್ವೀಕರಿಸ್ತದೆ. ಅವನಿಗೊಂದು ಬರುವವನಿಗೊಂದು ಸೂಚನೆ ಆಯ್ದಿತ್ತು. ಕೆಟ್ಟದಿದ್ರೆ ಅದನ್ನು ನಾವು ತಿರಸ್ಕರಿಸ್ತೇವೆ, ಒಳ್ಳೆಯದನ್ನು ಸ್ವೀಕರಿಸ್ತೇವೆ. ಈ ಸೂರ್ಯನ ಬೆಳಕು ಮೇಲಿಂದ ಬೀಳುವಾಗ ಹಾ. ನೀರಿನ ಮೇಲೆ ಬೀಳುತ್ತದೆ, ಹಾ. ಅದು ಕೆಸರು ನೀರಿನ ಮೇಲೂ ಬೀಳುತ್ತದೆ. ಹಾ. ಹಾಗೆ ಅಂತ ನೀರು ಆವಿ ಆಗುವಾಗ ಕೆಸರು ಆವಿ ಆಗ್ತದ? ಆಗುದಿಲ್ಲ. ಶುದ್ಧವಾದ ನೀರನ್ನು ಮಾತ್ರ ಆವಿ ಮಾಡಿ ಅದು ಪರಿಗ್ರಹಿಸ್ತದೆ. ಹೌದಪ್ಪ. ಹಾಗೆ ಒಳಿತು ಯಾವುದುಂಟು ಅದನ್ನು ಮಾತ್ರ ನಾವು ಸ್ವೀಕರಿಸ್ತೇವೆ ಅನ್ನುವುದಕ್ಕೆ ಸಂಕೇತವಾಗಿ ಹಾ. ಹಂಸಾಕೃತಿಯ ವ್ಯೂಹವನ್ನೇ ರಚನೆ ಮಾಡುವ ಅಂತ ಆಲೋಚನೆ ಮಾಡಿದ್ದೇನೆ. ಒಳ್ಳೆಯದು. ಒಂದು ಪಕ್ಷಿ ಅಂತ ಆದ ಮೇಲೆ ಹಾ. ಅದಕ್ಕೆ ಕೊಕ್ಕು ಬೇಕು, ಕೊರಳು ಬೇಕು, ಕಾಲು ಬೇಕು, ರೆಕ್ಕೆ ಬೇಕು, ಹೌದು. ಕಣ್ಣು ಬೇಕು. ಹೌದು. ಅಲ್ಲ, ಆಲೋಚನೆ ಮಾಡುದು ಎಲ್ಲಿ ಎಲ್ಲಿ ಯಾರ್ಯಾರನ್ನು ನಿಲ್ಲಿಸುವುದು ಅಂತ. 2-3 ಸಮಸ್ಯೆ ಉಂಟು ಅರ್ಜುನ. ಏನು? ಈ ಜನ ಕಡಿಮೆ ಆದ್ರೂ ಕಷ್ಟ, ಜನ ಹೆಚ್ಚಾದ್ರೂ ಕಷ್ಟ ಅಂತ. ಹೌದು. ಜನ ಕಡಿಮೆ ಆದ್ರೆ ಯಾರಿಗೆ ಯಾವುದು? ನನಗೆ ಯಾವಾಗಲೂ ಸಮಸ್ಯೆ, ಜನ ಹೆಚ್ಚಾಗಿ ಯಾರಿಗೆ ಯಾವ ಪಾತ್ರ ಕೊಡುದು ಅಂತ. ಹೌದು. ಒಮ್ಮೊಮ್ಮೆ ಎರಡೆರಡು ಮಾಡಬೇಕಾಗ್ತದೆ. ಆದ್ರೆ ವರ್ಷ ವರ್ಷ ಹೆಚ್ಚು ಮಾಡಿ ಉಪಾಯ ಇಲ್ಲ. ಹೌದು. ಹಾಗಾಗಿ ಮಾಡ್ಲಿಕ್ಕಿಲ್ಲ. ಅಲ್ಲ, ನಮ್ಮದು ಕಡಿಮೆ ಆಗುವುದಿಲ್ಲ. ಹೌದು. ನಮ್ಮದು ವರ್ಷದಿಂದ ವರ್ಷಕ್ಕೆ ಹೆಚ್ಚೇ ಆಗುದು ಅದು. ಈಗ ನೀನು ಹಂಸ ವ್ಯೂಹ ಮಾಡಿದ್ದಾದ್ರು ಹಾ, ಆ ಹಂಸ ವ್ಯೂಹದಲ್ಲಿ ಹಂಸದ ಏನು ಸ್ವಭಾವ ಉಂಟು ಹೌದು ಅದನ್ನು ಮೊದಲಿನಿಂದಲೇ ಆಚರಿಸಿಕೊಂಡು ಬಂದವ. ಹೌದು. ಒಳ್ಳೇದು ಎಲ್ಲಿ ಉಂಟು ಅದನ್ನೆಲ್ಲ ಅಲ್ಲ, ಅದಕ್ಕೆ ಆಲೋಚನೆ ಮಾಡುದು. ಹೌದು. ಕೊರಳಿನಲ್ಲಿ ಯಾರಾದೀತು? ಅನುಸಾಲ್ವ ಆದೀತು ಅಲ್ವಾ? ಹಾ ಹಾ ಹೇಗೆ? ಅದು ಸ್ವರವು ಸ್ವರವು ದೊಡ್ಡದು. ಮತ್ತೆ ಒಂದು ಈ ಹಕ್ಕಿ ಅಂತ ಹೇಳಿದ ಮೇಲೆ ಅದರ ಕೊರಳು ಗಟ್ಟಿ ಇರಬೇಕು. ಪಕ್ಕನೆ ಹೋಗಿ ಹಿಡ್ಕೊಳ್ಳುದೇ ಕೊರಳಲ್ಲಿ ಅಲ್ವಾ? ಕೊರಳಿನಲ್ಲಿ. ಹೌದು. ಹೌದು. ಹಾಗಾಗಿ ಹಾ. ಕೊರಳಿನಲ್ಲಿ ಅನುಸಾಲ್ವ, ಅನುಸಾಲ್ವ, ಕಂಗಳಲ್ಲಿ ಅನುಭವಸ್ಥರಾಗಬೇಕು. ಯಾಕಂದ್ರೆ ಹೌದೌದು. ಕಣ್ಣು ಅನ್ನುವುದು ನೋಡುವುದಕ್ಕೆ ಇರುವುದು, ಪಾದ ಹೆಜ್ಜೆ ಇಡುವ ಮೊದಲು ದೃಷ್ಟಿ ಇಡಬೇಕು ಅಲ್ವಾ? ಹೌದು. ಹಾಗಾಗಿ ಈ ಪ್ರದೇಶದ ಸರಿಯಾದಂತಹ ಪರಿಚಯ ಇರುವ, ಹಾ. ಇತ್ತೀಚೆಗೆ ನಮ್ಮ ಪಕ್ಷವನ್ನು ಸೇರಿದ ಹಾ. ಇಲ್ಲಿಯವರೇ ಹೌದು. ನೀಲಧ್ವಜ ಮತ್ತು ಹಂಸಧ್ವಜ, ಇನ್ನೊಂದು ನಮ್ಮ ಪಕ್ಷವನ್ನು ವಿರೋಧಿಸಿ ಏನೆಲ್ಲ ಕಳ್ಕೊಳ್ಬಹುದು ಎನ್ನುವುದಾಗಿ ಅನುಭವ ಇರುವುದು. ಹೌದು, ಅದನ್ನು ಅವರು ಹೇಳಬಹುದು. ಹೌದೌದು. ಬೇಡ ಹೀಗೆಲ್ಲ ಮಾಡಬೇಡ, ಹೌದು. ನೋಡು ನಾವೇ ಅದಕ್ಕೆ ಸಾಕ್ಷಿಯಾಗಿದ್ದೇವೆ ದೃಷ್ಟಿಯಲ್ಲೇ ಅವರು. ಅಲ್ವಾ? ಹೌದು. ಹಂಸಧ್ವಜ ನೀಲಧ್ವಜರು. ಹಾ. ಹಾಗೆ ಉಭಯ ಪಕ್ಷಕ್ಕೆ, ರೆಕ್ಕೆಗೆ. ಹೌದು, ರೆಕ್ಕೆಗೆ. ಪಕ್ಷ ಅಂದ್ರೆ ಇದಲ್ಲ. ಪಕ್ಷ ಅಂದ್ರೆ ರೆಕ್ಕೆ. ರೆಕ್ಕೆ. ಕಾಮ ಮತ್ತು ಅನಿರುದ್ಧ. ಅಪ್ಪ ಮಗ. ಹೌದು. ಹಾ. ನನ್ನ ಮೊಮ್ಮಗ ಮತ್ತು ನನ್ನ ಮಗ, ಎರಡು ಪಕ್ಷದಲ್ಲಿ ಅವರು. ಹಾ. ನನ್ನ ಮಗ ಮತ್ತು ನನ್ನ ಮೊಮ್ಮಗ. ಹ್ಮ್. ಹಾಗೆ ಎಸೆವ ಹಿಂಗರಿಗೆ ಮೇಘವರ್ಣ ಮತ್ತು ಯವನಾಶ್ವರು. ಯಾಕಂದ್ರೆ ಪಕ್ಷ ಅಂತ ಹೇಳಿದ ಮೇಲೆ ರೆಕ್ಕೆಗೆ ಹಿಂದಿನಿಂದ ಗರಿಯಾಗಿ ಬಲವನ್ನು ಕೊಡಬೇಕೋ ಬೇಡವೋ? ಹಾ. ಹಾಗೆ ಪಾದಗಳಲ್ಲಿ ಭೋಜ ಮತ್ತು ಸಾತ್ಯಕಿ. ನಿನ್ನವರೇ. ಹೌದು. ಅಲ್ಲ, ನಮ್ಮವರೇ ಹೌದು. ಒಟ್ಟಾಗಿ ಬಂದ ಮೇಲೆ. ಹೌದು. ಇನ್ನು ಮುಖ್ಯವಾಗಿ ಹಾ. ಎಲ್ಲ ಆದ ಮೇಲೆ ಹಕ್ಕಿಗೆ ಬೇಕಾಗುವುದು ಕೊಕ್ಕು. ಕೊಕ್ಕು ಇಲ್ಲದಿದ್ರೆ ಏನು ಸರಿ ಇದ್ದು ಪ್ರಯೋಜನ. ಹೌದಾ? ಹೌದು. ವ್ಯೂಹ ಚಂಚು ಸ್ಥಾನಕ್ಕೆ ಚಂಚು ಸ್ಥಾನಕ್ಕೆ 2 ಮಂದಿ ನಿನ್ನ ಮಕ್ಕಳೇ ಒಂದು ನೆಲೆಯನ್ನು ನೋಡಿದರೆ, ಪಕ್ಷಕ್ಕೆ ನನ್ನ ಮಕ್ಕಳು, ಹಾ. ಕೊಕ್ಕಿಗೆ ನಿನ್ನ ಮಕ್ಕಳು. ನನ್ನ ಮಕ್ಕಳ. ಹೌದು. ಯಾರನ್ನು ನನ್ನ ಮಕ್ಕಳು ಅಂತ ಹೇಳುದು? ಮೊನ್ನೆ ಒಬ್ಬ ಸಿಕ್ಕಿದ, ಅದಕ್ಕಿಂತ ಕರ್ಣಜ ಫಲುಗುಣಿ, ಫಲುಗುಣಿ ಕರ್ಣಜರು, ವೃಷಕೇತು ಮತ್ತು ಬಬ್ರುವಾಹನ ಕೊಕ್ಕಿನ ಸ್ಥಾನದಲ್ಲಿ ನಿಲ್ಲಿಸಿ. ಈಗ ನನಗೆ ಎಲ್ಲಿಯೂ ಇಲ್ವಾ? ಉಂಟಪ್ಪ. ಈಗ ಇದ್ದವರೆಲ್ಲ ಜನ ಹೆಚ್ಚಾಗಿದೆ ಅಂತ ಹೇಳಿ ನನಗೆ ಜಾಗ ಇಲ್ಲ, ನಿನ್ನದಂದ್ರೆ ನಾನಿದ್ದೇನಲ್ಲ ನಿನ್ನೊಟ್ಟಿಗೆ. ಹಾಗಿರುವಾಗ ನಮಗೊಂದು ಭದ್ರವಾದ ಸ್ಥಾನವನ್ನು ನಾವು ಕಲ್ಪಿಸಿಕೊಳ್ಳಬೇಕೋ ಬೇಡವಾ? ಹೌದೌದು. ಕೆಲವೊಮ್ಮೆ ಹಾಗಿರ್ತದೆ, ಎಲ್ಲರಿಗೂ ಹಂಚುವುದು. ಹೌದು. ಹಂಚುವವನಿಗೆ ಎಂತದಿಲ್ಲ. ನಮಗೆ ಮತ್ತೆ ಕೊನೆಗೆ ಬಂದದ್ದೇನು ಉಂಟು ಅದು ಅಂತ. ನಮ್ಮದು ಹಾಗಲ್ಲ. ನಾನು ಮೊದಲೇ ನಿರ್ಣಯ ಮಾಡಿದ್ದೇನೆ, ಈ ಪಕ್ಷಿಯ ಹೃದಯ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ನಮ್ಮ ರಥ. ಆಯ್ತಾ? ಮಧ್ಯದಲ್ಲಿ ಉಳಿದೆಲ್ಲ ಜಾಗದಲ್ಲಿ ಸೈನಿಕರನ್ನು ನಿಲ್ಲಿಸಿ ನೋಡುವ. ಒಮ್ಮೆ ಬಿಲ್ಲು ಬಾಣ ಕೆಳಗಿಟ್ಟು ದೇವದತ್ತವನ್ನು ಕೈಯಲ್ಲಿ ಇಟ್ಕೊಳ್ಬೇಕು ನೀನು. ಅಲ್ಲ, ಯುದ್ಧ ಮಾಡ್ಲಿಕ್ಕೆ ಅಂತ ಹೇಳಿದ್ದಿ. ಹೌದು.
ಅದೊಂದು ಅವರಿಗೆ ಸೂಚನೆ ಕೊಡಿ. ಹಾ 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 ಹಾ. ಒಮ್ಮೆ ನಾನು ಕೂಡ ವಾಗೆಯನ್ನು ಕೆಳಗಿಟ್ಟು ಪಾಂಚಜನ್ಯವನ್ನು ಹಿಡಿತೇನೆ. ಒಟ್ಟಿಗೆ ಊದುವುದಾ ಬೇರೆ ಬೇರೆ ಊದುವುದಾ? ಒಟ್ಟಿಗೆ ಆದೀತಲ್ಲ, ಒಟ್ಟಿಗೆ ಆದೀತಾ? ಆಗ್ಲಿಕ್ಕಿಲ್ವಾ? ಆದೀತಲ್ವಾ? ಏಕಕಾಲಕ್ಕೆ ಶಂಖಧ್ವಾನ ಮಾಡಿ. ನೀನು ಪಾಂಚಜನ್ಯ, ಹೌದು. ನಾನು ದೇವದತ್ತ. ಆದೀತಲ್ಲ, ಆ ಸಿದ್ಧರಾಗೋಣ. ಬಳಿಕ ಮುರಗನ ಪಾಂಚಜನ್ಯವ ಮೊಳಗುತ್ತಿರೆ ತಾಮ್ರ ಧ್ವಜಾಖ್ಯನು ಅಳುಕದತಿ ಧೈರ್ಯದಲ್ಲಿ ಮತ್ತ ಹರಿಯೊಳಿತೆಂದ ಗೋಪಾಲ ಭುಜಬಲ ತರಣಿ ಗೋಪಾಲ ಭುಜಬಲ ತಾರಣೀಯ ನೀನು ಆ ಪಾಂಡವರ ಕಾಯುವ ಹೀರನಿ ಆ ಪಾರ್ಥನ ಸ್ವಕರ್ತಿಸಿದೆನು ಈಗೋ ಭೂಪರಾಧನೆ ಕಟ್ಟಲ ಗೋಪಾಲ ಕೃಷ್ಣ ತಾಮ್ರಧ್ವಜ. ಗೋಪೀನಾಂ ನಯನೋತ್ಪಲಾರ್ಚಿತತನು ಹ್ಮ್ ಗೋಗೋಪ ಸಂಘಾವೃತಂ ಹ್ಮ್ ಗೋವಿಂದಂ ಹ್ಮ್ ಕಲವೇಣುವಾದನ ಪರಂ ದಿವ್ಯಾಂಗಭೂಷಂ ಭಜೆ. ಹ್ಮ್ ಗೋಪೀ ಜನರ ಕಣ್ಣುಗಳೆಂಬ ಉತ್ಪಲದಿಂದ ಹ್ಮ್ ಸದಾ ಆರಾಧಿಸಲ್ಪಟ್ಟಂತಹ ಕಳೇವರನು ನೀನು. ಹ್ಮ್ ದಿವ್ಯಾಂಗಭೂಷನಾದಂತಹ ನೀನು ಹ್ಮ್ ಮುರಳೀನಾದ ಲೋಲನಾಗಿ ಹ್ಮ್ ಅದರಲ್ಲಿ ಅನ್ಯರನ್ನು ಲೋಲುಪರನ್ನ ಆಕರ್ಷಿಸಿ ಹ್ಮ್ ಹೆಸರಿಗನುಗುಣವಾಗಿ ಕೃಷ್ಣನಾಗಿ ಹ್ಮ್ ಎಲ್ಲರನ್ನೂ ಕರ್ಷಣ ಮಾಡ್ತಾ 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 ಹ್ಮ್ ನಿನ್ನನ್ನು ವೃತ್ತ ಮಧ್ಯದಲ್ಲೇ ಇರಿಸಿ ಹ್ಮ್ ಸರ್ವಾವೃತವಾಗಿ ನಿನ್ನ ಭಕ್ತ ಪರಿಜನರನ್ನು ಇರಿಸಿ ಹ್ಮ್ ಈ ಲೋಕದ ಲೀಲಾ ವಿಹಾರದಲ್ಲಿ ಹ್ಮ್ ತೊಡಗಿಸಿಕೊಂಡವನು ಅಂತ ಕೇಳಿಬಲ್ಲೆ ಪ್ರಭು. ಹ್ಮ್ ಅಂತಹ ನಿನ್ನನ್ನು ಕಾಣುವ ಸುಯೋಗ ಪ್ರಾಪ್ತವಾದದ್ದಕ್ಕೆ ಧನ್ಯತೆಯಿಂದ ಪುಳಕದಿಂದ ಹ್ಮ್ ಅದೋ ಪಾಂಚಜನ್ಯನಿನಾದದಿಂದಲೋ ದೇವದತ್ತದನಾದದಿಂದಲೋ ಹ್ಮ್ ಉತ್ತೇಜಿತನಾಗಿಯೇ ನಿನ್ನ ವ್ಯೂಹವನ್ನೇ ಭಂಗಿಸ್ತಾ ಸಮ್ಮುಖಕ್ಕೆ ಬಂದು ಮುಂದೆ ಮುಂದೆ ಬಂದಿದ್ದಿ. ರಥದಲ್ಲೇ ವೀರೋಚಿತವಾದ ಪ್ರಣಾಮಗಳನ್ನು ಸಲ್ಲಿಸಿದ್ದು. ಸ್ಮರಣೆಯೊಂದೇ ಸಾಲದೆ ಗೋವಿಂದನ ಅಂತ ಮನೆಯಲ್ಲಿಲ್ಲ, ದರ್ಶನ ಬೇಕು ಅಂತ ಬಂದಿದ್ದಿ ನೀನು. ಸ್ಮರಣೆ ಮಾಡಿದ್ದರಿಂದಲೇ ಇಲ್ಲಿಯ ತನಕ ತಲುಪಿದ್ದು. ಹೌದಾ? ಈಗ ಸ್ಮರಣೆ ಮಾಡಿದ್ದರಿಂದ ನಾವು ಸ್ತಬ್ಧರಾಗುತ್ತೇವೆ ಎಂಬುದಲ್ಲ ನಮ್ಮ ಶ್ರದ್ಧೆ. ಹ್ಮ್ ಸ್ಮರಣೆಯೇ ಸಂಚಲನಶೀಲತೆಗೆ ಕಾರಣವಾಗುತ್ತದೆ ಎಂಬುದು ಶ್ರದ್ಧೆ. ಹ್ಮ್ ಆದ್ದರಿಂದಲೇ ಸ್ಮರಿಸ್ತಾ ಹ್ಮ್ ಅಡಿಗಡಿಗೂ ನಿನ್ನ ಸ್ಮರಣೆಯನ್ನು ಬಿಡದೆ ಒಡಗೂಡಿದ್ದರಿಂದ ಹ್ಮ್. ಇಲ್ಲಿಯ ತನಕ ಬಂದು ತಲುಪುವುದಕ್ಕಾಗಿ ಆಗಲಿ ಬದುಕಿನ ವಿಶ್ವಾಸ. ಹ್ಮ್ ಮುರಹರನು ನೀನು. ಹ್ಮ್ ಪಾಂಚಜನ್ಯನಾದವನ್ನು ಮೊಳಗಿಸಿದವನಾರು ಅಂತ ಕೇಳಿದರೆ ಮುರಹರನು. ಹ್ಮ್ ಪಾಶಗಳಾವುದೋ ಉಂಟು ಎಂಬುದರಿಂದ ಕಡಿದಗಿಯುವುದಕ್ಕೆ ಮುನ್ಸೂಚನೆಯಾಗಿಯೇ ನಿನ್ನ ಪಾಂಚಜನ್ಯನಿನಾದ ಮೊಳಗಿದ್ದು ಹೌದಾದರೆ ಹ್ಮ್ ಇದ್ದ ಪಾಶವನ್ನು ಕತ್ತರಿಸುವುದಕ್ಕೆ ಹೇಸಿ ನಾವು ಅಡಗುವುದಕ್ಕಿಲ್ಲ. ಹ್ಮ್. ಎದುರಾಗಿ ನಮ್ಮನ್ನು ನಿನ್ನ ಕಂಗಳಿಗೆ ಹಾ. ನಿನ್ನ ಕರ್ತೃತ್ವಕ್ಕೆ ಹ್ಮ್. ಒದಗಿಸಿಕೊಡಬೇಕು ಎಂಬುದರಿಂದಲೇ ಹ್ಮ್ ಈಗ ದೇವರು ಇಷ್ಟು ಮುಂದೆ ಬರ್ತಾನೆ ಅಂತ ಆದರೆ ಹ್ಮ್ ನಾವು 10 ಹೆಜ್ಜೆ ಆದರೂ ದೇವರು ಬರುವ ದಾರಿಯಲ್ಲಿ ಮುಂದತ್ತಿ ಹೋಗದಿದ್ದರೆ ಹ್ಮ್ ಅವ ತೋರಿದ ಕಾರುಣ್ಯ ಅರ್ಥಶೂನ್ಯ ಅಂತ ಆಗುತ್ತದೆ. ಹ್ಮ್ ದೇವರೇ ನಾವು ಇದ್ದಲ್ಲಿಗೆ ಬರಲಿ ಅಂತಂದ್ರೆ ಹ್ಮ್ ಈಗ ಹುಟ್ಟಿಸಿದವ ಹುಲ್ಲು ಹಾಕದೆ ಇರುವುದಿಲ್ಲ ಅಂತ ಒಂದು ಜನಪ್ರಿಯವಾದ ವಾಡಿಕೆ ನಂಬುಗೆ. ಒಂದು ಮಾತು ಉಂಟು ಹಾಗೆ. ಮಲಗಿದಲ್ಲಿಗೆ ಬಾಯಿಗೆ ಹುಲ್ಲು ಬೀಳಬೇಕು ಅಂತ ಯಾವ ಹಸುವು ಹಂಬಲಿಸುವುದಿಲ್ಲ ಅಲ್ಲ ಹ್ಮ್. ಪ್ರಭು. ಹಾಗಾದ್ರೆ ನನ್ನ ಕಂಗಳಿಗೆ ಹುಲ್ಲುಗಾವಲು ಎಸೆಯುವಂತೆ ಮಾಡುವವನು ಗೋಪಾಲನಾದರೆ ಹ್ಮ್ ಹೋಗಿ ಮೆದ್ದು ಹ್ಮ್. ನಾನು ತೃಪ್ತಿಯ ತೇಗನ್ನು ಹೊಂದುವುದು ನನ್ನ ಕರ್ತೃತ್ವದಿಂದ, ಹ್ಮ್ ನನಗೆ ಕೊಟ್ಟ ಅಂಗಸಂಪುಷ್ಟಿಯಿಂದ ಹ್ಮ್ ಅವನೇ ಅಪೇಕ್ಷಿಸುವ ಕರ್ಮ ಅಂತ ನಾವು ತಿಳಿಯುವುದು. ಹ್ಮ್ ಅಂದ್ರೆ ತೋರಿಕೊಟ್ಟವನೇ ಉಣ್ಣುವುದಕ್ಕೆ ಬೇಕಾದ ಶಕ್ತಿಯನ್ನು ಕೊಟ್ಟಿದ್ದಾನೆ, ಹ್ಮ್ ಉಣ್ಣುವ ಕರ್ತೃತ್ವವನ್ನು ನನ್ನ ಪಾಲಿಗೆ ಬಿಟ್ಟಿದ್ದಾನೆ. ಹ್ಮ್ ಆದ್ದರಿಂದಲೇ ಉಣ್ಣುವುದಕ್ಕೆ ನಾ ಪ್ರವೃತ್ತನಾಗದಿದ್ದರೆ ಹ್ಮ್ ತೋರಿದ್ದು ನಿರರ್ಥಕವಾಗುತ್ತದೆ, ಹ್ಮ್ ದೈವ ಪ್ರೀತಿಯನ್ನು ನಾನು ಧಿಕ್ಕರಿಸಿದಂತಾಗುತ್ತದೆ. ಇದು ಜೀವರಲ್ಲಿ ನಿತ್ಯ ನಿರಂತರವಾಗಿ ಇರಬೇಕಾದ ಭಾವ. ಸರಿ ಸರಿ. ಗೋಪಾಲನಾಗಿ ನೀನು ಅದನ್ನೂ ತೋರಿಕೊಟ್ಟೆ. ಹ್ಮ್ ಹುಲ್ಲುಗಾವಲ ತನಕ ಹಸುಗಳನ್ನು ಕೊಂಡೊಯ್ದು ಹ್ಮ್ ಅದನ್ನು ಹಾಗೆ ಸ್ವೇಚ್ಛೆಯಿಂದ ವಿಹರಿಸುವುದಕ್ಕೆ ಬಿಟ್ಟು ಹ್ಮ್ ಅವರವರ ಗಾತ್ರಕ್ಕೆ ಯೋಗ್ಯತೆಗೆ ಪ್ರಾಪ್ತಿಗೆ ಅನುಗುಣವಾಗಿ ಹ್ಮ್ ಹಸಿರಾದ ಹುಲ್ಲುಗಾವಲನ್ನು ಮೆದ್ದು ಪುಷ್ಟರಾಗುವಂತಹ ಪ್ರಾಪ್ತಿಯನ್ನು ಅವುಗಳಿಗೆ ಕರುಣಿಸಿ ಬಿಟ್ಟದ್ದು. ಹ್ಮ್ ಇದನ್ನೇ ಈಗ ಇಲ್ಲಿ ಅನ್ವಯಿಸಿದರೆ ಅನ್ವಯಿಸಿದರೆ
ಕ್ಷತ್ರಿಯ ಕುಲಕ್ಕೆ ಗೋಪಾಲ ಭುಜಬಲೋದ್ಧಾರನೆ. ಹ್ಮ್ ಈಗ ನಿನ್ನನ್ನು ಕಾಣ್ತಾ ಇರುವಾಗ ಹಾ. ನೀ ಕಾಣಿಸಿಕೊಂಡ ಕ್ರಮದಿಂದಲೋ ನನ್ನ ಬುದ್ಧಿಯ ಸಂಕುಚಿತತೆಯಿಂದಲೋ ಗೊತ್ತಿಲ್ಲ, ಹ್ಮ್ ಎರಡಾಗಿ ಕಾಣ್ತಾ ಇದ್ದಿ. ಎರಡು ಆದ್ದರಿಂದಲೇ ಪ್ರಶ್ನೆ ತಾನಾಗಿ ಒಡಮೂಡ್ತಾ ಉಂಟು. ಯಾವುದು ಎರಡು? ಈಗ ನೀನಿಲ್ಲಿ ಬಂದದ್ದು ಹಾ. ಗೋಪಾಲ ಭುಜಬಲೋದ್ಧಾರನಾಗಿಯೋ ಹಾ. ಅಥವಾ ಅಲ್ಲ. ಆ ಪಾಂಡವರ ಕಾಯುವ ಧೀರನೆ? ಹಾ, ಹಾ, ಈಗ ಹಾ. ಯಾವುದು ಆಗಿ? ಹ್ಮ್ ಭುಜಬಲೋದ್ಧಾರನಾದ ಗೋಪಾಲನ ಕರ್ತೃತ್ವದ ವ್ಯಾಪ್ತಿ ದೊಡ್ಡದು. ಹ್ಮ್ ವಿಶ್ವವಿರಾಟ್ ಸ್ವರೂಪದ ಭುಜದಿಂದ ಉದಿಸಿದವರು ಕ್ಷತ್ರಿಯರು ಅಂತಾದರೆ, ಹ್ಮ್ ಕ್ಷತ್ರಿಯೋದ್ಧಾರಕನಾದ ಗೋಪಾಲ, ಹ್ಮ್ ಅಲ್ಲಿ ಗೋಶಬ್ದ ಪ್ರತಿಪಾದ್ಯವಾದದ್ದು ಯಾವುದು? ಹ್ಮ್ ಭೂಮಿ. ಸರಿ. ಭೂಮಿಯನ್ನು ಪಾಲಿಸುವಂತಹ ಕ್ಷತ್ರಿಯರನ್ನು ಉದ್ಧಾರ ಮಾಡಿ ಸಮುಚಿತವಾದ ಮಾರ್ಗದಲ್ಲಿ ಅವರನ್ನು ಪ್ರಚೋದಿಸಿದ್ರೆ ಸಾಕು, ಹ್ಮ್ ಭೂಮಿ ತಾನಾಗಿ ಒಳಿತನ್ನು ಹೊಂದುತ್ತದೆ. ಹ್ಮ್ ಯಾಕೆ ಅಂತಂದ್ರೆ, ಹೇಗೆ ರಾಜನಿರ್ತಾನೋ ಹಾಗೆ ಪ್ರಜೆ ಎಂಬ ನ್ಯಾಯನ ಹ್ಮ್ ರಾಜನನ್ನು ಸರಿಪಡಿಸಿದ್ರೆ, ನೇರ್ಪುಗೊಳಿಸಿದ್ರೆ ಹ್ಮ್ ಪ್ರಜೆಗಳು ಸಂತುಲಿತರಾಗಿ ಹ್ಮ್ ಅವರು ಸಮಗ್ರವಾಗಿ ರಾಜನ ಆದರ್ಶಾದಿಗಳನ್ನು ಸ್ವೀಕರಿಸ್ತಾ ಹ್ಮ್. ತಾವು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಯುತ್ತಾ ಇರ್ತಾರೆ. ಹ್ಮ್ ಆದ್ದರಿಂದ ಹ್ಮ್ ಈಗ ಜುಟ್ಟು ಹಿಡಿದು ಎಳೆಯುವುದು ಅಂತಿಲ್ವ? ಉಂಟು. ಆ ಜುಟ್ಟು ಹಿಡಿಯುವುದು ಜುಟ್ಟನ್ನು ಮಾತ್ರ, ಹೌದು. ಬರುವುದು ಇಡೀ ಶರೀರ ಅಲ್ವಾ? ಶರೀರವೇ ಬರ್ತದೆ. ಹಾಗೆ ಹ್ಮ್ ಈಗ ನೀನು ಕ್ಷತ್ರಿಯರನ್ನು ನಿನ್ನ ಕರಗ್ರಹಣದಲ್ಲಿ ಹ್ಮ್ ಹಿಡಿದುಕೊಂಡದ್ದು ಯಾಕೆ ಅಂತ ಕೇಳಿದ್ರೆ, ಹ್ಮ್ ಅದು ಶಿರದನ್ನು ನೀನು ದೃಢವಾಗಿ ಹಿಡಿದಂತೆ, ಹ್ಮ್ ಕೇಶಪಾಶವನ್ನೇ ಹಿಡಿದು ಕಾಯವನ್ನು ನಿನ್ನತ್ತ ಸೆಳೆದಂತೆ. ಹ್ಮ್ ಗೋಪಾಲನಾದಂತಹ ನಿನ್ನ ಕರ್ತೃತ್ವವನ್ನು ಹ್ಮ್ ಆ ನೆಲೆಯಿಂದ ಗುರುತಿಸಿ ಗಮನಿಸಿ ಹೊಗಳಿದವರು ಹಾಡಿದವರು ಅನೇಕರಿದ್ದಾರೆ. ಸರಿ ಸರಿ. ಸರ್ವ ಕ್ಷತ್ರಿಯರಲ್ಲೂ ಒಂದು ಹ್ಮ್ ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡ್ತಾ, ಹ್ಮ್ ನಿರ್ಮಲತೆಯ ಪ್ರಜ್ಞೆಯನ್ನು ಮೂಡಿಸ್ತಾ, ಹ್ಮ್ ಅದನ್ನು ಶುದ್ಧೀಕರಿಸುವ ಒಂದು ಕಾಯಕದಲ್ಲಿ ತೊಡಗಿಸಿಕೊಂಡವನು. ಹ್ಮ್ ಆರ್ಯಾವರ್ತದ ರಾಜನೀತಿಯಲ್ಲಿ ಕೃಷ್ಣನ ಪ್ರವೇಶ ಆದದ್ದು ಯಾಕೆ ಅಂತ ಕೇಳಿದರೆ, ಹ್ಮ್ ಅದರ ಶುದ್ಧೀಕರಣಕ್ಕಾಗಿ ಅಂತ. ಹ್ಮ್ ಈಗ ಗೋಪಾಲ ಇನ್ನೊಂದು ನೆಲೆಯಲ್ಲಿ ಆಗ್ತದೆ. ಹೇಗೋ? ಪಾರ್ಥೋ ವತ್ಸಹ ಅಂತ ಒಂದು ಹಾ, ಮಾತು ಹೌದು, ಹೊರಟಿದೆ. ಹೌದು. ಆ ಗೋವನ್ನು ಮಾತ್ರ ಪಾಲಿಸುವ ಬೀರನೆ ಹಾ. ಆಗ ಭುಜಬಲೋದ್ಧಾರ ಅಂತ ಹೇಳುವುದಕ್ಕಾಗುವುದಿಲ್ಲ. ಹ್ಮ್ ಆ ಪಾಂಡವರ ಕಾಯುವ ಧೀರನೆ ಹ್ಮ್. ಅದೇ ಹೌದು ಅಂತ ಆದರೆ, ಹ್ಮ್ ಈಗ ನಿನ್ನನ್ನು ನೀನು ಸೀಮಿತವಾಗಿ, ತಪ್ಪಲ್ಲ, ಗೊತ್ತಾಯಿತು. ಈಗ ನೀನು ಪಾಂಡವ ಪಾಲಕನಾದರೂ ನಿನ್ನನ್ನು ತಪ್ಪು ಅಂತ ಹೇಳುವುದಕ್ಕಿಲ್ಲ, ಹ್ಮ್ ಸಮಗ್ರ ಕ್ಷತ್ರಿಯ ಪಾಲಕನಾದರೂ ನಿನ್ನದ್ದು ತಪ್ಪು ಅಂತ ಹೇಳುವುದಕ್ಕಿಲ್ಲ. ಹ್ಮ್ ಆದರೆ ಹ್ಮ್ ನಾವು ಮಣಿದು ಅನುಸರಿಸಬೇಕಾದದ್ದು ಯಾವುದನ್ನು, ಹ್ಮ್ ಸೆಟೆದು ವಿರೋಧಿಸಬೇಕಾದದ್ದು ಯಾವುದನ್ನು, ಹಾ. ಈ ವಿವೇಚನೆಗೆ ನನ್ನನ್ನು ಈಡು ಮಾಡ್ತಾ, ಹ್ಮ್ ಈ ವ್ಯೂಹ ಭಂಗಕ್ಕೆ, ಹ್ಮ್ ಈ ವ್ಯೂಹವನ್ನು ಭಂಗಿಸ್ತಾ ಹ್ಮ್. ನಿನಗೆ ಎದುರಾಗಿ ಬಂದು ಹ್ಮ್ ತನುಶರಗಳನ್ನು ಜೈಗೈಯುವುದಕ್ಕೆ ಹ್ಮ್ ಪ್ರಚೋದನೆ ಕೊಟ್ಟದ್ದು ಈ ವಿಕಲ್ಪ. ಹ್ಮ್ ಹ್ಮ್ ಈಗ ಕಾಣ್ತಾ ಇರುವಾಗ ಹ್ಮ್ ವ್ಯೂಹ ಮಧ್ಯದಲ್ಲಿ ನಿಂತಹ ಅವನ ಜೊತೆಯಲ್ಲೇ ನೀನು ಇದ್ದಿ. ನಾನಿದ್ದೇನೆ, ಅಲ್ವಾ? ನನ್ನ ಜೊತೆಯಾಗಿ ಅವನು ಇದ್ದಾನೆ. ಈಗ ಆದರೆ ಈಗ ಕರ್ತೃತ್ವ ಯಾರಿಗೆ ಹೇಳು? ನಿನ್ನ ಗೋಪಾಲ- ಜೊತೆಗೆ ಅವ ಇರುವುದು ಅಂತಲ್ಲ, ಅವನ ಜೊತೆಗೆ ನೀನಿರುವುದು. ಗೋಪಾಲ ಭುಜಬಲೋದ್ಧಾರ ಮತ್ತು ಪಾಂಡವರನ್ನು ಕಾಯುವ ಯುವ ಧೀರ. ಧೀರ ನಾನು ಅರ್ಜುನಲ್ಲಿ ಒಂದು ಮಾತು ಹೇಳಿದ್ದೇನೆ, ಏನು ಅಂತ? ಏ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತ ಇವ ಭಜಾಮ್ಯಹಂ ಅಂತ. ಆ, ಸರಿ. ಯಾರ್ಯಾರು ನನ್ನನ್ನು ಯಾವ ಯಾವ ಭಾವದಿಂದ ಕಾಣ್ತಾರೋ ಹಾಗೆ ನಾನು ಅನುಗ್ರಹ ಮಾಡುವುದು ಅಂತ. ಈಗ ನನ್ನ ಭಾವದಿಂದ ಕಾಣುವುದಕ್ಕೆ ಆನುಕೂಲ್ಯ ಯಾವುದಕ್ಕುಂಟು ಅಂತ? ನೀನು ಎರಡೆರಡು ಭಾವ ಹೇಳಲಿಕ್ಕಿಲ್ಲ, ಒಂದೇ ಭಾವ ಹೇಳ್ಬೇಕು. ಇಲ್ಲ, ಎರಡೂ ಭಾವದಲ್ಲೂ ನಿನ್ನನ್ನು ಒಪ್ಪುತ್ತೇನೆ ನಾನು. ಹಾ. ಒಪ್ಪಿ, ಈಗ ಒಪ್ಪದಿದ್ರಲ್ಲೂ ಎರಡರಲ್ಲಿ ಒಂದು ಮಾತ್ರ ಅಂತ ಆಯ್ಕೆ ಬರುವುದು. ಹ್ಮ್ ಎರಡೂ ಭಾವದಲ್ಲಿಯೂ ನಮಗೆ ಒಪ್ಪುವುದಕ್ಕಾಗ್ತದೆ. ಹ್ಮ್ ನನ್ನನ್ನು ಮುನ್ನಡೆಸುವಲ್ಲಿ ಗೋಪಾಲ ಭುಜಬಲೋದ್ಧಾರನೆ, ಹ್ಮ್ ಕ್ಷತ್ರಿಯರಲ್ಲಿ ಶುದ್ಧೀಕರಣವನ್ನು ಸಾಧಿಸುವ ಪ್ರಕ್ರಿಯೆಯಲ್ಲಿ ತೊಡಗಿದವನು. ಹ್ಮ್ ನೀನು ಮೆಚ್ಚುವಲ್ಲೇ ಧರ್ಮದಲ್ಲಿ ಹ್ಮ್. ಸ್ವಕರ್ಮಣ ತಮಭ್ಯರ್ಚ ಹ್ಮ್ ಸಿದ್ಧಿಂಬಿಂದತಿ ಮಾನವ. ಹ್ಮ್ ಈ ನಿನ್ನ ಸಂದೇಶ ಸಿದ್ಧಾಂತಗಳನ್ನು ಅಂಗೀಕರಿಸಿದರೆ, ಹ್ಮ್ ತಮ್ಮ ತಮ್ಮ ಕರ್ಮದಲ್ಲಿ ನಿರತರಾದ, ಹೌದು. ಅದರಲ್ಲೇ ಅರ್ಚನೆಯನ್ನು ಮಾಡುತ್ತಾ ಹ್ಮ್ ಅವ ಒಬ್ಬಾತ ಸಿದ್ಧಿಯನ್ನು ಹೊಂದುವುದಕ್ಕೆ ಸಾಧ್ಯ ಹ್ಮ್. ಎಂಬ ನಿನ್ನ ಶ್ರೀವಾಣಿಯನ್ನೇ ಉಪದೇಶ ಅಂತ ನಾವು ಸ್ವೀಕರಿಸಿದರೆ, ಹ್ಮ್. ನೀವು ನನ್ನನ್ನು ಮುನ್ನಡೆಸುವವನೇ, ಹ್ಮ್ ನಮಗೂ ಆರಾಧ್ಯನೆ, ಹ್ಮ್. ನಮಗೂ ಸಂಪೂಜ್ಯನೆ, ಹ್ಮ್. ಆ ಭಾವದಿಂದ ಸ್ವೀಕಾರ್ಯನೆ, ಹ್ಮ್. ಅಂತರಂಗದ ಹ್ಮ್. ಈ ಹೃತ್ಪೀಠದಲ್ಲಿ ನೀ ಸದಾ ವಿರಾಜಿತನೆ. ಹ್ಮ್. ಹಾಗೆ ಅಂತ ಹ್ಮ್. ಈಗ ಬಹಿರಂಗದಲ್ಲಿ ಕಾಣುವಾಗ ಹ್ಮ್. ಆ ಪಾಂಡವರನ್ನು ಕಾಯುವ ಧೀರನೂ ಹೌದು. ಪಾಂಡವರನ್ನು ಕಾಯುವ ಧೀರ ಅನ್ನುವುದನ್ನು ಬಿಟ್ಟು ಬಿಡುವ, ಹ್ಮ್. ಮಾತಿಗೆ ಒಂದು ಬಿಟ್ಟು ಬಿಡುವ. ನಾನು ಯಾಕೆ ಹೇಳಿದೆ ಗೊತ್ತಾ? ಎರಡೆರಡು ಮೂರು ಮೂರು ಬಾರಿ ನೀನೊಂದು ಉದಾಹರಣೆ ಕೊಟ್ಟೆ, ಹ್ಮ್. ಹುಲ್ಲುಗಾವಲು ಮತ್ತು ಹಸು ಅಂತ. ಹೌದೌದು. ಅಂದ್ರೆ ಇವನಿಗೆ- ಗೋಪಾಲ ಅಂತ ಹೇಳುವಾಗ ಹತ್ತಿರ ಬರುವುದು ಅದೇ ಅಲ್ಲ. ಅಲ್ಲಲ್ಲ, ಇವನು ಅದೇ ಮಾತು ಹೇಳಿದ್ದಾನೆ. ಏನು ಪರಾಕ್ರಮಿಗಳ ಕುರಿತಾಗಿ ಹೇಳುವಾಗ
ಹಸಿರಾದ ಹುಲ್ಲುಗಾವಲನ್ನು ಕಂಡಾಗ ಹೇಗೆ ಹಸುವೊಂದು ಚಂಗನೆ ಜಗಿದು ಆ ಹುಲ್ಲನ್ನು ತಿನ್ನುವುದಕ್ಕೆ ಕಾತರಿಸ್ತದೋ ಅದೇ ರೀತಿಯಾಗಿ ಯುದ್ಧೋದ್ಯಮದಲ್ಲಿ ನನಗೆ ಅಪಾರವಾದ ಪ್ರೀತಿ ಅಂತ ಹೇಳಿದವ ಇಲ್ಲಿ ಇರುತ್ತಾ ನಾನು ಪಾಂಡವರನ್ನು ಕಾಯುವ ಧೀರ ಅಂತ ಯಾಕೆ ಹೇಳಬೇಕು? ಗೋಪಾಲ ಭುಜಬಲೋದ್ಧಾರ ಅಷ್ಟೇ ಹೇಳಿದ್ರೆ ಸಾಕಾಗುವುದು. ನೀನು ಸಾರಥಿ ಆಗುವುದರಿಂದ ಅವ ಉದಾಹರಣೆ ಕೊಟ್ಟದ್ದು. ಅವ ಆ ಉದಾಹರಣೆ ಕೊಟ್ಟದ್ದರಿಂದ ನೀನು ಸಾರಥಿ ಆದ್ದೋ ಎಂಬುದು ಲೋಕಕ್ಕೆ ಚೋದ್ಯ. ಯಾಕೆ ಅಂದ್ರೆ ಅವ ಒಂದು ಹಸಿರಾದ ಹುಲ್ಲುಗಾವಲಿನ ಉದಾಹರಣೆ ಕೊಡುವುದಕ್ಕೂ ಗೋಪಾಲಕೃಷ್ಣನೇ ಸಾರಥಿಯಾಗಿ ಒದಗುವುದಕ್ಕೂ ಒಂದದ್ದಕ್ಕೂ ತಾಳಮೇಳ ಜೊತೆಯಾದ ಬಗೆ ನೋಡಿದರೆ ಸಾಮಾನ್ಯರಿಗೆ ಬೆರಗು ಹುಟ್ಟುತ್ತದೆ. ಇರ್ಲಿ, ಈಗ ಅವನ ಕರ್ತೃತ್ವಕ್ಕೆ ಆ ವ್ಯಾಪ್ತಿಯೊಳಗೆ ನಿನ್ನನ್ನು ಕುಗ್ಗಿಸಿಕೊಂಡು ನೀನು ಅವನಿಗೆ ಒದಗಿ ನಿಂತ ಅವನ ಅಧಿದೈವತವೇ ಆಗು, ಅವನ ಸಾರಥಿಯೇ ಆಗು. ಆದರೆ ಅವನಿಗಾಗಿಯೇ ಒದಗಿ ನಿಂತು ಪಾಂಡವರನ್ನು ಕಾಯುವ ಧೀರನಾಗಿ ವೀರನಾಗಿಯೇ ನೀನು ಕಾಣಿಸಿಕೊಳ್ಳು, ನನಗೆ ಆಕ್ಷೇಪ ಇಲ್ಲ. ಆದರೆ ಜಗನ್ಮಯನಾದಂತಹ ನೀನು, ಜಗದ್ವ್ಯಾಪಿಯಾದಂತಹ ನೀನು ಯುಕ್ತವಾದದ್ದರಲ್ಲೂ ಅಯುಕ್ತವಾದದ್ದರಲ್ಲೂ ಇರ್ತಿ ಎಂಬ ಅಚಲವಾದ ಶ್ರದ್ಧೆಯನ್ನು ಹೊಂದಿದರೆ ಯುಕ್ತವಾಗಿ ನೀನು ನನ್ನೊಳಗೆ ಇರುವುದು ನಮ್ಮಂಥವರ ಅಂತರಂಗದ ನಿರ್ದೇಶಕನಾಗಿ, ಅಯುಕ್ತವಾಗಿ ವಿರೋಧಾರ್ಹನಾಗಿ ಈಗ ನೆಲೆಯಾದದ್ದು ಪಾರ್ಥನ ಸಾರಥಿಯಾಗಿ, ಪಾರ್ಥನ ಪ್ರಚೋದಕನಾಗಿ, ಪಾರ್ಥನನ್ನು ಗೆಲ್ಲಿಸುವ ಯೋಧನಾಗಿ, ಪಾರ್ಥನಿಗಾಗಿ ತಂತ್ರಗಾರನಾಗಿ, ವ್ಯೂಹ ನಿರ್ಮಾತೃವಾಗಿ ಒದಗಿ ನಿಂತದ್ದರಿಂದ. ಆದ್ದರಿಂದ ಇಲ್ಲಿಂದ ಪೂಜಿಸುವ ನಿನಗೆ ಅಲ್ಲಿಂದ ಹೊಡೆಯುವುದಕ್ಕೂ ಆಗುತ್ತದೆ. ಈಗ ತಾನು ಹೊಡೆಯುವುದಕ್ಕೆ ನೀನು ಬೇಕು ಅಂತ ನಿನ್ನನ್ನು ಜೊತೆ ಸೇರಿಸಿಕೊಂಡು ಬಂದ ಅವನಿಗೆ ನಿಜವಾಗಿ ಬಲು ಇದ್ದರೆ ಬಲು ಹುಲ್ಲ ಬಟನಾದರೆನ್ನನು ಹಾದಿ ಗೆಲ್ಲಲಿ ಬಲು ಹುಳ್ಳ ಬಟನಾದರೆನ್ನನು ಕಾದಿ ಗೆಲಿದೆರಡು ಅಶ್ವಗಳ ಒಯ್ಯುವನು ಫಲವಿಲ್ಲದರೆ ಬಿಟ್ಟು ಹೋಗಲಿ ಎಂದು ಕುಲಜನಾದರೆ ಎನ್ನೊಳ್ ಸೆನಸಲಿ. ಬಲುಹುಳ್ಳ ಭಟನೆ ಹೌದು ಅಂತಾದ್ರೆ ಅಶ್ವಮೇಧ ನಿಮಿತ್ತೇನ ನಾವು ಪರಸ್ಪರ ಮುಖಾಮುಖಿಯಾದದ್ದು. ಪಾಂಡವರ ಯಾಗಾಶ್ವದ ಶಿರೋಲೇಖನವನ್ನು ನಾನು ವಾಚಿಸಿದೆ. ವೈಷ್ಣವರಾಗಿ ಹರಿಪ್ರಿಯರಾಗುವುದಕ್ಕೆ ಹಂಬಲಿಸುವವರಾಗಿ ಸದ್ಧರ್ಮಚಾರಿಗಳಾದವರಿಗೆ ಪ್ರತ್ಯೇಕ ನಿರ್ದೇಶನ ಅಂತ ಶಿರೋಲೇಖನದಲ್ಲಿ ಏನೂ ಇಲ್ಲ. ಬಲುಹುಳ್ಳ ಭಟನಾಗಿ ಒಪ್ಪುತ್ತೀಯೋ? ಹೌದು. ನಿನ್ನನ್ನು ನೀನು ಒಪ್ಪುತ್ತೀಯೋ? ಕಟ್ಟಿ ಕಾದಾಟ ಮಾಡು. ಹೌದು. ಅಲ್ಲ, ನೀನು ಅಧೀನನಾಗುವುದಕ್ಕೆ ಶರಣನಾಗುವುದಕ್ಕೆ ಯುಕ್ತನಾದವನು ಅಂತ ನಿನ್ನನ್ನು ಸೀಮಿತಗೊಳಿಸ್ತೀಯೋ? ಅವರ ಕೃಪೆಯನ್ನು ಅವಲಂಬಿಸುವವನಾಗಿ ಅವರಿಗೆ ಶರಣು ಬಾ. ಇದು ಮಾತ್ರ ಆಯ್ಕೆ ಅಷ್ಟೇ ಇರುವುದು. ಈಗ ನಿನ್ನನ್ನೇ ಅಂತರಂಗದ ಪ್ರಚೋದಕನಾಗಿ ಇರಿಸಿಕೊಂಡ ನಾನು ಅವನಿಗೆ ಶರಣು ಬರುವುದು ಹೇಗೆ? ಈಗ ಪ್ರಶ್ನೆ ಇರುವುದದು. ನಿನ್ನನ್ನು ಒಳಗಿರಿಸಿಕೊಂಡು ಹರಿಶರಣರಾದಂತಹ ನಮಗೆ ಮಾರ್ಗ ನಿರ್ಬಂಧವನ್ನು ಒಡ್ಡಿದ ಪಾಂಡವರ ಅಶ್ವ ತಡೆಯಾಗಿ ಎದುರಲ್ಲಿರುತ್ತ ಅದನ್ನು ನಿವಾರಿಸದೆ ನಮಗೆ ಮುನ್ನಡೆಯುವುದಕ್ಕಾಗುವುದಿಲ್ಲ ಎಂಬ ಸ್ಥಿತಿ ಸಂಭವಿಸಿರುತ್ತಾ ನಾವು ಈಗ ಮುಂದೆ ಹೋಗುವುದಕ್ಕೆ ಎರಡೇ ಮಾರ್ಗ ಇರುವುದು. ಒಂದು, ಅದನ್ನು ಹಿಡಿದೆಳೆದು ಕಟ್ಟಬೇಕು, ಇಲ್ಲದಿದ್ರೆ ಶರಣಾಗಬೇಕು. ಶರಣಾಗುವುದೇ ಹೌದಾದ್ರೆ ಈಗ ನಮ್ಮ ಶಿರೋಲೇಖನದಲ್ಲೂ ಅದಿಲ್ಲ, ಅವರದ್ದರಲ್ಲೂ ಇಲ್ಲ. ಅವರದ್ರಲ್ಲಿ ಮಾತ್ರ ಇಲ್ಲ ಅಂತ ಹೇಳಿದಲ್ಲ, ನಿಮ್ಮದಲ್ಲೂ ಇಲ್ಲ. ಹರಿಶರಣರಾದವರಿಗೆ ಒಬ್ಬ ಹರಿಶರಣನಾದವನು ಯಜ್ಞ ಮಾಡುವಾಗ ಅನುಸರಿಸಬೇಕಾದ ನಯ ಯಾವುದು, ನೀತಿ ಯಾವುದು ಎಂಬುದಕ್ಕೆ ಪ್ರತ್ಯೇಕ ಸೂಚನೆ ಏನೂ ಇಲ್ಲ. ಬಲುಹುಳ್ಳ ಭಟ ಹೌದಾ ಅಲ್ವೋ? ಇಷ್ಟು ಮಾತ್ರ ವ್ಯಾಪ್ತಿ ಇರುವುದು. ನಾವು ಕಟ್ಟಿದ್ದೇವೆ. ಯಾಕೆ ಅಂದ್ರೆ ನಮ್ಮನ್ನು ಗೆಲ್ಲಿಸುವ ನೀನು ಸಣ್ಣವನಲ್ಲ ಅಂತ ಅಚಲವಾಗಿ ನಂಬಿದ್ದರಿಂದ ಸಮಗ್ರ ಕ್ಷತ್ರಿಯ ಪಾಳಯಕ್ಕೆ ಬಲವಾಗಿ ಒದಗಿ ನಿಂತ ಗೋಪಾಲ ಭುಜಬಲೋದ್ಧಾರ ನೀನು ಅಂತ ನಿನ್ನನ್ನು ನಾವು ನಂಬಿ ನೆಚ್ಚಿಕೊಂಡವರು ಎಂಬ ಭಾವದಿಂದ ಕಟ್ಟಿದ್ದೇವೆ. ಈಗ ಅವ ಶರಣು ಬರ್ತಾನೋ ಕೇಳು? ಯಾಕೆ ಸಾಧ್ಯ ಉಂಟ? ಈಗ ಬರುವುದಿಲ್ಲ ಅಂತಾದ್ರೆ ಈಗ ನಮ್ಮ ಅಶ್ವ ಈಗ ತಿರುಗಾಡ್ತಾ ಇರುವುದು ಹೇಗೆ?
ಈಗ ಅವನಲ್ಲಿ ಬಲು ಉಂಟು ಅಂತಾದ್ರೆ ಹಾ. ಈಗ ನಮಗೆ ಒದಗಿದ ಸ್ಥಿತಿಯೇ ನಿಮಗೂ ಬಂದಿದೆ ತಾನೆ. ಹ್ಮ್ ನಮ್ಮ ಸೇನಾ ನಿವಹವನ್ನು ಬದಿಗೆ ಸರಿಸದೆ, ಸರಿಸದೆ ನಮ್ಮ ಕುದುರೆಯ ಪ್ರತಿಬಂಧಕವನ್ನು ನಿವಾರಿಸದೆ, ಯಾವ ನಿವಾರಿಸದೆ ವಿಧಾನದಿಂದಲೂ ಆದೀತು. ಹೌದೌದು ಗೊತ್ತಾಯ್ತು. ನಿಮಗೂ ಮುಂದುವರಿಯುವುದಕ್ಕಾಗುವುದಿಲ್ಲ. ಆಗುವುದಿಲ್ಲ, ತಡೆ ಒಡ್ಡಿದ್ದೀರಿ ನೀವು. ಸ್ವೇಚ್ಛೆಯಿಂದ ಮುನ್ನಡೆಯಬೇಕಾದ ನಿಮ್ಮ ಯಾಗಾಶ್ವ ಹ್ಮ್ ನಮ್ಮ ಕುದುರೆ ಎದುರು ಬಂತು ಅಂತ ದಾರಿ ಬದಲಿಸಿಕೊಂಡು ಬೇರೆ ದಾರಿಯಲ್ಲಿ ಹೋಗುವಂತ ನಿಮ್ಮನ್ನು ಹಾಗೆ ಕರೆದೊಯ್ಯಲಿಲ್ವಲ್ಲ. ಹೋಗುವ ಹಾಗೆ ಸಾಧ್ಯವೇ ಇಲ್ಲ. ನಮ್ಮ ಕುದುರೆಯ ಮೈ ಮೇಲೆ ಅದು ಬಂದು ಬಿದ್ದದ್ದು ಹೌದಲ್ಲ, ಹೌದು ಪರಸ್ಪರ ಸಂಘರ್ಷ ಆದದ್ದು ಹೌದಲ್ಲ. ಹೌದು. ಹಾಗಾದ್ರೆ ಒಬ್ಬರನ್ನೊಬ್ಬರು ನಿವಾರಿಸದೆ ಹ್ಮ್. ಇಬ್ಬರಿಗೂ ಮುನ್ನಡೆಯುವುದಕ್ಕೆ ಆಸ್ಪದ ಇಲ್ಲ ಎಂಬ ಸನ್ನಿವೇಶದ ವೈಚಿತ್ರ್ಯ ಹ್ಮ್. ಸೃಷ್ಟಿಯಾದದ್ದು ಹೌದಲ್ಲ. ಆಗಿದೆ. ಬಂಧಿಸಿರಿ. ಹಾ. ಈಗ ನಾನು ಅದೇ ಹೇಳುದು, ಹಾ. ಅವ ನಮ್ಮ ಅಶ್ವವನ್ನು ತಿರುಗುವುದಕ್ಕೆ ಬಿಟ್ಟದ್ಯಾಕೆ? ಹ್ಮ್ ಅದನ್ನು ಅವ ಹಿಡಿದು ಬಂಧಿಸಲಿ. ಹ್ಮ್ ಬಲುಹುಳ್ಳ ಭಟನಾದರೆನ್ನಯ್ಯ ಹ್ಮ್ ತುರಗವನವ ಬಂಧಿಸಿ ಹ್ಮ್ ಅವ ಹೋರಾಟಕ್ಕೆ ಕೆಚ್ಚುಂಟು ಎಂಬುದನ್ನು ತೋರಿಸಿಕೊಡ್ಲಿ. ಹ್ಮ್ ನಿನ್ನನ್ನು ನೆಚ್ಚಿಕೊಂಡೇ ಅವರು ಕೇವಲ ಶಿರೋಲೇಖನ ಮಾತ್ರ ಬರೆಯುವುದಲ್ವಲ್ಲ, ಹ್ಮ್ ಹರಿಪದಾರವಿಂದರ ಸೇವಕರು ತಾವು ಅಂತ ಹಾಗೆ ಬರೆಯುವುದು ಮಾತ್ರ ಅಲ್ವಲ್ಲ. ಹ್ಮ್. ಅದರಿಂದಲೇ ಗೆಲುವು ಸಾಧ್ಯವಾಗುತ್ತದೆ ಅಂತಾದ್ರೆ ಹ್ಮ್. ಗೆಲ್ಲುವುದಕ್ಕಾಗಿ ಅದನ್ನು ಬಂಧಿಸಲಿ. ಹ್ಮ್ ಬಂಧಿಸಲಿ ಅಂದ್ರೆ ಅವರು ಸಮರ ಪ್ರಚೋದನೆ ಕೊಡ್ಲಿ ಎಂಬುದಕ್ಕೆ ಹೇಳಿದ್ದಲ್ಲ. ಸರಿ. ಅನ್ಯ ಮಾರ್ಗ ಇಲ್ಲದಿರುವಾಗ ಹ್ಮ್ ಇಲ್ಲ. ಅಲ್ಲ. ಹರಿಶರಣರಲ್ಲಿ ಅವರು ಹ್ಮ್ ದೊಡ್ಡವರಾಗಿ ಆದರ್ಶ ತೋರಿಸಿಕೊಡ್ಲಿ. ಹ್ಮ್ ನಮಗೆ ಗೊತ್ತಿಲ್ಲ. ಹ್ಮ್ ನನಗೂ ಈ ಸನ್ನಿವೇಶ ವಿಚಿತ್ರತರವಾದದ್ದು. ಹ್ಮ್ ಪ್ರಕಟವಾಗಿ ಸೂಚನೆ ಕೊಡುವುದಕ್ಕೆ ನನ್ನ ಜೊತೆಯಲ್ಲಿ ನನ್ನ ರಥದಲ್ಲಿ ಕೃಷ್ಣ ಇಲ್ಲ, ಹ್ಮ್ ನನ್ನ ಮನೋರಥದಲ್ಲಿ ಮಾತ್ರ ಕೃಷ್ಣ ಇರುವುದು. ಹ್ಮ್ ಪ್ರಕಟವಾದ ಕೃಷ್ಣನ ಸೂಚನೆ ಏನು ಅಂತ ಗುರುತಿಸಿ ನಾವು ಮುಂದಡಿಯಿಡುವ ಕ್ರಮ ಹೇಗೆ, ಹ್ಮ್ ಇದನ್ನು ಯೋಚಿಸೋಣ. ಹ್ಮ್ ಬಿಟ್ಟು ಹೋಗ್ತಾನೋ? ಹ್ಮ್ ವೈಷ್ಣವರೇ ಎದುರಾಗಿದ್ದಾರೆ, ಹಾ. ಅವರೇ ನಮ್ಮ ಯಜ್ಞಾಶ್ವ ಬಂಧನ ಮಾಡಿದ್ದಾರೆ, ಹ್ಮ್. ಅವರ ತುರಗವನ್ನು ನಾವು ಕಟ್ಟುವುದಿಲ್ಲ ಹ್ಮ್. ಅಂತ ಹ್ಮ್ ಅವನೆಲ್ಲಿಯಾದರೂ ದುರಕ್ಕೆ ಅಳುಕಿ ಹ್ಮ್ ಹಿಂಜರಿದು ನಿಂತು ಹ್ಮ್. ಅನ್ಯ ಮಾರ್ಗೋಪಕ್ರಮವನ್ನು ಹ್ಮ್. ಅಂದರೆ ಸಂಧಿಯೋ ಸಂಧಾನವೋ ಇತ್ಯಾದಿಗಳಲ್ಲಿ ಸರಿ. ಅವನು ವ್ಯಸ್ತನಾಗ್ತಾನೆ ಅಂತಾದರೆ ಹ್ಮ್ ಸಮರಸದಿಂದ ಪ್ರಕರಣವನ್ನು ಮುಗಿಸುವಲ್ಲಿ ಹ್ಮ್ ತನ್ನ ಗಾಂಡೀವ ಧನುವನ್ನು ಕೆಳಗಿಳಿಸುವಂತಹ ಹ್ಮ್ ಒಂದು ವಿಲಕ್ಷಣವಾದ ಪ್ರವೃತ್ತಿಯನ್ನು ಅವನು ತೋರುವುದಕ್ಕೆ ಸನ್ನದ್ಧನಾಗ್ತಾನೆ ಅಂತಾದರೆ ಹ್ಮ್ ಅದನ್ನಾದರೂ ಮಾಡ್ಲಿ, ಹ್ಮ್ ಒಂದೋ ಹೋರಾಟ ಮಾಡ್ಲಿ ಕಟ್ಟಿ. ಹ್ಮ್ ಅದಲ್ಲದಿದ್ರೆ ಬದಿಗೆ ಸರಿದು ನಿಲ್ಲಿ. ಹ್ಮ್ ಮುಂದೆ ನಾವೇನು ಮಾಡಬೇಕು ಅಂತ ಆಗ ನಿರ್ಣಯಿಸುವುದಕ್ಕಾಗ್ತದೆ. ಹ್ಮ್ ಎದುರಾಗಿ ಬಂದದ್ದು ನಿಮ್ಮ ಯಜ್ಞಾಶ್ವವಾದದ್ದರಿಂದ ಹ್ಮ್ ನಾವು ನಮ್ಮ ನಗರದಿಂದ ಹೊರಗೆ ಹೋಗ್ತಾ ಇರುವುದಷ್ಟೇ ಆದದ್ದರಿಂದ ಹ್ಮ್ ನಿಮ್ಮ ಉಪಕ್ರಮ ಹೇಗೆ ಎಂಬುದರ ಮೇಲೆ ನಮ್ಮ ಬೆಳವಣಿಗೆ ಹೇಗೆ ಎಂಬುದು ನಿರ್ಣಯವಾಗಿರ್ತದೆ. ಹ್ಮ್ ಆದ್ದರಿಂದ ಹ್ಮ್ ಅವನನ್ನು ನೀನು ಹ್ಮ್ ಸಮರಕ್ಕೆ ಮುಂದುವರಿತೀಯೋ ಹ್ಮ್. ಹಿಂಜರಿತೀಯೋ ಹ್ಮ್. ಅಂತ ಒಂದು ನಿರ್ಣಯ ಮಾಡಿ ಹ್ಮ್ ಅದನ್ನು ನಮಗೆ ತಿಳಿಯಪಡಿಸುವುದಕ್ಕೆ ಹೇಳುವುದು ಒಳ್ಳೆಯದು ಅಂತ ಕಾಣ್ತದೆ. ಏನು ಮಾಡುವ ಯೋಚನೆ? ತ್ರಿಲೋಕ ವಿಜಯಿ ಅರ್ಜುನ ಆ. ಇಲ್ಲಿಯವರೆಗೆ ಹೋರಾಟದಲ್ಲಿ ಹಿನ್ನಡೆ ಬಂದರೂ ಕೂಡ ಸೋತವನಲ್ಲ. ಆ ಹಿನ್ನಡೆಯನ್ನು ಸೋಲಾಗದಂತೆ ನೀನು ಸಂರಕ್ಷಿಸಿ. ಅದೇನೇ ಇರ್ಲಿ, ಹಿನ್ನಡೆ ಅದೇನೇ ಬಂದರೂ ಇರ್ಲಿ, ಅವನು ಸೋತವನಲ್ಲ. ಆಗ್ಲಿ ಆಗ್ಲಿ. ಪ್ರಪಂಚದಲ್ಲಿ ವಿಜಯ ಅಂತಲೇ ಪ್ರಖ್ಯಾತನಾದವ. ಮಾತ್ರವಲ್ಲ, ನೀನೇ ಆಡಿದಂತೆ ಇದೇ ರತ್ನಪುರಿಯಲ್ಲಿ ನಮ್ಮ ಕುದುರೆ ನಿನ್ನ ಕುದುರೆಗೆ ಎದುರಾದ್ದು. ಹೌದು ನಿಮ್ಮದಾದ ರಾಜ್ಯವಾದ ಕಾರಣಕ್ಕಾಗಿ ನೀವೇ ಈಗ ನಮ್ಮ ಕುದುರೆಯನ್ನು ಬಂಧಿಸಿದ್ದೀರಿ. ಹೌದೌದು. ಬಂಧಿಸಿದಂತಹ ಕುದುರೆಯನ್ನು ಬಿಡಿಸಿಕೊಳ್ಳಬೇಕಾದ ಇವನಿಗೆ ಕರ್ತವ್ಯ. ಅಲ್ಲ ಅದು ಅವನದ್ದಾಯ್ತಲ್ಲ. ಹೌದು. ಈಗ ನಮ್ಮದನ್ನು ಬಿಡಬೇಕು ಅಂತಲೂ ಇಲ್ವಲ್ಲ. ಹಾ. ಈಗ ನಮ್ಮದನ್ನು ಅವ ಬಂಧಿಸಬಹುದಲ್ಲ ಅಂತ ನನ್ನ ಪ್ರಶ್ನೆ ಅಲ್ಲ, ಇರುವುದು. ಗೊತ್ತಾಯ್ತು. ಅವ ವೀರನೇ ಹೌದಾದರೆ ಹ್ಮ್. ಅವನಿಗೆ ದಾರಿಗಾಣದ ಸ್ಥಿತಿ ಪ್ರಾಪ್ತವಾದದ್ದರಿಂದ ಹ್ಮ್. ದಾರಿ ಮಾಡಿಕೊಳ್ಳುವ ಛಾತಿಯುಳ್ಳ ಬಲುಹುಳ್ಳ ಭಟನಾದರೆ ಹ್ಮ್. ಎನ್ನಯ ಅಶ್ವವನ್ನು ಹಾ. ಕಟ್ಟಿ ಕಾದಾಟ ಮಾಡುವುದಕ್ಕೆ ಹೇಳು. ಮೊದಲಾಗಿ ನಮ್ಮ ಕುದುರೆಯನ್ನು ನೀನೇ ಬಂಧಿಸಿದ ಕಾರಣಕ್ಕೆ ನಮ್ಮ ಕರ್ತವ್ಯ ಏನು ಕೇಳಿದ್ರೆ ನಮ್ಮ ಕುದುರೆಯನ್ನು ಬಿಡಿಸಿಕೊಳ್ಳುವುದು. ನಮ್ಮ ಕುದುರೆಯನ್ನು ಬಿಡಿಸಿದ ಮೇಲೆ ಅಲ್ವ ನಿನ್ನ ಕುದುರೆ ನಾವು ಕಟ್ಟಬೇಕಾದ್ದು. ಅಲ್ಲ, ನಮ್ಮ ಕುದುರೆಯನ್ನು ಅಂತ ಹೇಳುವಾಗ ನಾನು ಅವನಿಗೆ ಮಾತಾಡ್ತಾ ಇದ್ದೇನೆ, ಹೌದು. ನೀನು ಒಟ್ಟು ಸೇರಿಸಿ ಮಾತಾಡ್ತಾ ಅದು ಇದ್ದೆ. ನಮ್ಮ- ಅಂದರೆ ಹಾ. ಆ ಪಾಂಡವರನ್ನು ಕಾಯುವ ಧೀರನಾಗಿಯೇ ಸದ್ಯ ನೀ ಉಪಸ್ಥಿತನಿರುವುದು ಎಂಬುದನ್ನು ಮಾತಿಗೂ ನೀನು ಮರು ನಿರೂಪಿಸ್ತಾ ಇದ್ದಿ ಕೃಷ್ಣ. ಕುರುಕ್ಷೇತ್ರದಲ್ಲಿ ಒಂದು ಪ್ರಕರಣವನ್ನು ನೆನಪಿಸಬೇಕಾ ನಿನಗೆ? ಅಲ್ಲದು ಕುರುಕ್ಷೇತ್ರದಲ್ಲಿ ನೆನಪಿಸು, ತೊಂದರೆ ಇಲ್ಲ. ಜಯದ್ರಥನನ್ನು ಕೊಲ್ಲುವುದಕ್ಕೆ ಅವನಿಗೆ ಸಾಧ್ಯವಾಗದೆ ಹೋದ್ರೆ ನಾನು ರಥ ಸಿದ್ಧ ಮಾಡುವುದಕ್ಕೆ ಹೇಳಿದ್ದೆ ದಾರುಕನಲ್ಲಿ. ಅದೀಗ ಅಲ್ಲಿ ಒಂದು ಒಪ್ಪಂದ ಆಗಿದೆ. ಹ್ಮ್ ಯಾಕೆಂದ್ರೆ ಕುರುಕ್ಷೇತ್ರದ ಯುದ್ಧದಲ್ಲಿ ಅವ ಎಷ್ಟು ಪ್ರವೃತ್ತನಾಗುತ್ತಾ ಹ್ಮ್ ಅಷ್ಟು ಕಾಲವು ನೀನು ಸಾರಥಿಯಾಗುವುದು ಅಂತ ದ್ವಾರಕೆಯಲ್ಲಿ ನಿರ್ಣಯ ಆಗಿದೆ ಅಂತ ನಾವು ಕೇಳಿ ತಿಳಿದದ್ದು. ಹ್ಮ್ ಅಶ್ವಮೇಧೋಪಕ್ರಮದಲ್ಲಿ ಸದಾ ಸರ್ವದ ನೀ ಸಾರಥಿಯಾಗಿಯೇ ಒದಗುತ್ತಿ ಎಂಬ ನಿರ್ಬಂಧ ಏನೂ ಇರಲಿಲ್ಲ. ಹ್ಮ್ ಪೂರ್ವದಲ್ಲಿ ಅನೇಕ ದುರಗಳಲ್ಲಿ ನೀನು ಇಲ್ಲದೆ ಅವ ಮುನ್ನಡೆದಿದ್ದಾನೆ ಹ್ಮ್ ಅಥವಾ ಹಿಂದೆ ಬಿದ್ದಿದ್ದಾನೆ. ಹ್ಮ್ ಹಿಂದೆ ಬಿದ್ದವನನ್ನು ಮುಂದೆ ಮಾಡುವುದಕ್ಕೆ ನೀನು ಮತ್ತೆ ಬಂದು ಸೇರಿದ್ದಿ. ಹ್ಮ್ ನೀ ಬಂದಾಗಲೇ ಅವ ಮುಂದೆ ಬಿದ್ದ. ಹ್ಮ್ ಇದೆಲ್ಲವನ್ನು ನಾವು ಕೇಳಿ ತಿಳಿದಿದ್ದೇವೆ. ಹ್ಮ್
ಆದ್ದರಿಂದ ಹ್ಮ್ ಅನುಯೋಜ್ಯವಾಗಿ ನೀವು ಜೊತೆಯಾಗಿರಬೇಕಾದದ್ದು ಅಶ್ವಮೇಧಕ್ಕೆ ಅನಿವಾರ್ಯವಲ್ಲವಾದ್ದರಿಂದ ಹ್ಮ್ ಅವ ಏನು ಮಾಡ್ತಾನೆ ಕೇಳು, ಅವ ಏನು ಮಾಡ್ತಾನೆ ಹೇಳು ಅಂತ ಇದ್ದ ನಿನ್ನನ್ನು ನಿನ್ನ ಪಾಂಚಜನ್ಯದ ಮೊರೆತವನ್ನ ಆಲಿಸಿ ಬಂದು ಹ್ಮ್ ಸಂಬೋಧಿಸಿ ಆಡಿದ್ರೆ ಹ್ಮ್ ನೀನೇ ಅವನಿಗಿಂತ ಹೆಚ್ಚು. ಅವನಲ್ಲಿ ಕೇಳುವುದಕ್ಕಿಲ್ಲ ಹೇಳಿದ್ದು ನಾನು. ಅವನು ಹೋರಾಟ ಮಾಡ್ತಾನೆ, ಆ, ಒಂದು ವೇಳೆ ಸ್ವಲ್ಪ ಹಿನ್ನಡೆ ಆಯ್ತು ಅಂತ ಆದ ಕ್ಷಣಕ್ಕೆ ನಾನಿದ್ದೇನೆ ಅಂತ ಎಚ್ಚರಿಸಿದ್ದು ನನಗೆ. ಹಾಗಾದ್ರೆ ಇದನ್ನು ಬಿಡಿಸುವ ವಾಂಛೆ ಅವನಿಗಿಂತ ಹೆಚ್ಚು ನಿನಗೆ. ವಾಂಛೆಯುಳ್ಳವನೇ ಕಿರೀಟಿ ಬೇಗ ಹಿಡಿಯಯ್ಯ. ವಾಂಛೆಯುಳ್ಳವನ ಕಿರೀಟಿಯ ಬೇಗ ನಾನು ಚಲಿಸದೆ ಶಾಂಗ ಪಿಡಿಯಯ್ಯ. ನೀ ಚಕ್ರಮಂ ಬೇಗ ತುಡುಕೆಂದು ವತ್ಸಲಾಂಚನ ಸಮ್ಮುಖ ಕೈ ತಂದು ಶ್ರೀವತ್ಸವಕ್ಷ ಹ್ಮ್ ನಾನೇ ಅವನನ್ನು ಚಲಿಸದೆ ಅಂದ್ರೆ ಅವ ಇದ್ದಲ್ಲಿಂದ ವಿಚಲನೆಗೊಳ್ಳುವ ಹಾಗೆ ಮಾಡುವ ಮೊದಲು ಹ್ಮ್ ಅವನನ್ನು ಕಿರೀಟಿಯನ್ನು ಗೆಲ್ಲಿಸುವ ವಾಂಛೆಯುಳ್ಳವನು ನೀ ಹೌದು ಅಂತಾದರೆ ಹ್ಮ್ ಸುದರ್ಶನ ಹಸ್ತನಾಗುವುದಕ್ಕೂ ನಿನಗೆ ಗೊತ್ತು, ಹೌದು, ಶಾರ್ಗಧರ್ಮಿ ಆಗುವುದಕ್ಕೂ ನಿನಗೆ ಗೊತ್ತುಂಟು. ಅನಿವಾರ್ಯವಾದ್ರೆ ಆಗುತ್ತೇನೆ. ಶಾರ್ಗಹಸ್ತನಾದ್ರೂ ಚಿಂತಿಲ್ಲ, ಹ್ಮ್. ಸುದರ್ಶನ ಬಾಣಿಯಾದ್ರೂ ಚಿಂತಿಲ್ಲ. ಹ್ಮ್. ಪಾಂಡವ ರಕ್ಷಕನೆಂಬ ಒಂದೇ ನೆಲೆಯಲ್ಲಿ ನೀನಲ್ಲಿರುವುದು ಹೌದಾದರೆ ಹ್ಮ್ ನೋಡುವ. ಹ್ಮ್. ಭುಜಬಲೋದ್ಧಾರನಾದ ಗೋಪಾಲನನ್ನು ಅಂತರಂಗದಲ್ಲಿ ನೆಚ್ಚಿದ ತಾಮ್ರಧ್ವಜನ ಶ್ರದ್ಧೆಯ ದೃಢತೆ ದೊಡ್ಡದು. ಹ್ಮ್ ನೀನವನ ಪೀಠದಲ್ಲಿ ಕೂತ ಹ್ಮ್. ಸಾರಥಿಯ ಕುಳ್ಳಿರುವಿಕೆಯ ದೃಢತೆ ದೊಡ್ಡದು. ಹ್ಮ್ ಅದನ್ನು ಕ್ಷಾತ್ರದ ಕೆಚ್ಚು ಹೊರಗೆ ಹಚ್ಚಿ ನೋಡ್ತದೆ. ಹ್ಮ್ ಅದನ್ನು ಪರೀಕ್ಷೆ ಮಾಡಬೇಕು ಅಂತಲೇ ನಿಂತದ್ದು. ಹ್ಮ್ ಹೊಡೆಯುವಾಗ ಹ್ಮ್ ಮತ್ತೆ ಹ್ಮ್. ಶ್ರೀವತ್ಸವಕ್ಷ ಶ್ರೀವತ್ಸ ಲಾಂಛನ ಎಂಬುದರಿಂದ ಎದೆಗೆ ಬೀಳುವುದಿಲ್ಲ ಅಂತ ಏನು ಮೊದಲು ಹೇಳುವುದಿಲ್ಲ. ಸರಿಯಪ್ಪ. ಸ್ತುತಿ ಮಾಡಿದ್ರಿಂದ ಎದೆಗೆ ಹೊಡೆಯುವುದಿಲ್ಲ ಅಂತ ಅದೆಲ್ಲ ಇಲ್ಲ. ಅದು ತಲೆಗೂ ಬಿದ್ದಿತ್ತು, ಎದೆಗೂ ಬಿದ್ದಿತ್ತು ಕೆಲವರೆಲ್ಲ ಮೊದಲು ಹಣೆಗೂ ಹೊಡೆದಿದ್ದಾರೆ ನಾನು. ಅಲ್ವಾ? ಹೌದೌದು. ಅದೇ ದೊಡ್ಡ ದೊಡ್ಡವರು ಮೇಲಿಂದ ತೊಡಗಿದ್ದಾರೆ, ಹೌದು. ಕೆಳಗಿದ್ದೆಲ್ಲ ಮಕ್ಕಳೇ ನಿಮಗೆ ಹೌದೌದು. ಬಿಟ್ಟಿದ್ದೇವೆ ಅಂತ. ಹೌದಪ್ಪ. ಆದ್ದರಿಂದಲೇ ನಾನು ಎದೆಗೆ ನೋಡಿದ್ದು. ಪಾದಕ್ಕೆ ಪ್ರಯೋಗ ಮಾಡಿದವರು ಇದ್ದಾರೆ. ತಲೆಗೆ ಹೊಡೆದವರು ಮೊದಲು ಇದ್ದಾರೆ. ದೊಡ್ಡವರು ಹೌದು. ಇದ್ದದರಿಂದ ಎದೆ ನಮಗಾಗಿ ಬಿಟ್ಟದ್ದರಿಂದ ಹಾ. ಅಲ್ಲಿ ಸ್ವಲ್ಪ ಎಲ್ಲಿಯೋ ಒಂದು ಜಿಗುಟುತನ ಕಾಣ್ತಾ ಉಂಟು. ಹ್ಮ್ ಅದು ಇನ್ನು ತೆರೆದುಕೊಳ್ಳಿಲ್ಲ ಕೃಷ್ಣ. ಹ್ಮ್ ಹ್ಮ್ ನಮಗೆ ತೆರೆದುಕೊಳ್ಳಬೇಕಾದ ಹ್ಮ್ ಹರವಾದ ಎದೆ ಹ್ಮ್ ಇನ್ನು ತೆರೆದುಕೊಳ್ಳಿಲ್ಲ ಅಂತಾದ್ರೆ ಹ್ಮ್ ಬಹುಶಃ ಹೊಡೆದು ಬಡಿದು ಹ್ಮ್ ಸ್ವಕರ್ಮಣ ತಮರ್ಭ್ಯಚ್ಯ ಹ್ಮ್ ಸಿದ್ಧಿಂ ವಿಂದತಿ ಮಾನವ ಹ್ಮ್ ಸ್ವಕರ್ಮದಿಂದಲೇ ಅರ್ಚನೆ ಮಾಡಿ ಅಂದರೆ ಹ್ಮ್. ತೆರೆಯದ ಹೃದಯ ಕವಾಟವನ್ನು ಹ್ಮ್ ಕರ್ಮ ಕರ್ಕಶತೆಯಿಂದ ಹ್ಮ್ ಕಾರ್ಮುಕ ವಿದ್ಯೆಯಿಂದ ಹ್ಮ್ ಹೊಡೆದು ಬಡಿದಾದರೂ ತೆರೆಸಿ ಹ್ಮ್ ಕೃಪಾ ಕಟಾಕ್ಷ ಇಲ್ಲಿಯ ತನಕ ಹರಿದು ಬರುವಂತೆ ಮಾಡುವುದಕ್ಕಾಗ್ತದೋ ಅಂತ ಹ್ಮ್ ಮಯೂರ ಧ್ವಜನ ಮಗ ತಾಮ್ರಧ್ವಜ ಪ್ರಯತ್ನ ಮಾಡ್ತಾನೆ. ಹ್ಮ್ ಸರ್ವ ಸಾಮರ್ಥ್ಯವನ್ನು, ಶಕ್ತಿಯನ್ನು, ಆಯುಧವನ್ನು ಹ್ಮ್. ತೆಗೆ ಹೊಡೆ ನೋಡೋಣ, ಎದುರಿಸು. ಅರ್ಜುನ ಓ ಮರ್ಯಾದೆ ಹೋಗ್ತದ ಅಂತ ಈ ಸಲ. ಅಲ್ಲ, ನೀನು ಹೇಳಿದ್ರೆ ನನಗೆ ಹೆದರಿಕೆ ಆಗುದು. ಹಾಗಲ್ಲ, ಯುದ್ಧಕ್ಕೆ ನಾವಿದ್ದೇವೆ ಅಂತ ಹೇಳಿದವರು ನೀವು. ಆ, ನಾನು ವ್ಯೂಹ ರಚನೆ ಮಾಡಿದ್ದು ಮಾತ್ರ. ಹ್ಮ್. ಅವನು ನನಗೇ ಪಂಥಾಹ್ವಾನ ಕೊಡ್ತಾ ಇದ್ದಾನೆ, ಬಾ ಯುದ್ಧಕ್ಕೆ, ಸುದರ್ಶನ ಹಿಡಿ, ಶಾರ್ಂಗ ಹಿಡಿ ಅಂತ. ಆ, ಗಾಂಡೀವ ಧನುವನ್ನು ಹಿಡಿದಂತಹ ತ್ರಿಲೋಕ ವಿಜಯ ನೀನಿರ್ತ ನಾನು ಯುದ್ಧ ಮಾಡುದು ಸರಿಯಾದೀತೆ, ಸಾಧು ಆದೀತೆ. ನೋಡು, ನೀನೇ ಸಿದ್ಧನಾಗು. ದೇವರೇ, ಓ. ಮರ್ಯಾದೆ ಹೋದ್ರು ದೊಡ್ಡ ವಿಷಯ ಅಲ್ಲ. ನೀನಿದ್ಯಲ್ಲ, ಅಲ್ಲ, ಮಾನ ಹೋದ್ರೂ ದೊಡ್ಡದಲ್ಲ. ಹಾಗಲ್ಲ. ನಾನಿದ್ದೇನಲ್ಲ. ನೀನಿದ್ಯಲ್ಲ, ಹಾಗಲ್ಲ. ಹೌದು. ನೀನಿದ್ರೆ ಮರ್ಯಾದೆ ಹೋಗುವುದಿಲ್ಲ ಅಂತ ವಿಶ್ವಾಸ ಅಂತ. ಹಾ. ಹಾಗಾಗಿ ಹಾ. ತೊಡಗುದಲ್ವಾ? ಖಂಡಿತ. ವನದಾಕ್ಷಗೆ ವಂದಿಸಿ ಮೇಲ್ ವನದಕ್ಷಗೆ ವಂದಿಸಿ ಮೇಲ್ ಹನುಮಗೆ ಕೈ ಮುಗಿದು ಮನದು ಗುರು ಒಳಿ ಧ್ಯಾನಿಸಿ ಘನಹಯಗಳ ನೆನೆದು ವನಜಾಕ್ಷ ಪಾರ್ಥ, ವಂದಿಸಿದ್ದೇನೆ. ಒಳ್ಳೇದಾಗಲಿ. ಯಾಕೆ? ಯಾಕೆ? ನೀನು ನನ್ನೊಂದಿಗೆ ಬಂದರೂ ನನ್ನೊಬ್ಬನಿಗೆ ಅನುಗ್ರಹ ಕೊಡುವ ಎನ್ನುವಂತ ಸ್ವಾರ್ಥ ದೃಷ್ಟಿಯಿಂದ ನಾನಿಲ್ಲ. ಹ್ಮ್ ಯಾರೆಲ್ಲ ಭಕ್ತರಿದ್ದಾರೋ ಹ್ಮ್ ಅವರನ್ನೆಲ್ಲ ಉದ್ಧರಿಸುವಂತಹ ಅನುಗ್ರಹದ ದೃಷ್ಟಿಯ ಹ್ಮ್ ಕಕ್ಷೆಯನ್ನು ಹೊಂದಿರುವವನೇ ನೀನು. ಹ್ಮ್ ಆದರೂ ಹ್ಮ್ ನಮಗೊಂದು ವಿಶ್ವಾಸ, ಹ್ಮ್ ಪಾಂಡವರು ನನ್ನ ಪ್ರಾಣಗಳು, ಖಂಡಿತ. ನಾನೇ ಪಾಂಡವರಲ್ಲಿ ಅರ್ಜುನ.
ಹೌದು. ನನ್ನ ಶರೀರ ಅರ್ಧ ಅರ್ಧ ಅಂದ್ರೆ ಅರ್ಜುನ, ಅರ್ಜುನ ನಾನೇ ಅರ್ಜುನನಿಗೆ ಕವಚ. ಖಂಡಿತ. ಹೀಗೆಲ್ಲ ಆಗಾಗ ಹೇಳಿದ ನೀನು ಹ್ಮ್ ಭಕ್ತರಲ್ಲಿ ಅಗ್ರಗಣ್ಯರಾಗಿ ದ್ವಾಪರ ಯುಗದಲ್ಲಿ ಯಾರನ್ನು ಆನಿಸಿಕೊಂಡು ಹ್ಮ್ ಇಲ್ಲಿಯವರೆಗೆ ಅನುಗ್ರಹಿಸಿಕೊಂಡು ಬಂದಿದ್ಯೋ ಹ್ಮ್ ಅಂತ ನಮ್ಮನ್ನು ಬಿಟ್ಟು ಕೊಡ್ಲಿಕ್ಕಿಲ್ಲ ಅಂತ ವಿಶ್ವಾಸ. ಸರಿ. ಯಾಕೆ ಅಂತ ಕೇಳಿದ್ರೆ ಹ್ಮ್ ಇವ ಮಾತಾಡ್ತಾ ಮಾತಾಡ್ತಾ ಬಾಣ ಪ್ರಯೋಗ ಮಾಡಿ ಆಯ್ತು. ಹೌದಪ್ಪ, ಬಾಣ ಪ್ರಯೋಗ ಮಾಡಿದ್ದು ಮಾತ್ರ ಅಲ್ಲ, ಬೇಗ ಬೇಗ ಮುಗಿಸುವಂತ ಇದ್ದಾನೆ ಅವ. ಹೌದೌದು, ನಮ್ಮವರೆಲ್ಲ ಬಿದ್ದಿದ್ದಾರೆ. ಹಾ. ಈಗ ಬೇಗ ಮುಗಿಸ್ತಾನಂತ. ಮೂರಕ್ಷೋಹಿಣಿ ಬಿದ್ದಾಯ್ತು. ಹೌದು. ಈಗ ಮೂರಕ್ಷೋಹಿಣಿ ಬಿದ್ದಾದ ಮೇಲೆ ಹಾ. ಗದಗದಿಸಿ ಎದ್ದಿದ್ದೇನೆ ಬೆಂಕಿಯ ಹಾಗೆ. ನಾವಿದ್ದೇವೆ ಹೇಳಿದ ಹುಡುಗರೆಲ್ಲ ಹೋಗಿ ಆಯ್ತು. ಹೌದೌದು. ಹೌದು. ಮೆಚ್ಚುಗೆಯಿಂದ ಹಾ. ಅವನ ಬಗ್ಗೆ ಒಂದು ನೋಟವನ್ನು ಅಂತರಂಗದಿಂದ ಬೀರಬಹುದೇ ಹೊರತು ಹಾ. ಬಹಿರಂಗದಿಂದ ನಿನ್ನನ್ನು ಮೆಚ್ಚಿದ್ದೇನೆ ಅಂತ ಹೇಳಲಿಕ್ಕೆ ಅಲ್ಲಿಗೆ ಮುಗೀತಲ್ಲ ಅಲ್ವಾ? ಹೌದು. ಹಾಗಾಗಿ ಹ್ಮ್. ಮತ್ತೆ ನಾನು ಮತ್ತು ನಿನಗೆ ತುಂಬಾ ವ್ಯತ್ಯಾಸ ಉಂಟು. ಹ್ಮ್ ನೀನು ರಣರಂಗದಲ್ಲಿಯೂ ಆಧ್ಯಾತ್ಮ ಮಾತಾಡ್ತೀನಿ ಅಲ್ಲ, ಮತ್ತೆ ನಾನು ವಿರೋಧಿಯನ್ನು ಕೂಡ ಪೂತು ಮಜಾರೆ ಹೇಳ್ತೇನೆ. ಅಲ್ವಾ? ಹೌದು. ನೀನು ರಣರಂಗದಲ್ಲಿಯೂ ಆಧ್ಯಾತ್ಮದ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ತೀವಿ. ಹೌದು. ನಾವು ಕೆಲವೊಮ್ಮೆ ಆಧ್ಯಾತ್ಮ ಮಾತಾಡಿದ್ರು ರಣರಂಗ. ಹೌದು. ಯಾಕಂದ್ರೆ ನಾವು ಯೋಧರು. ಹೌದು. ಹಾಗಾಗಿ ನಿನಗೆ ವಂದಿಸಿ ಎದ್ದಿದ್ದೇನೆ. ಹ್ಮ್ ಬೆಂಕಿ ಹೇಗೆ ಅಂತ ಕೇಳಿದ್ರೆ ಹಾ. ಯಾವುದು ಗಟ್ಟಿ ಅಂತ ಬರ್ತದೋ ಆ ಕಬ್ಬಿಣವನ್ನು ಕರಗಿಸ್ತದೆ, ಕರಗಿಸ್ತದೆ. ಯಾವುದು ಮೆದುವಾಗಿ ಹಸಿಯಾಗಿರ್ತದೋ ಹಾ. ಆ ಮಣ್ಣನ್ನು ಬೇಯಿಸಿ ಗಟ್ಟಿ ಮಾಡ್ತದೆ. ಗಟ್ಟಿ ಮಾಡ್ತದೆ. ಇವ ಶರಣಾಗಿ ಬರ್ತಿದ್ರೆ ನಮ್ಮದು ಹೌದು. ನಿನ್ನೊಟ್ಟಿಗೆ ಹುಡುಗ ಒಳ್ಳೇದಾಗ್ಲಿ ಅಂತ ಒಂದು ಅನುಗ್ರಹ ಮಾಡಬಹುದಿತ್ತು. ಹ್ಮ್ ಇಲ್ಲ, ಇವನದ್ದು ಹೋರಾಟ ಇದು ನಿನ್ನನ್ನು ಏಕೆ ಮಾತ್ರವಲ್ಲ ನನ್ನನ್ನು ನೋಡಿಕೊಳ್ತೇನೆ ಅಂತ ಹೇಳ್ತಾನೆ ಅವ. ಅಲ್ವಾ? ಹೌದು. ಶ್ರೀವತ್ಸ ಲಾಂಛನದ ಮೇಲೂ ಪ್ರಯೋಗ ಮಾಡ್ತೇನೆ, ಹೌದು. ವಕ್ಷಸ್ಥಳ ಅಂತ ಅದಕ್ಕೆ ಕೈ ಮುಗಿಯುವುದಿಲ್ಲ ಅಂತ ಹೇಳ್ತಾನೆ. ಹಾ. ಹಾಗಿರುವಾಗ ಹ್ಮ್. ನಿನಗೂ ವಂದಿಸಿದ್ದೇನೆ, ರಥದ ತುದಿಯಲ್ಲಿರುವಂತಹ ಹನುಮಂತನಿಗೂ ವಂದಿಸಿದ್ದೇನೆ, ಆಗಲಿ. ಅದರೊಂದಿಗೆ ಗುರು ಹಿರಿಯರನ್ನು ನೆನೆಸಿಕೊಂಡಿದ್ದೇನೆ. ಸರಿ. ಯಾಕೆ ಹಾ. ಹಗುರ ಮಾಡ್ಲಿಕ್ಕಿಲ್ಲ. ಹೌದೌದು. ಗುರು. ದಕ್ಷಿಣದಲ್ಲಿ ಕೆಲವು ಕಡೆಯಲ್ಲಿ ಹಗುರ ಮಾಡಿ ನಾವು ಕಷ್ಟ ಅದು. ಹೌದು. ಹಾಗಾಗಿ ಹೌದು. ಈ ಸಲ ಹಗುರ ಮಾಡ್ಲಿಕ್ಕಿಲ್ಲ. ಹ್ಮ್. ಹಾಗಾಗಿ ಹ್ಮ್. ಪೂರ್ತಿ ಜಾಗೃತಿಯಿಂದ ಸರಿ. ಅವನ ಮುಂಭಾಗದಲ್ಲಿ ಗಾಂಡೀವವನ್ನು ಜೇಗೈದು ಹ್ಮ್. ಮುಂದುವರಿಯುತ್ತೇನೆ. ಆಗಲಿ ಆಗಲಿ. ಅರ್ಜುನ ಗೋತ್ರ ಹತಿಯ ಭಯ ಅರ್ಜುನ ಅರ್ಜುನ ಗೋತ್ರ ಹತಿಯ ಭಯ ವಾಸುದೇವನು ಗೀರಲು ಶಾಶ್ವತ ಮಖವೆಸಗುತ್ತಲರ್ಥಗಳಾಸಿ ಜಿಂದಯಗೊಂಡು ಮಖವೆಸಗುವುದಕ್ಕೆ ಅರ್ಥಗಳಾಸೆಯೋ ಕಾರಣವೋ? ಹಾ. ಈ ಸಂದೇಹ ಒಂದು ಸ್ಫುಟವಾಗಿ ನಮ್ಮೊಳಗ ಮೂಡುವುದಕ್ಕೆ ಕಾರಣ ಪಾರ್ಥ, ಧನುಷರಗಳನ್ನು ಜಂಗ ಇದು ಎದುರಾಗಿ ನಿಂತಹ ನಿಮ್ಮ ಅಂತರಂಗದ ಸಂಕಲ್ಪ ಹಾ. ಈಗೀಗ ಬಂದ ವರ್ತಮಾನ ನಮಗೆ. ಏನಂತೆ? ಮಣಿಪುರದಲ್ಲಿ ಯುದ್ಧ ಆಯ್ತಾ? ಹೌದೌದು. ನೀನೊಮ್ಮೆ ಸತ್ತು ವಿದ್ಯಾ? ಹೌದೌದು. ಮಣಿಯ ಸ್ಪರ್ಶದಿಂದ ಕೃಷ್ಣಾಗಮನದ ನಂತರ ಎದ್ದು ನಿಂತೆಯ? ಹೌದೌದು. ಅದಕ್ಕೆ ಸುಲಭದಲ್ಲಿ ಸತ್ತು ಎದ್ದೆ. ಅದೇ ಸತ್ತೆದ್ದೆ. ಹೌದು. ಕಾರಣ ಏನು ಅಂತ ಕೇಳಿದರೆ, ಹಾ. ಪಾಪವನ್ನು ಕೊಂದು ಪುಣ್ಯವನ್ನು ಬದುಕಿಸುವ, ಹಾ. ಅಂದ್ರೆ ಪುಣ್ಯವನ್ನು ಮೇಲೆ ಬಗ್ಗಿಸುವ ಹಾ. ಅಘವಿನಾಶಿನಿಯ ಶಾಪ ಅಂತ ಮತ್ತೆ ಎಲ್ಲರಿಗೂ ಗೊತ್ತಾಯ್ತು. ಹೌದೌದು. ಇರ್ಲಿಯಾ? ನನಗೆ ಅದರ ಬಗ್ಗೆ ಆಕ್ಷೇಪ ಅಲ್ಲ, ಆ ಪ್ರಕರಣದ ವಿವೇಚನೆಯು ನನಗೆ ವಿಷಯ ಅಲ್ಲ. ಹಾ. ಆ ಪ್ರಕರಣ ಈಗೀಗ ಹಾ. ನೀವು ಬಂದಿದ್ದೀರಿ ಅಂತ ಗೊತ್ತಾದ ಮೇಲೆ ನಾವು ಸಂಗ್ರಹಿಸಿದ ವರ್ತಮಾನದಲ್ಲಿ ಹಾ. ಹಸ್ತಿನಾವತಿಯಿಂದ ಭೀಮಾದಿಗಳೆಲ್ಲ ಬಂದಿದ್ರಂತೆ. ನಿನ್ನನ್ನು ಹೊಡೆದು ಕೊಂದಂತಹ, ಹಾ. ತನ್ನ ಪಿತೃವನ್ನೇ ಕೊಂದ ಕಾಯಕವನ್ನು ಮಾಡಿದ ಆ ಬಬ್ರುವಾಹನ, ಈಗೀಗ ನನ್ನಲ್ಲಿ ಸೋತ ಬಬ್ರುವಾಹನ ಇದ್ದ, ಹೌದೌದು. ಅವನಾಚಿ ಹಾ. ತನಗೆ ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ್ತವೇ ಕಾಣ್ತಾ ಇಲ್ಲ, ಹಾ. ತಾನು ಸಾಯುವುದಲ್ಲದೆ ಅನ್ಯ ಮಾರ್ಗ ಇಲ್ಲ ಅಂತ ಹೇಳಿದಾಗ, ಹ್ಮ್. ಈಗ ಹಿಂದಿನ ತುಂಬಾ ಉದಾಹರಣೆ ಉಂಟು, ಈಗ ನಾನು ಹೇಳುವ ಪ್ರಮೇಯಕ್ಕೆ ಹ್ಮ್. ಇತ್ತೀಚಿನದ್ದು ಕೊಡುವ ಅಂತ. ಹ್ಮ್. ಭೀಮಸೇನ ಒಂದು ಮಾತು ಹೇಳಿದನಂತೆ, ಹ್ಮ್. ನೀನು ಪಾಪವನ್ನು ಮಾಡಿದ್ದೇ ಹೌದಾದರೆ ಹಾ. ನೀನು ಕೃಷ್ಣನನ್ನು ಕಾಣುತ್ತಾ ಇರಲಿಲ್ಲ. ಹಾ. ಕೃಷ್ಣನನ್ನು ಯಾವಾಗ ನೀನು ನೋಡಿದೆಯೋ ಹಾ. ಆ ಪಾಪ ಕಳೆಯಿತು ಅಂತ ತಾತ್ಪರ್ಯ. ಸರಿ. ಪಾಪ ಕಳೆದದ್ದರ ದ್ಯೋತಕವಾಗಿಯೇ ಕೃಷ್ಣ ದರ್ಶನವಾಗುವುದು, ಹಾ. ಪಾಪ ಸಂಚಯನವಾಗದಂತೆಯೇ ಕೃಷ್ಣ ದರ್ಶನದ ಪುಣ್ಯವೋ ಪರಿಣಾಮವೋ
ಅನುಗ್ರಹವು ನಮ್ಮನ್ನು ಕಾಪಿಡುವುದಾದದ್ದರಿಂದ ಆ, ನೈಚ್ಯ ಭಾವದಿಂದ ಹ್ಮ್. ಪಾಪ ಭಾವದಿಂದ ನೀ ಕುಸಿಯಬೇಕಾಗಿಲ್ಲ, ಮುದುಡಬೇಕಾಗಿಲ್ಲ. ಕೃಷ್ಣನನ್ನು ಕಂಡಿದ್ದಿ ಎಂಬುದರಿಂದ ನೀ ಪುನೀತಾತ್ಮನಿದ್ದಿ ಬಬ್ರುವಾಹನ ಅಂತ ಎಚ್ಚರಿಸಿದ್ರಂತೆ. ಹಾ ಈಗ ಕೇಳು. ಈಗ ನೀನೀಗ ಹೊರಟ ಉದ್ದೇಶವನ್ನು ನಾವು ಈ ಮಾತಿನ ಹಿನ್ನೆಲೆಯಲ್ಲಿ ಹೇಗೆ ಗ್ರಹಿಸಬೇಕು ಪಾರ್ಥ? ಹೇಗೆ ಗ್ರಹಿಸಿದೆ? ಅಲ್ಲ, ಹೇಗೆ ಗ್ರಹಿಸಬೇಕು ಅಂತ ಈಗ ನೀನೇ ಹೇಳಬೇಕು. ಆ, ಅಲ್ಲಿ ಉಂಟಲ್ಲ ಲೇಖನದಲ್ಲಿ. ಅಲ್ಲ, ಅದೇ ಗೋತ್ರ ಹತ್ಯೆಯ ಭಯ ವಾಸುದೇವ ನಿರುತ್ತ ಇರುತ್ತ. ಈಗ ಹೇಗೆ ಬಂತು ಅಂತ ಆ, ಮತ್ತೆ ನಮಗೆ ವರ್ತಮಾನ ಗೊತ್ತಾಯ್ತು. ಚಂಡಿ ಉದ್ದಾಲಕರ ಪ್ರಕರಣ, ಶಾಪ ಕೊಟ್ಟದ್ದು, ಕುದುರೆ ಬರ್ತದೆ ಅಂತ ನಿಯೋಗ ಇರುವುದು. ಈಗ ಅದಕ್ಕೆ ಗೋತ್ರ ಹತ್ಯೆಯ ಒಂದು ಹಿನ್ನೆಲೆ ಇರಬೇಕಾಗಿಲ್ಲ. ಯಾಕೆ ಅಂದ್ರೆ ಅಶ್ವಮೇಧ ಇಲ್ಲದೆಯೂ ಮಾಡಬಹುದು. ಅಲ್ಲ, ಅಶ್ವಮೇಧದಲ್ಲೇ ಮಾಡು. ಅಲ್ಲ, ಅಶ್ವಮೇಧ ಗೋತ್ರ ಹತ್ಯೆಯ ದೋಷ ಅಲ್ಲದೆಯೂ ಮಾಡಬಹುದು. ಮಾತ್ರ ಅಲ್ಲ, ನೀನು ಮಾಡ್ತಿ, ಮಾಡಬೇಕು. ತ್ರೀನ್ ಮೇಧಾನ ಹರಿಷ್ಯತಿ, ನೀನು ಮೂರಾಗ್ತದೆ ನಿನ್ನಿಂದ ಅಂತ ಉಂಟು. ಅದಕ್ಕೆ ಗೋತ್ರ ಹತ್ಯೆಯ ನಿಮಿತ್ತವಾಗಬೇಕಾಗಿಲ್ಲ, ಗೋತ್ರ ಹತ್ಯೆಯ ದೋಷದ ಶಂಕೆಯೂ ಬರಬೇಕಾಗಿಲ್ಲ. ಹಾಗಾದ್ರೆ ಎಲ್ಲ ನನಗೆ, ನನ್ನಂಥವರಿಗೆ ನೀವು ಶರಣಾಗುವುದಕ್ಕೆ ಅಯೋಗ್ಯರು, ಶರಣಾಗತರಾಗುವುದು ನಾವು ವಿಹಿತವಲ್ಲ. ನೀವು ಶರಣ್ಯರೆನಿಸುವುದಕ್ಕೆ ಈ ಕಾಲಘಟ್ಟದಲ್ಲಿ ಅಯೋಗ್ಯರಿದ್ದೀರಿ. ಯಾಕೆ ಅಂದ್ರೆ ಒಂದು ಪಾತಕವನ್ನು ನೀವು ಹೊಂದಿದ್ದೀರಿ, ಅದು ಒಂದು ನೆಲೆ. ಈಗ ವಾಸುದೇವ ನಿರುತ್ತ ನಿಮಗೆ ಬಂದಿರಬೇಕಾದ್ರೆ ಅದೆಷ್ಟು ದೊಡ್ಡದಾಗಿರ್ಬೇಕು. ಅವನು ಒಪ್ಪಿ ನಿಮಗೆ ಪ್ರಾಯಶ್ಚಿತ್ತ ಬೇಕು ಅಂತ ಹೇಳಿರ್ಬೇಕಾದ್ರೆ ಅದು ಇನ್ನೆಂಥದ್ದಿರಬೇಕು. ಈಗ ಸಾಧಾರಣ ಧರ್ಮಶಾಸ್ತ್ರಗಳ ಗ್ರಂಥಗಳನ್ನು ಮುಂದಿರಿಸಿಕೊಂಡು ವಿವೇಚನೆ ಮಾಡಿ ನಿರ್ಣಯ ಮಾಡುವ ವಿಷಯವೇ ಅಲ್ಲ ಇದು. ಯಾಕೆ ಅಲ್ಲ ಅಂದ್ರೆ ಸ್ವಯಂ ಭಗವಂತನೆನಿಸಿದವನೇ ಜೊತೆಗಿರುವಾಗಲೂ ಯಾವ ನಿಮಿತ್ತವನ್ನು ನೀವು ಹೇಳಿಕೊಂಡು ತೊಡಗಿದ್ದೀರೋ ಇದಕ್ಕೆ ನಿರ್ಣಯ ಮಾಡುವುದಕ್ಕೆ ಶಾಸ್ತ್ರ ಗ್ರಂಥದ ಆಧಾರ ಸಾಕಾಗ್ಲಿಕ್ಕಿಲ್ಲ. ಆದ್ದರಿಂದ ಇದರಲ್ಲಿ ಒಂದೋ ಮೇಧಾವಿಗಳಾದ ಧರ್ಮ ಮಾರ್ಗದರ್ಶಿಗಳೆನಿಸಿದ ಮಹಾನುಭಾವರ ಪಥದರ್ಶನದ ಮಾತುಗಳು ಬೇಕು. ಅದಲ್ಲದಿದ್ರೆ ಕೃಷ್ಣನಂಥವರು ಇದಮಿತ್ತಂ ಎಂಬುದಾಗಿ ಘೋಷಿಸಬೇಕು. ಅವರು ಮಾಡಿ ಅಂತ ಹೇಳಿದ್ದಾರೆ ಬಿಟ್ರೆ ಪಾಪ ಉಂಟೋ ಇಲ್ವೋ ಇದರ ಕುರಿತಾಗಿ ಖಚಿತವಾಗಿ ಯಾರು ಹೇಳಿದ್ದಿಲ್ಲ. ಅಥವಾ ಹೇಳಿದವರು ನಿನಗಿಲ್ಲ, ಆದರೂ ನೀನು ಮಾಡು ಅಂತ ಹೇಳಿದ್ದಾರೆ ಅಂತಲೇ ನಾವು ಕೇಳಿದ್ದು. ಅಲ್ಲದಿದ್ರೆ ನೀನು ಹೇಳ್ಬೋದು, ವ್ಯಾಸರು ಹೇಳಿದ್ದಾರೆ. ನಿಮಗದಿಲ್ಲ. ಯಾಕೆ ಅಂದ್ರೆ ಕೃಷ್ಣ ನಿರ್ದೇಶನಾನುಸಾರವಾಗಿ ಧರ್ಮ್ಯಂ ಯುದ್ಧಂ ಇದು ನಿನಗೆ ಬಂದ ಉಪದೇಶವಂತ. ಯುದ್ಧವೆಂಬುದು ಧರ್ಮ ಕಾರಣದಿಂದ ಸಿದ್ಧವಾದದ್ದಾದದ್ದರಿಂದ ನೀನದಕ್ಕೆ ಹೇಸ ಕೂಡದು, ಶಸ್ತ್ರಪಾಣಿಯಾಗಿ ಹೊಡೆದುರುಳಿಸಲೇಬೇಕು. ಅಲ್ಲಿರುವ ಸಂಬಂಧಿಗಳು ಅನುಬಂಧಿಗಳು ಎಷ್ಟು ತೀವ್ರತರವಾದ ಭಾವ ಪ್ರಕಂಪನವನ್ನುಂಟು ಮಾಡಿದರು ಹೊಡೆಯಬೇಕಾದವರಿಗೆ ನೀ ಹೊಡೆಯತಕ್ಕದ್ದು ಅಂತ ಕೃಷ್ಣ ನಿರ್ದೇಶನದಿಂದಲೇ ಹೊಡೆದ ಮೇಲೆ ಈಗ ಪರ್ಯಾಯವಾಗದು ಏನನ್ನು ಸೂಚಿಸ್ತದೆ? ಅವ ಯಾವುದಕ್ಕೆ ನಿರ್ದೇಶನ ಕೊಟ್ಟಿದ್ದಾರೋ ಅದು ಪಾಪಕರ್ಮ ಅಂತಲೋ ಇಲ್ಲ. ಅದನ್ನು ಪಾಪಕರ್ಮ ಇರಬಹುದು ಅಂತ ಶಂಕಿಸಿದ್ದು ದೊಡ್ಡ ಪಾಪ ಆಗ್ತದೆ. ಈಗ ಅದಕ್ಕೆ ಪ್ರಾಯಶ್ಚಿತ್ತ ಬೇಕಾಗ್ತದೆ. ಪಾಪ ಶಂಕೆ ಬಂದದ್ದೇ ದೊಡ್ಡ ಪಾಪ. ಅದಕ್ಕೆ ಒಂದು ಪರಿಹಾರ ಬೇಕು ಅಂತಾದ್ರೆ ಜೊತೆಗಿಲ್ಲದ ದೈವವನ್ನು ಅಚಲವಾಗಿ ನಂಬಿ ಇದು ತನಕ ಬದುಕಿನ ಯಶಸ್ಸನ್ನು ಸಂಪಾದಿಸುವಲ್ಲಿ ಮುಂದಡಿ ಇಟ್ಟದ್ದಲ್ಲದೆ ಹಿಂದಡಿ ಇಡಿಸದಂತಹ ನಾವು ಇಷ್ಟು ಮುಂದುವರಿದ ಮೇಲೂ ಕೂಡ ನಾವು ಇಟ್ಟ ಅಡಿ ತಪ್ಪಾಯಿತು ಅಂತ ಶಂಕಿಸಿ ತಿರುಗಿ ನೋಡುವ ನೀವು ಈಗ ನಿಮ್ಮನ್ನು ಒಪ್ಪಿ ನಾವು ಶರಣಾಗತರಾಗಿ ಬದುಕುವುದಕ್ಕಿಂತ ಈಗ ಇದು ಯಾವುದು ಅಲ್ಲ ಅಂತ ಆದ್ರೆ ಮತ್ತೆ ಕಾರಣ ಒಂದೇ. ಏನದು? ಒಂದೋ ಕೃಷ್ಣನನ್ನು ಶಂಕಿಸಿ ನೀವು ಘೋರವಾದ ಅಪಚಾರ ಮಾಡಿದ್ದೀರಿ. ಸರಿ. ವಾಸುದೇವನಿರಲು ಗೋತ್ರ ಹತ್ಯೆಯ ಭಯ ನಿಮ್ಮನ್ನು ಬಾಧಿಸಿ ಅತ್ಯಂತ ದೊಡ್ಡ ಅಪಚಾರ ಆಗಿದೆ. ದೈವವನ್ನು ಅಪನಂಬಿಕೆಯಿಂದ ಕಂಡ ಅಪಚಾರ ನಿಮಗೆ ಘಟಿಸಿದೆ. ಅದಲ್ಲದಿದ್ರೆ ಅರ್ಥಗಳ ಆಸೆಯಿಂದ ನೀವು ಹಯವನ್ನು ಮುಂಕೊಂಡು ಹೊರಟದ್ದಿರಬೇಕು. ಅದೇ ಈಗ ಇದೆರಡರಲ್ಲಿ ಯಾವುದು ಅಂತ ನಿನ್ನನ್ನು ನಾವು ಹಿಡಿಯಬಹುದು. ಇದೇ ನನಗೆ ಗೊಂದಲ ಆಗಿದೆ. ಯಾವ್ದಕ್ಕೆ ಹೊರಟದ್ದು ನೀನು? ನಿನ್ನ ಹಾಗೆ ಗೊಂದಲ ಇಲ್ಲ, ನಮಗೆ ದೃಢ ಉಂಟು. ಅಲ್ಲ, ಯಾವ್ದಾದ್ರು ಒಂದು ದೃಢ ಇರಬೇಕು. ಪಾಪ ಮಾಡಿದ್ದೀರಿ ಅಂತಲೇ ಅಲ್ವಾ? ಅಲ್ಲ, ನಮ್ಮಲ್ಲಿ ಸತ್ಯ ಉಂಟು. ಸತ್ಯ ಶುಚಿತ್ವ ಸದ್ಧರ್ಮಗಳಲ್ಲದೆ
ಸತ್ಯ ಶುಚಿತ್ವ ಸಧರ್ಮಗಳಲ್ಲದೆ ಧೂರ್ತ ಪಾಪಾತ್ಮನಿಗೆ ನಿತ್ಯ ದೇಹ ಕಟ್ಟು ರಚಿಸಿ ಪರಾಪರ ಮೂರ್ತಿಯು ದೊರಕುವುದಿ. ತಾಮ್ರಧ್ವಜ, ಪಾರ್ಥ, ನೀನು ಕೇಳಿದ ಪ್ರಶ್ನೆಯನ್ನು ನೀನೇ ಮೊದಲು ಕೇಳಿದ್ದಲ್ಲ, ಬಹಳ ದೊಡ್ಡವರು ಕೇಳಿದ್ದಾರೆ. ನಾವು ನಮಗಾಗಿ ನಾವು ಕೇಳುದು. ಹೌದು. ಆದ್ದರಿಂದ ಯಾರೋ ಕೇಳಿದ್ದಾರೆ ಅಂತ ನಾವು ಕೇಳದಿರುವುದಕ್ಕೂ ಇಲ್ಲ, ಅಥವಾ ನಮಗೆ ಉತ್ತರ ಗೊತ್ತಿದ್ರೆ ಯಾರು ಕೇಳದಿದ್ರು ಮತ್ತೆ ನಾವು ಅದನ್ನು ಮುಂದುವರಿಸುವುದಿಲ್ಲ. ಸರಿ, ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ಹುಡುಗನಾದ ನೀನು ಬಹಳ ಸಣ್ಣ ಪ್ರಾಯದವನಾದ್ರು ಕೇಳಿದ ಪ್ರಶ್ನೆ ಅಸಹಜ ಅಲ್ಲ, ಬಾಲಿಶ ಅಲ್ಲ. ಯಾಕೆ? ದೇವಕಲ್ಪಕ್ಕೆ ಒಂದು ಸಂಕೇತವಾಗಿರಬಹುದು ಅಗ್ನಿ ಕೇಳಿದ್ದಾನೆ. ಕೃಷ್ಣನಿರುತ್ತ ನಿಮಗೆ ಯಾಕೆ? ಋಷಿಕಲ್ಪದ ಪ್ರತಿನಿಧಿಯಾದಂತಹ ಸೌಬರಿ ಮುನಿಗಳು ಕೇಳಿದ್ದಾರೆ. ಸೌಬರಿಯೇ ಹೇಳಿದ್ದಾನಂತಲ್ಲ, ಈಗ ನಾವು ಕೇಳಿ ತಿಳಿದದ್ದು ಹೌದಾದ್ರೆ ಅವನಿರುತ್ತಾ ನೀವು ಕೈಗೊಂಡ ಇದು ನಿರರ್ಥಕ ಕರ್ಮ ಅಂತ ಹೇಳ್ತಾ ಅದು ಸಾರ್ಥಕ ಆಗುವುದು ಈ ವಿಧದಿಂದ ಅಂತ ಮತ್ತೆ ಹೇಳಿದ್ದು. ಹೌದು. ನಿಮ್ಮನ್ನು ಲಕ್ಷಿಸಿ ಪಾಂಡವರಿಗೆ ಇದು ಸಾರ್ಥಕವು ಅಂತ ಕೇಳಿದ್ರೆ ಅದು ನಿರರ್ಥಕ ಅಂತ ಕಾಣುತ್ತದೆ. ಲೋಕೋಪಕಾರಕ್ಕೆ, ಹೀಗೆ ಶಾಪಾದಿಗಳ ಉದ್ಧರಣಕ್ಕೆ ಇತ್ಯಾದಿಗಳಿಗೆ ಇದು ಸಾರ್ಥಕವಾಗುತ್ತದೆ ಅಂತ. ಮಾಡುವ ಕ್ರಿಯೆಯನ್ನು ವಿವೇಚಿಸುವುದು ಬೇರೆ, ಮಾಡುವ ಕ್ರಿಯೆಯ ಹಿಂದಿರುವ ಸಂಕಲ್ಪವನ್ನು ವಿವೇಚಿಸುವುದು ಬೇರೆ. ಈಗ ನಿಜವಾಗಿ ಅಮೃತ ಕುಡಿದವನು ನೇರ ಸರಿ ಇರಬೇಕು. ಅಮೃತ ಕುಡಿದವನ ತಲೆ ಹೋದದ್ದಿಲ್ವ? ವಿಷ ಕುಡಿದವ ಸಾಯ್ಬೇಕು. ವಿಷ ಕುಡಿದವ ಮೃತ್ಯುಂಜಯನಾದದ್ದಿಲ್ವ? ಕೆಲವೊಮ್ಮೆ ಕ್ರಿಯೆ ಪ್ರಧಾನ ಆಗುತ್ತದೆ, ಕೆಲವೊಮ್ಮೆ ಕ್ರಿಯೆಗಿಂತ ಹೆಚ್ಚು ಸಂಕಲ್ಪ ಪ್ರಧಾನ ಆಗ್ತದೆ. ಇಲ್ಲಿಯವರೆಗೆ ಪಾಂಡವರು ಯಾವುದೇ ಕರ್ಮವನ್ನು ಮಾಡುವಲ್ಲಿಯೂ ಮಾತು, ಮನಸ್ಸು, ಕೃತಿ ಈ ಮೂರಲ್ಲಿಯೂ ಶುದ್ಧಾಚಾರದಿಂದಲೇ ಹೊರಟವರು. ಮಾತಿನಲ್ಲಿ ಸತ್ಯ ಇರಬೇಕು, ಮನಸ್ಸಿನಲ್ಲಿ ಶುಚಿ ಇರಬೇಕು, ಮಾಡುವ ಕಾರ್ಯದಲ್ಲಿ ಧರ್ಮ ಇರಬೇಕು. ಇದು ಎಲ್ಲಿಯವರೆಗೆ ಅಂತ ಕೇಳಿದ್ರೆ ದೇವರ ಅನುಗ್ರಹಕ್ಕೆ. ದೇವರ ಅನುಗ್ರಹವನ್ನು ಪಡೆಯುವಲ್ಲಿ ಇದೊಂದು ಮಾಧ್ಯಮ ಮಾತ್ರ. ಈಗ ಒಬ್ಬ ನದಿಯನ್ನು ದಾಟುವಲ್ಲಿ ನಾವೆಯನ್ನು ಉಪಯೋಗಿಸ್ತಾನೆ. ಅವನಿಗೆ ದಡ ಸೇರಬೇಕಾದ ಉದ್ದೇಶ ಹೌದಾದ್ರು ನಾವೆಯಿಂದಲೇ ದಡವನ್ನು ಸೇರಬೇಕಾದಲ್ಲಿ ದಡ ಸೇರಿದ ಮೇಲೆ ನಾವೇ ಬೇಕು ಅಂತಲ್ಲ. ನಾವು ಇದನ್ನು ಉತ್ತರಿಸುವಲ್ಲಿ ಇದು ಬೇಕು. ಸತ್ಯ, ಶುಚಿತ್ವ, ಸಧರ್ಮ, ಮತ್ತೆ ದೇವರನ್ನು ಸೇರಿದ ಮೇಲೆ ಇದೆಲ್ಲವನ್ನು ಮೀರಿದಂತ ಒಂದು ಶಕ್ತಿಯವ. ಈ ಪ್ರಪಂಚದ ಯಾವುದೇ ಮಾತಿನ ಸತ್ಯಕ್ಕೆ, ಈ ಪ್ರಪಂಚದ ಯಾವುದೇ ಶುಚಿತ್ವಕ್ಕೆ, ಈ ಪ್ರಪಂಚದ ಯಾವುದೇ ಧರ್ಮಕ್ಕೆ ಸಿಗದೇ ಇರುವಂತ ಅತೀತವಾದ ಶಕ್ತಿಯವ. ಈಗ ವಾಸುದೇವನಿರುತ್ತ ನಿಮಗೆ ಯಾಕೆ ಬಂದದ್ದು? ಈಗ ಬಬ್ರುವಾಹನನಿಗೆ ಒಂದು ಹೇಳಿದ ಮಾತನ್ನು ಹೇಳಿದ್ದಿ. ಈಗ ನೀನು ಹೇಳಿದ್ದನ್ನೇ ಸತ್ಯ, ಶುಚಿತ್ವ, ಸ್ವಧರ್ಮ ಇದು ಯಾವುದಕ್ಕೆ ಬೇಕಾದ್ದು? ದೇವರ ದರ್ಶನಕ್ಕೆ. ದೇವರ ದರ್ಶನಕ್ಕೆ ಬೇಕು. ಈಗ ದೇವರ ದರ್ಶಿತನಾಗಿ ಇರುತ್ತಲೇ ಇದರಿಂದ ಕಳೆದು ಹೋಗುವುದಕ್ಕಾಗ್ತದ? ಇಲ್ಲ, ಆಗುದಿಲ್ಲ. ಯಾಕಂತ ಕೇಳಿದ್ರೆ ನಮ್ಮ ಉದ್ದೇಶ ಏನು ಅಂತ ಮುಖ್ಯ. ನಮಗೆ ದೇವರ ದರ್ಶನ ಎನ್ನುವುದು ಬದುಕಿನ ಕೊನೆಯ ಹಂತ ಅಲ್ಲ, ದೇವರ ದರ್ಶನದಿಂದ ಬದುಕನ್ನು ಮುನ್ನಡೆಸುವುದು. ಅದು ಸರಿಯಪ್ಪ, ನೀನು ಬದುಕಿ ಹೇಗಾದ್ರೂ ಮುನ್ನಡೆಸು, ಆಕ್ಷೇಪ ಅಲ್ಲ. ಸತ್ಯ, ಶುಚಿತ್ವ, ಸ್ವಧರ್ಮದಿಂದ ದೈವ ದರ್ಶನ ಸಿದ್ಧವಾಗುತ್ತದೆ ಅಂತಾದ್ರೆ ದರ್ಶಿತನಾದ ದೈವ ಜೊತೆಯಲ್ಲೇ ಇರುವಾಗ ಸತ್ಯಭ್ರಷ್ಟತೆ, ಆಶೌಚಗ್ರಸ್ತತೆ, ಸ್ವಧರ್ಮ ವಿಚಲನೆ ಇದು ಬರ್ತದೋ? ಬರುವುದಿಲ್ಲ. ಈಗ ಬಂತು ಅಂತಲ್ವಾ ನಿಮಗೆ ಶಂಕೆ ಬಂದದ್ದು? ಬರಲಿಲ್ಲ. ಈಗ ಬಂತು ಅಂತ ಶಂಕೆ ಬಂದದ್ದು ಬಂದಿದೆ, ಬರಲಿಲ್ಲ. ಈಗ ನೀನು ಹೇಳಿದ ನಿರ್ಣಯ ನಿನ್ನ ಅಣ್ಣನಿಗೆ ಇದ್ದಿದ್ದರೆ ಆ ಶಂಕೆಯಾದ್ರೂ ಬರುವುದಕ್ಕಿರ್ಲಿಲ್ವಲ್ಲ ಅಂತ ನಾನು ಹೇಳಿದ್ದು. ನೀನು ಮಾತಾಡೋದು ತರ್ಕದಿಂದ, ನಮ್ಮ ಅಣ್ಣ ನೋಡುದು ಮಾನವೀಯತೆಯಿಂದ. ನೀನು ಹೇಳಿದ್ಯಲ್ವ, ಅದು ಸರಿ ಉಂಟು. ಯಾವ ಧರ್ಮದಲ್ಲಿ ನೋಡಿದ್ರು ಅದು ಜನಪ್ರಿಯವಾದ ಹೇಳಿಕೆ ಆದೀತು, ಆದರೆ ಅದು ಅಸಂಬದ್ಧ. ಯಾಕೆ ಅಂದ್ರೆ ಮಾನವೀಯತೆ ಅಂದ್ರೆ ತರ್ಕವಿಹೀನವಾದ ಒಂದು ಭಾವ ಅಂತ ಅರ್ಥ ಅಲ್ಲ. ಮಾನವೀಯತೆ ಎಂಬ ನೆಲೆಯಲ್ಲಿ ತರ್ಕಭ್ರಷ್ಟವಾದದ್ದು ಅದು ಪರಿಗಣಿಸುವುದಕ್ಕೆ ಹಲವು ಬಾರಿ ಅಯೋಗ್ಯ ಅಂತ ಆಗುತ್ತದೆ. ಈಗ ಯೋಚನೆ ಮಾಡು, ಮಾನವೀಯತೆಯಿಂದ ರಾಜನಿಂದ ದಂಡ್ಯನಾಗಿ ಕೈಕಾಲುಗಳು ಕತ್ತರಿಸಲ್ಪಟ್ಟವ ನರಳುವಾಗ ನೀರು ಕೊಡುವುದು ಮಾನವೀಯತೆ ಅಂತ ಆಗುತ್ತದೆ. ತರ್ಕದಿಂದ ಯೋಚಿಸಬೇಕಾಗ ಅವನು ಮಾಡಿದ ಕೃತ್ಯಕ್ಕೆ ಪರಿಹಾರವಾಗಿಯೇ ಅವನಿಗೆ ವಿಧಿಸಲ್ಪಟ್ಟ ದಂಡ ಅದು ಈಗ ಅವನಿಗೆ ಪೋಷಣೆ ಕೊಟ್ರೆ ರಾಜವಿದ್ರೋಹದ ಕೃತ್ಯ ನನ್ನದಾಗುತ್ತದೆ ಎಂಬುದರಿಂದ ಅಂತಃಕರಣ ಮಿಡಿದರೂ ತಡೆದು ತಾನು ದೂರ ಉಳಿಯಬೇಕಾದದ್ದು ತರ್ಕಬದ್ಧವಾಗುತ್ತದೆ. ಆದ್ದರಿಂದ ಮಾನವೀಯ ಸ್ಪಂದನೆ ಎಂಬುದು
ತರ್ಕಬಾಹಿರವಾದದ್ದಲ್ಲ ಅಂತ. ನಾನು ಹೇಳಲಿಕ್ಕೆ ಹೊರಟದ್ದು ಏನು ಅಂತ ಕೇಳಿದ್ರೆ, ಹಾ. ನೀನು ಮಧ್ಯದಲ್ಲಿ ರಾಜದ್ರೋಹ ಮಾಡುವುದಕ್ಕೆ ಹೊರಟವ ಅಂತ ಹೇಳಲಿಕ್ಕೆ ಹೊರಟಿದ್ದಿ. ಹಾ. ನಾನು ಹಾಗಲ್ಲ. ಹಾ. ದಂಡನೆ ಕೊಟ್ಟ ಮೇಲೆ ಅವನ ಕುಟುಂಬದವರಿಗೆ ಆಗುವಂತಹ ನಷ್ಟವನ್ನು ಯೋಚಿಸಿ ಮುಂದುವರಿಯುವುದು ಮಾನವೀಯತೆ ಅಂತ ಹೇಳಿದ್ದು. ಅವನಿಗೆ ದಂಡನೆ ಕೊಟ್ಟದ್ದು ಸರಿಯೇ. ದಂಡನೆ ಕೊಟ್ಟದಕ್ಕೆ ಯಾಕೆ ಯೋಚಿಸುವುದು ಅಂತ ಕೇಳಿದ್ರೆ ಮಾನವೀಯತೆ. ದಂಡನೆ ಕೊಟ್ಟದ್ದರಿಂದ ಅವನ ಮನೆಗೆ ಆಗುವ ಪರಿಣಾಮ ಏನು, ಈ ಬಗ್ಗೆ ಯೋಚಿಸುವ ಮಾನವೀಯ ಗುಣವುಳ್ಳ ಧರ್ಮರಾಯ. ಈಗ ಅದು ಏನಾಯ್ತು ಅಂತಂದ್ರೆ, ಹಾ. ಈಗ ದಂಡನೆ ಕೊಡುವವನಿಗೆ ಮನುಷ್ಯತ್ವ ಇರಲಿಲ್ಲ ಅಂತ ನೀನು ಸಿದ್ಧಾಂತ ಮಾಡಿದಾಗ ಅದೇ ಆಗ್ತದೆ. ಈಗ ಅವ ಯೋಚಿಸದೆ ಕೊಟ್ಟದ್ದು ಮಾನವೀಯ ನೆಲೆಯ ಸ್ಪಂದನೆ ಇಲ್ಲದೆ ದಂಡದ ಸ್ಮೃತಿಗಳು ಶ್ರುತಿಗಳು ಏನು ಹೇಳ್ತದೆ? ಸಹಸ್ರ ತಾಯಂದಿರ ವಾತ್ಸಲ್ಯವನ್ನು ಗರ್ಭೀಕರಿಸಿಕೊಂಡದ್ದು ಶಾಸ್ತ್ರವಂತೆ. ಇದೇನನ್ನು ಸೂಚಿಸ್ತದೆ? ಶಾಸ್ತ್ರ ನಿರ್ದಯವಾದದ್ದು, ಅದು ಯಾವುದೇ ಭಾವಸ್ಪಂದನವನ್ನು ಹೊಂದಿಲ್ಲದಿರುವುದು, ಅದು ನಾಸ್ತಿಕರಾದ ಶುಷ್ಕಮತಿಗಳಾಡುವ ಮಾತು. ಅದು ಆಂತರಂಗಿಕವಾಗಿ ಮಾನವೀಯವಾದ ಸ್ಪಂದನವನ್ನು ಪ್ರತಿಸ್ಪಂದನವನ್ನು ಹೊಂದಿ ಮಾನವೀಯ ಸಮಷ್ಟಿಯ ಸಮಾಜದ ಹಿತಕ್ಕೆ ಬೇಕಾದಂತೆ ಕಟ್ಟುಕಟ್ಟಲೆಯನ್ನು ಏರ್ಪಡಿಸುವುದಕ್ಕೆ ವಿಧಿ ನಿಷೇಧಗಳನ್ನು ಹೇರ್ತದೆ. ಇದನ್ನು ಒಪ್ಪಿದರೆ ಈಗ ನಾವು ಮಾನವೀಯ ಸ್ಪಂದನದಿಂದ ಅಪರಾಧಿಯ ಪರಂಪರೆಯ ಕುರಿತಾಗಿ, ಪರಿವಾರದ ಕುರಿತಾಗಿ, ಅವನ ನರಳಿಕೆಯ ಕುರಿತಾಗಿ ಸ್ಪಂದನೆಯನ್ನು ತೋರುವುದು ಅಂದರೆ ಅದು ಮನುಷ್ಯತ್ವಕ್ಕೆ ಸಮ್ಮತವಾದದ್ದು ಅಂತ. ಹಾಗೆ ತೋರುವುದನ್ನಾದರೂ ತಡೆ ಹಿಡಿಯುವುದು ಆ ಮನುಷ್ಯತ್ವದ ಸಂಸ್ಕಾರ ಅಂತ ನಾನು ತಿಳಿಯುತ್ತೇನೆ. ಯಾಕೆಂದ್ರೆ ವೇದ ಪ್ರಮಾಣದಲ್ಲಿ ನಾನು ಮಾಡಿದ್ದು ಸರಿ ಅಂತ ಕೌರವನು ಹೇಳಿದ್ದಾನೆ. ಏನು ವೇದ ಪ್ರಮಾಣ? ಅವ ಹೇಳಿದ್ದಾನೆ, ಅವ ಬೀಳುವಾಗ ಅವ ಹೇಳಿದ್ದರಿಂದ ಸತ್ಯ ಅಂತ ಆಗುವುದಿಲ್ಲ. ವೇ- ಅವ ಹೇಳಿದ್ದರಲ್ಲಿ ವೇದ ಪ್ರಮಾಣ ಉಂಟಾ ಅಂತ. ಕ್ಷಾತ್ರ ಧರ್ಮದಿಂದ ನಾನು ಹೋರಾಟ ಮಾಡಿ ಸೋತದ್ದಕ್ಕೆ ನನಗೆ ಬೇಸರ ಇಲ್ಲ ಎನ್ನುವುದಾಗಿ ತೊಡೆ ಮುರಿದು ಬಿದ್ದ ಕೌರವನು ಹೇಳಿದ್ದಾನೆ. ಕ್ಷಾತ್ರ ಈಗ ಅದೇ ಹೌದಾದ್ರೆ ನನಗೆ ಗೊತ್ತಿಲ್ಲ, ನೀನೇ ಹೇಳಬೇಕಾದ್ದು. ಸಹೋದರರ ಮಧ್ಯದಲ್ಲಿ ಕ್ಷಾತ್ರವನ್ನು ಪಣವಾಗಿಟ್ಟು ಹೋರಾಟ ಮಾಡುವುದು ಧರ್ಮ ಅಲ್ಲ ಅಂತ ಕೃಷ್ಣನೂ ಹೇಳಿದ್ದಾನಂತೆ. ಕ್ಷಾತ್ರ ಧರ್ಮದಂತೆ ಹೋರಾಟ ಮಾಡಬಹುದು ಕ್ಷತ್ರಿಯರಿಗೆ, ಸಹೋದರರ ಮಧ್ಯೆ ಅಲ್ಲ. ಅದೇ ಹೌದಾದ್ರೆ ನಾಳೆ ಮಗನನ್ನು ಅಪ್ಪ ಕೊಂದ್ರು, ಅಪ್ಪನನ್ನು ಮಗ ಕೊಂದ್ರು, ಇಬ್ಬರು ಕ್ಷತ್ರಿಯರಾದದ್ದರಿಂದ ಎಲ್ಲವೂ ಧರ್ಮ ಅಂತ ಆಗುವುದಿಲ್ವ ಪಾರ್ಥ? ಅದೇ ಹೇಳಿದ್ದು ನಾನು. ಈ ಪ್ರಪಂಚದಲ್ಲಿ ಕೇವಲ ತರ್ಕದಿಂದ ನೋಡಿದ್ದು ಮಾತ್ರ ಧರ್ಮ ಅಲ್ಲ, ಮಾನವೀಯತೆಯಿಂದ ನೋಡಬೇಕಾದ್ದು ಉಂಟು ಅಂತ ಹೇಳಲಿಕ್ಕೆ ಹೊರಟದ್ದು. ಯಾಕೆ? ಈಗ ಬೇಟೆಯಾಡುವುದು ಒಬ್ಬ ರಾಜನಾದವನಿಗೆ ಅಧರ್ಮ ಅಲ್ಲ. ಸಪ್ತ ವ್ಯಸನಗಳಲ್ಲಿ ಒಂದಾದ್ರೂ ಅದನ್ನು ಆಡಕೂಡದು ಅಂತ ಇಲ್ಲ. ಅದು ವ್ಯಸನ ಆಗಬಾರದು ಅಂತ ಇರುವುದು. ನಾವು ಬೇಟೆಯಾಡಿದ್ದೆವು ಕಾಮ್ಯ ಕಾವನದಲ್ಲಿ. ನಮಗೆ ಬಂದು ಯಾವ ಜಿಂಕೆ ಹೇಳಿಲ್ಲ ನೀವು ಬೇಟೆಯಾಡಬಾರ್ದು ಅಂತ. ನಮ್ಮ ಅಣ್ಣನ ಕನಸಿನಲ್ಲಿ ಬಂತು ಹೇಳಿತು. ನಾವು 4 ಜನ ಬಸುರಿಯರಿದ್ದೇವೆ, ನಿನ್ನ ತಮ್ಮಂದಿರು ಎಲ್ಲರನ್ನು ನಾಶ ಮಾಡ್ತಾ ಇದ್ದಾರೆ, ನಾವು 4 ಜನ ಉಳಿದಿದ್ದೇವೆ, ಇನ್ನು ನಮ್ಮನ್ನು ನಾಶ ಮಾಡಿದ್ರೆ ನಮ್ಮ ಕುಲವೇ ಉಳಿಯುವುದಿಲ್ಲ. ಆಗ ವನವೇ ಬದಲಿಸಿದ. ಹೌದು, ವನವೇ ಬದಲಿಸಿದ. ಸರಿ. ಈ ಮಾನವೀಯ ಗುಣವುಳ್ಳ ಧರ್ಮರಾಯನಿಗೆ ಕಳೆದುಕೊಂಡದ್ದು ಕೌರವರನ್ನು ಮಾತ್ರ ಅಲ್ಲ. ಈಗ ನಾನು ಹೇಳುವುದು ಅದಲ್ಲ. ಧರ್ಮರಾಯನಿಗೆ ಹೇಳಿದ, ವನ ಬದಲಿಸಿದ. ಈಗ ಕನಸಲ್ಲಿ ಹೀಗೆ ಯಾರಿಗೆ ಹೇಳಿದ್ರು ಸಹಜವಾಗಿ ಒಂದು ಮನುಷ್ಯತ್ವ ಅಂತ ನೀನು ಹೇಳುವುದು ಇರುವವರೆಲ್ಲ ವನ ಬದಲಿಸುವುದಿಲ್ವೋ? ಈಗ ಧರ್ಮರಾಯನೇ ಆಗಬೇಕು ಅಂತ ಉಂಟು. ನಾವು ಗರ್ಭಿಣಿಯರಿದ್ದೇವೆ, ನಮ್ಮನ್ನು ಹೊಡಿಬಾರ್ದು ಅಂತ ಕನಸಲ್ಲಿ ಯಾರು ಹೇಳಿದ್ರು, ಜೀವ ಪ್ರೀತಿಯನ್ನು ತೋರಿದ್ರೆ ಅದೊಂದು ಅಸಹಜ ಏನು ಅಲ್ವಲ್ಲ ಪಾರ್ಥ? ಯಾಕಂದ್ರೆ ಕನಸಿನಲ್ಲಿ ಅವನಿಗೆ ಯಾಕೆ ಕಂಡದ್ದು ಅಂತ ವಿಷಯ. ಅವ ಧರ್ಮ ಇರ್ಲಿ, ಅವನಿಗೆ ಈಗ ಭೀಮಾರ್ಜುನರಿಗೆ ಕಾಣದೆ ಅವನಿಗೆ ಯಾಕೆ ಕಂಡದ್ದು ಅಂತ ಕೇಳಿದ್ರೆ, ಅವ ಎಲ್ಲದಕ್ಕಿಂತ ಹೆಚ್ಚು ಮಾನವೀಯತೆಗೆ ಹೆಚ್ಚು ಬೆಲೆ ಕೊಡುವ. ಭೀಮಾರ್ಜುನರು ಮಾಡ್ತೇವೆ ಅಂತ ಹೊರಟು ಧರ್ಮರಾಯ ಬೇಡ ಅಂತ ಹೇಳಿದ್ರೆ ಆಗುದಿಲ್ಲ. ಆಗುದಿಲ್ಲ. ಧರ್ಮರಾಯ ಬೇಕು ಅಂತ ಹೇಳಿದ ಮೇಲೆ ಭೀಮಾರ್ಜುನರಿಗೆ ಮನಸ್ಸಿಲ್ಲದಿದ್ರು ಮಾಡದೆ ವಿಧಿ ಇಲ್ಲ. ಆದ್ದರಿಂದಲೇ ಧರ್ಮರಾಯನಿಗೆ ಕಂಡಿದೆ ಅಂತ ಒಂದು ಸರಳ ಉತ್ತರ ಹೊರಗಿನಿಂದ ನೋಡುವ ನನ್ನಂತವರಿಗೆ ಕಾಣ್ತದೆ. ಅದು ಬಿಡು. ಈಗ ಕನಸಲ್ಲಿ ಕಂಡದ್ದರಿಂದ ಪ್ರಾಣಿದಯೆಯನ್ನು ತೋರಿದ ಎಂಬುದರಿಂದಲೇ ಅವ ಶ್ರೇಷ್ಠನಾಗಬೇಕಾಗಿಲ್ಲ. ಅವನಿಗೆ ಕಾಣುವುದಕ್ಕೆ ವ್ಯಕ್ತಿ ವಿಶಿಷ್ಟ ಕಾರಣ ಇರಬಹುದು. ನನ್ನ ಹೇಳಿಕೆ ಇರುವುದು, ಯಾರಿಗೆ ಅದು ಕಂಡ್ರು ಪ್ರಾಣಿ ದಯಾಪರತೆ ಇರುವ ಅಂತಃಕರಣವನ್ನು ಹೊಂದಿದವನಾದರೆ ಅಂಥವುಗಳನ್ನು ಕೊಲ್ಲುವುದಿಲ್ಲ. ಅದರಲ್ಲಿ ಅವನ ವೈಶಿಷ್ಟ್ಯ ಏನೂ ಇಲ್ಲ. ಅಲ್ಲ, ನಾನು ನಿರ್ಣಯ ಮಾಡಿದ್ದರಲ್ಲಿ ಅಲ್ಲ. ಈಗ ಯಾಕೆ ವಿಶಿಷ್ಟತೆ ಉಂಟು ಅಂತ ಕೇಳಿದ್ರೆ, ಈಗ ಪ್ರಾಣಿದಯೆಯನ್ನು ತೋರಿಸಿ ಆ ಜಿಂಕೆಯನ್ನು ಉಳಿಸುವಂತಹ ಸ್ವಭಾವ ಇರುವಂತಹ ಧರ್ಮರಾಯ ತನ್ನ ಬಂಧುಗಳು ತನ್ನ ಬಾಂಧವರು, ಈಗ ಕೌರವಾದಿಗಳು ಮಾತ್ರ ಸತ್ತದಲ್ಲ, ನಮ್ಮವರು ಸಾಯಲಿಲ್ಲ, ಎಷ್ಟೋ ಮಂದಿಯನ್ನು ಕಳೆದುಕೊಳ್ಳಿಲ್ವಾ? ಎಲ್ಲರನ್ನು ಕಳೆದುಕೊಂಡು ಈ ಪಡೆಯುವಂತ ಈ ಸಿಂಹಾಸನದ ಅಡಿಯಲ್ಲಿ ಅದೆಷ್ಟೋ ಮಂದಿಯ ರಕ್ತದ ಕಲೆ ಉಂಟು. ಈ ಒಂದು ಶಂಕೆ ಅವನಿಗೆ ಬಂತು. ಶಂಕೆ ಬರಬಾರ್ದು ಅಂತ ಇಲ್ಲ. ಯಾಕಿಲ್ಲ? ದೇವರ ಹತ್ತಿರ ಇದ್ದವನಿಗೆ ಶಂಕೆ ಬರುವುದು ಇಲ್ಲ ಅಂತ ಇಲ್ಲ, ಪಾಪ ಬರುವುದು ಇಲ್ಲ ಅಂತ ಇಲ್ಲ. ಈಗ ವೃತ್ರವಧೆ ಮಾಡ್ಲಿಕ್ಕೆ ಹೇಳಿದ್ಯಾರು? ನಾರಾಯಣ ಅಲ್ವಾ? ಇಂದ್ರನಿಗೆ ಪಾತಕದ ದೋಷ ಬರ್ಲಿಲ್ವಾ? ಬರಬಾರ್ದು ಅಂತ ಇಲ್ಲ. ಆದ್ರೆ ಈ ಧರ್ಮರಾಯನಿಗೆ ಶಂಕೆ ಬರುವಲ್ಲಿ ತೊಡಕೇನು ಅಂತ ಕೇಳಿದ್ರೆ ಮೊದಲೇ ಹೇಳಿದ್ದಾನಲ್ಲ ಕೃಷ್ಣ, ಮಾಡು ನೀನು,
ಮಾಡಬೇಕಾದ್ದು. ಹ್ಮ್. ಆದ್ರೆ ಸಮಸ್ಯೆ ಏನು ಅಂತ ಕೇಳಿದ್ರೆ ಹ್ಮ್. ಮಾಡು ನೀನು ಅಂತ ಮಾತ್ರ ಹೇಳಿದ್ದಲ್ಲ, ಹ್ಮ್. ನನ್ನಲ್ಲಿ ಹೇಳುವಾಗ ಹೇಳಿದ್ದಾನೆ, ಹ್ಮ್. ಕರ್ಮವನ್ನು ಮಾಡುವಾಗ ಕರ್ಮದ ಫಲದ ನಿರೀಕ್ಷೆ ಮಾಡಬೇಡ ಅಂತ ಹೇಳಿದ್ದಾನೆ. ಹ್ಮ್. ಕರ್ಮದ ಫಲದ ನಿರೀಕ್ಷೆ ಮಾಡದೆ ನಾವು ಏನು ಮಾಡಿದ್ರು ಹ್ಮ್. ನಮಗೆ ಅದರ ಬಾಧೆ ಇಲ್ಲ. ಹ್ಮ್. ಆದ್ರೆ ಕರ್ಮದಿಂದ ಮಾಡಿದ್ದಕ್ಕೆ ಫಲ ಸಿಕ್ಕಿದೋ ಇಲ್ವಾ? ನಮಗೆ ಹ್ಮ್. ರಾಜ್ಯದ ಫಲ ಸಿಗ್ಲಿಲ್ವಾ? ಹ್ಮ್. ಸಿಂಹಾಸನ ಸಿಗ್ಲಿಲ್ವಾ? ಹ್ಮ್. ಫಲ ಸಿಕ್ಕಿದ ಮೇಲೆ ಅದರ ದೋಷವು ಸಿಗಬೇಕಲ್ಲ. ಹ್ಮ್. ಈ ಶಂಕೆ ಬಂದದ್ದು ಧರ್ಮರಾಯನ. ಆ, ಹಾ. ಆ ಶಂಕೆ ಬಂದ ಕಾಲದಲ್ಲಿ ಹ್ಮ್. ಶಂಕೆ ಯಾಕೆ ಬಂತು ಅಂತ ಕೇಳಿದ್ರೆ, ದೇವರು ಇರುತ್ತಾ? ಬಬ್ರುವಾಹನನಿಗೆ ಹೇಳಿದ ಉತ್ತರ ಹೇಳಿದ್ದೀನಿ ನೀನು. ಬಬ್ರುವಾಹನನಿಗೆ ಅದು ಉತ್ತರ ಸರಿ, ಧರ್ಮರಾಯನಿಗೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಬಬ್ರುವಾಹನನ ಮಿತಿ ಅದು. ಬಬ್ರುವಾಹನನಿಗೆ ಕೃಷ್ಣ ದರ್ಶನ ಸಾಕು. ಆದ್ರೆ ಧರ್ಮರಾಯ ಹಾಗಲ್ಲ. ಧರ್ಮರಾಯನ ಮಿತಿ ಚಕ್ರವರ್ತಿಯಾಗಿ ರಾಜಸೂಯಾದ್ವರದ ಅವಭೃತ ಸ್ನಾನವನ್ನು ಮಾಡಿ ಸಾಮ್ರಾಟರು ಯಾರಿದ್ದಾರೋ ಆ ಬೆರಳೆಣಿಕೆಯ ಮಂದಿಯಲ್ಲಿ ಒಬ್ಬನಾಗಿ ನಿಲ್ಲಬಲ್ಲ. ಯಾವುದೇ ಉತ್ತರ ಇರಲಿ ತಾಮ್ರಧ್ವಜ, ಹ್ಮ್. ಎಲ್ಲದಕ್ಕೂ ಒಂದೇ ಉತ್ತರ ಅಲ್ಲ, ಹ್ಮ್. ಯಾರಿದ್ದಾರೆ ಎನ್ನುವುದರಿಂದ ಉತ್ತರ. ಹ್ಮ್. ಇದೇ ನಮ್ಮಣ್ಣ ಹೇಳಿದ್ದಾನೆ. ಹ್ಮ್. ಕೌರವಾದಿಗಳನ್ನು ಚಿತ್ರಸೇನ ಕೊಂಡು ಹೋಗುವಾಗ ಹ್ಮ್. ಅಣ್ಣ ಭೀಮಸೇನ ಹೇಳಿದ, ಕೊಳ್ತು ಸಾಯ್ಲಿ ಅವಳು ಅಂತ. ಹ್ಮ್. ಆಗ ಅಣ್ಣ ಹೇಳಿದ. ಹ್ಮ್. ಈಗ ನಿಜವಾಗಿ ಅದನ್ನು ವಾಕ್ಯ ಮಾತ್ರ ನೋಡಿದ್ರೆ ಇವ ದೊಡ್ಡ ವಿಘ್ನ ಸಂತೋಷಿ ಅಂತ ಭಾವಿಸಬೇಕು. ಹ್ಮ್. ಹ್ಮ್. ವಿರೋಧಿಗಳನ್ನು ಹ್ಮ್. ಕಷ್ಟದಲ್ಲಿರುವಾಗ ಹ್ಮ್. ನಾವು ಬಿಡಿಸಿದೆವು ಎಂದಾದ್ರೆ ಹ್ಮ್. ಅದು ನಮಗೆ ಸಿಗುವ ದೊಡ್ಡ ಸ್ಥಿಕೆ. ಹ್ಮ್. ಹ್ಮ್. ಯಾಕೆ ಹೇಳಿದ್ದು? ಹ್ಮ್. ಅದು ಭೀಮನಿಗೆ ಹೇಳಿದ ಉತ್ತರ, ಧರ್ಮರಾಯನಾಗಿ ಹೇಳಿದ ಉತ್ತರ ಅಲ್ಲ ಅದು. ಹ್ಮ್. ಭೀಮನಂತವನನ್ನು ಸಮಾಧಾನ ಮಾಡ್ಲಿಕ್ಕೆ ಹೇಳಿದ ಉತ್ತರ ಅದು. ಹ್ಮ್. ಹಾಗೆ ಬಬ್ರುವಾಹನನಿಗೆ ಹ್ಮ್. ಸಾಯ ಕೂಡದು ನನಗೆ ಹೇಳಿಲ್ವಾ ಕೃಷ್ಣ? ಹ್ಮ್. ನನಗೆ ಹೇಳಿಲ್ವಾ ನಾನು ಅಣ್ಣನನ್ನು ಕೊಲ್ತೇನೆ, ನಾನು ಸಾಯ್ತೇನೆ ಎನ್ನುವುದಾಗಿ ಹೊರಡುವಾಗ ಕತ್ತಿಯಿಂದ ಕೊಲ್ಲಬೇಕಾದ್ದಿಲ್ಲ, ನೀನು ಸಾಯ್ಬೇಕಾದ್ದಿಲ್ಲ ಎನ್ನುವುದಾಗಿ ಹೇಗೆ ಪ್ರತ್ಯಾಮ್ನಾಯ ಹೇಳಿದನೋ ಹಾಗೆ ಬಬ್ರುವಾಹನನಿಗೆ ಸಮಾಧಾನ ಮಾಡಲಿಕ್ಕೆ ಹೇಳಿದ ಉತ್ತರ. ದೇವರ ಹತ್ತಿರ ಇರುವವನಿಗೆ ಹೆಚ್ಚು ಶಂಕೆ ಬರಬೇಕಾದ್ದು. ಹ್ಮ್. ಹೊರಾಂಗಣದಲ್ಲಿ ನಿಂತವ ಹ್ಮ್. ಸ್ವಲ್ಪ ಶೌಚ ಕಡಿಮೆ ಇದ್ರೂ ದೊಡ್ಡ ವಿಷಯ ಅಲ್ಲ. ಹ್ಮ್. ಗರ್ಭಗುಡಿಗೆ ಹೋಗುವ ಅರ್ಚಕ ಇದ್ದಾನಲ್ವಾ, ಹ್ಮ್. ಅವು ಸರಿ ಶುದ್ಧ ಇರಬೇಕು. ಹ್ಮ್. ಹ್ಮ್. ನಾವು ದೇವರ ಹತ್ತಿರ ಇರುವವರು, ಹ್ಮ್. ಹಾಗಾಗಿ ನಾವು ಶುದ್ಧ ಇದ್ದೇವ ಇಲ್ವೋ, ಶುದ್ಧ ಇದ್ದೇವ ಇಲ್ವೋ, ಹ್ಮ್. ಈ ಭಾವ ಬರಬೇಕಾದ್ದು ಸಹಜ ಗುಣ. ಹ್ಮ್. ನಿಜವಾಗಿ ಧರ್ಮರಾಯನಿಗೆ ಬರಬೇಕಾದ್ದು ಕರ್ತವ್ಯ. ಹ್ಮ್. ಈಗ ಕೇಳ್ತಿ ಉಂಟಾ? ಯಥಾರ್ಥಕ್ಕೂ ಇಲ್ಲ. ಹ್ಮ್. ಯಾಕೆ? ವ್ಯಾಸರು ಹೇಳಿದ್ದಾರೆ, ಹ್ಮ್. ಕ್ಷಾತ್ರ ಧರ್ಮದಿ ಈಕ್ಷಿಸಲ್ ನಿನಗೆ ಗೋತ್ರವದೆಯ ಪಾತಕಂಬಪ್ಪುದೇ ಹ್ಮ್. ಕೇಳಿದ್ದಾರೆ. ಹ್ಮ್. ಬರುವುದಿಲ್ಲ ಅಂತ ಗೊತ್ತಾಗಿದೆ. ಈಗ ಧರ್ಮರಾಯನಲ್ಲಿ ಕೇಳಿದ್ರೆ ಅವ ಹೇಳ್ತಾನೆ ನನಗೆ ಗೋತ್ರ ಹತ್ಯೆಯ ಪಾಪ ಇಲ್ಲ ಅಂತ. ಹ್ಮ್. ಆದ್ರೆ ಈಗ ಅಶ್ವಮೇಧ ಯಾಕೆ? ಹ್ಮ್. ಒಮ್ಮೆ ಶಂಕೆ ಬಂತಲ್ಲ, ಹ್ಮ್. ಬಂದದ್ದು ಧರ್ಮರಾಯನಿಗೆ. ಶಂಕೆ ಬಂದದ್ದಕ್ಕಾದ್ರೂ ಒಂದು ಪ್ರಾಯಶ್ಚಿತ್ತ ಬೇಕು. ಹ್ಮ್. ಅದಕ್ಕೆ ಬೇಕಾಗಿ ಅಶ್ವಮೇಧವನ್ನು ತೊಡಗಿದ್ದು. ಹ್ಮ್. ಮತ್ತೆ ಅರ್ಥಗಳ ಆಸೆ ಹ್ಮ್. ಅದು ಬೇಡ ನಮಗೆ. ಹ್ಮ್. ಈಗ ನೀನು ಎಷ್ಟು 8ನೇದೇ ಇದು? ಹೌದೌದು. ಈಗ ನಿನಗೆ ಗೊತ್ತುಂಟಲ್ಲ, ಹ್ಮ್. ಇದರಲ್ಲಿ ಸಂಪಾದನೆ ಹೆಚ್ಚಾಗುವುದಾ ದಾನ ಹೆಚ್ಚು ಕೊಡುವುದಾ? ಹ್ಮ್. ದಾನವೇ ಕೊಡುದಲ್ವಾ? ಹ್ಮ್. ದಾನ ಧರ್ಮಾದಿಗಳನ್ನು ಯಥೇಚ್ಛವಾಗಿ ತೆಗೆದುಕೊಂಡವರು ಸಂತೃಪ್ತಿ ಆಗುವಷ್ಟು ಕೊಡಬೇಕು ಎಂದಾದ್ರೆ ಕಪ್ಪಗಾಣಿಕೆಯನ್ನು ಇಷ್ಟೇ ಕೊಡಬೇಕು ಅಂತ ಇಲ್ಲಲ್ಲ. ಹ್ಮ್. ಹ್ಮ್. ಅಲ್ಲ ನೀವು ಮಾಡಿದ್ದರಲ್ಲಿ ಹಾ. ಈಗ ಕುರುಪಾಂಡವರ ದುರ ನಡೆದದ್ದೇ ಹಾ. ಯಜ್ಞಾವಶಿಷ್ಟವಾಗಿ ಉಳಿದ ಧನ ಸಂಚಯನದ ಗಾತ್ರ ನೋಡಿ ಅಂತ ನಮಗೆ ಬಂದ ವರ್ತಮಾನ. ಹಾ. ಅಂದರೆ ಎಷ್ಟು ಕೊಟ್ಟರು ಅದು ಕೊಟ್ಟದ್ದಕ್ಕಿಂತ ಹೆಚ್ಚು ಉಳಿದಿದೆ ಆದದ್ದರಿಂದ ಆ ಯಾಗದಲ್ಲಿ ಪರಿಣಾಮವಾಗಿ ಒಂದು ಅಸೂಯೆ ಮಾತ್ಸರ್ಯ ಇದು ಅವಶೇಷವಾಗಿ ಉಳಿಯಿತಂತೆ. ಅದೇ ನಿಮಿತ್ತವಾಗಿ ಮತ್ತೆ ದ್ಯೂತ ನಡೆದದ್ದೋ ವೈಷಮ್ಯ ಮುಂದುವರಿದದ್ದೋ ಅದು ದಾವಾನಲವಾಗಿ ಸರ್ವ ಕ್ಷತ್ರಿಯ ವರ್ಗವನ್ನು ನಿಮ್ಮ ವರ್ಗದಲ್ಲಿ ನಿಮ್ಮ ಆ ಪ್ರದೇಶದಲ್ಲಿ ಆಹುತಿ ತೆಗೆದುಕೊಂಡದ್ದು ಈಗ ಇತಿಹಾಸ. ಹೌದಪ್ಪ. ಆದ್ದರಿಂದ ಹಾ. ನಾವು ಚಕ್ರವರ್ತಿ ಪೀಠದಿಂದ ಈ ಅರ್ಥಗಳ ಆಸೆಯಿಂದ ಒಂದು ಯಾಗ ಅಂತ ತೊಡಗಿದರೆ ಸಂಪಾದನೆ ಆಗ್ತದೆ. ಆದದ್ದೆಲ್ಲ ಉಳಿಯದಿದ್ದರೂ ಅವಶಿಷ್ಟದಿಂದಲಾದರೂ ಬರಿದಾದದನ್ನು ಒಂದಷ್ಟು ತುಂಬಿಸಿಕೊಳ್ಳುವ ಎಂಬ ಯೋಚನೆಯಿಂದ ತೊಡಗಿ ಅದಕ್ಕೆ ಈ ನೆವನ ಹೇಳಿದ್ದು ಅಂತ ತಿಳಿಬೇಕೋ. ರಾಜಸೂಯಾದ್ವರದಲ್ಲಿ ಒಟ್ಟುಗೂಡಿದ್ದ. ಹೌದು. ಯಾಕೆ ಒಟ್ಟುಗೂಡಿದ್ದು? ಅದು ಎಲ್ಲಿದ್ದಾರೆ ಅಂತ ಹುಡುಕಿಕೊಂಡು ಹೋಗುದು. ಇದು ಹಾಗೆ ಹುಡುಕಿಕೊಂಡು ಹೋಗುದಲ್ಲ. ಅಶ್ವ ಎಲ್ಲಿಗೆ ಹೋಗ್ತದೆ ಅಲ್ಲಿಗೆ ಹೋಗುದು. ಇದು ರಾಜಸೂಯಾದ್ವರದ ಹಾಗೆ ಧನ ಸಂಗ್ರಹ ಅಲ್ಲ. ಅಲ್ಲಪ್ಪ, ಈಗ ನೀವು ದಿಗ್ವಿಜಯ ಮಾಡಿಯ ಸಂಗ್ರಹ ಅಂತ ನಾನು ಹೇಳಿದ್ದಲ್ಲ. ಈಗ ರಾಜಸೂಯದಲ್ಲಿ ಪರಿಚಿತರಾದ ರಾಜರಲ್ಲ, ಏನಿಲ್ಲ ಅಂದ್ರೂ ಯಜ್ಞಾವೃತಕ್ಕೆ ನಿಮ್ಗೆ ಹೇಳಿಕೆ ಕೊಡ್ತೀರಲ್ಲ, ಹೌದು, ಬರುವಾಗ ಕಾಣಿಕೆ ತರ್ತಾರಲ್ಲ. ಈಗ ಯಜ್ಞದ ಮೂಲಕವಾಗಿ ಅಶ್ವದ ಮೂಲಕವಾಗಿ ಅಂತಲ್ಲ, ನೀವು ಈ ಅಶ್ವವನ್ನು ಕೈಗೊಂಡದ್ದೇ, ಈ ಅಶ್ವಮೇಧವನ್ನು ಕೈಗೊಂಡದ್ದೇ ದ್ರವ್ಯಗಳ ಆಸೆಯಿಂದ. ಅದು ಅಶ್ವದ ಮೂಲಕವೇ ಸಂಗ್ರಹ ಆಗಬೇಕು ಅಂತೇನು ನನಗೆ ಹಠ ಇಲ್ಲ, ಅದೇ ನನ್ನ ವಿವಕ್ಷೆಯೂ ಅಲ್ಲ. ಯಾಗದ ನೆವನದಿಂದ ಅರ್ಥ ಸಂಚಯನ ನಿಮಗೆ ಲಕ್ಷ್ಯವಾಗಿಸಿ ನೀವು ಗೆಲ್ಲುವುದಕ್ಕೆ ಹೊರಟದ್ದೋ? ಈಗ ಅದೇ ಹೌದಾದ್ರೆ ನೀನು ಮೊದಲು ಕೇಳಿದ ಪ್ರಶ್ನೆ ಬಿದ್ದು ಹೋಗ್ತದೆ. ಹೇಗೆ? ವಾಸುದೇವನಿರುತ್ತ ಗೋತ್ರ ಹತ್ಯೆ ಭಯ ಬರುವುದು ಹೇಗೆ ಅಂತ ಕೇಳುವ ನಿನಗೆ ಲಕ್ಷ್ಮೀಪತಿ ಇರುತ್ತಾ? ನಮಗೆ ಯಾಕೆ ಅದು?
ಅಲ್ಲ. ನಮಗೆ ಆ ದ್ರವ್ಯ ಸಂಗ್ರಹದ ಅಪೇಕ್ಷೆಯೇ ಬರ್ಲಿಕ್ಕಿಲ್ಲಲ್ಲ, ನಮಗೆ ದಾರಿದ್ರ್ಯವೇ ಬರ್ಲಿಕ್ಕಿಲ್ಲಲ್ಲ. ಅಲ್ಲ, ಈಗ ನೀನು ಹೇಳಿದ ಭಾವದಿಂದಲೇ ನೋಡುವುದಿದ್ರೆ ಅಲ್ಲ, ಅದು ಬಂದದ್ದರಿಂದಲೇ ಇದು ಸಿದ್ಧಿಸುವುದಿಲ್ಲ ಅಂತ ಉತ್ತರ. ಯಾವುದು? ಈಗ ವಾಸುದೇವನಿರುತ್ತಾ ಗೋತ್ರಹತ್ಯೆಯ ಶಂಕೆ ಬಂದದ್ದರಿಂದಲೇ ಹಾ. ವಾಸುದೇವನಿದ್ದರೂ ಲಕ್ಷ್ಮೀ ಕಟಾಕ್ಷ ನಿಮಗೆ ಸಿದ್ಧಿಸುವುದಿಲ್ಲ. ಎರಡನ್ನು ನೀವು ಪ್ರಾಯಶ್ಚಿತ್ತವು ಮಾಡಬೇಕು, ಧನ ಸಂಗ್ರಹವನ್ನು ನೀವೇ ಮಾಡಬೇಕಾಗುತ್ತದೆ. ಅದನ್ನು ನೀನು ಹೇಳಿದ್ರೆ ಸರಿಯಾಗ್ತಿತ್ತು. ಯಾವಾಗ ನಾವು ಹೊರಡುವಾಗ ಅವ ದ್ವಾರಕೆಯಲ್ಲಿ ಕುಳಿತುಕೊಂಡ್ರೆ ಕುಳಿತುಕೊಂಡು ನೀವೇನು ಬೇಕಾದ್ರೂ ಮಾಡಿ ಅಂತ ಹೇಳ್ತಿದ್ರೆ ಅದನ್ನು ಒಪ್ಪಿಕೊಳ್ಬಹುದಿತ್ತು. ನಾವು ಮಾಡುವಂತಹ ಯಾಗದಲ್ಲಿ ಬೆಂಗಾವಲಾಗಿ ನಮಗೆ ಕೈಯಾಸರೆಯಾಗಿ ಅವನೇ ಬಂದಿರುವಾಗ ಅವ ನಮಗೆ ಕೃಪಾ ಕಟಾಕ್ಷದಿಂದ ದೂರ ಇದ್ದಾನೆ ಅಂತ ಹೇಳಿದ್ದಲ್ಲ, ಅವನ ಕೃಪೆ ಇರುತ್ತಾ ನಾವು ಜಾಗೃತರಾಗಿರಬೇಕು ಎನ್ನುವ ಕಾರಣಕ್ಕಾಗಿಯೇ ಬಂದ ಶಂಕೆ, ಈ ಗೋತ್ರ ಹತ್ಯೆಯ ಭಯ. ಇನ್ನು ಈಗ ನಿಮಗೆ ಶರಣ ಆಗುವುದು ಹೇಗೆ? ನಿನಗೆ ಕಪ್ಪ ಕೊಡಬೇಕು ಅಂತ ಹೇಳಿದ್ದು ಮಾತ್ರ ನೆನಪಿರುವುದು ಬಿಟ್ರೆ ವಿಷ್ಣು ಪದಾರವಿಂದವನೊಲಿಸಿಕೊಂಡಿಗ ಚಾರು ಶೌರ್ಯ ಇವ ಮಾಡುವಂತಹ ಯಾಗ, ಅದಕ್ಕೆ ನೀವು ಬೆಂಬಲಿಗರಾಗಿ ಬನ್ನಿ. ಈಗ ನಾವು ದೇವರ ಹತ್ತಿರ ಇರುವವರು ಎನ್ನುವಾಗ ನಮಗೆ ಗೊತ್ತಿದ್ದ, ನಿನಗೆ ಸಿಕ್ಕಿದ ಹಾಗೆ ನಮಗೆ ಸಿಕ್ಕಿದ ವರ್ತಮಾನ ಹೌದಾದ್ರೆ, ನೀವು ಕೃಷ್ಣ ದರ್ಶನಕ್ಕೆ ಬೇಕಾಗಿ ಹೊರಟದ್ದು ಹೌದಾದ್ರೆ, ಎಷ್ಟು ಸುಲಭದ ದಾರಿ ಇತ್ತು. ನಮ್ಮ ಕುದುರೆ ಎದುರು ಬರುವಾಗ ನೀನು ಕಟ್ಟಿ ಹಾಕುದ, ನನ್ನಲ್ಲಿ ಹೇಳ್ತಿ ಕಟ್ಟಿ ಹಾಕು ಅಂತ. ನಿಜವಾಗಿ ಏನು ಮಾಡಬೇಕಿತ್ತು? ಒಂದು ಸಮನ್ವಯ ಮಾಡಬೇಕಿತ್ತು. ಹೇಗೂ ಅಶ್ವಮೇಧದ ಕುದುರೆ ಬಂದಿದೆ. ಯಾರ ಅಶ್ವಮೇಧ? ಪಾಂಡವರ ಅಶ್ವಮೇಧ. ಯಾರು ಪಾಂಡವರು? ಕೃಷ್ಣ ಕೃಪಾಪೋಷಿತರಾದವರು. ಅವರನ್ನು ನಾನು ಒಡಗೂಡಿದೆ ಎಂದಾದರೆ ಕೃಷ್ಣ ದರ್ಶನಕ್ಕೆ ಬಹಳ ದೊಡ್ಡದಾದಂತಹ ರಾಜಮಾರ್ಗ ಸಿಗುತ್ತದೆ ಎನ್ನುವುದಾಗಿ ನೀನು ಭಾವಿಸಿ ಮುಂದುವರಿಯುತ್ತಿದ್ರೆ ಎಷ್ಟು ಸುಲಭದಲ್ಲಿ ಸಾತ್ವಿಕವಾಗಿ ಸುಖಾಂತ ಆಗ್ತಾ ಇತ್ತು. ನಿನಗೆ ರಾಜಸೂಯಾದ್ರದ ನೆನಪಾಗುವಾಗ ಒಂದು ವಿಷಯವು ನೆನಪಾಗಬೇಕು. ಯಾವ ಕಾಲದಲ್ಲಿಯೂ ನನ್ನ ಮತಿ ಧರ್ಮದಿಂದ ವಿಚಲಿತವಾಗದೇ ಇರಲಿ ಎನ್ನುವುದಾಗಿ ಹೇಳಿದ ವಿಭೀಷಣನಂತವ ರಾಜಸೂಯಾದ್ವರದಲ್ಲಿ, ಈ ಕಾಲದವಲ್ಲ, ಕಳೆದ ಯುಗದವ, ಕೃತಯುಗದವ, ಅವ ಧರ್ಮರಾಯನ ಧರ್ಮವನ್ನು ಒಪ್ಪಿ ರಾಜಸೂಯಾದ್ವರದಲ್ಲಿ ನಿಜವಾಗಿ ಒಪ್ಪಿಕೊಳ್ಳಬೇಕು ಅಂತ ಇಲ್ಲ. ಯಾಕೆ? ರಾಜರು ಅಸೂಯೆ ಪಡುವಂತೆ ಮಾಡುವುದು, ಅದರಲ್ಲಿ ದಿಗ್ವಿಜಯ ಮಾಡುವಾಗ ಹೋರಾಟ ಮಾಡಿದ್ರು ದೊಡ್ಡ ವಿಷಯ ಅಲ್ಲ. ಅಂಥದರಲ್ಲೇ ಒಪ್ಪಿ ವೈಷ್ಣವರಿವರು ಎನ್ನುವುದಾಗಿ ಅವ ಕಪ್ಪ ಕೊಟ್ಟಿದ್ದಾನಂತೆ. ನೀವು ವೈಷ್ಣವ ಶಿರೋಮಣಿಗಳು ಹಾಗೆ ಹೀಗೆ ಹೇಳಿಕೊಂಡು ವೈಷ್ಣವರಾದಂತಹ ಪಾಂಡವರು ಮಾಡುವ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿ ನನ್ನದು ಕ್ಷಾತ್ರ ಅಂತ ಬಂದ್ರೆ, ಈಗ ವಿಭೀಷಣನು ರಾಜಸೂಯ ಮಾಡುವಾಗ ನೀನು ರಾಜಸೂಯದಲ್ಲಿರುವಾಗ ತನ್ನ ರಾಜಸೂಯ ಬಿಟ್ಟು ನಿಮಗೆ ಕಪ್ಪ ಕೊಟ್ಟದ್ದವ? ಇಲ್ಲ, ಅದಲ್ಲ. ಆದ್ರೆ ಒಂದು ಈಗ ಕೇಳಿ ತಡಿ. ಈಗ ವಿಭೀಷಣ ಕೊಟ್ಟ ಕಪ್ಪವನ್ನು ನೀನು ಉದಾಹರಣೆಯಾಗಿ ಹೇಳುವುದಾದ್ರೆ, ಯಾಗದ ಮೂಲಕವಾಗಿ ನಾವು ಆರಾಧಿಸುವುದು ಯಾರನ್ನು? ನಾರಾಯಣನನ್ನು. ಈ ಯಾಗವನ್ನು ನೀವು ಅಂಗೀಕರಿಸಿ ನಮ್ಮದನ್ನು ನೀವು ಒಪ್ಪುತ್ತೀರಿ ಅಂತಾದ್ರೆ ನಿಮಗೇನು ನೈಚ್ಯ? ಅಲ್ಲ, ಯಾಗವನ್ನು ಅಲ್ಲ, ಈಗ ನಮ್ಮ ಯಾಗವನ್ನು ಅಂಗೀಕರಿಸಿ ನೀನು ಹೇಳಿದ್ದನ್ನೇ ತಿರುಗಿಸು. ಮಯೂರಧ್ವಜನ ಯಾಗವನ್ನು ನೀನು ಅಂಗೀಕರಿಸಿ ಅನುಮೋದಿಸಿದ್ರೆ ನಿನಗೇನು ತೊಡಕು? ಅನುಮೋದಿಸಬಹುದಿತ್ತು. ನಿನ್ನ ನಡೆ ಹಾಗಿದ್ರೆ ಅನುಮೋದಿಸಬಹುದು. ಯಾವುದರ ನಡೆ? ಸಮನ್ವಯ ಮಾಡುವಂತ ಹೇಳಿದ ಅದನ್ನೇ. ನೀನು ಕುದುರೆಯನ್ನು ಕಟ್ಟಿ ನಿಮ್ಮಲ್ಲಿ ಕ್ಷಾತ್ರ ಉಂಟ, ನಿಮ್ಮನ್ನು ಸರಿಯಪ್ಪ, ನಾನು ತಪ್ಪಿದೆ ಅಂತ ಇಟ್ಟುಕೊಳ್ಳುವ. ನಿನ್ನ ಅಶ್ವವನ್ನು ನಾನು ಕಟ್ಟಿದೆ, ಈಗ ನನ್ನದನ್ನು ಕಟ್ಲಿಲ್ವಲ್ಲ, ನಿಮ್ಮದನ್ನು ಒಪ್ಪುತ್ತೇವೆ ಅಂತ ಕಪ್ಪ ಕೊಡ್ತೀಯಾ? ಅಲ್ಲಲ್ಲ, ಕಪ್ಪ ಕೊಡ್ಲಿಕ್ಕೆ ಸಮಸ್ಯೆ ಕಟ್ಲಿಲ್ಲ. ಸಮಸ್ಯೆ ಉಂಟು. ಎಂತದ್ದು ಸಮಸ್ಯೆ? ಸಮಸ್ಯೆ ಏನು ಅಂತ ಸಮಸ್ಯೆ ಏನು? ಈಗ ನಿಮ್ಮ ಲಕ್ಷ್ಯ ಏನು ಅಂತ ಕೇಳಿದ್ರೆ ಕೃಷ್ಣ ದರ್ಶನ. ನಮ್ಮದು ಅಷ್ಟೇ ಅಲ್ಲ, ನಾವು ಅಶ್ವಮೇಧವನ್ನು ಮುಗಿಸುವವರೆಗೆ ಯಾರೆಲ್ಲ ಬರ್ತಾರೋ ಅವರನ್ನು ಅಧೀನರಾಗಿ ಇಟ್ಟುಕೊಂಡೇ ಧರ್ಮರಾಯನಲ್ಲಿಗೆ ಹೋಗಬೇಕಾದ್ದು. ನಿಮಗೆ ಮತ್ತೊಬ್ಬರನ್ನು ಅಧೀನ ಮಾಡಬೇಕು ಅಂತ ಇರುವುದಲ್ಲ, ಕೃಷ್ಣ ದರ್ಶನ ಮಾಡಬೇಕು ಅಂತ ಇರುವುದು. ಕೃಷ್ಣ ದರ್ಶನ, ನಿಮಗೆ ಕೃಷ್ಣ ದರ್ಶನದ ದಾರಿ ಇಷ್ಟು ರಾಜಮಾರ್ಗದಲ್ಲಿರುವಾಗ, ಕೃಷ್ಣ ದರ್ಶನ ಮಾತ್ರ ಅಪೇಕ್ಷೆ ಇರುವಾಗ ನಿಮಗೆ ಪಾಂಡವರು ಒಪ್ಪಿಕೊಳ್ಬೇಕು ಅಂತ ಏನು? ಪಾಂಡವರನ್ನು ನೀವು ಒಪ್ಪಿಕೊಳ್ಬೇಕು. ಅದ್ಯಾಕೆ? ನಿಮಗೆ ಕೃಷ್ಣ ದರ್ಶನ ಪ್ರಧಾನ ಉದ್ದೇಶ. ಹಂಸಧ್ವಜನ ತಲೆಗಡಿಲಿಲ್ಲ ಯಾಕೆ ನೀನು? ಛಾತ್ರ ತಾಮಸ ಅಂತ ನಿನ್ನ ಸಾರಥಿ ಅವನನ್ನು ಬುದ್ಧಿವಾದ ಹೇಳಿ ಒಲಿಸಿದ್ಯಾಕೆ? ಒಲಿಸಿದ, ಹೌದು. ಯಾಕೆ ಬೇಡ ಅಂತ? ಅಲ್ಲ, ಯಾಕೆ ಹೇಳಿದ. ಅದು ಹೌದಾ? ಯುದ್ಧ ಇಲ್ಲದೆ ನಿಮಗೆ ಓಲೈಸಿ ಒಲಿಸಿಕೊಳ್ಳುವಂತಹ ತಂತ್ರವಾಗಲಿ, ವಚನ ರಚನಾ ಕೌಶಲವಾಗಲಿ, ಅದರಿಂದ ಒಂದು ತಂತ್ರಪರವಾಗಿ ಮುನ್ನಡೆಯನ್ನು ಹೊಂದುವ ವಿಧಾನವಾಗಲಿ ಸುಪರಿಚಿತವೇ ಇರುವಾಗ ಹಂಸಧ್ವಜನ ವೈಷ್ಣವತ್ವವನ್ನು ಅಂಗೀಕರಿಸಿ ಅನುಮೋದಿಸಿ ಅವನನ್ನು ಜೊತೆಯಾಗಿ ಸೇರಿಸಿಕೊಳ್ಳಬಹುದಾದ ನಿನಗೆ 8 ಅಶ್ವಮೇಧಗಳನ್ನು ಮಾಡಿದ 7 ಪೂರೈಸಿ 8ನೇದಕ್ಕೆ ಹೊರಟಿರುವ ನಮ್ಮನ್ನು ಅಂಗೀಕರಿಸಬಾರದು ಯಾಕೆ? ಕಾರಣ ಉಂಟು. ತನ್ನ ಮಕ್ಕಳನ್ನು ಕಳೆದುಕೊಂಡ ಮೇಲೂ ತನ್ನ ಛಾತಿಯನ್ನು ಬಿಡದೆ ಸಮರ್ಪಣಾಭಾವದಿಂದ ಮುಂದುವರಿದಂತ ಹಂಸಧ್ವಜನ ನಡೆ ಬೇರೆ. ಸತ್ಯ ಶುಚಿತ್ವ ಸಧರ್ಮದ ಬಗ್ಗೆ ಯೋಚನೆ ಮಾಡದೆ ನಾನು ಕ್ಷಾತ್ರದಿಂದ ಹೋರಾಟ ಮಾಡ್ತೇನೆ ಎನ್ನುವುದಾಗಿ, ಕೃಷ್ಣ ದರ್ಶನ ಪ್ರಧಾನ ಲಕ್ಷ್ಯ ಎನ್ನುವುದಾಗಿ ಯೋಚಿಸದೆ ಕೇವಲ ಹೋರಾಟ ಕ್ಷಾತ್ರ ಎನ್ನುವುದಾಗಿ ಪ್ರಧಾನವನ್ನು ಬದಿಗಿಟ್ಟು ಗೌಣವನ್ನೇ ಮುಂದುವರಿಸುವ ನಿನ್ನ ನಡೆ ಬೇರೆ. ನಿನ್ನನ್ನು ಒಪ್ಪಿಕೊಳ್ಳುವುದಕ್ಕೆ ಹಂಸಧ್ವಜನನ್ನು ಒಪ್ಪಿಕೊಳ್ಳುವುದಕ್ಕೂ ವ್ಯತ್ಯಾಸ ಉಂಟು. ಇಷ್ಟು ನೀನು ಹೇಳುವುದಕ್ಕೆ ಕಾರಣವಾದದ್ದು ನೀನು ನಡೆದು ಬಂದ ದಾರಿ, ನಿನಗೆ ಬಂದ ಗೆಲುವು. ಗೆದ್ದೆ.
ಧರಣಿ ಪರೆಲ್ಲರ ನೀಗೆತ್ತೆಯ ಪಡ ಮರುಳು ಧನಂಜಯನೇ ಹರಿಯ ಕರ್ಣವಿರ ಧವ್ಯ ಬೇಕಾದು ಧನರು ಬೆನಗಿ ಕ್ಷಣದಿ ಧರಣಿ ಪರೆಲ್ಲರೂ ನಿನಗೆ ಮಣಿದಿದ್ದಾರೆ, ಗೆದ್ದಿದ್ದೇನೆ, ತಾನು ಧನಂಜಯನಾಗಿ ಸಾರ್ಥಕನಾಗಿದ್ದೇನೆ ಹೌದು. ಎಂಬ ಭಾವದಿಂದಲೇ ಇವನನ್ನಾದರೂ ಮೀರಬಹುದು ಅಂತ ನೀನು ಹೊರಟದ್ದು. ಅದಕ್ಕೆ ನಾನು ಕೇಳಿದ್ದು, ನಿಮಗೆ ಎದುರಲ್ಲಿದ್ದವನ ವೈಷ್ಣವತ್ವವನ್ನು ಮಾನಿಸುವ ಔದಾರ್ಯವೂ ಇಲ್ಲ, ಅವನ ಸಂಕಲ್ಪ ಸುದ್ದಿಯನ್ನು ಅಂಗೀಕರಿಸುವ ಔದಾರ್ಯವು ನಿಮ್ಮಲ್ಲಿಲ್ಲ. ಆದರೆ ನಾವು ಮಾತ್ರ ಪಾಂಡವರನ್ನು ಒಪ್ಪಬೇಕು. ಯಾಕೆ? ವಿಷ್ಣು ಪದಾರವಿಂದವನೊಲಿಸಿಕೊಂಡಿ. ಈಗ ನೀನೇ ಹೇಳಿದ ಮಾತು. ಈಗ ಈ ಕ್ಷಣದವರೆಗೆ ನಿನ್ನ ಕುದುರೆಯನ್ನು ನಾವು ಕಟ್ಟಿದ್ದೇವಾ? ಇಲ್ಲ, ಕಟ್ಲಿಲ್ಲ. ವಿಷ್ಣು ಪದಾರವಿಂದವನೊಲಿಸಿಕೊಂಡೀಗ ಚಾರು ಶೌರ್ಯ ಅಂತ ಓದಿದ ಮೇಲೆ ಕುದುರೆ ಕಟ್ಟಿದ್ಯಾರು? ಯಾರು? ನೀನಲ್ವಾ? ಅಲ್ಲ, ಕಟ್ಟಿದ್ದಕ್ಕೆ ಅಂದ್ರೆ ನಾನು ಹೇಳ್ತೇನೆ, ನನಗೆ ಮುಂದೆ ಹೋಗ್ಲಿಕ್ಕೆ ದಾರಿ ಬಿಟ್ಟ್ಯಾ? ಏನು ದಾರಿ? ಈಗ ನಿಮ್ಮ ಸೇನೆಯನ್ನು ಬದಿಗೆ ಸರಿಸಿ ನಾವು ಮುಂದುವರಿಯುವುದಕ್ಕೆ ದಾರಿ ಬಿಟ್ರ? ಇಲ್ಲ, ಬಿಡ್ಲಿಲ್ಲ. ಈ ಅಶ್ವಗಳು ಸಂಘರ್ಷ ಮಾಡುವಲ್ಲಿ ನಿನ್ನ ಅಶ್ವವೇ ನಮ್ಮ ಅಶ್ವವ ಮೇಲೆ ಹಾರಿ ಅದನ್ನು ಆಕ್ರಮಣಶೀಲವಾಗಿ ಮತ್ತೆ ಪರಸ್ಪರ ಸಂಘರ್ಷ ಕಾರಣವಾದದ್ದು ಅದು ನಮ್ಮ ಪ್ರಚೋದನೆಯಿಂದಲ. ನಾನು ಯಥಾರ್ಥ ಹೇಳ್ಬೇಕಾ? ನೀನು ಕಟ್ಟುವವರೆಗೆ ನಮಗೆ ಸಮಗ್ರವಾದ ಮಾಹಿತಿಯೇ ಬರಲಿಲ್ಲ. ಅಲ್ಲ, ಅದಿರ್ಲಿ. ಈಗ ನಿನಗೆ ಬರಲಿಲ್ಲ ಎಂಬುದರಿಂದ ಆದದ್ದು ಸುಳ್ಳು. ನಮಗೆ ಸಮಗ್ರ ಮಾಹಿತಿ ಸಿಕ್ಕಿದೆ ನೀನು ಕಟ್ಟಿ ಅರ್ಧ ಚಂದ್ರಾಕೃತಿಯ ವ್ಯೂಹವನ್ನು ಬಲಿದ ಮೇಲೆ. ಆಗಲಿ, ನಿನಗೆ ವಿವರ ಗೊತ್ತಾಗುವಾಗ ತಡ ಆಗಿದೆ ಎಂಬುದು ನನ್ನ ದೋಷ ಅಲ್ಲ, ಅದು ನಿನಗೆ ವಿವರ ಹೇಳುವವರ ದೋಷ. ಅದು ನನ್ನ ಸಮಸ್ಯೆ ಅಲ್ಲ. ಆಗಲ್ಲ. ಆದ್ದರಿಂದ ನೀನು ಸಮಸ್ಯೆ ಏನು ಅಂತ ಕೇಳಿದ್ರೆ ನೀನು ಮಾಡಿದ ದೋಷವನ್ನು ನಮ್ಮ ಸಮಸ್ಯೆ ಅಂತ ಹೇಳ್ತಾ ಇದ್ದೆ. ಏನು ದೋಷ ಅಂತದ್ದು? ನೀನು ಕಟ್ಟಿದ್ದನ್ನು ನಾನು ಕಟ್ಟಿದ್ದನ್ನು ನನಗೆ ಮುಂದೆ ಹೋಗುವುದಕ್ಕೆ ದಾರಿ ಬೇಕು, ಅದಕ್ಕೆ ಕಟ್ಟಿದ್ದು. ಯಾಕಯ್ಯ ದಾರಿ? ನಾನು ಹೇಳಿದನಲ್ಲ ಪಾಂಡವರಿಗೆ ಸಮನ್ವಯ ಮಾಡಬಹುದಿತ್ತು ಅಂತ. ಪಾಂಡವರಿಗೆ ಸಮನ್ವಯ ಮಾಡಬಹುದು ಅಂತ ಹೇಳುವ ಪಾಂಡವ ಯಾಕೆ ಒಪ್ಪುದಿಲ್ಲ? ಈಗ ನೀನು ಕಟ್ಟಲಿಲ್ಲ, ನೀನು ಕಪ್ಪ ಕೊಡ್ತೇನೆ, ನಿಮ್ಮ ಯಾಗಕ್ಕೆ ಸಹಯೋಗ ಕೊಡ್ತೇನೆ ಅಂತ ಹೇಳಿದ್ರೆ ಪಾಂಡವರಿಗೆ ಎಂತದ್ದು ತೊಡಕು? ಹೇಳಿದನಲ್ಲ, ಎಂತದ್ದು ಕೊಡ್ತೀಯಾ? ನಮಗಿರುವ ನೀನು ದ್ರವ್ಯ ಕೊಟ್ಟು ಈಗ ಕೊಟ್ಟು ನಮ್ಮದನ್ನು ಒಪ್ಪುತ್ತೀಯಾ? ಹಾಗೆ ಒಪ್ಪಲಿಕ್ಕೆ ಇರುವುದಲ್ಲ ನಮ್ಮ ವಿಧಿ. ಯಾಕೆ? ನಮ್ಮ ವಿಧಿ ಇರುವುದು ಹಾಗಲ್ಲ. ಅಶ್ವಮೇಧದಲ್ಲಿ ಕುದುರೆ 1 ವರ್ಷ ತಿರುಗಾಟ ಮಾಡಿ ಯಾರೆಲ್ಲ ನಮ್ಮನ್ನು ಒಪ್ಪಿಕೊಳ್ತಾರ ಅವರನ್ನು ಒಂದಿಗೆ ಸೇರಿಸಿಕೊಂಡು ಯಾರೆಲ್ಲ ಒಪ್ಪುವುದಿಲ್ವೋ ಅವರನ್ನು ಸೋಲಿಸಿ ನಾವು ಪಡೆಯಬೇಕಾದ್ದು ನಮ್ಮ ವಿಧಿ. ಅದಲ್ಲ ವಿಧಿ. ಮತ್ತೆ ನಿಮಗೆ ಕೃಷ್ಣ ದರ್ಶನವೇ ಪ್ರಧಾನ ಉದ್ದೇಶ ಅಲ್ಲ? ಕೃಷ್ಣ ದರ್ಶನಕ್ಕೆ ಯಾವುದು ವಿಧಿ? ಅಲ್ಲ, ವಿಧಿ ವಿಧಿ ಅಲ್ಲ. ಕೃಷ್ಣ ದರ್ಶನ ಹೇಗಾಗುದು? ಅಲ್ಲ, ಅಶ್ವಮೇಧದಲ್ಲಿ ಅಶ್ವಮೇಧಕ್ಕೆ ಯಾವುದು ನಿಮಗೆ ಸಿಗುವ ಪರಮ ಪ್ರಯೋಜನ? ಹೌದಪ್ಪ, ಅಶ್ವಮೇಧಕ್ಕೆ ಯಾವುದು ವಿಧಿ? ಅಶ್ವಮೇಧಕ್ಕೆ ವಿಧಿ ಇದೆ. ಎಂತದ್ದು? ಇದು ಕುದುರೆಯನ್ನು ಬಿಡುವುದು. ಕುದುರೆ ಬಿಟ್ಟ ಮೇಲೆ ಏನಾಗುದು? ಅಲ್ಲ, ಕುದುರೆಯನ್ನು ಬಿಟ್ಟ ಮೇಲೆ ದಿಗ್ವಿಜಯ ಮಾಡಬೇಕಾದ್ರೆ 1 ವರ್ಷ ನೀನು ಮಾಡುವುದಕ್ಕೆ ನಾನು ಮಾಡುವುದಕ್ಕೆ ವ್ಯತ್ಯಾಸ ಎಂತದ್ದು? ಏನು ವ್ಯತ್ಯಾಸ? ಅಲ್ಲ, 1 ವರ್ಷ ತಿರುಗಾಟ ಮಾಡಿ ಈಗ ನಾನು ಸಂಗ್ರಹ ಮಾಡಿ ಮತ್ತೆ ಯಜ್ಞಾವಸಾನ ಮಾಡುವುದಕ್ಕೂ ನೀನು 1 ವರ್ಷ ತಿರುಗಾಟ ಮಾಡಿ ಯಜ್ಞಾವಸಾನ ಮಾಡುವುದಕ್ಕೂ ಯಜ್ಞ ಪೂರ್ಣಾವತಿ ಎಂತದ್ದು ವ್ಯತ್ಯಾಸ? ನಮಗೆ ಅಶ್ವಮೇಧದ ವಿಧಿಯಲ್ಲಿ ಪಾಪ ಶಂಕೆ ನಿವಾರಣೆ, ನಿನಗೆ ಅಶ್ವಮೇಧದ ವಿಧಿಯಲ್ಲಿ ಅದು ಸಂಕಲ್ಪವೋ? ನೀನು ಸಂಕಲ್ಪವನ್ನು ವಿಧಿ ಅಂತ ಹೇಳ್ತಾ ಇದ್ದಿ. ಸಂಕಲ್ಪದಲ್ಲಿ ನಿನಗಿರುವ ದೋಷ ನಿವಾರಣೆ ನಿನಗೆ ಉದ್ದೇಶ. ಸರಿ. ನಮಗೆ ಹರಿದರ್ಶನವೆಂಬುದು ಅಪೇಕ್ಷಿತ ಉದ್ದೇಶ. ಇದು ಸಂಕಲ್ಪ. ಸರಿ. ಈ 2 ಸಂಕಲ್ಪಕ್ಕೂ ವಿಧಿಯಾಗಿರುವುದು ಅಶ್ವಮೇಧ. ಅಶ್ವಮೇಧದ ವಿಧಾನದಲ್ಲಿ ಅಶ್ವ ಸಂಚರಣ 1 ವರ್ಷ ಪೂರ್ತಿಯಾಗಿ ಆ ಬಳಿಕ ಅದು ಮರಳಿದ ಮೇಲೆ ಪೂರ್ಣಾಹುತಿ, ಇದು ವಿಧಾನ. ಇದರಲ್ಲಿ ವ್ಯತ್ಯಾಸ ಇಲ್ಲ. ಆದ್ದರಿಂದಲೇ 8 ಮಾಡಬೇಕಾದ ಯಾಕೆ? ಯಾವುದು 8 ಮಾಡಬೇಕಾದ ಯಾಕೆ? ನಿನಗೆ ರಾಜಸೂಯ ಯಾಕೆ ಮಾಡಬೇಕಾಯ್ತು? ಹೇಳಿದ್ರಲ್ಲ, ಅಲ್ಲ ರಾಜಸೂಯ ಮೇಲೆ ಸರಿಯಾದ ಗತಿ ಸಿಗ್ಲಿಲ್ಲ ಅಂತ. ಹೌದಪ್ಪ. ಅಲ್ಲ, ಈಗ ಯಾರು ಹೇಳಿದ್ದದು? ನಾರದರು. ಇದು ಅದೇ ಅವರೇ ಹೇಳಿದ್ದು. ಹಾಗಾದ್ರೆ ಇದು ಅವರೇ ಹೇಳಿದ್ದು. ಅಲ್ಲ, ಅದು ಹೇಳಿದ್ದು ಹೌದು. ಹೇಳಿದ್ದು ಹೇಗೆ? ಅಲ್ಲ, ಹೇಗೆ ಅಂದ್ರೆ ಅಲ್ಲ, ಕೃಷ್ಣ ದರ್ಶನ ಅಲ್ವಾ ನಿಮಗೆ? ಹೌದಪ್ಪ. ಈಗ ಏನ್ ನಿನಗೆ ಸಮಸ್ಯೆ ಎಂತದ್ದು ಅಂತ ನನಗೆ ನಿನ್ನ ಸಮಸ್ಯೆ ಗೊತ್ತಾಗಲಿಲ್ಲ. ನಾರದರು ನಿಮಗೆ ಹೇಳಿ ಸಮಸ್ಯೆ ನಾನು ಹೇಳ್ತೇನೆ. ನಾರದರು ನಿಮಗೆ ಹೇಳಿ ನಿನ್ನ ಕುಟುಂಬ ಕಲಹವೇ ಜಾಗತಿಕ ಸಮರವಾಗಿ ಪರಿವರ್ತಿತವಾಗುವಂತೆ ಮಾಡುವ ಅನಿವಾರ್ಯವಾದ ರಾಜಸೂಯ ನಿಮಗೆ ಮಾಡುವುದಕ್ಕಾಗ್ತದೆ ಅಂತಾದ್ರೆ ನಮಗೆ ಹರಿದರ್ಶನಾಕಾಂಕ್ಷೆಯಿಂದ ನಾರದರು ಹೇಳಿದಾಗ ಒಂದು ಅಶ್ವಮೇಧ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, 1 ಅಲ್ಲ 10 ಮಾಡು, ಅದಲ್ಲ ವಿಷಯ. ಅಲ್ಲ, ನಿನ್ನಲ್ಲಿ ಕೇಳಿ ನೀ ಹೇಳಿದಷ್ಟು ಮಾಡುದು ಅಲ್ಲ. ಒಂದು ಮಾಡಿದ್ದಕ್ಕೆ ಆಕ್ಷೇಪ. ನೀನ್ ಹೇಳಿದ್ದೆ ಅಲ್ವಾ, ನಾವು ಇಡೀ ಊರು ಅಶ್ವಮೇಧದ ಕುದುರೆಯನ್ನು ತಿರುಗಿಸಿ ವರ್ಷ ಅಶ್ವಮೇಧದ ವಿದ್ಯೆ ಅದು ಹೌದು. ಅಲ್ಲಿಗೆ ಮುಗಿಸುವುದಿದ್ರೆ 7-8 ಮಾಡಬೇಕಾದಿಲ್ಲಲ್ಲ, 1ರಲ್ಲೇ ಮುಗಿಸುವುದಿತ್ತಲ್ಲ. ನಿಮಗೆ ಸಂಕಲ್ಪ ಬೇರೆ ಉಂಟಲ್ಲ ಅಂತ ಹೇಳಿದ್ದು ನಾನು. ಇಲ್ಲ, ಸಂಕಲ್ಪ 8ಕ್ಕೂ ಅದೇ ಅಂತ ಯಾರು ಹೇಳಿದ್ದು ನಿನಗೆ? ಹರಿದರ್ಶನವೇ ಸಂಕಲ್ಪವಾಗಿಸಿ ಅಶ್ವಮೇಧಕ್ಕೆ ಎಂತದ್ದು ಫಲ? ನಿಮಗೆ ನಿಮಗೆ 3ನೇ ಅಶ್ವಮೇಧದಲ್ಲಿ ಹರಿದರ್ಶನ ಆಗ್ತಿದೆ. ಅಶ್ವಮೇಧಕ್ಕೆ ಎಂತದ್ದು ಫಲ ವೈದಿಕವಾಗಿ? ಒಂದು ಸಾರ್ವಭೌಮತ್ವ,
ಇಲ್ಲದೆ ಪಾಪ ನಿವಾರಣೆ. ಎಂತದಲ್ಲ, ನಿನ್ನ ಅಣ್ಣನ ಹತ್ರ ಹೋಗಿ ಕೇಳು. ಏನು? ಬ್ರಹ್ಮಹತ್ಯಾದಿ ಪಾಪಕ್ಷಯ, ಅದೇ ಸ್ವರ್ಗಾದಿ ಪ್ರಾಪ್ತಿ, ಹಾ. ಮುಮುಕ್ಷುತ್ವ, ಅಶ್ವಮೇಧದ ಪ್ರಧಾನ ಫಲಗಳು ಇದು ಮೂರು. ಸಾರ್ವಭೌಮತ್ವ, ಪಾಪ ನಿವಾರಣೆ. ಸಾರ್ವಭೌಮತ್ವ ಅಶ್ವಮೇಧದಿಂದ ಬರುವುದಲ್ಲ. ಹಾ. ರಾಜ ಸಾರ್ವಭೌಮ ಹಾ. ಅಶ್ವಮೇಧೇನ ಯಜೇತ, ಇದು ವೇದವಿಧಿ. ಹಾ. ಸಾರ್ವಭೌಮನಾದ ರಾಜ ಹಾ. ಸಾರ್ವಭೌಮನಾಗಿ ಅಶ್ವಮೇಧದಿಂದ ಅದಕ್ಕಾಗಿಯೇ ಈ ಭೂ ಸಂಚರಣೆ ಇರುವುದು. ಸರಿ. ಅಷ್ಟು ಮಂದಿಗೆ ಇವ ಒಡೆಯ ಅಂತಾಗುತ್ತಾನೆ ಗೆದ್ದ ಮೇಲೆ. ಹಾ. ಹಾಗಾದ ಮೇಲೆ ಅಶ್ವಮೇಧದಿಂದ ಅವನು ಹೋಮ ಮಾಡಬೇಕು. ಹ್ಮ್. ಇದು ವಿಧಿಯಾಗಿರುವುದರಿಂದ ಸಾರ್ವಭೌಮನಾದವನು ತೊಡಗಿಯೂ ಅಶ್ವಮೇಧ ಮಾಡಲಿಕ್ಕೆ ಆಗ್ತದೆ. ಹಾ. ಆದರೂ ಆ ಕಾಲದಲ್ಲಿದ್ದ ವಿರೋಧವನ್ನು ಗಮನಿಸುವುದಕ್ಕೆ ಅಶ್ವ ಸಂಚರಣೆ ಅನಿವಾರ್ಯವಾಗ್ತದೆ. ಸಾಮಂತನಾಗಿದ್ದವನು ಮಾಡಬೇಕು ಅಂತಾದರೆ ಹೀಗೆ ಕುದುರೆ ಬಿಟ್ಟು ಅಷ್ಟು ವ್ಯಾಪ್ತಿಯಲ್ಲಾದರೂ ಸಾರ್ವಭೌಮತ್ವವನ್ನು ಸ್ಥಾಪಿಸಬೇಕಾಗ್ತದೆ. ಆದ್ದರಿಂದ ರಾಜನಾಗಿ ಸಾರ್ವಭೌಮನಾದವನೇ ಅಶ್ವಮೇಧದಿಂದ ಹೋಮ ಮಾಡುವುದಕ್ಕಾಗುವುದು. ಪಾಪಕ್ಷಯ ಜ್ಞಾತಾಜ್ಞಾತವಾಗಿ ಈ ಸಂಚಯಿಸಿದಂತಹ ಪಾಪವನ್ನು ಕ್ಷಯ ಮಾಡಿಕೊಳ್ಳುವುದಕ್ಕೆ ಅಶ್ವಮೇಧ ವಿಧಿಯಾಗ್ತದೆ. 8 ಯಾಕೆ ಅಂತ ಕೇಳಿದರೆ, ನಮಗೆ ಗೊತ್ತಿಲ್ಲದೆ ಜನ್ಮಾರ್ಜಿತವಾದ ಕರ್ಮಾರ್ಜಿತವಾದಂತಹ ಪಾಪಗಳು ಯಾವ ಪ್ರಮಾಣದಲ್ಲಿ ಅಂತ ಗೊತ್ತಿಲ್ಲದನ್ನು ಕ್ಷಯ ಮಾಡುವುದಕ್ಕ ಒಂದರಿಂದ ಆಗಲಿಲ್ವೋ ಮತ್ತೊಂದಷ್ಟು ಮಾಡುವುದು. ನಾನು ಇಷ್ಟು ದಾನ ಕೊಡ್ತೇನೆ, ಇಷ್ಟೇ ಕೊಡುದು ಈ ಜನ್ಮದಲ್ಲಿ, ಇದರಲ್ಲಿ ಹೋಗುದಿದ್ರೆ ಹೋಗಬೇಕು ಅಂತ ಹಾಗೆ ಹೇಳಿದ್ರೆ ಅದು ದಾನ ಆಗುವುದಿಲ್ಲ. ನನಗೆ ಪುಣ್ಯ ಸಂಚಯನ ಆಗುವುದಕ್ಕೆ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಕೊಡ್ತೇನೆ ಅಂತ ಹೊರಡುವುದು ಔದಾರ್ಯ ಅಂತ ಆಗುವುದು. ಯಜ್ಞಶೀಲನಾದವನಿಗೂ 100 100 ಯೂಪಸ್ತಂಭಗಳೇ ಒಂದು ನದಿ ದಂಡೆಯಲ್ಲಿರುವಂತೆ ಭರತಾದಿಗಳು ಮಾಡಿದಂತಹ ಯಾಗದ ಕುರಿತಾಗಿ ನಮಗೆ ಇತಿಹಾಸದಲ್ಲಿ ಉಲ್ಲೇಖ ಸಿಗ್ತದೆ. ಹೌದಾ? ಈಗ ಅವ್ರು ಯಾಕೆ ಅಷ್ಟು ಮಾಡಿದ್ರು? ಅಲ್ಲ, ನಿನಗೆ ನನ್ನ ಅಣ್ಣನಿಗೆ ಬಂದ ಶಂಕೆಯ ಬಗ್ಗೆ ಆಕ್ಷೇಪ ಬರ್ತದೆ. ನಿನ್ನ ಅಪ್ಪನಿಗೆ ನಾನು ಪಾಪ ಮಾಡಿದ್ದೇನೋ, ನಾನು ವ್ರತ ಕೆಡಿಸಿದ್ದೇನೆ ಅಂತ ಸಂಖ್ಯೆ ಬಂದದ್ದು ನಿನಗೆ ದೊಡ್ಡ ವಿಷಯ ಅಲ್ಲ, ನಾನು ಕೇಳು ವಾಸುದೇವ ನಿರಲು ಅದಕ್ಕೂ ಇದಕ್ಕೂ ಅಂತರ ತುಂಬ ಉಂಟು. ಯಾಕೆಂದ್ರೆ ನಿನಗೆ ಜೊತೆಯಲ್ಲಿರುವಾಗ ಬಂದ ಶಂಕೆಯ ಕುರಿತಾಗಿ ನನಗೆ ಪ್ರಶ್ನೆ ಇರುವುದು. ನನಗೆ ಜೊತೆಯಾಗದಿದ್ದ ವಾಸುದೇವನ ಕುರಿತಾಗಿ ಅಪ್ಪನಿಗೆ ಆರತಪ ಕೆಡಿಸಿದನೋ ಅಂತ ಶಾಂತಿಗೆ ಬಂದದ್ದು. ಆಯ್ತಾ? ಅಥವಾ ಇನ್ಯಾರ ವ್ರತವನ್ನು ಕೆಡಿಸಿದನೋ, ನನ್ನಿಂದ ಏನು ದುಷ್ಕರ್ಮ ಆಗಿದೋ ಅಂತ ನನ್ನ ಅಪ್ಪ ಅಡಿಗಡಿಗೆ ಚಿಂತಿಸಿದ್ದು. ಅದಕ್ಕೆ ಆಗಲೇ ಬಂದದ್ದು ನಾರದರು. ಅದಕ್ಕೆ ನಾನು ಹೇಳಲಿಕ್ಕೆ ಹೊರಟದ್ದು. ಅದು ಗೊತ್ತಾಯ್ತು. ಹೀಗೆ ಹೋದ್ರೆ ಜೊತೆ ಆಗುದಿಲ್ಲ ಅಂತ ಹೇಳಿದ್ದು. ಯಾವುದನ್ನು ನೀನು ಸಮನ್ವಯ ಮಾಡ್ತಿದ್ರೆ ಜೊತೆ ಆಗುತ್ತಿತ್ತು ಅಂತ. ಇಲ್ಲ, ನಿಮಗೆ ಏನಿಲ್ಲ, ಸಮನ್ವಯ ಮಾಡುವುದಕ್ಕೆ ಮನಸ್ಸಿಲ್ಲದಿದ್ದದ್ದು ನಿಮಗೆ. ಧರಣಿಪರನ್ನು ನೀವು ಗೆದ್ದದ್ದು ನಿಮ್ಮ ಛಾತಿಯಿಂದಲೂ ಅಲ್ಲ, ನಿಮ್ಮ ಭಕ್ತಿಯಿಂದಲೂ ಅಲ್ಲ. ನೀನು ಹೇಳಿದ ಹಾಗೆ ದೇವರನ್ನು ಪೂಜೆ ಮಾಡುವವರಿಗೆ ಶೌಚದ ಕುರಿತಾದ ಪ್ರಜ್ಞೆ ಇರಬೇಕು. ಗರ್ಭಗುಡಿಯ ಒಳಗೆ ನಾನು ಅಶುಚಿ ಆದನು ಅಂತ ಆತಂಕ ಬರುವುದಲ್ಲ. ಗರ್ಭಗುಡಿಯ ಒಳಗೆ ಹೋಗುವ ತನಕ, ಪೂಜೆ ಪ್ರಾರಂಭ ಮಾಡುವ ತನಕ ಅಪವಿತ್ರನಾದರೂ ಪವಿತ್ರೀಕೃತನಾದರೂ ನಾನು ಸರ್ವಾತ್ಮನ ಪವಿತ್ರೀಕೃತನಾದ ಮೇಲೆ ಪೂಜಾ ಕರ್ಮವನ್ನು ತೊಡಗಬೇಕು ಎಂಬ ಶ್ರದ್ಧೆ ಇರುವುದು ವಿಹಿತವೇ. ತಡಿ, ಪೂಜೆ ಮಾಡ್ತಾ ಇರುವಾಗ ಮಧ್ಯ ಅಶುಚಿ ಆದಂತ ಒಂದು ಅಶುಚಿ ಆಗಬೇಕು. ಆದನೇನೋ ಅಂತ ಬಂದ್ರೆ ಅದು ರೋಗ, ಅದು ಶಂಕೆ ಅಂತ ಆಗುವುದಿಲ್ಲ. ಈಗ ನಾನು ಕೇಳ್ತಾ ಇರುವುದದು, ನೀವು ಅರ್ಥಕಾಮನೆಯಿಂದ ಮಾಡಿದ್ದು, ಸಾರ್ಥಕವಾಗಿಯೇ ಕರ್ಮ ಆಚರಣೆ ಮಾಡಿದ್ದು. ಈಗ ಅವನಿರುವಾಗ ಪಾಪಲೇಪ ಬರುವುದಿಲ್ಲ. ಯಾವಾಗ ಫಲಾಭಿಸಂಧಿಯನ್ನು ಬಿಟ್ಟು ಕೊಟ್ರೆ, ನೀನೇ ಹೇಳಿದ್ದು, ನಿಮಗೆ ಈಗ ಶಂಕೆ ಬಂದದ್ದು ಸರಿ. ಯಾಕೆ? ನೀವು ಸಫಲವಾಗಿ ಮಾಡಿದಂತಹ ಕರ್ಮ, ಯುದ್ಧ ಅಂತಂದ್ರೆ ಒಂದು ರಾಜ್ಯ ಬೇಕು, ಪ್ರಭುತ್ವ ಬೇಕು, ಅದಕ್ಕಾಗಿಯೇ ಕರ್ಮ ಮಾಡಿದ್ದರಿಂದ. ನಾನು ಹಾಗೆ ಹೇಳಿದ್ದಲ್ಲ. ಮತ್ತೆ ಫಲದ ಅಪೇಕ್ಷೆ ಇಲ್ಲದೆ ಕರ್ಮ ಮಾಡಿದ್ರೆ ಪಾಪ ಬರುವುದಿಲ್ಲ. ನಾವು ಮಾಡಿದ ಮೇಲೆ ಫಲ ಸಿಕ್ಕಿದೆ, ಅಪೇಕ್ಷೆ ಇತ್ತು ಅಂತ ಹೇಳಿದ್ದಲ್ಲ, ಫಲ ಸಿಕ್ಕಿದೆ ಅಂತ ಹೇಳಿದ್ದು ನಾವು. ಫಲ ಎಲ್ಲ ಕರ್ಮಕ್ಕೂ ಸಿಗ್ತದೆ, ಸಿಕ್ಕಿದೆ. ಈಗ ನಾವು ಆ ಫಲ ಸಿಕ್ಕಿದ ಮೇಲೆ ಅದರೊಟ್ಟಿಗೆ ದೋಷವೂ ಇರ್ತದೆ. ಹಾಗಿಲ್ಲ. ಈಗ ನಿಷ್ಕಾಮ ಕರ್ಮ ಅಂದ್ರೆ ಎಂತದು? ಫಲ ಸಿಕ್ಕದ ಕರ್ಮ ಅಂತ ಅರ್ಥವೇ ಅಲ್ಲ. ಅವನಿಗೆ ಬೇಕಾದ್ದಲ್ಲ ಅಂತ ಕೊಟ್ಟ ಫಲ ಸಿಕ್ಕಿದ್ದು. ಈಗ ನಿಮಗೂ ಸಿಕ್ಕಿದ್ದು ಹಾಗೆ ಅಂತ ಭಾವಿಸಿದ್ರೆ ನಿಮಗೂ ಪಾಪ ಬರ್ಲಿಕ್ಕಿಲ್ಲ. ಮತ್ತೆ ನೀವು ಗೊಂದಲ ಮಾಡಿಕೊಳ್ತಾ ಇದ್ದಿ. ಈಗ ನೀವು ಫಲಕ್ಕಾಗಿ ಹೋರಾಟ ಮಾಡಿದ್ದಲ್ಲ, ಹೋರಾಟ ಮಾಡಿದ್ದರಿಂದ ಸಿಕ್ಕಿದ ಫಲ ಅನುಭವಿಸುವುದು ಎಂಬ ಭಾವದಲ್ಲೇ ಇರುವುದು. ಹೌದಾದರೆ ಮತ್ತೆ ನಿಮಗೆ ಶಂಕೆ ಬರುವುದಕ್ಕಿಲ್ಲ. ಫಲವಾಂಚೆಯಿಂದಲೇ ರಾಜ್ಯ ಪ್ರಾಪ್ತಿಯನ್ನೇ ನಿರ್ದಿಷ್ಟ ಲಕ್ಷ್ಯವಾಗಿಸಿ ತೊಡಗಿದ್ದರಿಂದ ಪಾಪ ಶಂಕೆ ಬಂದ್ರು ಸರಿ ಅಂದ್ರೆ ನನಗೊಪ್ಪುವುದಕ್ಕಾಗ್ತದೆ. ನಿಮ್ಮನ್ನು ಒಪ್ಪಿ ಕಪ್ಪ ಕೊಡದಿರುವುದಕ್ಕೂ ನಮಗದೇ ಕಾರಣವಾಗ್ತದೆ. ಭಗವಂತನಿರುವಾಗಲೂ ಭಗವಂತನಿಗಿಂತ ಅತಿಶಯವಾದ ಒಂದು ಫಲವನ್ನು ಅಥವಾ ಭಗವಂತನಿಗಿಂತ ಭಿನ್ನವಾದ ಒಂದು ಫಲಕ್ಕಾಗಿ ಕಾಮನೆ ಇರಿಸಿಕೊಂಡು ಕರ್ಮ ಮಾಡಿ ಅದರ ಪಾತಕದ ಕ್ಷಯಕ್ಕಾಗಿ ನೀವು ಅಶ್ವಮೇಧ ಮಾಡ್ತಾ ಇರುವುದರಿಂದ ಭಗವಂತ ಸಿಕ್ಕಿದ ಮೇಲೆ ನಮಗೆ ಯಾವುದೂ ಬೇಡ ಎಂಬ ಭಾವದಲ್ಲಿರುವ ನಾವು ನಿನ್ನಂಥವರನ್ನು ಒಪ್ಪಿ ಕೊಡಬೇಕಾಗಿಲ್ಲ. ನಿನಗೆ ಅದರಿಂದ ಬಿಡುಗಡೆ ಬೇಕು ಅಂತ ಆದರೆ ನಾನು ಈಗಲೂ ಹೇಳ್ತೇನೆ, ನಮಗಷ್ಟು ದ್ರವ್ಯ ಬೇಕು, ಅದಕ್ಕಾಗಿ ನಿಮ್ಮ ಇದಕ್ಕೆ ಸಾಂಕೇತಿಕವಾಗಿ ನಾವು ಕೊಡ್ತೇವೆ. ನಮಗೆ ಬೇಕಾದ್ದು ನೀವು ಕೊಡಿ ಅಂತ ಒಡಂಬಡಿಕೆಗೆ ಬಂದರೆ ಕೊಟ್ಟೇನು ಬಿಟ್ರೆ
ನಿನಗೆ ಬೇಕಾದ್ದನ್ನು ಹೇಳು. ಹೇಳಿದ್ರೆ ಅದಕ್ಕೆ ಬೇಕಾದ್ದು ಒಡಂಬಡಿಕೆಯಲ್ಲಿ ಕೊಡೋಣ. ನಮ್ಮ ಯಜ್ಞ ಸಹಯೋಗಕ್ಕೆ ನೀವು, ನಿಮ್ಮ ಯಜ್ಞ ಸಹಯೋಗಕ್ಕೆ ನಾವು. ಅದು ಬಿಟ್ಟು ನಾವು ದೇವರಿರುವಾಗಲೂ ಫಲಕ್ಕಾಗಿಯೇ ಯುದ್ಧ ಮಾಡಿದ್ದು, ಅದರಿಂದ ಬಂದ ಶಂಕೆಯ ಪರಿಹಾರಕ್ಕಾಗಿಯೇ ಪಾಪ ಪರಿಮಾರ್ಜನಾರ್ಥ ಪ್ರಾಯಶ್ಚಿತ್ತವಾಗಿಯೇ ಯಾಗ ಮಾಡುವುದು. ಅದನ್ನು ನೀವಾದರೂ ಒಪ್ಪಬೇಕು ಅಂತ ನಿರ್ಬಂಧಿಸುವುದಕ್ಕೆ ಹೊರಟ್ರೆ ಇದು ಹಸ್ತಿನಾವತಿಯ ಕುದುರೆ ಅಲ್ಲ, ರತ್ನಾಕ್ಯಪುರದ ಕುದುರೆ. ನೆನಪಿಟ್ಟಿಗೋ. ಅದು ನೆನಪಿದ್ದುಕೊಂಡೇ ಹೇಳಿದ್ದು. ಹಾ, ಅಲ್ಲಿರುವುದಲ್ಲ ಇಲ್ಲಿರುವುದು ಅಂತ. ಯಾವುದು? ಜಲಜಾಕ್ಷನ ನೆಲೆ. ಜಲಜಾಕ್ಷನ ನೆಲೆ ನೀನೇ ನರಿತಿಗೆ ಜಲಜಾಕ್ಷನ ನೆಲೆ ನೀನೇ ನರಿತಿಗೆ ಫಲಭಾತದಿ ತೋರ್ಪೆ ತಿಳಿಯಲ್ದಿಡರತ ಸಾರಥಿ ಸಗಿತಲೆ ಇಲಗಿಡಿದು ಭರದಿ. ತಾಮ್ರಧ್ವಜ, ಓ, ಜಲಜಾಕ್ಷನ ನೆಲೆ ಕೇವಲ ನೋಟ ಮಾತ್ರದಲ್ಲಿ ಸಿದ್ಧಿಸುವುದಲ್ಲ. ಯಾವನನ್ನು ನಿಮಿತ್ತ ಮಾತ್ರ ಅಂತ ಭಾವಿಸಿಕೊಂಡು ಮುಂದುವರಿಸಿದ್ದಾನೋ ಅದು ಕೇವಲ ಕುರುಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಪ್ರತಿಯೊಂದು ಹಂತದಲ್ಲಿಯೂ ನಾನು ನಿಮಿತ್ತ ಮಾತ್ರವಾಗಿ ಲೋಕನಾಯಕನಾದಂತ ಅವನಿಗೆ ಒದಗಿ ಬಂದಿದ್ದೇನೆ. ಈಗ ನೀನು ಹೇಳ್ತೀನಿ ನಾವು ನಿನ್ನಲ್ಲಿ ಒಡಂಬಡಿಕೆ ಮಾಡಬೇಕು ಅಂತ. ನಮಗೇನು ಪ್ರಯೋಜನ? ಹೌದು, ನಮಗೆ ನಿನಗೆ ಬೇಕು ದ್ರವ್ಯ ಬೇಕಾದರೆ. ಬೇಡವೇ ಬೇಡ. ನೀನು ಯೋಚಿಸಿದ್ದೆ ತಪ್ಪು ಅಂತ ಹೇಳಿದ್ನಲ್ಲ ನಾನು. ದ್ರವ್ಯಕ್ಕೆ ಬೇಕಾಗಿ ನಮ್ಮ ಅಶ್ವಮೇಧವೇ ಅಲ್ಲ. ಅಲ್ಲ, ಅಶ್ವಮೇಧ ಪೂರೈಕೆಗೆ ಎಲ್ಲಿಂದಲೂ ದ್ರವ್ಯ ಸಂಗ್ರಹ ಆಗಬೇಕು ಅಂತ ನಿನಗಿದ್ದರೆ ಇದ್ದರೆ ನೀನು ಕೇಳು, ನಮಗೆ ಬೇಕಾದಂತೆ ಮಾಡಿ ಒದಗು, ಆಮೇಲೆ ನೋಡುವ. ಅಲ್ಲ, ದ್ರವ್ಯವನ್ನು ಪಡೆಯುವಂತ ಕ್ರಮ ಹೇಗೆ ಅಂತ ಕೇಳಿದ್ರೆ ಅಶ್ವಮೇಧದ ಯಜಮಾನನ ಪ್ರತಿನಿಧಿಯಾದವ ಯಾರು ಕಟ್ಟಿದ್ದಾನೋ ಅವನೊಂದಿಗೆ ಒಡಂಬಡಿಕೆ ಮಾಡುವುದಲ್ಲ. ಅವನನ್ನು ಅವನು ಒಪ್ಪುವ ಹಾಗೆ ಕಪ್ಪಗೊಳಿಸುವುದು, ಇಲ್ಲದ್ರೆ ಹೊಡೆದು ಅವನಲ್ಲಿ ಕಪ್ಪಗೊಳಿಸುವುದು. ಇದು ನಮಗಿರುವ ವ್ಯಾಪ್ತಿ. ನಿಮಗಿರುವುದು ಹಾಗಲ್ಲ, ನಿಮಗಿರುವ ವ್ಯಾಪ್ತಿ ಬೇರೆ. ಈಗ ಒಡಂಬಡಿಕೆ ಮಾಡುವುದರಿಂದ ನಿನಗೆ ಪ್ರಯೋಜನ ಆದೀತೆ ಹೊರತು ನಾನು ದ್ರವ್ಯವನ್ನು ಪಡೆಯುವುದಕ್ಕೆ ನನಗೆ ಯುದ್ಧವೂ ಆಗ್ತದೆ. ನೀನು ಯುದ್ಧ ಮಾಡಿದ್ರೆ ನಿನಗೆ ಬೇಕಾದ್ದು ಸಿಗುವುದಿಲ್ಲ ಎನ್ನುವುದಾಗಿ ಹೇಳಲಿಕ್ಕೆ ಹೊರಟದ್ದೇ ಹೊರತು ನಾನು ಯುದ್ಧ ಮಾಡದಿದ್ರು ನನಗೆ ಬೇಕಾದ್ದು ನೀವು ಕೊಡಿಸ್ತೀರಿ ಅಂತ ಆದ್ರೆ ನಾನು ಹಿಂದಿರುಗುವುದಕ್ಕೆ ಸಿದ್ಧ. ಯಾಕೆ ಅಂದ್ರೆ ನೀನೇ ಹಾಗೆ ಹೇಳಿದಂತೆ ಸಂಕಲ್ಪದಲ್ಲಿ ನಮಗಿರುವುದು ಕೃಷ್ಣ ದರ್ಶನ. ಹೌದು, ನಮಗೆ ಶಾಸ್ತ್ರಕ್ಕಿಂತ ವೇದಕ್ಕಿಂತ ಕೃಷ್ಣ ವಚನಕ್ಕೆ ಪ್ರಾಮಾಣ್ಯ ಇದ್ದದ್ರಿಂದ ನಾವು ಒಪ್ಪಿ ನಿಮ್ಮ ಯಾಗ ಸಂಪೂರ್ಣತೆಗಾಗಿ ಒಟ್ಟಿಗೆ ಬರ್ತೇವೆ ಅಂತ ನೀವಿಬ್ಬರು ಹೊರಟ್ರೆ, ಯುದ್ಧ ಮಾಡದೆ ಹೊರಟ್ರೆ, ಆ ಅಶ್ವ ಹಿಡ್ಕೊಂಡು ನಿಮ್ಮಿಬ್ಬರನ್ನು ಕರ್ಕೊಂಡು ನಾನು ಹೊರಡ್ತೇನೆ ಊರಿಗೆ. ನೀವು ಬರಬೇಕಾಗ್ತದೆ, ಒಪ್ಪಿ ಯುದ್ಧ ಮಾಡದೆ ಬರಬೇಕಾಗ್ತದೆ. ಕಟ್ಟಿದ್ಯಾಕೆ ಅಂದ್ರೆ ಹಾಗೆ ಬರುವಂತೆ ನಿಮ್ಮನ್ನು ನಿರ್ಬಂಧಿಸುವುದಕ್ಕೆ ಅಲ್ಲ, ಬಿಡಿಸಿಕೊಳ್ಳುವುದಕ್ಕೆ ಹೋರಾಟ ಅಂತಲೇ. ಆದರೆ ನಾನು ಅದರಲ್ಲೇ ಪ್ರವೃತ್ತನಾಗಬೇಕಾಗ್ತದೆ. ಹೌದಯ್ಯ, ನಾನು ನಿಮಗೆ ಶರಣಾದೆ ಎನ್ನುವುದಾಗಿ ಕೈ ಮುಗಿದು ಕುದುರೆಯನ್ನು ಬಿಟ್ಟು ಕೊಡ್ತೀಯಾ? ಅಲ್ಲ, ನೀವು ಆ ಬಳಿಕ ಇದಕ್ಕೆ ಸಹಯೋಗ ಕೊಡಬೇಕಲ್ಲ ಈ ಯಾಗಕ್ಕೆ. ಇದರ ವಿದ್ಯಾದಲ್ವಾ? ಈಗ ಶರಣಾಗತರಾದವರು ಏನು ಮಾಡುವುದು? ಶರಣಾಗತರಾದವರು ಯಾಗಕ್ಕೆ ಸಹಯೋಗ ಕೊಡುವುದು. ಹೌದಾ? ಇದರಲ್ಲಿ ಯಾಗಕ್ಕೆ ಸಹಯೋಗ ಹೇಗೆ? ನನ್ನೊಟ್ಟಿಗೆ ನೀವಿಬ್ರು ಬರಬೇಕು, ಕುದುರೆಯನ್ನು ಬೆಂಬಲಿಸಿ ಬರಬೇಕು ಅಷ್ಟೇ. ಅಲ್ಲಲ್ಲ, ನೀಗ ಬರ್ಬೇಕಾದ್ದು ಮೊದಲು ನೀನಲ್ವಾ ನಮ್ಮೊಟ್ಟಿಗೆ? ಎಲ್ಲಿಗೆ? ನಮ್ಮೊಟ್ಟಿಗೆ ಬರಬೇಕಾದಲ್ಲ, ನಿಮಗೆ ಕೃಷ್ಣ ದರ್ಶನ ಆಗ್ಬೇಕಾದಲ್ಲ. ಅಲ್ಲ, ಕೃಷ್ಣ ದರ್ಶನ ಯಾರಿಗೆ ಹೇಗಾಗಬೇಕು ಅಂತ ನೀನು ಹೇಳುದಲ್ಲ. ನನ್ನ ಅಪ್ಪನನ್ನು ಒಳಗೊಂಡಂತ ನನ್ನ ಊರಿಗೆ ಆಗಬೇಕಾದ್ದು. ಆದ್ದರಿಂದ ನೀವಿಬ್ಬರು ನಿಮ್ಮ ಕುದುರೆಯೊಟ್ಟಿಗೆ ನನ್ನ ಊರಿಗೆ ಬಂದಿರಿ ಅಂತಾದ್ರೆ ಆ ಬಳಿಕ ನಿಮಗೆ ಬೇಕಾದ್ದೇನು ಮಾಡುವ. ಸಮಸ್ಯೆ ಏನು ಅಂತ ಕೇಳಿದ್ರೆ, ನಿನಗೆ ದೇವರು ಸಿಕ್ಕಿದ ಮೇಲೂ ನಿನ್ನತನ ಬಿಡ್ಲಿಕ್ಕೆ ಮನಸ್ಸಿಲ್ಲ. ಈ ನಾನು ಎನ್ನುವ ಭಾವ ಉಂಟಲ್ವಾ, ನಾನು ಮಾಡ್ತೇನೆ ಎನ್ನುವಂತಹ ಭಾವ ಉಂಟಲ್ಲ, ನಿಮಗೆ ಕೃಷ್ಣ ದರ್ಶನಕ್ಕೆ ತೊಡಕಾದದ್ದು. ಯಾವನೋ ಒಬ್ಬ ಸ್ವರ್ಗಕ್ಕೆ ಅಥವಾ ಮೇಲೆ ಹೋಗುವುದಕ್ಕೆ ಹಿಂದಿನವ ಒಳ್ಳೆ ಪುಣ್ಯ ಕಾರ್ಯಗಳನ್ನೆಲ್ಲ ಮಾಡಿ ಕೊನೆಗಾಗುವಾಗ ನಾನು ಹೋಗುವುದು ಅಂತ ಯೋಚನೆ ಮಾಡಿ ಕೆಳಗೆ ಬಿದ್ದಿದ್ದಾನಂತೆ. ದೇವರ ಜೊತೆಗಿದ್ದರೂ ಸಕಾಮ ಕರ್ಮವನ್ನು ಮಾಡಿದವನಿಗೆ ಪಾಪವೋ ಪಾಪ ಶಂಕೆಯೋ ಉಂಟು ಅಂತ ಹೇಳಿದ ನೀನೇ ಈ ಮಾತು ಹೇಳಬೇಕು. ಸಕಾಮ ಕರ್ಮ ಅಂದ್ರೆ ಏನು? ದೇವರಿರುವಾಗಲೂ ಸ್ವಾರ್ಥ ಸಂಕಲ್ಪ ಇದ್ದವರಿಗೆ ಪಾಪ ಪುಣ್ಯ ಎಲ್ಲ ಉಂಟು ಅಂತ ನೀನೇ ಹೇಳಿದ್ದು. ದೇವರು ಸಿಕ್ಕಿದ ಮೇಲೂ ಅದನ್ನು ಬಿಡದವ ನೀನು ಈಗ ನನಗೆ ಹೇಳುವುದು ದೇವರು ಸಿಕ್ಕಿದ ಮೇಲೂ ನಿನಗೆ ಸ್ವಾರ್ಥ ಬಿಡ್ಲಿಕ್ಕೆ ಮನಸ್ಸಿಲ್ಲ. ನಾನು ಹೇಳಿದನಲ್ಲ ಮೊದಲಿಗೆ, ದೇವರು ಸಿಕ್ಕಿದ ಮೇಲೆ ಬದುಕು ಮುನ್ನಡೆಸುವುದಕ್ಕೆ ನಮಗೆ ದೇವರಿರುವುದು. ಬದುಕನ್ನು ಕೊನೆಗಾಣಿಸುವ ಸನ್ಯಾಸ ಆಶ್ರಮದ ಸ್ಥಿತಿ ಅಲ್ಲ ನಮ್ಮದು. ದೇವರೊಂದಿಗೆ ಮಾಡ್ಲಿಕ್ಕೆ ಕಾರಣ ಉಂಟು. ಏನು ಕಾರಣ ಅಂತ ಕೇಳಿದ್ರೆ ದೇವರ ಅನುಗ್ರಹದಿಂದ ನೀನು ಹೇಳಿದ್ಯಲ್ವಾ, ಗೋಪಾಲನಾಗಿರುವಂತಹ ನಮ್ಮನ್ನು ಕೈಯಾಯುಧವಾಗಿ ಬಳಸಿ
ಮಾಡಬೇಕಾದ್ದನ್ನು ಮಾಡಬೇಕಾದ್ದು. ಎಲ್ಲಿ ತಟ್ಟಬೇಕು, ಎಲ್ಲಿ ಮುಟ್ಟಬೇಕು, ಎಲ್ಲಿ ಹೊಡಿಬೇಕು, ಎಲ್ಲಿ ಬಡಿಬೇಕು, ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಮುನ್ನಡೆಸಬೇಕು, ಎಲ್ಲ ಸಂಕಲ್ಪ ಅವನದ್ದು. ನಾವು ನಿಮಿತ್ತ ಮಾತ್ರರು. ಅರ್ಜುನ ಮಾತ್ರ ಅಲ್ಲ, ಪಾಂಡವರ ಇವರು ಹಾಗೆ. ಈಗ ಅಶ್ವಮೇಧದಲ್ಲಿಯೂ ಅಶ್ವಮೇಧ ಮಾಡುವುದಕ್ಕೆ ಹಿಂದಿನ ಕಾರಣ ನಮ್ಮ ಅಣ್ಣನಿಗೆ ಬಂದ ಶಂಕೆ ಹೌದಾದ್ರು ಅಶ್ವಮೇಧದಲ್ಲಿ ಬೇರೆ ಬೇರೆ ಕಾರಣಗಳುಂಟು. ಸೌಬರಿ ಮುನಿಯ ಪ್ರಕರಣದಿಂದ ಹಿಡಿದು ಏನೆಲ್ಲ ಆಗಿದೋ ಅದಕ್ಕೆಲ್ಲ ಬೇರೆ ಬೇರೆ ಹಿನ್ನೆಲೆಗಳುಂಟು. ಹಾಗಾದ್ರೆ ಈ ಹಿನ್ನೆಲೆಯನ್ನು ಈಗ ತಿಳಿ. ಕೃಷ್ಣನನ್ನು ಬಾಹ್ಯವಾಗಿ ಶಾರೀರಿಕವಾಗಿ ಹೊಂದಿದ ನಿನಗೂ ಕೃಷ್ಣನಿಗೂ ಹೊಡೆಸುವುದಕ್ಕೆ ನನ್ನೊಳಗಿಂದ ಕೃಷ್ಣ ಕೊಟ್ಟ ಪ್ರಚೋದನೆಯಂತೆ ನಿಮ್ಮ ಅಶ್ವಬಂಧನ ಆಗಿದೆ. ನಾವು ಕೃಷ್ಣನಿಗೆ ಅಗ್ರಪೂಜೆ ಮಾಡಿದವರು, ಕೃಷ್ಣನ ಒಟ್ಟಿಗೆ ಇರುವವರು. ಕೃಷ್ಣ ನಮಗಾದ ನೋವನ್ನು ಕೃಷ್ಣ ತನಗಾದ ನೋವು ಅಂತ ಭಾವಿಸಿದವ. ಅವನ ಅನುಗ್ರಹ ಎಷ್ಟು ಅಂತ ಕೇಳಿದ್ರೆ ನಮಗೆ ಬಿಡು. ಅವನ ಅನುಗ್ರಹ ಎಷ್ಟು ಅಂತ ಕೇಳಿದ್ರೆ ಸೈಂಧವನನ್ನು ಕೊಲ್ಲುವಂತಹ ಸಮಯದಲ್ಲಿ ಒಂದು ಬಾಣದ ಕೋಟೆ ಕಟ್ಟಿದ್ದನು. ಬಾಣದ ಕೋಟೆ ಕಟ್ಟಿ ಕುದುರೆಗಳಿಗೆ ನೀರು ಕುಡಿಯುವುದಕ್ಕೆ ವ್ಯವಸ್ಥೆ. ಆಗ ನೋಡಿದವರು ಹೇಳಿದರು, ಕರತಳದಿ ಮೈದಡವಿ ಚಪ್ಪರಿಸಿ ಗಾಯದ ಕಣೆಯ ಕಿತ್ತ ಔಷಧಿಯ ಲೇಪವನ್ನು ಹೊರಸಿದನು. ಹರುಷಮಿಗೆ ಕೊರಳೆತ್ತಿ ನಯನವ ತಿರುವಿ ನೋಡುತ್ತಿದ್ದವು ತುರಗ ನಾಲ್ಕರ ಪುಣ್ಯ ಸನಕಾದಿಗಳಿಗಿಲ್ಲ. ಆ ಮುಟ್ಟಿದ ಕುದುರೆಗೆ ಸನಕಾದಿಗಳ ಪುಣ್ಯ ಉಂಟಂತೆ. ಮನಸ್ಸಿನಲ್ಲಿ ಮೈಯಲ್ಲಿ ಎಲ್ಲದರಲ್ಲಿಯೂ ಹತ್ತಿರ ಇರುವಂತ ಅವನೊಟ್ಟಿಗೆ ಇರುವ ನಮಗೆ ಎಷ್ಟು ಪುಣ್ಯ ಉಂಟು ಅಂತ ನಮಗೊಂದು ಆತ್ಮವಿಶ್ವಾಸ ಉಂಟು. ಜಲಜಾಕ್ಷನ ನೆಲ ನಮ್ಮೊಟ್ಟಿಗೆ ಇರುವುದು. ನಿನಗೆ ವೇದದಲ್ಲಿದ್ದ ಅರ್ಥವಾದಗಳೆಲ್ಲ ಯಥಾರ್ಥವಾದಗಳಲ್ಲ ಅಲ್ಲ, ಅದು ಫಲಾಭಿಸಂಧಿಯನ್ನು ಹೊಂದುವುದಕ್ಕೆ ನಿಮ್ಮನ್ನು ಪ್ರಚೋದಿಸುವುದಕ್ಕಾಗಿ ಅದರಲ್ಲಿ ಅತಿಶಯವಾಗಿ ಆಡಿದಂತಹ ಮಾತುಗಳು. ಆ ಕುದುರೆಯನ್ನು ಹಾಡಿ ಹೋಗಲಿದ ಪಾಠಕರು ಏನು ಹೇಳಿದ್ದಾರೋ ಅದು ಆ ಸನ್ನಿವೇಶದ ವರ್ಣನೆಗಾಗಿದ್ದದ್ದು ಬಿಟ್ರೆ ಅಕ್ಷರಾರ್ಥದಲ್ಲಿ ಅನ್ವಯ ಅಂತ ನಾನು ತಿಳಿಯುವುದಿಲ್ಲ. ಅಗ್ರ ಪೂಜೆಯನ್ನು ಮಾಡಿದಂತಹ ನೀವು ರಾಜಸೂಯ ಮಾಡಿ, ರಾಜಸೂಯದ ಪ್ರಧಾನ ಫಲವಾದ ವೇದೋಕ್ತ ಫಲ ಏನುಂಟು, ಸರ್ವಜಿತ್ ಸಮ್ರಾಟ ಅಂತ ಆಗುವುದಕ್ಕೆ ಕುರುಕ್ಷೇತ್ರದ ಮಹಾಹವವನ್ನು ಮಾಡಬೇಕಾಯಿತು. ಯಾವುದು ಅಗ್ರ ಪೂಜೆಯನ್ನು ಮಾಡಿದ ಮೇಲೂ ನೀವು ಮಾಡಬೇಕಾಯಿತು. ಅಂದರೆ ಕೃಷ್ಣ ಸಿಕ್ಕಿದ ಮೇಲೂ ನಿಮಗೆ ಬೇಕಾದ್ದನ್ನು ನೀವು ಹೊಂದುವುದಕ್ಕೆ ನೀವು ಅನುಭವಿಸಬೇಕಾಗಿ ಬಂದಂತಹ ಕಷ್ಟಗಳೆಷ್ಟು, ದಾಟಬೇಕಾದಂತಹ ಅಂತರಾಯಗಳೆಷ್ಟು, ಇದರ ಕುರಿತಾಗಿ ಹೇಳಿದ್ದು. ಈಗ ನಮಗೆ ಹೇಗೆ ಬಂದಿದೆ ಅಂದರೆ ಹೊಂದಬೇಕಾದದ್ದು ತನ್ನ ಮಾರ್ಗದಲ್ಲಿ ತಾನಾಗಿ ಒದಗಿ ನಿಂತಿದೆ. ನೀವು ಕೃಷ್ಣನನ್ನು ಹೊಂದಿದ ಮೇಲೂ ಮಾರ್ಗ ಹುಡುಕಿಕೊಂಡು ಹೊರಡಬೇಕಾಯಿತು. ನಾವು ಹೊರಟ ಮಾರ್ಗದಲ್ಲಿ ಲಕ್ಷ್ಯ ತಾನಾಗಿ ಮುಂದೊತ್ತಿ ಬಂದಿದೆ. ಪ್ರಾಪ್ತಿ ಯಾರದು ದೊಡ್ಡದು ಅಂತ ನೀನು ತಿಳಿತು ಈ ಕಾಲದಲ್ಲಿ. ಒಂದು ಹೆಚ್ಚು ಅಂತ ಹೇಳಿದ್ರೆ ಶತಮಾನದ ಆಯುಷ್ಯ ಇರುವ ಪಾಂಡವರೇನು 100 ಯಾಗ ಮಾಡಿ 1 ಮನ್ವಂತರದವರೆಗೆ ದೇವಪೀಠದಲ್ಲಿ ಕುಳಿತುಕೊಳ್ಳಬೇಕಾದವನು ದೇವರ 3 ಮೂರ್ತಿಗಳ ಅನುಗ್ರಹ ಇದ್ದು ಆಗಾಗ ಪತಿತನಾಗುತ್ತಾನೆ. ಅವ ಸರಿ ಇಲ್ಲ ಅಂತ ಅರ್ಥ ಅಲ್ಲ, ಎದುರಿನವರು ದುರ್ಬುದ್ಧಿ ಮಾಡಿದ್ರು ಅಂತ ಅರ್ಥ. ಕೌರವಾದಿಗಳು ಮಾಡಿದ ದುರ್ಬುದ್ಧಿಗೆ ನಾವು ಉತ್ತರ ಕೊಟ್ಟದ್ದು. ಅದನ್ನು ನಮ್ಮ ದೌರ್ಬಲ್ಯ ಅಂತ ಭಾವಿಸಬೇಡ. ಅಲ್ಲಿರುವವರನ್ನು ಹೊಡೆಯುವುದಕ್ಕೆ ಬೇಕಾಗಿ ನಾವು ಒಂದು ನಿಮಿತ್ತವಾದೆವು ಅಂತ ಅರ್ಥ. ಈಗ 100 ಯಾಗ ಮಾಡಿದವನು ಆಗಾಗ ಪತಿತನಾಗುವುದಕ್ಕೆ ಎದುರಾಳಿಗಳನ್ನು ಮಾತ್ರ ಪೌರಾಣಿಕರು ಚಿತ್ರಿಸಿದ್ದಲ್ಲ, ಮತ್ತೆ ಇಂದ್ರ ಕರ್ಮದ ದೋಷವನ್ನು ಅಲ್ಲಲ್ಲಿ ಹೇಳ್ತಾ ಬಂದಿದ್ದಾರೆ. ಅವನಿಗೆ ಬಂದ ಪಾಪ, ಅದರಿಂದ ಕಳಚಿಕೊಂಡ ವಿಧಾನ, ಅದನ್ನು ಹಂಚಿಕೊಟ್ಟ ಕ್ರಮ, ಇದೆಲ್ಲವನ್ನು ಪೌರಾಣಿಕರು ಹೇಳಿದ್ದಾರೆ. ಅಂದರೆ ಎಲ್ಲವನ್ನು ಎದುರಿನವನ ತಲೆಗೆ ಕಟ್ಟಬೇಡ. ನಿನ್ನ ಸ್ವಕೃತ್ಯದ ಪರಿಣಾಮ ಏನುಂಟು ಅದು ಇದ್ದದ್ದರಿಂದ ನಿನಗೆ ದುರಿಯಶಗಳು ಬಂದದ್ದು ಹೌದು ಅಂತಾದರೆ ಈಗ ಬಂದ ಅಂತರಾಯವನ್ನು ಹಾಗೆ ನೀ ಪರಿಭಾವಿಸು. ಈಗ ಬಂದ ಅವಕಾಶವನ್ನು ನಾವು ಮಾಡಿದ ಕರ್ಮಕ್ಕೆ ಬಂದ ಸಾಫಲ್ಯವಾಗಿ ನಾನು ಪರಿಭಾವಿಸ್ತೇನೆ. ಅಲ್ಲ, ನಿನಗೆ ಕಾಣ್ತದೆ ನಿನಗೊಂದು ಸಿಕ್ಕಿದ ಅವಕಾಶ ಅಂತ. ನನಗೆ ಕಾಣ್ತದೆ ನಾನು ಕೊಡುವ ಒಂದೊಂದು ಪೆಟ್ಟು ನಿನ್ನ ಅಹಂಕಾರಕ್ಕೆ ಬೀಳುದು ಅಂತ. ಈಗ ಅದು ದಮನ ಆದರೆ ನೀ ಕೊಟ್ಟದ್ದು ಅಲ್ಲಿಗೆ ಬಿದ್ದಿದೆ ಅಂತ ತಾತ್ಪರ್ಯ. ಯಾರದ್ದು ಯಾವುದು ದಮನ ಆಗ್ತದೆ ಅಂತ ನೋಡುವ. ಕೇಳಯ್ಯ ಗುಣಶೀಲ ಕಿರೀಟಿನಿ ಕೇಳಯ್ಯ, ಬೇರೆ ಬೇರೆ ಇರುವರು ರಥದಿ ನಾ ಏರಿಕೊಂಡ ಸ್ತ್ರವ ಮುದದಿ, ಹೆಚ್ಚುಗಾರು ಗೆಡಿಸದಿರೆ ರಣದಿ ನಮ್ಮ ಬಾರಿಕೆ ಚಳಕವ ತೋರಿಸದಿರೆ ಮುಂದೆ ಕಾರಿಗೆ ಬದು ಕೈ ಸೇರುವುದರಿ. ಕೇಳಯ್ಯ ಗುಣಶೀಲ ಕಿರೀಟಿ ಕೇಳಯ್ಯ. ಕಿರೀಟಿ ದೇವ ಕುದುರೆಗಳ ಮೈಗೆ ತಾಗಿದಂತಹ ಬಾಣವನ್ನು ಕಿತ್ತು ಔಷಧಿ ಹಚ್ಚುವುದಕ್ಕಿಂತಲೂ ಈಗ ವಾಗ್ಬಾಣಗಳನ್ನು ಬೇಗ ಕೀಳುವುದೊಳ್ಳೆದು ಅಂತ ಕಾಣ್ತದೆ. ನಾನು ಇನ್ನು ಮಾತಾಡುದಿಲ್ಲ. ಪರಸ್ಪರ ಪ್ರಯೋಗ ಆಗ್ತಾ ಇವೆ.
ಅವನ 700 ರಥಗಳನ್ನು ನೀನು ಪುಡಿ ಮಾಡಿದೆ. ಹೌದೌದು 701ನೇ ರಥ ಏರಿಕೊಂಡು ಬಂದ. ಹೌದೌದು ಅವನ ರಾಜ್ಯ ಅವನಿಗೆ ಬೇಕಾದ ಹಾಗೆ ರಥ ಸಿಗ್ತದೆ. ಹೌದು. ಆದ್ರೆ ಅವನ ರಥವನ್ನೇ ಪುಡಿ ಮಾಡುವುದು ನಮ್ಮ ಉದ್ದೇಶ ಅಲ್ಲವಲ್ಲ. ದಿವಸ ಹೇಳಾಯ್ತು. ಬಂಧಿಸಿದಂತಹ ಕುದುರೆಯನ್ನು ಬಿಡಿಸಿಕೊಳ್ಳಬೇಕಾದ್ದು ನಮ್ಮ ಉದ್ದೇಶ. ಹೌದು. ಅರ್ಜುನ, ಓ. ನಾನು ರಥದಿಂದ ಕೆಳಗಿಳಿಯುವುದೇ ಒಳ್ಳೆಯದು ಅಂತ ಕಾಣ್ತದೆ ನನಗೆ. ನೀನು ಅವ ಹೇಳಿದಾಗೆ ಮಾಡ್ತೀಯ ಅಂತ ಆ ಕಡೆ ಹೋಗ್ತೀಯ ಹೇಗೆ? ಆ ಕಡೆ ಹೋಗ್ತಾನೆ ಅಂತಲ್ಲ, ಬೇರೆ ಕಡೆ ಹೋಗ್ತಾನೆ. ಆ? ಹೌದು. ಈಗ ಅವ ನಿನ್ನ- ಹೇಳಿದ್ದು ನಿ- ಸತ್ಯ ಆಯ್ತಾ? ನಿನ್ನ ಕಡೆಯೂ ಅಲ್ಲ, ತಾಮ್ರಧ್ವಜನ ಕಡೆಯೂ ಅಲ್ಲ, 3ನೆಯ ಕಡೆ. ಅದಿಲ್ಲಿ 3ನೇ. ಅಂದ್ರೆ ಬೇರೆ ರಥವನ್ನು ತರಿಸಿ ಹಾ. ಬೇರೆ ಸಾರಥಿಯನ್ನು ಮಾಡಿ. ಈಗ ಅವ ಮಾತಾಡಿ ನಿನಗೂ ಗೊಂದಲ ಮಾಡಿ ಇಟ್ಟನೆ ಹೇಗೆ? ಆ ಕಡೆಯವಲ್ಲ ಈ ಕಡೆಯವಲ್ಲ ಅಂತ. ಹಾಗಲ್ಲ, ಮತ್ತೆ ನಿನ್ನ ಪಕ್ಷವೇ. ಹಾ. ಆದ್ರೆ ನಿನ್ನ ಸಾರಥಿಯಾಗಿಯೇ ನಾನು ಉಳಿದೆ ಅಂತ ಆದ್ರೆ ಈ ಹೋರಾಟದಲ್ಲಿ ಗೆಲುವು ಬೇಗ ಸಿಕ್ಕುವುದಿಲ್ಲ ಅಂತ. ಫಲಿತಾಂಶ ಸಿಗುವುದು. ಫಲಿತಾಂಶ ಸಿಗಬೇಕು ಅಂತ ಆದ್ರೆ ಹೋರಾಟ ಅನ್ನೋದು ವೇಗವಾಗಿ ಸಾಗಬೇಕು. ಹೌದು. ಅದಕ್ಕೆ ಬೇಕಾಗಿ ಹಾ. ಬೇರೆ ಸಾರಥಿ, ಹಾ. ಬೇರೆ ರಥ, ಹಾ. ನನ್ನ ಕೈಯಲ್ಲಿ ವಾಗೆ ಅಲ್ಲ, ನನ್ನ ಕೈಯಲ್ಲಿ ಆಯುಧ, ಆಯುಧ. ನಿನ್ನ ಕೈಯಲ್ಲಿ ಗಾಂಡೀವ, ನನ್ನ ಕೈಯಲ್ಲಿ ಶಾರ್ಂಗ. ಈಗ ಒಂದು ಸಾರಥಿ ಬೇಕು ಇಲ್ಲಿ. ಬೇಕು ಬೇಕು. ಹಾ, ನಿನಗೆ ಬೇರೊಬ್ಬ ಸಾರಥಿ, ಹಾ. ನನಗೊಬ್ಬ ಸಾರಥಿ. ಹಾ. ಏಕಕಾಲಕ್ಕೆ ಇವನೊಡನೆ ಹೋರಾಟವನ್ನು ಮಾಡಿ ಇವನನ್ನು ಸೋಲಿಸುವುದು ಹೇಗೆ? ಅಲ್ಲ ನೀನು ಹೇಳಿದ್ರೆ ಹಾಗೆ. ಆದೀತಲ್ಲ? ಹಾ. ಆದೀತಲ್ಲ? ಹಾ. ಸಿದ್ಧರಾಗುವ ಹಾಗೆ. ಬಳಿರೆ ಕೃಷ್ಣ ಶಾಬಾಸು ಮೆಚ್ಚಿದೆ ಅಳುಕದೆನಾಗಿದಿರಾದಿ ಸಮರದಿ ತಳುವ ಶಾಸ್ತ್ರಗಳು ನೀ ಕೈ ಚಳಕದಿ ಬಳಿರಿಗೆ ಶಾಬಾಸು. ಅಂತೂ ನಿಜ ಭೃತ್ಯರ ಮಾತನ್ನು ಸತ್ಯವಾಗಿಸುವ ವ್ರತ ತೊಟ್ಟಂತಹ ಹ್ಮ್ ಭಕ್ತರಕ್ಷೆಯ ದೀಕ್ಷೆಯನ್ನು ಹೊತ್ತಂತಹ ಮಹಾನುಭಾವ ಹ್ಮ್ ಬಳಿರೆ. ಹ? ಈಗ ಇದನ್ನು ಮೆಚ್ಚದಿರುವುದಕ್ಕೆ ಸಾಧ್ಯ ಇಲ್ಲ. ಯೋಧ ನ್ಯಾಯದಿಂದಲೂ ಹೌದು, ಭಕ್ತ ನ್ಯಾಯದಿಂದಲೂ ಹೌದು. ಹ್ಮ್ ಭಗವಂತನಾದವನು ಭಜಕನಿಗಾಗಿ ಏನನ್ನೂ ಮಾಡವಲ್ಲ ಎಂಬುದನ್ನು ಇದಕ್ಕಿಂತ ಸೊಗಸಾಗಿ ತೋರುವುದಕ್ಕೆ ವಿಧಾನ ಯಾವುದೋ ನಾನರಿಯೇ. ಹ್ಮ್ ಹ್ಮ್ ಯೋಧನಾಗಿ ಹ್ಮ್. ಅದೋ ತಳುವದೆತ್ತ ಅಸ್ತ್ರಗಳನ್ನು ಖಂಡಿಸುವುದಕ್ಕೆ, ನೀನು ಬೇಕಾದದನ್ನು ಹೊಣೆಯುವುದಕ್ಕೆ ಶಾರ್ಗಾಸ್ತನಾಗಿ ವಿರಥನಾಗಿ, ಅರ್ಜುನನಿಗಿಂತ ವಿರಥನಾಗಿ, ಹ್ಮ್. ವಿಶಿಷ್ಟ ರಥನಾಗಿ ವಿರಥನಾಗಿ ಹ್ಮ್. ನೀನು ಪ್ರತ್ಯೇಕವಾಗಿ ನಡೆಸ್ತಾ ಇರುವ ಹೋರಾಟ ಹ್ಮ್ ನಾನು ಮಾಡು ಅಂತ ಹೇಳಿದ್ದು ವೀರೋತ್ಕರ್ಷದಲ್ಲಿ. ಹ್ಮ್ ಆದ್ರೆ ಹೇಳಿದ ಮೇಲೆ ಅದನ್ನು ಅವನಿಗೆ ಕಾಣಗೊಡಬೇಕು ಅಂತ ನೀನು ಮಾಡಿದ ಈ ಉಪಕ್ರಮ ಏನುಂಟು, ಹ್ಮ್. ನನಗೆ ಈ ಬಾರಿ ಬೇಕಾದ್ದು ಸಿದ್ಧಿಸ್ತದೆ ಅಂತ ಹ್ಮ್. ಅಂತರಂಗದ ದೃಢತೆ ಮತ್ತಷ್ಟು ಪಕ್ವವಾಗುವುದಕ್ಕೆ ನಿನ್ನ ಈ ಉಪಕ್ರಮ ಕಾರಣ ಆಗಿದೆ. ನಾ ಹೇಳಿದಾಗ ಮಾಡ್ತಾ ಇದ್ದಾನೆ, ನಾ ಬಯಸಿದ್ದಾಗ್ತಾ ಉಂಟು. ಬೇರೆ ಬೇರೆ ರಥದಲ್ಲಿ ಶಾರ್ಗಾದ್ರೂ ಹಿಡಿ, ಸುದರ್ಶನಾದ್ರೂ ಹೊಡಿ ಅಂತ ಹೇಳಿದ್ದನ್ನು ಸಾಧ್ಯವಾಗಿಸುವುದಕ್ಕೆ ಪಣ ತೊಟ್ಟಂತೆ ನೀನು ಬಂದದ್ದು ಒಳ್ಳೆಯದೇ. ಆದರೆ ಇಷ್ಟು ದಿವಸ ಅವನ ಜೊತೆಯಲ್ಲಿ ನೀನು ಬೇಕಾದ್ದನ್ನೆಲ್ಲ ಕೊಟ್ಟು, ಆಡಬೇಕಾದ್ದನ್ನೆಲ್ಲ ಆಗಗೊಟ್ಟು ರಕ್ಷಿಸಿದವನು. ನಿನ್ನಿಂದ ಅವನು ಬೇರ್ಪಟ್ರೆ ಬರಬಹುದಾದ ಆಪತ್ತೇನುಂಟು? ಭಕ್ತರಕ್ಷಾಧೀನನಾಗಿ ನೀನು ನನ್ನ ಅಪೇಕ್ಷೆ ಈಡೇರಿಸುವುದು ಹೌದಾದ್ರೆ ನಾನೀಗ ನಿನ್ನ ಕುರಿತಾಗಿಯೂ ಯೋಚಿಸಬೇಕಲ್ಲ. ಹೌದಪ್ಪ, ಪರಸ್ಪರಂ ಭಾವಯಂತ. ಹೌದು, ಹೌದು. ಪರಸ್ಪರರು ಭಾವಿಸಿದ್ರೆ ದೇವಜೀವರ ಸಂಬಂಧ ಸಲಹೆ- ಎರಡೂ ಉನ್ನತವಾಗುವುದಂತ ಸಲಹಿ ಸುಮ್ಮನೆ ಅಂತ ಆಗಬಾರದು ಅಲ್ವೋ? ಆದ್ದರಿಂದ ಸಲಹಿದವನು ಸುಮ್ಮನೆ ಅಂತ ಬಿಟ್ಟು ಬಿಡಬಾರದು. ಮಾತ್ರ ಅಲ್ಲ, ನಿನ್ನಿಂದ ಸಲಹಲ್ಪಟ್ಟ ಯಾರು ಸುಮ್ಮನೆ ಅಂತ ಆಗಬಾರದು. ಆದ್ದರಿಂದ ಅವನನ್ನು ಹಾಗಾಗಗೊಡದೆ ಅವನ ರಥದಲ್ಲೇ ಏಕರಥಿಯಾಗಿರು. ನಿಮ್ಮಿಬ್ಬರನ್ನು ಆ ವಿಧದಲ್ಲೇ ಎದುರಿಸ್ತೇನೆ. ಅರ್ಜುನ, ದೇವರೇ, ನಾನು ನಿನ್ನ ರಥಕ್ಕೆ ಬರುವ ಅಂತ ಇದ್ದೇನೆ. ಈಗ ನೀನು ಹೇಳಿದಾಗೆ ನಾನು ಕೇಳುದು. ಹಾ, ಈಗ ಈ ಪ್ರಸಂಗದಲ್ಲಿ ಅವ ಹೇಳಿದಾಗೆ ನೀನು ಕೇಳುದ? ಅಂದ್ರೆ ಒಮ್ಮೆ ಬೇರೆ ರಥಕ್ಕೆ ಹೋಗುದು, ಅವ ಹೇಳುವಾಗ ಮತ್ತೆ ಈ ರಥಕ್ಕೆ ಬರುದು. ಅವ ಎಂತದು ನೀನು ಅವನ ನಿರ್ದೇಶ? ಅವ ಹೇಳಿದ ಅಂತ ಅಲ್ಲ, ಮತ್ತೆ ನನಗೆ ಬೇಕಾದ್ದನ್ನು ಅವನ ಬಾಯಿಯಲ್ಲಿ ಹೇಳಿಸುವುದಲ್ವ ನಾನು. ಈಗ ಮಾತ್ರವ ಆಗದಿಲ್ಲ? ಆಗದಿಂದಲೂ ಅಲ್ಲ, ಕೆಲವು ಹೇಳಿದವ. ಹೌದೌದು ಹೌದು. ಹೌದು. ಅರ್ಜುನ, ಓ. ನಾನು ನಿನ್ನ ಸಾರಥಿಯಾಗಿ, ಆ, ಅರ್ಥಾತ್ ಪಾರ್ಥ ಸಾರಥಿಯಾಗಿ, ಆ, ನೀನು ಯೋಧನಾಗಿ ಆ. ಇದ್ದರೆ ಮಾತ್ರವೇ ಅದು ಪರಿಪೂರ್ಣ ಅಂತ ಕುರುಕ್ಷೇತ್ರ ರಣಾಂಗಣದಲ್ಲೂ ಹೇಳಿಯಾಗಿದೆ. ಹೌದು, ಇದು ಸನಾತನ ರಥ ಅಂತ ಲೆಕ್ಕ. ಹಾಗಿದ್ದರೆ ಮಾತ್ರ ಜಯ ಅನ್ನೋದು ಸಿದ್ಧ. ಯಾವ ರಥವನ್ನು ನೋಡಿದ್ರೆ ಪುನರ್ಜನ್ಮ ಲಭಿಸುವುದಿಲ್ವೋ ಹೌದು. ಅಂತ ರಥ. ಹಾಗಾಗಿ ಆ, ಈ ರಥ ಬೇಡ, ಆ. ನಿನ್ನ ರಥಕ್ಕೆ ಬರ್ತೇನೆ. ಆ. ನಿನ್ನ ಸಾರಥಿ ಕೆಳಗಿಳಿಯಲಿ, ಆ. ವಾಗೆಯನ್ನು ಚಮ್ಮಟಿಕೆಯನ್ನು ಹಿಡಿಯುತ್ತೇನೆ,
ನೀನೇ ಆಯುಧ ಪಾಣಿಯಾಗಿ ಸಿದ್ಧನಾಗು. ಅವನಿಗೆ ಬೇಸರ ಆಗ್ಲಿಕ್ಕಿಲ್ಲ. ಛೇ ಇನ್ನು ಬಾಣ ಹೊಡೆಯುವುದೇ ಅವನಿಗೆ. ಸರಿ ಸರಿ. ಯಾದವೇಂದ್ರನಿ ಕೇಳು ಮೆಚ್ಚಿದೆ ಯಾದವೇಂದ್ರನಿ ಕೇಳು ಮೆಚ್ಚಿದೆ ಆದಿಯೊಳು ತವ ಪುಣ್ಯವ ಈ ಧನಂಜಯಗಿತ್ತು ಎನ್ನೋಳು ಕಾದಲಿ ತಗಿ ಚಕ್ರವ ಯಾದವೇಂದ್ರನೇ, ಹ್ಮ್ ದಮನಿತರಾದ ಪಂಗಡವನ್ನು ಉದ್ಧರಿಸುವುದಕ್ಕಾಗಿಯೇ ಇಳಿದು ಬಂದಂತಹ ನೀನು ಹ್ಮ್ ಶಾಪದ ಒತ್ತಡವಾಗಲಿ ಅಥವಾ ಅವರಲ್ಲಿದ್ದಂತಹ ಪ್ರಭುತ್ವದ ಒತ್ತಡವಾಗಲಿ ಒಂದು ಜನಪದವನ್ನೇ ದಮನಿಸುವುದಕ್ಕೆ ಹೊರಟಿದ್ದ ಕಾಲದಲ್ಲಿ ಅದರ ಸ್ಫೂರ್ತಿಯ ಸ್ರೋತವಾಗಿ ಅದರ ಶಕ್ತಿಯ ಮೂಲವಾಗಿ ಸರ್ವಾತ್ಮನಾದ ಅಭಿವೃದ್ಧಿ ಹೊಂದುವಂತೆ ಮಾಡಿ ನವನಗರ ನಿರ್ಮಾಣವನ್ನು ಮಾಡಿ ದ್ವಾರಕಾಧೀಶನೆನಿಸಿದವರು. ತದ್ವಿಧಾನದಲ್ಲೇ ದುರಿತಾವಹವಾದಂತಹ ಸನ್ನಿವೇಶದಲ್ಲಿ ಬದುಕುತ್ತಾ ಇದ್ದ ಪಾಂಡವರನ್ನು ಕೂಡ ಯಾರು ಊಹಿಸುವುದಕ್ಕಾಗದ ವಿಧಾನದಲ್ಲಿ ಈ ಎತ್ತರಕ್ಕೆ ಏರಿಸಿದವರು ನೀನು. ಸರ್ವಕರ್ತೃತ್ವವನ್ನು ಯಾದವಾಭ್ಯುತ್ಥಾನಕ್ಕೆ ಪಾಂಡವಾಭ್ಯುತ್ಥಾನಕ್ಕೆ ಮುಡಿಪಾಗಿರಿಸಿದಂತಹ ನೀನು ನೀ ಬಯಸಿದವರನ್ನು ಉದ್ಧರಿಸುವುದಕ್ಕೆ ಏನೂ ಮಾಡಬಲ್ಲೆ ಎಂಬುದನ್ನು ಮತ್ತೊಮ್ಮೆ ಇಲ್ಲಿ ತೋರಿಸಿಕೊಟ್ಟೆ. ಇಲ್ಲೆಂದೇನು, ಅಶ್ವಮೇಧದಲ್ಲಿ ಉಪಕ್ರಮಿಸಿ ಅವನು ಮುಂದೆ ಬಂದ ವಿಧಾನದಲ್ಲಿ ಚಂಪಕಾವತಿಯಲ್ಲಿ ನಡೆದ ದುರದ ಬಗ್ಗೆಯೂ ನಾವು ಕೇಳ್ತೇವೆ. ಆದಿಯಲ್ಲಿ ನೀ ಪುಣ್ಯ ಎಲ್ಲವನ್ನು ಕೊಟ್ಟೆಯಂತೆ. ಅಖಂಡವಾಗಿ ಸಂಚಿತವಾಗಿ ಅನುಭವ ಯೋಗ್ಯವಾದರೂ ನೀನು ಅನುಭವಿಸದೆ ಉಳಿಸಿದ್ದ ಪುಣ್ಯ. ನಮಗೆಲ್ಲ ನಾವು ಮಾಡಿದ್ದು ನಮ್ಮ ಅನುಭವಕ್ಕೆ ಬರುವಂತೆ ನೀನೇ ಮಾಡುವವ. ಆದರೆ ನೀನು ಮಾಡಿದ ಕರ್ಮಕ್ಕೆ ಫಲ ಇದ್ದರೂ ಅದಕ್ಕೆ ಮುಟ್ಟದೆ ತಾಗಿಸಿಕೊಳ್ಳದೆ ಅದನ್ನು ಹಾಗೇ ಲೋಕ ಕಲ್ಯಾಣಕ್ಕೆ ತೆಗೆದಿರಿಸುವ ಪ್ರವೃತ್ತಿ ನಿನಗೆ ಸಹಜ. ಆದರೆ ಅರ್ಜುನನನ್ನು ಗೆಲ್ಲಿಸುವುದಕ್ಕಾಗಿ ರಾಮಾವತಾರದ ಪುಣ್ಯ, ಕೃಷ್ಣಾವತಾರದ ಪುಣ್ಯ, ಗೋವರ್ಧನೋದ್ಧರಣದ ಪುಣ್ಯ ಇದೆಲ್ಲವನ್ನು ತೆಗೆದು ಮೊಗೆದ ಅವನ ಸಾಯಕದ ತುದಿಯಲ್ಲಿರಿಸಿ ಅವನನ್ನು ಗೆಲ್ಲಿಸುವುದಕ್ಕೆ ಸರ್ವಾತ್ಮನ ಶ್ರಮಿಸಿದೆ. ಅದೇ ಉಪಕ್ರಮ ಶೈಲಿಯ ಮುಂದುವರಿಕೆಯಾಗಿ ಇಲ್ಲಿ ಬಂದೆ. ಶಾರ್ಗಹಸ್ತನಾಗಿ ಬೇರೆ ರಥದಲ್ಲಿ ಹೋರಾಟ ಮಾಡಿದೆ, ಮತ್ತೆ ಏಕರಥಿಯಾಗಿಯೇ ಹೋರಾಟ ಮಾಡ್ತಾ ಪರಸ್ಪರರು ಆಯುಧಗಳಿಗೆ ರಥಗಳಿಗೆ ಘಾತವನ್ನುಂಟು ಮಾಡ್ತಾ ಸೋಲಿಸಲೇಬೇಕು ಅಂತ ಖಂಡವಾಗಿ 7 ದಿವಸಗಳ ಹೋರಾಟವನ್ನು ಉತ್ತರಿಸಿ ಮುನ್ನಡೆಯುತ್ತಾ ಇರುವ ಈ ಕಾಲದಲ್ಲಿ ಸುದರ್ಶನ ಪ್ರಯೋಗ. ಅಬ್ಬಾ, ಲೋಕಲೋಕಾಂತರದಲ್ಲಿದ್ದಂತಹ ಶಕ್ತಿಗಳೆಲ್ಲವೂ ನಿಬ್ಬೆರಗಾಗುವಂತೆ ಅಕ್ಷೋಹಿಣಿ ಸಂಖ್ಯೆಯ ಸೈನ್ಯವನ್ನು ತರಿದು ಉಪಸಂಹೃತವಾದ ಮೇಲೆ ಈಗ ನಿನ್ನ ಕೈ ಬಿಟ್ಟ ಸುದರ್ಶನವು ಹೋದ ಮೇಲೆ ಇನ್ನೀಗೇನುಂಟು? ನಿನ್ನನ್ನಾಗಲಿ ಪಾಂಡವ ರಕ್ಷಕನಾದಂತಹ ನಿನ್ನ ರಕ್ಷಾ ಕಕ್ಷೆಯಲ್ಲಿದ್ದ ಆ ಪಾರ್ಥನ ಸೋಲನ್ನಾಗಲಿ ತಡೆಯುವುದಕ್ಕೆ ನಿನ್ನಲ್ಲೇನುಂಟು? ನನಗೆ ಬೇಕಾದದ್ದನ್ನು ನಿಮ್ಮಿಂದ ಸೆಳೆದು ಹೊತ್ತುಕೊಂಡು ಹೋಗುವಾಗ ತಡೆಯುವುದಕ್ಕಿದ್ದ ಸತ್ವವಾಗಲಿ ಶಕ್ತಿಯಾಗಲಿ ನಿಮ್ಮಲ್ಲೇನುಂಟು? ಇಲ್ಲವಾ? ಹತ್ತಿರ ಬಂದು ಹಾಗೆ ಕೇಳಿದರು. ಏನು ಕಣ್ಣು ಬಿಟ್ಟು ಹಾಗೆ ಮುಖ ಗೆಲಿಸಿ ಬೆರಗಲ್ಲಿ ನೋಡುವುದು ಒಳ್ಳೆಯದು. ಬೆರಗಿನಲ್ಲೇ ಇವರನ್ನು ನಾವು ಅದಕ್ಕೆ ಆಗ ಕಟ್ಟಿದ್ದೇ ಅದಕ್ಕೆ ವೈಷ್ಣವ ಅಂತ ಅಂಗೀಕರಿಸಿ ಯಜ್ಞಶೀಲನಾದಂತಹ ಮಯೂರಧ್ವಜನನ್ನು ಒಪ್ಪಿ ನಿಮ್ಮ ಯಾಗಲ್ಲೋ ಪೂರ್ಣ ಆಗಬೇಕಾದ್ದು ನಾವು ಬರ್ತೇವೆ ಅಂತ ಅವರಾಗಿ ಬಂದಿದ್ದರೆ ನಮ್ಮ ಕರ್ಮಕ್ಕೆ ಮೆಚ್ಚಿ ಅವರು ಬಂದಿದ್ದಾರೆ. ನಮ್ಮ ಕರ್ಮಕ್ಕೆ ಒಲಿದು ದೇವರು ತಾನಾಗಿ ಬಂದಿದ್ದಾರೆ ಅಂತ ದೇವರನ್ನು ನಾವು ಕರ್ಕೊಂಡು ಹೋಗುವ ಅಂತಲೇ ಬಂದದ್ದು. ಇಲ್ಲ, ಗೋಪಾಲ ಭುಜಬಲೋದ್ಧಾರನ ಒಂದು ನೆಲೆ, ಪಾಂಡವರನ್ನು ಕಾಯುವ ಧೀರನ ಮತ್ತೊಂದು ನೆಲೆ. ಇದೆರಡರಲ್ಲಿ ಯಾವುದು ಅಂತ ವಿಕಲ್ಪ ಬರುವಂತೆಯೇ ಕೃಷ್ಣ ವರ್ತಿಸಿದ ಕಾಲದಲ್ಲಿ ಒಡೆದು ನೋಡುವುದಕ್ಕೆ ಸತ್ವ ತಿಳಿಯುವುದಕ್ಕಾಗಿ ಇದು ತನಕ ಕಾದಾಟ ಮಾಡಿದರೆ ಈಗಲೂ
ಪಾಂಡವರನ್ನು ಕಾಯುವ ಧೀರನ ನೆಲೆ ಬಿಡುವುದಿಲ್ಲ ಅಂತ ಆದರೆ, ಇವ ಭುಜಬಲೋದ್ಧಾರನಾದ ನನ್ನೊಳಗಿದ್ದ ಗೋಪಾಲ ಹೌದು ಅಂತ ಆದರೆ, ಅವನಿಂದ ಬಹುಶಃ ಶಕ್ತಿಯ ಮೂಲಕವಾಗಿ ಬೇರ್ಪಡಿಸಿ ಹೊತ್ತೊಯ್ಯುವುದೇ ಸರಿ. ಇವ ಬೆರಗಲ್ಲಿ ನೋಡ್ತಾ ಇರುವಾಗ ಇವನನ್ನು ಎತ್ತಿಕೊಂಡು ಹೋದ್ರೆ ತಡೆಯುವವ ಯಾರಿದ್ದಾರೆ ನೋಡ್ತಾನೆ, ಎತ್ತಿಕೊಂಡು ಮುಂದುವರಿಯುತ್ತೇನೆ. ಕಿರೀಟಿ ತೊಡು ಕಿರೀಟಿ ಮಗಾತ್ರ ವೈರಿಗೆ ಬಿಡಿಸಿಕೊಳ್ಳುತ್ತೆನಗೆನ್ನುತ್ತಾ ಕಡಲ ಶಯನನ್ನು ಪೇಡೆ ವಾಸವಿ ತಡೆಯದಂಬನು ಸೇದುತ್ತ ಇರುವುದೆಲ್ಲವೂ ಬರಿದಾಗಿದೆ ಅನ್ನುವ ಭಾವದಿಂದಲೇ ನಾನು ನಿಂತಿರುವ ಹೊತ್ತಿಗೆ ಆ, ನೋಡು, ನನ್ನನ್ನೇ ಎತ್ತಿ ಕೊಂಡೋಗುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಈಗ ಅವನೇ ಕೊಂಡೋಗುದಲ್ವಾ? ಏನು ನಿನ್ನ ಪಕ್ಷಕ್ಕೆ ನಾನು ಬೇಡುವ? ಹಾಗಲ್ಲ, ನೀನು ಮತ್ತೆ? ಅವನನ್ನು ಕೊಂಡೋಗಿಸುದಲ್ಲ. ಅಲ್ಲಪ್ಪ, ಅವನೇ ಹೊತ್ತುಕೊಂಡು ಹೋಗುವುದು. ಹಾಗಲ್ಲ, ಕೇಳಿದ್ರು ಹಾ, ಹಾಗಾಗಿ ಇಲ್ಲ. ಮಹಾಸ್ತ್ರವನ್ನು ನೀನು ಪ್ರಯೋಗಿಸಿದೆ ಅಂತ ಆದರೆ ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ನನ್ನನ್ನು ಹೊತ್ತುಕೊಂಡು ಅವನ ತಂದೆ ಇದ್ದಲ್ಲಿ ನೀನು ಹೋಗ್ತಾನೆ. ಹೇಳಿದ ಮೇಲೆ ಪ್ರಖರವಾದ ವಿಷಿಕ ತೆಗೆದಿದ್ದೇನೆ, ಪ್ರಯೋಗಿಸ್ತೇನೆ. ಉತ್ತಂಡ ಭುಜ ಬಲದಳು ಓರ್ವನೋರ್ವನ ರತ್ತಿ ಬಿತ್ತರಿಳೆಯು ಮೂವರು ನೊಂದು ಮೂರ್ಛೆಗೊಂಡಿದ್ದ ಅದರಳು ಪಾರ್ಥ ಶೌರಿಗಳ ಬಳಿಗೆ ತಾಮ್ರಧ್ವಜಂ ಸತ್ವದಿಂದ ಅಪ್ಪ ಹೊತ್ತುಕೊಂಡು ಹೋಯಿದ್ದಾನೆ ಅಂತ ಹೊರಟಾಗಲೇ ಪಾರ್ಥ ಪ್ರತಿರೋಧ, ಕೃಷ್ಣನ ಆಘಾತ. ಅವ ಹಿಡಿದು ತುಳಿದದ್ದೋ, ಪಾರ್ಥ ನನಗೆ ಹೊಡೆದದ್ದೋ, ನಾ ಪ್ರತಿಘಾತವನ್ನು ಮಾಡಿದ್ದೋ, ಪರಸ್ಪರ ಘಾತಕ್ಕೊಳಗಾಗಿ ಮೂವರು ಧರೆಗುರುಳಿದ್ದು ಗೊತ್ತಾದದ್ದು. ಎದ್ದು ನಿಂತು ನೋಡಿ ಎದ್ದು ನೋಡಿದನಲ್ಲಿ ತನ್ನಡನೆ ಕಾಳಗೆಗೆ ಹೊತ್ತು ಒದಡಲ ನಾರನು ಕಾಣದೆಲ್ಲರಂ ಗೆದ್ದೆರಡು ಕುದುರೆಯಂ ಕೊಂಡುಳಿದ ಪಡೆ ಸಗಿತ ತಿರುಗಿದ ಮೊಗಿಲದಿಂದ ಎದ್ದು ನೋಡಿದರೆ ನಿಷ್ಠಾಷ್ಟಿತವಾದ ರಣಮಂಡಲ ಕರ್ತೃತ್ವ ಯಾವ ವ್ಯಾಪ್ತಿಯ ತನಕ ವಿಸ್ತರಿಸಿದೆ ಅಂತ ಸ್ಫುಟೀಕರಿಸ್ತಾ ಉಂಟು. ಈ ಕಾಲದಲ್ಲಿ ಕೃಷ್ಣಾರ್ಜುನರು ಧರಾಮಂಡಲದಲ್ಲಿ ಪತಿತರಾಗಿ ಬಿದ್ದ ಸ್ಥಿತಿಯಲ್ಲಿ ಎದ್ದು ಸ್ಪಂದನಶೀಲವಾಗಿ ಸಂಚಲನೆಗೊಳಗಾದದ್ದು 2 ಅಶ್ವಗಳು ಮಾತ್ರ. ಅದು ಅಭಿಮುಖವಾದದ್ದು ಈಗ ನಮ್ಮ ಊರಿನತ್ತಲೇ ಹೋಗ್ತಾ ಉಂಟು. ಹೌದಾ? ಈ 2 ಕುದುರೆಗಳು ಈಗ ರತ್ನಾಖ್ಯಪುರದತ್ತಲೇ ಹೋಗ್ತಾ ಉಂಟು ಅಂತಾದ್ರೆ ಇದೀಗ ನನಗೆ ದಿಶಾ ನಿರ್ದೇಶನ ಮಾಡ್ತಾ ಇರುವುದಲ್ವ, ನೀನು ಹೋಗಬೇಕಾದ್ದು. ಹಾ ಈಗ 2ರಿಂದಲೂ ಸಾಧ್ಯನಾದವನವನು, ಅವನೀಗ ಸಾಧ್ಯನಾಗುವುದು ನಿಮ್ಮ ಊರಿಗೆ. ನಾವು ಮುಂದೆ ಹೋಗುವುದು ಯಾಕೆ ಅಂದ್ರೆ ಅವನನ್ನು ನೀನು ಕರ್ಕೊಂಡು ಬಾ ಅಂತಲ್ವೋ, ಅವುಗಳು ಕೊಡುವ ಪ್ರಚೋದನೆ. ಬಿದ್ದ ಕೃಷ್ಣ ಎಚ್ಚೆತ್ತುಕೊಳ್ಳುವಾಗ ರತ್ನಪುರದ ಮಧ್ಯದಲ್ಲಿ ರಥದಂತೆ ಹೊಳೆಯುತ್ತಾ ಇರಬೇಕು. ಅವನನ್ನು ಹಾಗೆ ಹಿಡಿದು ಎತ್ತಿ ಮಿಸುಕಾಡದೆ ಅಚಲನಾಗಿ ಇಲ್ಲ, ನಾವು ಎದುರಾಗಿ ಬಂದದ್ದೇ ನಮಗೆ ಸಿಗಲಿಕ್ಕೆ ಎಂಬ ಭಾವದಿಂದಲೇ ನಾ ಇದು ತನಕ ವ್ಯವಹರಿಸಿದ್ದು. ಆಗ ನಾ ಎತ್ತಿಕೊಳ್ಳುವಾಗ ಬಂದೂ ಇದ್ದ, ಸ್ವೇಚ್ಛೆಯಿಂದ ಅರಿವಿನಿಂದೊಡಗೂಡಿಯೇ ಬರ್ತಾನೆ ಅಂತ ಭಾವಿಸಿದ್ರೆ ಪ್ರತಿರೋಧ ತೋಡಿ. ಏನನ್ನು ಸೂಚಿಸಿದ ಹಾಗೆ? ಅದೇ ಒಮ್ಮೆ ಎತ್ತಿದಂತಹ ಭರದಲ್ಲಿ ಇನ್ನು ಎಲ್ಲಿ ಬೇಕಾದರೂ ಎತ್ತಿಕೊಂಡು ಕೊಂಡೋಗುತ್ತೇನೆ ಅಂತ. ಎಲ್ಲೋ ನನ್ನತನ, ಸ್ವಾರ್ಥ, ಬಲ, ಅಭಿಮಾನ, ಅಹಂಕಾರ ಸುಳಿದು ಸುತ್ತಿತೋ ಹೇಗೆ? ಆದ್ದರಿಂದಲೇ ಅವನು ಮಿಸುಕಾಡದಂತೆ ದೃಢ ಆಗ್ತಾನೆ ಅಂತಾದರೆ, ಭಕ್ತಿಗ ವಶ್ಯನಾದವನು ಶಕ್ತಿಗೂ ಅಲ್ಲ, ಧನಕ್ಕೂ ಅಲ್ಲ, ಕನಕಕ್ಕೂ ಅಲ್ಲ, ಯಾವುದಕ್ಕೂ ವಶ್ಯನಾಗುವುದಕ್ಕಿಲ್ಲ. ಅವನನ್ನು ಕ್ರಯ ಮಾಡುವುದಕ್ಕಿದ್ದ ದ್ರವ್ಯ ಒಂದೇ, ಭಕ್ತಿಯೇ. ಕೇವಲ ಶಕ್ತಿಯೇ ಕಾಣಿಸಿಕೊಂಡಿತು ಅಂತಾದರೆ ತಾನು ವಶ್ಯನಲ್ಲ ಅಂತ ಮತ್ತೆ ತೋರಿಕೊಟ್ರ ಮೇಲೆ ಬೇಡ ಬೇಡ, ಸ್ವೇಚ್ಛೆಯಿಂದ ಅವನಾಗಿಯೇ ಅರಸಿ ಬರುವಂತಾಗಬೇಕು ಅಂತಾದರೆ, ಯಾರನ್ನು ಹೊಂದಿದ್ದರಿಂದ ಎಲ್ಲವನ್ನು ಹೊಂದಿದಂತಾಗ್ತದೋ ಅವನನ್ನು ಹೊಂದುವುದಕ್ಕಿದ್ದ ಸ್ಪಷ್ಟ ಮಾರ್ಗವನ್ನು ಆ ಉಭಯ ಹರಿಗಳು ತೋರ್ತಾ ಇರುವಾಗ, ಈ ಹರಿ ಅದನ್ನು ಹಿಂಬಾಲಿಸಿ ಬರ್ತಾನೆ ಅಂತ ಖಚಿತ ಇರುವಾಗ, ಆ 2 ಅಶ್ವಗಳನ್ನು ಹಿಡ್ಕೊಂಡು ನಾನು ಅಪ್ಪರಲ್ಲಿಗೆ ಹೋಗುದು. ಬಾರದಲ್ಲಿ ಹೋಗ್ತಾನೆ ಅಲ್ವೋ? ಬರಿಸೇ ಸಿದ್ಧ. ಅವ ಸ್ವೇಚ್ಛೆಯಿಂದ ತಾನಾಗಿ ಬರುವ ಸ್ಥಿತಿಯನ್ನು ನಿರ್ಮಾಣ ಮಾಡುವುದಕ್ಕೆ ತಾನು ಮಲಗಿ ನನ್ನನ್ನು ಎಬ್ಬಿಸಿ ಪ್ರಚೋದನೆ ಕೊಡ್ತಾ ಇದ್ದಾನೆ. ಆ 2 ಹರಿಗಳನ್ನು ಕೃಷ್ಣ ಬರುವ ಸೂಚನೆಯಾಗಿ ಮುಂದೆ ಇರಿಸಿಕೊಂಡು ಸಾಗಿದ್ದಾನೆ ಅಪ್ಪನ ಯಾಗ ಮಂಟಪ.
ಲಾಲಿಸಿಂದ್ರಜಾತ ನಿನ್ನೊಳು ಪೇಳುವೆನತಿ ಖ್ಯಾತ ತೊಳಬಲದಿ ಭೂಪಾಲ ನೊಡೆಮ್ಮನು ಬೀಳು ಗಿಡಗಿ ಹಯಗೋಳುಗೊಳ್ಳೊಯ್ದನು ಲಾಲಿಸಿಂದ್ರಜಾತ ನಿನ್ನೊಳು ಪೇಳುವೆನತಿ ಖ್ಯಾತ. ಅರ್ಜುನ, ದೇವ, ಎಚ್ಚರ ಆಯ್ತಾ? ನಿನಗಿಂತ ಮತ್ತೆ ಆಯಿತು. ಹಾ, ಅಲ್ಲ, ನೀನು ಮೊದಲೇ ಇದ್ದಿದ್ಯಲ್ಲ. ಗೊತ್ತಾಯ್ತು. ಆದ್ರೆ ನಮ್ಮ ಇಬ್ಬರಿಗಿಂತಲೂ ಮೊದಲು ಎಚ್ಚರ ಆದವ ಒಬ್ಬ ಇದ್ದಾನೆ. ಅದೇ ನಾನು ಅವನ ನೋಡ್ಕೋದು. ಇದ್ದಾನೋ ಅಂತ ಕೇಳಿದರೆ ಈಗ ಇಲ್ಲಿ ಇಲ್ಲ. ಹ? ಅವನೂ ಇಲ್ಲ, 2 ಕುದುರೆಗಳು ಇಲ್ಲ. ಎರಡು ನಮ್ಮದು ಸೇರಿ. ನಮ್ಮದು ಅದೇ, ಅವನದ್ದು ಮಾತ್ರ ಅಲ್ಲ, ನಮ್ಮ ಕುದುರೆಯನ್ನು ಕೊಂಡೋಗಿದ್ದಾನೆ ಅಂತ ಕಾಣ್ತದೆ. ಅದು ಹೇಗೆ? ಮೊದಲೇ ಇದ್ದು ನಾವು ಹಾಗಿರಬೇಕು, ತರ್ಕ ಇದು. ನಮ್ಮ 2 ಕುದುರೆಗಳು ಇಲ್ಲ, ತಾಮ್ರಧ್ವಜನೂ ಇಲ್ಲ ಅಂತ ಆದ ಕಾರಣ ಅದನ್ನು ಅವನು ಒಯ್ದಿರಬೇಕು. ಹೌದು. ಈಗ ಏನು ಮಾಡುವ? ಅಲ್ಲ, ನೀನು ನನ್ನಲ್ಲಿ ಕೇಳಿದ್ರೆ ನಾನು ನಿನ್ನಲ್ಲಿ ಕೇಳಬೇಕು ಏನು ಮಾಡುವ ಅಂತ. ಪರಾಕ್ರಮದಿಂದಲೇ ಅವನನ್ನು ಹೋರಾಟದಲ್ಲಿ ಸೋಲಿಸಿ ಬಿಡಿಸೋಣ ಅಂತ ಹೇಳಿದ್ರೆ ನಮ್ಮನ್ನೇ ಮೂರ್ಛಿತನನ್ನಾಗಿಸಿದ್ದಾನೆ. ಹೌದು. ಈಗ ನನ್ನ ಅರಿವಿಲ್ಲದೆ ಒಂದೋ ನಿನ್ನನ್ನು ಧನಂಜಯ ಅಂತಲೋ, ಪಾರ್ಥ ಅಂತಲೋ, ಕುಂತಿ ಜಾತ ಅಂತಲೋ ಹೇಳುವವ ಈಗ ಇಂದ್ರಜಾತ ಅಂತ ಹೇಳಿದೆ. ಅಂದ್ರೆ ಅವನು ಆಗಾಗ ಸೋಲ್ತಾನಂತ. ಲಾಲಿಸಿ ಇಂದ್ರಜಾತ ಅಂತ ನಾನು ಹೇಳಿದ್ದು ಯಾಕೆ ಗೊತ್ತಾ? ಯಾಕೆ? ಅನಿವಾರ್ಯ ಆದ್ರೆ ಅವನು ವೇಷ ಮಾಡ್ತಾನೆ ಅಂತ. ಒಳ್ಳೆಯವರಲ್ಲಿ ಏನನ್ನಾದ್ರೂ ಅನಿವಾರ್ಯವಾಗಿ ಕೇಳಲಿಕ್ಕೆ ಹೋಗಬೇಕು ಅಂತ ಆದ್ರೆ ವೇಷ ಮಾಡಿಯೇ ಹೋಗ್ತಾನೆ ಅಂತ. ಹಾಗೆ ವೇಷ ಈಗ ನಾವು ಎಲ್ಲರೂ ಮಾಡಿದ್ದೇವೆ. ಇಂದ್ರಜಾತನಾದ ನಾನು ಮಾತ್ರ ಅಲ್ಲ, ನಾವು 5 ಮಂದಿಯೂ ಮಾಡಿದ್ದೇವೆ. ಆದ್ರೆ ನೀನು ಹೇಳಿದ್ದು ಮಾತ್ರ ಇಲ್ಲ, ಒಳ್ಳೆಯವರಲ್ಲಿ ಕೇಳಲಿಕ್ಕೆ ಹೋಗ್ಲಿಕ್ಕೆ ಅಲ್ಲ. ಇಲ್ಲ, ನಾವು ಬದುಕಲಿಕ್ಕೆ ಒಂದು ನಮಗೆ ಬೇಕಾಗಿ. ಹೌದು. ಹಾಗೆ ಅಂತ ಒಂದು ಮಾಗದನ ವಧೆಗೆ ಬೇಕಾಗಿಯೂ ನಾವು ವೇಷ ಮಾಡಿ ಹೋಗಬೇಕಾಗಿ ಬಂದಿದೆ. ಆದ್ರೆ ಅದು ಒಳ್ಳೆಯವ ಅಲ್ಲ. ಇದು ಈ ಸಲ ಇವ ಒಳ್ಳೆಯವನೇ ಮಯೂರಧ್ವಜ. ಅಲ್ಲ, ಇವನು ಬಹಳ ಕೆಟ್ಟವಲ್ಲ. ಅಲ್ಲ, ಪರಾಕ್ರಮಿ. ತನ್ನ ಬಾಹುವಿಕ್ರಮದಿಂದ ಏನನ್ನು ಸಾಧಿಸಬೇಕು ಅದನ್ನು ಸಾಧಿಸಿದ. ದೇವೇಂದ್ರ ಪ್ರಹ್ಲಾದನ ಬಳಿಗೆ ಹೋದ. ಪ್ರಹ್ಲಾದ ಕೆಟ್ಟವನೋ? ಒಳ್ಳೆಯವ ಅಲ್ವಾ? ಅಸುರರಲ್ಲಿ ಅವನಷ್ಟು ಸಜ್ಜನರಿಲ್ಲ, ಹರಿಭಕ್ತರಿಲ್ಲ. ಆದ್ರೂ ಅವನ ಬಳಿಗೆ ಹೋಗಿ ಶೀಲವನ್ನು ಕೇಳಲಿಲ್ಲೋ ದೇವೇಂದ್ರ? ಕೇಳಿದಾನಪ್ಪ. ನಾವು ಈಗ ಮಯೂರಧ್ವಜನ ಬಳಿಗೆ ಹೋಗಬೇಕಾಗ್ತದೆ. ಅಲ್ಲ, ದೇವೇಂದ್ರ ಕೇಳಿದಾನೆ, ನನಗಾಗ್ಲಿಕ್ಕಿಲ್ಲ. ಯಾವುದು? ಅಲ್ಲ, ನಾನು ಕೇಳಿದ್ರೆ ನನಗೆ ಹಾಗೆಲ್ಲ ಕೇಳಲಿಕ್ಕೆ ಕಷ್ಟ ಆಗ್ತದೆ ಅಂತ. ಈಗ ನೀನು ಕೇಳುವುದು ಬೇಡ, ಕೇಳುವವರ ಒಟ್ಟಿಗೆ ಬರ್ತೀಯ. ಅಂದ್ರೆ ಕೇಳಲಿಕ್ಕೆ ಅಂತ ಹೇಳಿದ್ರೆ ಹೇಳುವುದನ್ನು ಕೇಳ್ತೇನೆ ನಾನು. ಹೌದೌದು. ಬೇಡಲಿಕ್ಕೆ ಕಷ್ಟ. ಅಲ್ಲ, ಬೇಡುವುದು ಅಂದ್ರೆ ಹಾಗಲ್ಲ. ಈಗ ನಾನು ಕೇಳುವುದಕ್ಕೆ ಹೋಗುವಾಗ ನನ್ನ ಜೊತೆಯಾಗಿ ಬರ್ತೀಯ ಅಂತ. ಅದು ಬರ್ಬೋದು. ನಾನು ಹೇಳುವುದು ಅಲ್ಲ, ನಾನು ಸಮಸ್ಯೆ ಮಾಡುವುದು. ಹೌದಲ್ಲ, ಅಂದ್ರೆ ಮಾತಾಡುದು. ಕೆಲವರನ್ನೆಲ್ಲ ಕೇಳಲಿಕ್ಕೆ ಹೋಗುವಾಗ ಕರ್ಕೊಂಡು ಹೋಗುದು ಕಷ್ಟ. ಯಾಕೋ? ಮತ್ತೆ ಅವರೇ ಹೋಗ್ತಾರೆ. ಹಾಗೆ ಅದು ಅಂದ್ರೆ ಮತ್ತೊಂದು ಸಲ ಇವನೇ ಗೊತ್ತಿರುವುದಿಲ್ಲ, ಅವ ಹೋಗ್ತಾನೆ ಅಂತ. ಇದು ಹಾಗಲ್ಲ. ಈಗ ನಾನು ಕೇಳುವುದು ಏನಿದ್ರು ನಿನಗೆ ಬೇಕಾಗಿ ಕೇಳುವುದು. ಈಗ ನಮಗೆ ಕುದುರೆ ಬೇಕಾ? ಹೌದಪ್ಪ, ನೇರ ಹೇಳ. ಶಕ್ತಿಯಿಂದ ಸಾಧ್ಯವಾಗದೇ ಇರುವುದನ್ನು ಯುಕ್ತಿಯಿಂದಲಾದ್ರೂ ಸಾಧಿಸಬೇಕಾಗ್ತದೆ. ನಮ್ಮ ಆತ್ಯಂತಿಕವಾದ ಉದ್ದೇಶವೇ ಯಜ್ಞಾಶ್ವವನ್ನು ಬಿಡಿಸಿ ಅಶ್ವಮೇಧ ಅನ್ನುವುದು ನಿರ್ವಿಘ್ನವಾಗಿ ಸಾಗುವಂತೆ ಮಾಡುವುದು. ನೀನು ಯೋಧನಾಗಿ ಬಂದವ, ನಾನು ನಿನಗೆ ಸಹಾಯಿಯಾಗಿ ಬಂದವ. ನಾವು ಬ್ರಾಹ್ಮಣರ ವೇಷವನ್ನು ಮಾಡಬೇಕೀಗ. ಹಾಗಾದ್ರೆ ಹೇಗೂ ಮಾತಾಡುದಿಲ್ಲ ನಾನು. ಯಾಕೆ? ಅದೇ ಎಲ್ಲಿಯಾದ್ರೂ ಗೊತ್ತಾದೀತು ಇದಲ್ಲ ಅಂತ. ಅಲ್ಲಿಯೂ ಕಡಿಮೆ ಮಾತಾಡಿ ಅಭ್ಯಾಸ ಉಂಟು. ಎಲ್ಲಿ? ಮಾಗದನಲ್ಲಿಯೂ ನೀನು ಹೆಚ್ಚು ಮಾತಾಡ್ಲಿಲ್ಲ, ಮತ್ತೆ ನನ್ನ ಅಣ್ಣನಲ್ಲಿಯೂ ನೀನು ಹೆಚ್ಚು ಮಾತಾಡ್ಲಿಲ್ಲ. ಇಲ್ಲ, ಮಾತಾಡಿದ್ದು ಸ್ವಲ್ಪ ಸ್ವಲ್ಪ ಯಾರಿಗೂ ಅರ್ಥ ಆಗದಾಗೆ ಮಾತಾಡಿದ್ದು. ಅದು ನೀನು ಹೇಳಿದ್ದು. ಈ ಸಲ ಅದಲ್ಲ. ನಾನು ಗುರು, ನೀನು ಶಿಷ್ಯ. ಹೇಗೆ? ಅಲ್ಲ, ಅದು ಆಗ್ಲೇ ಹಾಗೆ ಅಲ್ವಾ? ಗೀತೋಪದೇಶ ಮಾಡುವ. ಹೌದು. ಇಲ್ಲಿ ವೇಷ ಬದಲು ಸ್ಥಾನ ಅದೇ. ಅವನಲ್ಲಿ ಸಂಭಾಷಣೆ ಮಾಡುವುದಕ್ಕೆ ನಾನೇ, ನನ್ನ ಜೊತೆಯಾಗಿ ನೀನು ಇರಬೇಕು ಅಷ್ಟೇ. ಸರಿ, ನೇರ ವೇಷ. ನಾನು ಮಾತಾಡ್ಲಿಕ್ಕಿಲ್ಲ. ಜನಿವಾರ ಉಂಟಲ್ಲ, ಜನಿವಾರ ಉಂಟಲ್ಲ, ಬದಲಿಸಬೇಕು. ಅದು ಬೇರೆ ಅಲ್ಲ, ಬೇಡ, ಅದು ಇದ್ರೆ ಸಾಕು. ಯಜ್ಞೋಪವೀತ ಅನ್ನೋದು ನಮ್ಮ ಕೊರಳಲ್ಲಿ ಇದ್ರಾಯ್ತು. ಈಗ ಹತ್ತಿಯದ್ದೇ ಹಾಕ್ಬೇಕು ಅಂತ ಇಲ್ಲಲ್ಲ? ಹಾಗೇನಿಲ್ಲ, ಅದು ಬೆವರಿ ಸ್ವಲ್ಪ ಕಪ್ಪ ಆಗ್ತದೆ ಕೆಲವು ಸಲ, ದೊಡ್ಡದಲ್ಲ. ನಾವು ಅಲ್ಲಿಗೆ ಹೋಗುವಾಗ ನಮ್ಮ ಕೊರಳಲ್ಲಿ ಅದು ಇರಬೇಕಷ್ಟೇ. ನೀನೊಂದು ಕೆಲಸ ಮಾಡು. ಏನು? ನೀನು ಮಾತಾಡುವ ವಚನ ರಚನಾ ಕೌಶಲದಲ್ಲಿ ಅವ ಜನಿವಾರ ನೋಡದ ಹಾಗೆ. ಹೌದೌದು, ಬ್ರಾಹ್ಮಣರು ಅಂತ ಮಾತಿನಲ್ಲಿ ಗೊತ್ತಾಗಬೇಕು. ಹಡ ಮಾಡುವುದಲ್ಲ. ಎಲ್ಲಿ ಯಜ್ಞ ದೀಕ್ಷಿತನಾಗಿ ಕುಳಿತಿದ್ದಾನೆ ಆ ಮಂಟಪದ ಕಡೆಗೆ ನಾವಿಬ್ಬರು ಸಾಗುವ. ಸರಿ. ಪಟ್ಟಣದ ಹೊರವಲಯದೊಳಚ
ಚಿತ್ರಮಯವಾಗಿ ಕಟ್ಟಿದ ದ್ವರ ಮಂಟಪದ ನಡುವೆ ಮಂಟಪದ ನಡುವೆ ದೀಕ್ಷೆಯೂ ನೆಟ್ಟನೆ ಪರಿಗ್ರಹಿಸಿವೋ ಸುರರ್ಮೆರಸಿ ಕುಳ್ಳಿಡ್ದ ಆತ್ಮವಿಶ್ವಾಸದಿಂದ ಪ್ರಾರಂಭಿಸಿದಂತಹ ಕರ್ಮ ಅಲ್ಲ ಈ ಸಲ. ಈ ಮೊದಲೆಲ್ಲ ಆತ್ಮವಿಶ್ವಾಸದಲ್ಲಿ ಪ್ರಾರಂಭಿಸಿದ್ದು. ಇದು ಪ್ರಾರಂಭಿಸುವಾಗಲೇ ಆತಂಕ ಇತ್ತು, ಹೇಗೆ ಮುಗಿಯುತ್ತದೋ ಏನಾಗುತ್ತದೋ. ಈಗಲೂ ಉಂಟು ಅದೇ ಆತಂಕ. ಹೇಗೇಗೋ ಮುಗಿದ್ರೆ ನಮಗೆ ಉದ್ದೇಶ ಅದಲ್ಲಲ್ಲ, ಮುಗಿಯುವಂತೆ ಮುಗಿಯಬೇಕು, ಮುಗಿಯಬೇಕಾದವನಿಗೆ ನಾವು ಮುಗಿಬೇಕು. ಈ ನಿರ್ಣಯವನ್ನು ತಳೆದಿದ್ದೇನೆ. ನರ್ಮದಾ ತೀರದ ವಿಶಾಲವಾದಂತಹ ಯಜ್ಞವೇದಿ ಇದು. ತಾಮ್ರಧ್ವಜನ ರಕ್ಷಣೆಯಲ್ಲಿ ತುರಗವನ್ನು ದಿಗ್ವಿಜಯಕ್ಕಾಗಿ ಬಿಟ್ಟಿದ್ದೇನೆ. ವರ್ಷ ಆಗುವ ತನಕ ಕಾಯುವುದೇ. ಅದ್ಯಾರು? ಅಪ ಅಪ ಅಪ, ಉಭಯಾಶ್ವಗಳನ್ನು ಮುಂದಿರಿಸಿ ತಮ್ಮ ಪಾದಾಭಿವಂದನೆಯನ್ನು ಮಾಡ್ತಾ ಇದ್ದೇನೆ. ನಾನು ನನ್ನ ಮೈಯೊಮ್ಮೆ ಚಿವುಟಿ ನೋಡಬೇಕಾಗಿ ಬಂದೆ. ಎಚ್ಚರದಲ್ಲಿದ್ದೇನೋ ಏನಪ್ಪ ಹಾಗೆ ನೋಡುದು? ಕೇಳು ಮಗನೇ, ಚೋದ್ಯವಿದೇನೋ ಬೇಳು ಮನದಿರಾಯನೆಂಬುದ ಬೇಳುವೋ ವರುಷವಾಗದ ಮುನ್ನ ಬರುವಾಗಮವೇ ನಿನ್ನ ಧರಣಿ ಪರೊಡನೀಗ ದುರವಾದುದೋ ಮರೆಮಾಜದು ಸೀರಿನ ತುರಗವಾರದು ಚಿನ್ನ ಆಭರಣ ಭೂಷಣದಿಂದ ಮೆರೆವುತ್ತಲಿಹುದು ಮಗನೇ ತಾಮ್ರಧ್ವಜ. ಅಪ್ಪ, ಒಂದು ಕ್ಷಣ ಬೆರಗಾಗಿ ಮೂಕನಾಗಿ ಹೋದ. ತೀರಾ ತೀರಾ ನಿರೀಕ್ಷಿತಾಗಿ ಹೋಯಿತು ನನಗೆ ನಿನ್ನ ಆಗಮನ. ಕಳಿಸಿಕೊಟ್ಟವ ಮರಳಿ ಬರುವುದಕ್ಕಿಲ್ಲ ಅನ್ನುವಂತಹ ನಿರ್ಣಯವನ್ನು ತಳೆದಿದ್ದೇನೆ ಅಂತ ಧ್ವನಿಯಲ್ಲ, ನೀನದನ್ನು ಅರ್ಥವಿಸಿಕೊಳ್ಳಬಲ್ಲ. ಓಹೋ, ಆದರೆ ಅವಧಿ ಆಗುವುದಕ್ಕಿಂತ ಮುನ್ನ ನೀ ಮರಳಲಾರೆ. ಆದ್ದರಿಂದಲೇ ಯಾವಾಗ ವರ್ಷದ ಅವಧಿ ಆಗುತ್ತದೆ ಈ ಪ್ರತೀಕ್ಷೆಯಿಂದ ನಾನಿದ್ರೆ ಅದಕ್ಕಿಂತ ಮುನ್ನವೇ 2 ಅಶ್ವಗಳನ್ನು ಮುಂದಿಟ್ಟುಕೊಂಡು ನೀನು ಇಲ್ಲಿಗೆ ಆಗಮಿಸಿದ್ದು. ಇಲ್ಲಿಂದ ಹೊರಡುವಾಗ ನೀನು ಅನುಸರಿಸಿಕೊಂಡು ಹೋದದ್ದು 1 ಅಶ್ವವನ್ನು ಮಾತ್ರ. ಸತ್ಯವೇ? ತದ್ರೀತಿಯಲ್ಲಿ ಚಿನ್ನಾಭರಣಗಳಿಂದಲೇ ಅಲಂಕರಿಸಲ್ಪಟ್ಟ ಮತ್ತೊಂದು ಅಶ್ವವನ್ನೂ ಜೊತೆ ಕರೆಸಿಕೊಂಡು ಅವಧಿಗಿಂತ ಮುನ್ನ ನೀ ಮರಳಿ ಬಂದೆ ಅಂತಾದರೆ ಏನಪ್ಪಾ ಇದು ವಿಘ್ನ ಬಂತ. ಈ ಮೊದಲು 7 ಅಶ್ವಮೇಧಗಳಲ್ಲಿ ದಿಗ್ವಿಜಯಾಕಾಂಕ್ಷಿಯಾಗಿ ತೆರಳಿದಂತಹ ನೀನು ಸೋತು ಮನೆಗೆ ಬಂದದ್ದಿಲ್ಲ. ಯಜ್ಞ ಪರಿಸಮಾಪ್ತಿಯನ್ನು ಒದಗಿಸಿಕೊಡುವಲ್ಲಿ ವಿದ್ಯುಕ್ತವಾಗಿ ಏನು ದಿಗ್ವಿಜಯ ಸಾಧಿಸಬೇಕು ಅದರಲ್ಲಿ ಗೆಲುವನ್ನು ಹೊಂದಿಯೇ ನೀನು ಮರಳಿ ಬಂದವ. ಹಾಗಿದ್ರೆ ಅದಕ್ಕಿಂತ ಅತಿಶಯವಾದ ಧರಣಿಪಾಲಕರಲ್ಲಿ ಏನಾದರೂ ಸಂಗ್ರಾಮ ಒದಗಿ ಮುಂದುವರಿಯುವುದಕ್ಕೆ ಸಾಧ್ಯವಿಲ್ಲದೆ ಇದ್ದಂತಹ ಸ್ಥಿತಿ ಬಂತೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಕೊಳ್ಳಿಕ್ಕೆ ಕಷ್ಟ ಆಗುತ್ತದೆ. ಯಾಕೆಂದ್ರೆ ಸೋತ ಛಾಯೆ ನಿನ್ನ ಮುಖದಲ್ಲಿ ಕಾಣಿಸುವುದಿಲ್ಲ. ಯಾವುದೋ ಒಂದು ಆತ್ಮಾಭಿಮಾನ ಪುಟಿದೇಳುತ್ತಿರುವುದನ್ನು ನಾನು ಕಾಣ್ತಾ ಇದ್ದೇನೆ. ಮತ್ತೊಂದು ತುರಗವೂ ಹೆಚ್ಚಾಗಿ ನೀನು ಸಂಗ್ರಹಿಸಿಕೊಂಡು ಬಂದಿದ್ದು. ಹಾಗಿದ್ರೆ ಇದೇನು ಮಗು, ಏನಾಯಿತು, ಎಲ್ಲಿಯ ತನಕ ನಿನ್ನ ದಿಗ್ವಿಜಯ ಸಾಗಿತು, ಯಾಕೆ ಅವಧಿಗಿಂತ ಮೊದಲೇ ಬರಬೇಕಾಗಿ ಬಂತು? ನನ್ನ ಚೋದ್ಯಕ್ಕೆಲ್ಲ ನೀನೇ ಉತ್ತರ ಕೊಡಬೇಕಷ್ಟೆ. ಅಪ್ಪ, ನಡೆದಂತಹ ವಿಲಕ್ಷಣವಾದ ಸನ್ನಿವೇಶದ ವಿದ್ಯಮಾನಗಳು ರೋಮಹರ್ಷದಾಯಕವಾಗಿ ನನಗೆ ಪರಿಣಮಿಸಿದ್ದರಿಂದ ಆತ್ಮವಿಶ್ವಾಸಕ್ಕೆ ನ್ಯೂನತೆ ಬಾರದಂತೆ ನಿಮ್ಮೆದುರು ಬಂದು ನಿಲ್ಲುವುದಕ್ಕಾಯಿತು.
ನಿಮ್ಮಿಂದ ಆಜ್ಞಪ್ತನಾಗಿ ಅನುಗ್ರಹೀತನಾಗಿ ಹ್ಮ್ ಸೇನಾ ಪರಿವಾರವನ್ನು ಕೂಡಿಕೊಂಡು ಅಶ್ವಸಹಿತವಾಗಿ ಹೊರಟು ನಿಂತ ವೇಳೆ ಹ್ಮ್ ರಾಜ್ಯದ ಹೊರಬಾಹೆಯಲ್ಲಿ ಇನ್ನೇನು ಮಣಿಪುರದ ಗಡಿಯನ್ನು ನಾವು ದಾಟಬೇಕು ಅಶ್ವ ಮುನ್ನಡೆಸ್ತಾ ಇರುವಂತೆ ಎಂಬ ಹಂತದಲ್ಲಿ ಅದೋ ಕಾಡ್ತಾ ಇರುವ ಅಶ್ವವನ್ನು ಒಂದು ಬೃಹತ್ ಸೇನಾ ನಿವಹ ಹಿಂಬಾಲಿಸ್ತಾ ಇರುವಂತೆ ಅದು ನಮಗೆ ಎದುರಾಗಿ ಬಂತು. ಹೌದೇ? ಹೌದು. ವಿಚಿತ್ರ ಇದು. ಈಗ ಲೋಕದಲ್ಲಿ ಒಂದು ಸಂದರ್ಭದಲ್ಲಿ ಒಬ್ಬನೇ ಅಶ್ವಮೇಧಕ್ಕೆ ದೀಕ್ಷಾಬದ್ಧನಾಗಿರ್ತಾನೆ ಅನ್ನುವುದಕ್ಕೆ ಯಾವ ನಿರ್ಣಯವೂ ಇಲ್ಲ. ಅನೇಕರು ಏಕಕಾಲದಲ್ಲಿ ಮಾಡಬಹುದು. ಆದರೆ ಮಾಡಿದ್ದು ಪರಸ್ಪರ ಸಂಧಿಸುವುದು ಎಂಬುದು ಒಂದು ವಿಚಿತ್ರವಾದ, ಮುಖಾಮುಖಿಯಾಗುವುದಕ್ಕಿಲ್ಲ. ಇದು ಆದದ್ದು ಸತ್ಯ. ನಮ್ಮ ನೆರೆಹೊರೆಯಲ್ಲಿ ಅಶ್ವಮೇಧದ ಸುದ್ದಿಯೇ ಇಲ್ಲ ನಮಗೆ. ಎಲ್ಲಿಂದ ಮಗ? ಇದು ನೆರೆಹೊರೆಯದಲ್ಲಪ್ಪ, ಮತ್ತೆ ಇದು ಉತ್ತರೆಯರದ್ದು, ಉತ್ತರದ ಕಡೆ. ಹೌದೌದು. ಅಲ್ಲಿ ಯಾರು? ಗಜಪುರದ ರಸ ಧರ್ಮ ಜನತಿ ಬಲವಂತೆ ತಾತ ಕೇಳು ಬಹುಭುಜ ಬಲನರ್ಜುನನೆಂಬ ಸೋದರನಂತೆ ತಾತ ಕೇಳು ಹಳಚಿ ಮಾರ್ಬಲ ಗೆದ್ದು ಕೃಷ್ಣಾರ್ಜುನರ ಈಗ ತಾತ ಕೇಳು ಕತ್ತಿ ಕಳನೋಳು ಕೆಳಗುತ್ತ ಶುವ ಕೊಂಡು ಬಂದೇನು ತಾತ ಕೇಳು. ಗಜಪುರದ ಅಶ್ವಮೇಧದ ತುರಗವಿದು ಹಸ್ತಿನಾವತಿಯದ್ದು. ಧರ್ಮಜನ ಕೈಗೊಂಡಂತಹ ಅಶ್ವಮೇಧದ ತದ್ವರದ ತುರಗ ಇದು. ಓ, ಈ ಸಂದರ್ಭದಲ್ಲಿ ಧರ್ಮಜನು ಅಶ್ವಮೇಧದ ದೀಕ್ಷಾಬದ್ಧನಾದನೆ. ಬಂಧು ಹತ್ಯೆಯ ದೋಷ ಉಂಟು ಅಂತ ಶಂಕೆ ಬಂತಂತೆ. ಕಾರಣ ಏನೇ ಇರಲಿ, ದೋಷದ ದೋಷ ಇಲ್ಲ, ಶಂಕಾ ನಿವಾರಣಾರ್ಥ ಅಶ್ವಮೇಧ ಮಾಡಬೇಕು ಅಂತ ಗುರು ಹಿರಿಯರ ನಿರ್ದೇಶವಂತೆ. ಅದನ್ನೇ ಒಕ್ಕಣೆಯಾಗಿಸಿ ಪೂಜಿಸಿ ಬಿಟ್ಟಂತಹ ಅಶ್ವಕ್ಕೆ ಬೆಂಗಾವಲಿಗಾಗಿ ಪಾರ್ಥನೆ ಹೊರಟ. ಅರ್ಜುನ ಒಬ್ಬನೇ ಬಂದನ? ಕೃಷ್ಣಪುತ್ರನೋ ಪೌತ್ರನೋ ಕರ್ಣಪುತ್ರನೋ ಅನುಸಲ್ವಾದಿಗಳಿಂದಲೇ ಪರಿವೃತವಾದಂತಹ ಅಕ್ಷೋಹಿಣಿ ಸಂಖ್ಯೆಯ ಸೇನೆಗಳು ಬಾಲ ಮಣ್ಣ ಹಾಕಲಿಯ ಅದೆಲ್ಲವನ್ನು ಒಗ್ಗೂಡಿಕೊಂಡು ಮುಂದುವರಿತಾ ಅನೇಕ ದೇಶಗಳನ್ನು ಹಾದು ಹೊಂದಿದ ಯುದ್ಧದಲ್ಲೆಲ್ಲ ಗೆಲುವನ್ನೇ ಆರ್ಜಿಸಿಕೊಂಡು ಇಲ್ಲಿಯ ತನಕ ಬಂದು ಮುಂದೊತ್ತಿ ನಿಂತಿತು. ಅರ್ಜುನನ ರಕ್ಷೆಯಲ್ಲಿ. ಹೌದೌದು. ಹೌದಾ? ಪಾರ್ಥ ರಕ್ಷೆಯಲ್ಲಿ. ಅಲ್ಲ, ನೀನು ಮತ್ತೆ ಈ ಕುದುರೆಯನ್ನು ಮಾತ್ರ ಏನು ಹಿಡ್ಕೊಂಡು ಬಂದೆ? ಹಾಗಲ್ಲಪ್ಪ, ಅದು ಬಂದು ಎದುರು ನಿಂತದ್ದು ನಮ್ಮ ಕುದುರೆ ಎದುರು. ಇರ್ಲಿ, ಪರಸ್ಪರ ನಮ್ಮ ಕುದುರೆಯನ್ನು ನಾವು ನಿರ್ಬಂಧಿಸುವುದಕ್ಕಿಲ್ವಲ್ಲ. ಇಲ್ಲ ಇಲ್ಲ, ನಾವು ಮುಂದೆ ಹೋಗಲಿ ಅಂತ ಬಿಟ್ಟು ಬಿಟ್ಟೆವು. ಈಗ ಪಾಂಡವರ ತುರಾಗ ತಾನಾಗಿ ಬಂತೆ ಹಾಗೆ. ಹೌದು. ಅಲ್ಲ, ಇಲ್ಲಿವರೆಗೂ ಈಗ ಇಲ್ಲಿಯವರೆಗೂ ಬಂದದ್ದು ಅಂದರೆ ಅದನ್ನು ನಿಜವಾಗಿ ಹೇಳುವುದಿದ್ರೆ ಅದು ಇಲ್ಲಿಗೆ ಬರುವುದಕ್ಕೆ ಹೊರಟಾಗ ಅದನ್ನು ಹಿಂದಿನಿಂದ ಹಿಂಬಾಲಿಸ್ತಾ ನಾನು ಇಲ್ಲಿಯ ತನಕ ಬಂದದ್ದು ಒಂದು ಅರ್ಥದಲ್ಲಿ. ಅದೇ ಬಂದದ್ದ? ಅದೇ ಬಂದದ್ದು. ಅಲ್ಲ, ನೀನೇ ತಂದದ್ದ? ಈಗ ಅದನ್ನು ಹೇಗೂ ಹೇಳ್ಬೋದು ಅಪ್ಪ, ಹೇಗೆ ಬೇಕಾದ್ರೆ ಹೇಳ್ಬೋದು. ಅಲ್ಲ, ನೀನೇ ತಂದದ್ದು ಅಂದ್ರೆ ಕರ್ತೃತ್ವ ನಿನ್ನದ್ದು, ತಾನಾಗಿ ಬಂದದ್ದು ಅಂದ್ರೆ ಹೊಣೆ ಅದಕ್ಕಿರುವುದು. ಈಗ ನಾನೇ ತಂದದ್ದು ಅಂತ ಇಟ್ಟುಕೊಳ್ಳಿ, ಅದರಲ್ಲೇನೀಗ? ನೀನ್ ಹೇಗೆ ತರುವುದಕ್ಕೆ ಸಾಧ್ಯವೋ ಅವರ ಅಶ್ವಮೇಧದ ತುರಗವನ್ನು? ಅಲ್ಲಿ ನಡೆದಂತಹ ಘಟನಾವಳಿಗ ಅಂತದ್ದು ಅದನ್ನು ಕೇಳಿದ್ರೆ ಕ್ಷತ್ರಿಯರಾಗಿ ವೀರರಾದಂತಹ ನೀವು ರೋಮಹರ್ಷಿತರಾಗ್ತೀರಪ್ಪ. ಏನು ನಿನ್ನನ್ನು ನೋಡಿದ ಕೂಡಲೇ ಕುದುರೆ ಕೊಂಡೋಗು ಅಂತ ಬಿಟ್ಟು ಕೊಟ್ಟರು? ಹಾಗಲ್ಲಪ್ಪ, ಮತ್ತೆ ಆ ಕುದುರೆ ನಮ್ಮ ಕುದುರೆ ಮೇಲೆ ಬಿತ್ತು. ಪರಸ್ಪರ ಅವುಗಳು ಸಂಘಟಿಸಿದವು, ಸಂಘರ್ಷಕ್ಕೊಳಗಾಯಿತು. ಎಲ್ಲ ಆಭರಣಗಳು ಚಾನಹಾನಿಯಾಯಿತು. ಇದನ್ನು ವರ್ತಮಾನ ದೂತರಿಂದ ತಿಳಿದ ನಾನು ಅದರ ಶಿರೋಲೇಖನವನ್ನು ತಂದು ವಾಚಿಸಿ ವರ್ತಮಾನವನ್ನು ತಿಳಿದು ಹಿಡಿದು ಬಂಧಿಸಿದೆ. ಅದನ್ನು ಪಾಂಡವರ ತುರಗವನ್ನು ಬಂಧಿಸಿದು ಮಾತ್ರ ಅಲ್ಲ, ಅರ್ಧಚಂದ್ರಾಕೃತಿಯಲ್ಲಿ ವ್ಯೂಹ ನಿಲ್ಲಿಸಿದೆ. ಪತಾಹ್ವಾನವನ್ನು ಎದುರಿಸಲಿಕ್ಕೆ ಹಂಸ ವ್ಯೂಹವನ್ನು ಅವರು ರಚಿಸಿದರು. ದೇವದತ್ತ ಪಾಂಚಜನ್ಯಗಳು ಒಟ್ಟಿಗೆ ಮೊಳಗಿದವು. ವ್ಯೂಹ ಭೇದನವನ್ನು ಮಾಡ್ತಾ ಸೇನಾ ಸಹಿತನಾಗಿಯೇ ಮುನ್ನುಗ್ಗಿ ಅವರ ವ್ಯೂಹವನ್ನು ಚಾನಹಾನಿ ಮಾಡಿ ಕೃಷ್ಣಾರ್ಜುನರಿಗೆ ಎದುರಾದೆ. ಕೃಷ್ಣಾರ್ಜುನರಿಗೆ ಎದುರಾದೆಪ್ಪ. ಕೃಷ್ಣಾರ್ಜುನರಿಗೆ ಎದುರಾಗಿ ಎದುರಾದದ್ದು ಮಾತ್ರ ಅಲ್ಲ, ಪಾರ್ಥರಥಾಗ್ರದಲ್ಲಿ ಕೃಷ್ಣ ಕುಳಿತಿರುವಾಗ ಕ್ಷತ್ರಿಯನಾದಂತಹ ನಾನು ಅವನಿಗೆ ಪಂಥಾಹ್ವಾನ ಒಡ್ಡಿ ಹೋರಾಟ ಕೆಳಿಸುವಂತ ಮಾಡಿ ಅರ್ಜುನನಲ್ಲಿ ಹೋರಾಡಿದೆ, ಕೃಷ್ಣನಲ್ಲೂ ಹೋರಾಡಿದೆ, ಏಕರಥಿಗಳಾದ ಅವರನ್ನು ಹೋರಾಡಿ ದ್ವಿರಥದಲ್ಲಿ ಪ್ರತ್ಯೇಕವಾಗಿ ಹೋರಾಡುವಂತಹ ಅವರನ್ನು ಎದುರಿಸಿ ಪಾರ್ಥನನ್ನು ಮೂರ್ಛಿತನಾಗಿಸಿ ಮತ್ತೆ ಎದ್ದು ನಾನು ಮೂರ್ಛಿತನಾಗಿ ಮತ್ತೆ ಎದ್ದು ಹೋರಾಟ ಮುಂದುವರಿದು ಸುದರ್ಶನ ಬಿಟ್ಟ, ಶಾರ್ಗೆ ಹಿಡಿದ, ಯಾವುದು ನಡೆಯಲಿಲ್ಲಪ್ಪ. ಕೊನೆಗೂ ಮೂವರು ಸಂಕುಲ ಯುದ್ಧದಲ್ಲಿ ಧರಾಶಾಯಿಗಳಾಗಿ ಬಿದ್ದೆವು. ಎಚ್ಚೆತ್ತಾಗ ಕೃಷ್ಣನು ಧರೆಯಲ್ಲಿ, ಅರ್ಜುನನು ಧರೆಯಲ್ಲಿ,
2 ಕುದುರೆಗಳು ನಮ್ಮ ಪುರದತ್ತ ಮುಖ ಮಾಡಿ ನಿಧಾನಕ್ಕೆ ಮುಂದುವರಿಯುತ್ತಾ ಇದ್ದೆವು. ಕೃಷ್ಣನನ್ನೇ ಎತ್ತಿಕೊಂಡು ಬರಬೇಕು ಅಂತ ಹೊರಟೆ, ಅದು ಅಲುಗಾಡ್ಲಿಲ್ಲಪ್ಪ. ಅವ ತಾನಾಗಿ ಹಿಂದಿನಿಂದ ಬರಲಿ, ಅಪ್ಪನಿಗೆ ಸಂತೋಷ ಕೊಡುವುದಕ್ಕೆ ಈ 2 ಹರಿಗಳನ್ನು ಹಿಡ್ಕೊಂಡು ಬರ್ತೇನೆ ಅಂತ ಅವುಗಳು ಮುಂದುವರಿತಾ ಇರುವಾಗ ತಳ್ಳಿಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸಿ. ಸಾಕು ಸಾಕು ಗಳಗದಿರನು ತಮಗ ನಿಂಗ ಕರುಣ ನಿಧಿ ಮೊಗ ತಿರುಗುತ್ತ ಆ ಕಮಲನಾಭನ ಪದಾಬ್ಜವ ನೆನೆದು ಬಿಸು ಸುಯ್ದ ಸಾಕು ಗಳಗದಿರು ಹಸ್ತಿನಾವತಿ ಅಧಿಕಾರಿಯಾದಂತಹ ಧರ್ಮಜ ಯಾಗದೀಕ್ಷಾಬದ್ಧನಾಗಿ ಕುಳಿತು ಪೂಜಿಸಿ ಬಿಟ್ಟಂತಹ ತುರಗ ನಮ್ಮ ರತ್ನಾಖ್ಯಪುರದತ್ತ ಬರುವಾಗ ಪಥ ಮಧ್ಯದಲ್ಲಿ ತಡೆದು ಕೃಷ್ಣಾರ್ಜುನರಲ್ಲಿ ಕಾಳಗ ಮಾಡಿ ಅವರನ್ನು ಧರೆಗೆ ಕಡಹಾಕಿ ಕುದುರೆ ಹಿಡ್ಕೊಂಡು ಬಂದಿದ್ದೀಯ. ತಡೆದದ್ದು ಅಂದ್ರೆ ನಾವು ಮುಂದೆ ಹೋಗ್ತಾ ಇರುವಾಗ ತಡೆ ತಾನಾಗಿ ಆದ. ಮುಚ್ಚು ಬಾಯಿ ಮುಚ್ಚು, ವಿವರಣೆ ಬೇಡ ನನಗೆ, ವಿಧಾನ ಮಾತ್ರ ಏನು ಅಂತ ಪ್ರಶ್ನೆ ಮಾಡಿದ್ದು ನಾನು. ಯಾಕೆ ಕಟ್ಟಿದೆ, ಯಾಕೆ ಕಾಳಗ ಮಾಡಿದೆ ಅನ್ನುವುದಕ್ಕೆ ವಿವರಣೆ ಅಲ್ಲ ನನಗೆ ಬೇಕಾದದ್ದು. ಕೃಷ್ಣಾರ್ಜುನರಲ್ಲಿ ಕಾಳಗ ಮಾಡುವಂತ ಖಂಡಿತಲ್ವ ನಿನಗೆ? ನನಗೆ ಮುಖ ತೋರಿಸಬೇಡ ಅಂತ ಹೇಳಲಿಕ್ಕೆ ನನಗೆ ಮನಸ್ಸಾಗುವುದಿಲ್ಲ. ನಾನೇ ಮುಖ ತಿರುಗಿಸ್ತೇನೆ ಈ ಕಡೆ. ಅಪ್ಪ, ಕೇವಲ ನಿನಗೆ ಮಾತ್ರ ಮುಖ ತಿರುಗಿಸಿದ್ದಲ್ಲ ಮಗನೇ, ಈ ಬದುಕಿನಲ್ಲೇ ನಾನು ಮುಖ ತಿರುಗಿಸಬೇಕಾದಂತಹ ಸ್ಥಿತಿಯನ್ನು ತಂದು ಹಾಕಿದೆಯಲ್ಲ ನನಗೆ ನೀನು. ಹಾಗಾಯ್ತೆ ಕೃಷ್ಣ, ಯಾರಿಗೆ ಹೇಳಬೇಕು ನಾನು? ಇಲ್ಲೇನು ಸಿರಲಿ ಎನ್ನಯ್ಯ ಪುಣ್ಯದ ಫಲವಿನಿದಲ್ಲದೆ ಮುನ್ನೇಳ್ಮಖವೆಸಗಿದರ ಸನ್ನುತ ಶ್ರೀ ಹರಿಯ ಕಣ್ಣಿಗೆ ಗೋಚರಿಸದ ಸುಪ್ರಸನ್ನ ರಮಾಪತಿಗೆನ್ನುತ್ತ ಪ್ರಸನ್ನ ರಮಾಪತಿಗೆನ್ನುತ್ತ ತನ್ನೊಳಗಿರಿಸಿಗನರ್ತಿಸು ಧನ್ಯನು ಧರ್ಮಜನೋ ಕೃಷ್ಣ ಹರಿ ಬಹಳ ದೊಡ್ಡ ನಿರೀಕ್ಷೆಯಲ್ಲಿದ್ದೆ. ನಾನಾಗಿ ಸಂಕಲ್ಪಿಸಿದ ಯಾಗ ಅಲ್ಲ ಇದು. ಜ್ಞಾನೋಪದೇಶವನ್ನೆಸಗಿದವರು ದೇವಮುನಿಗಳು, ನಾರದರು. ಕರ್ಮಕ್ಕೆ ತಕ್ಕುದಾದ ಫಲ ಸಿಗದೇ ಹೋಯಿತಲ್ಲ ಅಂತ ಹಂಬಲಿಸುತ್ತಾ ಇದ್ದ. 7 ಅಶ್ವಮೇಧಗಳು. ಶ್ರೀಹರಿಯ ದರ್ಶನಾಪೇಕ್ಷೆಯೊಂದನ್ನು ಹೊರತುಪಡಿಸಿದರೆ ಯಾವ ಸಾರ್ವಭೌಮತ್ವವೂ ನಮಗೆ ಲಕ್ಷ್ಯ ಅಲ್ಲ. ಅದು ಒದಗದೇ ಹೋಯಿತಲ್ಲ. ಹೀಗೆ ನಾನು ಮುಂದೇನು ಕರ್ತವ್ಯ ಅನ್ನುವ ಹಾಗೆ ಹಂಬಲಿಸುತ್ತಿದ್ದರೆ ನಾರದರು ಬಂದು ಉಪದೇಶ ಮಾಡಿದರು. ಅಲ್ಪ ಕಾರ್ಯವೇ ಶ್ರೀಹರಿಯನ್ನು ಕಾಣುವಂತಹ ಒಂದು ಸಂಕಲ್ಪ. ಅಷ್ಟು ಸುಲಭದಲ್ಲೆಲ್ಲ ಅದು ಸಾಧ್ಯ ಆಗ್ತದ? ಇನ್ನೊಂದು ಮಾಡು, ಈ 8ನೇ ಅಶ್ವಮೇಧವನ್ನು ನೀನು ಮಾಡಿ ಪೂರೈಸಿದರೆ ಆ ಶ್ರೀಹರಿಯ ದರ್ಶನದ ನಿನ್ನ ಅಪೇಕ್ಷೆ ಕೈಗೂಡುತ್ತದೆ. ಪ್ರತ್ಯಕ್ಷವಾಗಿ ಅವನನ್ನು ನೋಡುವಂತಹ ಒಂದು ಸಂದರ್ಭ ಒದಗಿ ಬರ್ತದೆ. ಹಾಗಿದ್ರೆ ಇನ್ನೇನು, ಬಿತ್ತಿದ ಬೀಜ ಮೊಳಕೆ ಬಂದು ಮಹಾವೃಕ್ಷವಾಗಿ ಬೆಳೆದು ನಿಂತು ಫಲವನ್ನು ಕೊಡುವಂತಹ ಸುಮುಹೂರ್ತ ಸನ್ನಿಹಿತವಾಗಿದೆ. ಇನ್ನೊಂದು ಯಾಗವನ್ನು ಮಾಡೋಣ. ಈ ಮೊದಲಿನ ಯಾಗಗಳಂತಲ್ಲ,
ಅತಿಶಯವಾದಂತಹ ಒಂದು ನಿರೀಕ್ಷೆಯನ್ನಿರಿಸಿಕೊಂಡು ಕೈಗೊಂಡಂತಹ ಯಾಗ. ಆದರೆ ನನ್ನ ಪುಣ್ಯ ಫಲಕ್ಕೆ ಯಾರನ್ನು ಹೇಳಿ ಏನು ಪ್ರಯೋಜನ? ಹೀಗಾಗಿ ಹೋಯ್ತಲ್ಲ. 7 ಅಶ್ವಮೇಧಗಳಿಂದ ಸಾಧ್ಯವಾಗದೇ ಇದ್ದದ್ದು ಈ ಒಂದು ಅಶ್ವಮೇಧದಲ್ಲಿ ಆಗುತ್ತದೆ ಅಂತ ಹೊರಟದ್ದಲ್ಲ. ಈ ಮೊದಲಿನ 7 ಸೇರಿ ದೈವಾಯತ್ತವಾದಂತಹ ಫಲವನ್ನು ಉಣ್ಣುವಂತಹ ಅವಕಾಶಕ್ಕೆ ನಮಗೊಂದು ಪಾತ್ರತ್ವ ಸಿದ್ಧವಾಗುತ್ತದೆ. ಈ ನಿರ್ಣಯದಿಂದ ಒದಗಿದ್ರೆ ಇನ್ನೇನು ಕೈಗೆ ತುತ್ತು ಬಂತು ಹೀಗೆ ನಾವು ಭಾವಿಸುವ ಕ್ಷಣದಲ್ಲಿ ಅದು ಕೈಜಾರಿ ಮಣ್ಣು ಸೇರಿದವನ ಅನುಭವವನ್ನೂ ನಾನು ಹೊಂದಬೇಕಾಗಿ ಬಂತಲ್ಲ ಹರಿಯೇ. ಆಹಾ, ಏನಬೇಕು ಅಲ್ಲದೆ ಇದ್ರೆ ನಮ್ಮ ಪ್ರಾರಬ್ಧಕ್ಕೆ. ಪ್ರಸನ್ನನಾದಂತಹ ರಮಾಪತಿ ಅನುಗ್ರಹ ವಿಶೇಷ ಹೇಗೆ ಒದಗಿ ಬರ್ತದೆ ಕರ್ಣಾಕರ್ಣಿಕೆಯಾಗಿ ನಾನು ಬಲ್ಲೆ. ಪ್ರತ್ಯಕ್ಷವಾಗಿ ನೋಡದೇ ಹೋದ್ರು ಎಂತಹ ಧನ್ಯತೆಯಪ್ಪ ಆ ಧರ್ಮರಾಜನ ಬದುಕಿಗೆ. ಏಸು ಧನ್ಯನು. ಪಾಂಡವರ ಮನೆಯಲ್ಲಿ ಒಬ್ಬ ಕಿಂಕರನಂತೆ ಕರ್ತವ್ಯ ಮುಖವಾಗುತ್ತಾನಂತೆ ಆ ಶ್ರೀಕೃಷ್ಣ ಸ್ವಾಮಿ. ಕೇಳಿದ್ದೇವೆ ರಾಜಸೂಯದಲ್ಲಿ ಎಲ್ಲರೂ ಒಂದೊಂದು ಕರ್ತವ್ಯವನ್ನು ಕೈಗೆತ್ತಿಕೊಂಡು ಅನುಕೂಲರಾಗಿ ಒದಗುವಾಗ ಪಾಂಡವರ ಏಳ್ಗೆಯನ್ನು ಸರ್ವದಾ ಹಂಬಲಿಸುವ ಹಾರೈಸುವ ಆ ಸ್ವಾಮಿಯು ತಾನೂ ಒಬ್ಬ ಉಳಿಗದವನ ಹಾಗೆ ಧರ್ಮರಾಜನ ಮುಖವಾಗಿ ಬಂದ ಬ್ರಾಹ್ಮಣರ ಪಾದ ತೊಳೆದು ಅವರನ್ನು ಉಪಚರಿಸುವಂತಹ ಕರ್ತವ್ಯಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಂಡಂತೆ. ಯಾವನು ನಮೋ ಬ್ರಹ್ಮಣ್ಯ ದೇವಾಯ ಅನ್ನುವ ಹಾಗೆ ಘೋಷಿಸಿದನು ಅವನು ವಸ್ತುಶಃ ಅದೇ ತಾನು ಅನ್ನುವಂತಹ ಅರಿವು ಸಾಮಾನ್ಯರಿಗೂ ಮೂಡುವ ಹಾಗೆ ಆ ಪಾಂಡವರ ಯಾಗದಲ್ಲಿ ಬ್ರಾಹ್ಮಣಾರಾಧನೆಯ ಕರ್ತವ್ಯವನ್ನೆಸಗುತ್ತಾ ಒದಗಿದ್ದನ್ನು ನಾವು ಕೇಳಿದೆವು. ಏನು ಪುಣ್ಯ ಮಾಡಿರಬೇಕು ಆ ಧರ್ಮಜ. ತಾನಾಗಿ ಪಾಂಡವರ ಮನೆಯ ಆಳಾಗಿ ದುಡಿಯುವುದಕ್ಕೆ ಒದಗಿ ಬರ್ತಾನೆ ಸ್ವಾಮಿ. ಆದರೆ ಆ ಸ್ವಾಮಿಯ ದರ್ಶನವನ್ನು ನಾವು ಮಾಡಬೇಕು ಅನ್ನುವಂತಹ ನಿರ್ಣಯದಿಂದ ಮಾಡಿದ ಪ್ರಯತ್ನಗಳೆಲ್ಲ ನಿರರ್ಥಕವಾಗುವಂತಹ ಒಂದು ಸನ್ನಿವೇಶ. ಪಕ್ಷಪಾತಿಯೇ ದೇವರು. ಕರದಲ್ಲಿಗೆ ಬಾರದೇ ಇರುವ ಅಲ್ಲವಲ್ಲ. ಆರ್ತರನ್ನು ಸಂರಕ್ಷಿಸುವಂತಹ ಉದ್ದೇಶಕ್ಕಾಗಿ ತನ್ನನ್ನೇ ಒಪ್ಪಿಸಿಕೊಂಡ ಶರಣಾಗತ ಪ್ರೀಪವ. ಅವನ ಅನುಗ್ರಹದ ಕಕ್ಷೆಗೆ ನಾವು ಬರಲಿಲ್ಲ ಅಂತಾದ್ರೆ ಅರ್ಥ ಏನು? ಸ್ವಾಮಿ ನಮ್ಮನ್ನು ದೂರವಿರಿಸಿದ್ದಾನೆ ಅಂತ ಅರ್ಥ ಅಲ್ಲ. ಸ್ವಾಮಿ ನಿರ್ಣಯವಾಗಿಯೂ ನಮ್ಮನ್ನು ಕಾಣುವಂತಹ ಉದ್ದೇಶವನ್ನೇ ತಳೆದಿದ್ದ. ನಮಗದಕ್ಕೆ ನಿದರ್ಶನ ಸಿಗುತ್ತದೆ. ಇಲ್ಲದೆ ಹೋದರೆ ಎಲ್ಲಿಯ ಹಸ್ತಿನಾವತಿ, ಎಲ್ಲಿಯ ದಕ್ಷಿಣಾಪಥದಲ್ಲಿರುವಂತಹ ಈ ರತ್ನಾಕ್ಯಪುರ, ಅಲ್ಲಿಂದ ಹೊರಟ ಕುದುರೆ ಇದೇ ದಾರಿಯಾಗಿ ಬಂತಲ್ಲ. ದಾರಿಯ ತಡೆದಚ್ಯುತ ಕಂಸಾರಿ ಕಿರೀಟಿಯ ಬಿಟ್ಟು ಸವಾರಿಯ ತಂದಿದಿರ್ ನಿಲ್ಲಿಸಿಗ ವೀರನೆ ಕಡುಕೂಳ ವಾರಿಜ ತುಳಸಿಯ ಬಿಟ್ಟತಿ ಚಾರು ಸುಗಂಧವಿದೆನು ತಲಿ ಕಾರ್ಯ ಕೊದಗದ ಸುಮಗಳ ಹಾರಾಗಿಸಿದ ನಿವನೋ ಇನ್ನೇನು ಸಿರಲಿ ಎನ್ನಯ ಪುಣ್ಯದ ಫಲವಿನಿತಲ್ಲದೆ ಹರಿ ಅಚ್ಯುತ ರತ್ನಾಕ್ಯಪುರದತ್ತವೇ ಮುಖ ಮಾಡಿ ಪಾಂಡವರ ಅಶ್ವಮೇಧದ ಕುದುರೆ ಬರ್ತದೆ ಅಂತ ಅದರ ಅರ್ಥ ಏನು? ಕೃಷ್ಣ ಅರ್ಜುನರ ಬೆಂಗಾವಲನ್ನು ಹೊಂದಿದ ಕುದುರೆ ಈ ಕಡೆಗೆ ಮುಖ ಮಾಡುವುದಕ್ಕೆ ಕಾರಣ ಸ್ಥಾನದಲ್ಲಿ ಕೇವಲ ಆ ಪೂಜಿಸಿ ಬಿಟ್ಟಂತಹ ಅಶ್ವ ಅನ್ನುವ ಹಾಗೆ ನಾವು ಭಾವಿಸುವುದಕ್ಕಿಲ್ವಲ್ಲ. ಅದು ಭಗವಂತನ ಸಾನ್ನಿಧ್ಯವನ್ನು ಹೊಂದಿದ ತುರಗ. ಕೃಷ್ಣ ಸಂಕಲ್ಪದಂತೆಯೇ ಈ ಕಡೆಗೆ ಸಾಗಿ ಬಂದದ್ದಿರಬೇಕು.
ನಾರದರ ಸೂಚನೆಯಂತೆಯೇ ನಾವು ಕೈಗೊಂಡಂತಹ ಅಶ್ವಮೇಧದ ಫಲರೂಪವಾಗಿ ಶ್ರೀಹರಿಯ ದರ್ಶನದ ಅವಕಾಶ ನಮಗೆ ತೆರೆದುಕೊಂಡಿದೆ ಅನ್ನುವುದಕ್ಕೆ ದ್ಯೋತಕವಾಗಿ ಈ ಕಡೆಗೆ ಸಾಗಿ ಬರುತ್ತಿದ್ದಂತಹ ಕುದುರೆ. ಆದರೆ ಈ ಕಡೆಗೆ ಮುಖ ಮಾಡಿ ಬರುವಂತಹ ಭಗವತ್ ಪ್ರಸಾದವನ್ನು, ಭಗವತ್ ಕೃಪೆಯನ್ನು ಪಥ ಮಧ್ಯದಲ್ಲೇ ತಡೆದು ನಿಲ್ಲಿಸಿದ್ದು ಬೇರಾರೂ ಅಲ್ಲ, ನನ್ನ ಆತ್ಮಜನಾದಂತಹ ತಾಮ್ರಧ್ವಜ. ಏನು ಬಲಾತ್ಕಾರಕ್ಕೆ ಒಲಿಯುವವನೇ ಭಗವಂತ ಅಲ್ಲ, ಭಕ್ತಿಗೆ ಅನುಗ್ರಹ ಮಾಡುವವನೇ. ಅಷ್ಟನ್ನು ತಿಳಿಯದೇ ಇದ್ದವನಲ್ವಲ್ಲ ಸುತನಾದಂತಹ ತಾಮ್ರಧ್ವಜ. ಅವಿವೇಕಿ ಅಲ್ಲ, ಒಳ್ಳೆಯ ಸಂಸ್ಕಾರವನ್ನಿತ್ತೇ ಬೆಳೆಸಿದ್ದೇನೆ. ಒಬ್ಬ ನಾಸ್ತಿಕನಾಗಿ ಅವನದ್ದಾದಂತಹ ಬದುಕು ರೂಪಿಸಿಕೊಂಡವ. ಆಸ್ಥೆಯಿಂದ ಶ್ರದ್ಧೆಯಿಂದ ಈ ತನಕ ನನ್ನನ್ನು ಓಲೈಸಿಕೊಂಡು ಅನುಸರಿಸಿಕೊಂಡು ಇದ್ದಂತಹ ಮಗನಾದ ತಾಮ್ರಧ್ವಜ ನನ್ನ ಅಂತರಂಗವನ್ನು ಅರಿಯುವಲ್ಲಿ ಅಸಮರ್ಥನಾಗುವುದಕ್ಕುಂಟೆ. ಆದರೆ ಆದದ್ದು ಹೌದಲ್ಲ. ನಾವೇ ನಮ್ಮ ಸತ್ಯ ಗರ್ಭದಲ್ಲಿ ಮಕ್ಕಳಾಗಿ ಸಂಜನಿಸ್ತೇವೆ ಅಂತ ಒಂದು ನಿರ್ಣಯ ಇದೆ. ಎಲ್ಲೋ ನನ್ನ ಅಂತರಂಗದಲ್ಲಿ ಅಹಂಕಾರವಿತ್ತೆ, ಅದರ ರೂಪಕವಾಗಿ ಮಗನಾದಂತಹ ತಾಮ್ರಧ್ವಜನಿಂದ ಇಂತಹ ಒಂದು ಕೆಲಸ ಆಗಿ ಹೋಯಿತು. ಹೌದಲ್ಲ? ಅಲ್ಲ ಅನ್ನುವ ಹಾಗೆ ಪೂರ್ಣ ಪ್ರಮಾಣದಿಂದ ಒಪ್ಪಿಕೊಳ್ಳಿಕ್ಕೆ ನಮಗೂ ಅನುಮಾನ ಮೂಡುತ್ತದೆ. ಕಲ್ಪಿಸಿದಂತಹ ಯಾಗದ ಸಂಕಲ್ಪದ ಹಿನ್ನೆಲೆಯಲ್ಲಿ ನಾನೆಸಗುವಂತಹ ಕರ್ಮ ಅನ್ನುವಂತಹ ಅಹಂಕಾರ ಇಣುಕಿದ್ದರ ದೋಷ ಇರಬೇಕು. ಪರಿಪೂರ್ಣವಾಗಿ ಅದರ ಫಲಸಿದ್ಧಿಯನ್ನು ಹೊಂದುವುದಕ್ಕೆ ನನಗೆ ಅರ್ಹತೆ ಬಾರದೇ ಉಳಿಯುವಂತಹ ದುಸ್ಥಿತಿಯಾಗಿ ಹೋಯಿತು. ಆತ್ಮಜನಾದಂತಹ ತಾಮ್ರಧ್ವಜನ ರೂಪದಿಂದ ಅದು ತಡೆ ಹಿಡಿಯಲ್ಪಟ್ಟಿತು ಅಂತ ಭಾವಿಸಲೇ. ಇಲ್ಲದೆ ಇದ್ರೆ ಏನು? ಅಪ್ಪನ ಅಂತರಂಗವನ್ನರಿತು ನಿಜಾರ್ಥದಲ್ಲಿ ಪಿತನನ್ನು ತೋಷಿಸುವ ಹಾಗೆ ವ್ಯವಹರಿಸುವವಲ್ಲವ ಪುತ್ರ. ಪುತ್ರೋತ್ಸವವಾದರೆ ಪರತ್ರಕ್ಕೆ ಸಾಧನವೆಂಬ ಒಬ್ಬ ಮಾನವ ಮಾತ್ರನಾದವನಿಗೆ ಪುತ್ರ ಜನನ ಅನ್ನುವುದು ಉತ್ಸವ ಸದೃಶವಾದದ್ದು. ಯಾಕೆ? ಕೇವಲ ಇಹದಲ್ಲಿ ಆನಂದವನ್ನು ಒದಗಿಸಿಕೊಡ್ತಾನೆ ಅನ್ನುವಂತಹ ಒಂದು ಕಾರಣದಿಂದಲ್ಲ. ನಮ್ಮ ದೇಹಾವಸಾನ ಆದ ಮೇಲೂ ದೇಹಾಂತರ್ಗತವಾದಂತಹ ಆತ್ಮ ಏನಿದೆಯೋ ಮೇಲು ಲೋಕಕ್ಕೆ ಸಾರುವಂತಹದ್ದು. ಅಲ್ಲಿಯೂ ಅದಕ್ಕೆ ಒಂದು ಸ್ಥಿರವಾದಂತಹ ಸ್ಥಾನಮಾನ ಲಭಿಸುವಂತೆ ಆ ಪುತ್ರನಾದವ ವ್ಯವಹರಿಸ್ತಾನೆ. ಆದ್ದರಿಂದಲೇ ಇಹದ ಭಾಗ್ಯಕ್ಕೂ ಪರದ ಪದವಿಗೂ ಗತಿಯನ್ನು ಒದಗಿಸಿಕೊಡಬಹುದಾದಂತಹ ಅರ್ಹತೆಯನ್ನು ಪುತ್ರನಲ್ಲಿ ಶಾಸ್ತ್ರಕಾರರು ನಿರ್ಣಯಿಸಿದರು. ಮಗನೇ ಇವ ನನಗೆ. ಕೇವಲ ತಂದೆ ತಾಯಿಗಳ ಯೌವನವನ್ನು ಕುಂದಿಸುವುದಕ್ಕಾಗಿ ಹುಟ್ಟಿಕೊಂಡವ ಅಂತ ಅನ್ನಿಸಿಬಿಟ್ನಲ್ಲ ಇವ. ನನ್ನ ಮನೋಗತವನ್ನು ಅರ್ಥವಿಸಿಯು ಶ್ರೀಹರಿಯ ದರ್ಶನಾಕಾಂಕ್ಷೆಯಿಂದ ತುಡಿಯುತ್ತಿರುವಂತಹ ನನ್ನ ಅಂತರಂಗವನ್ನು ತಿಳಿದು ಕೈಗೆ ಬಂದ ತುತ್ತು ಬಾಯಿಗೆ ಸೇರದ ಹಾಗೆ ಮಾಡ್ತಾನೆ ಅಂತಾದ್ರೆ ಯಾವ ಜನ್ಮದ ಶತ್ರು ನನಗಿವ? ಪೂಜಾರ್ಹವಾದಂತಹ ತುಳಸಿಯೇ ಕೈಗೆ ಸಿಕ್ಕಿದ್ರೆ ಇದೇನು ಪರಿಮಳವಿಲ್ಲದೆ ಇದ್ದದ್ದು, ಹೆಚ್ಚಿನದ್ದಾದಂತಹ ಸುಗಂಧವನ್ನು ಹೊಂದಿದ ಯಾವುದೋ ಒಂದು ವಿನಿಯೋಗಕ್ಕೆ ಬಾರದೇ ಇದ್ದಂತಹ ಸುಮಗಳನ್ನೇ ಆಯ್ದಂತಹ ಒಬ್ಬಾತ ಭ್ರಾಂತನ ಬಗೆ ಮಾಡಿಬಿಟ್ಟನಲ್ಲ ಈ ಅವಿವೇಕಿ. ತನ್ನತನವನ್ನು ಮೆರೆಸಬೇಕಾದದ್ದೆಲ್ಲಿ? ಸತ್ಸಂಕಲ್ಪಕ್ಕಿಂತ ಹೆಚ್ಚಿನದ್ದೇ ತನ್ನತನ. ಶ್ರೀಹರಿಯ ದರ್ಶನ ಅವನೇ ಒದಗಿ ಬಂದಿರುವಾಗ ಅದನ್ನು ಹೊರತುಪಡಿಸಿ ಆ ಅಶ್ವಮೇಧದ ಕುದುರೆಯನ್ನು ಹಿಡ್ಕೊಂಡು ಬರ್ತಾನೆ ಅಂತಾದ್ರೆ ಏನು ಹೇಳಬೇಕು ಇವನ ಬುದ್ಧಿಗೆ, ನಮ್ಮ ದುರ್ವಿಧಿಗೆ? ಯಾವುದು ಯಾತಕ್ಕೆ? ಯಾವುದೂ ಬೇಡ. ಸಾಕಿಲ್ನೇ ತಗೆ ದಿಕ್ಕಿಯು, ಸಾಕಿಲ್ನೇ ಮಖತುರಗವು, ಸಾಕಿ ಪತಿಸುತ ಭಾಗ್ಯವ ಆ ಕಮಲಾಕ್ಷನನು.
ಆ ಕಡಿಯೊಳಗಿಗ ತೋರ್ದಡನೆ ಕದ ಫಲ ಪ್ರಾಪ್ತಿ ಪೊತೆ ನೀ ಕಾಣಿಸು ಕೃಷ್ಣನ ಪದನ ಕಾಂಬೆನು ಎನ್ನುತ್ತಾ ಸಾಕು ಏತಕ್ಕೆ ದೀಕ್ಷೆಯೋ ಸಾಕೋ ಹರಿಯೇ ಆ ಅನಿಯಂತ್ರಿತವಾಗಿ ಲೋಕ ಪರ್ಯಟನವನ್ನು ಮಾಡಬೇಕಾದ ವಿಧಿ ಅಶ್ವಮೇಧದ ಕುದುರೆಗೆ. ಎಲ್ಲಿಯೇ ಅದಕ್ಕೆ ಬಂಧನ ಒದಗಲಿ, ಅದನ್ನು ಉತ್ತರಿಸಿ ಮುಂದಕ್ಕೆ ಸಾಗುವುದಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಡಬೇಕಾದದ್ದು ಯಾಗ ದೀಕ್ಷಾಬದ್ಧನಾದವನಿಗಿರುವ ಬದ್ಧತೆ. ಕೇವಲ ಪಾಂಡವರ ತುರಗವನ್ನು ಮಾತ್ರ ಬಂಧಿಸಿ ಇಲ್ಲಿಗೆ ಕರ್ಕೊಂಡು ಬಂದದ್ದಲ್ಲ ಮಗನಾದ ತಾಮ್ರಧ್ವಜ. ವರ್ಷವಾಗುವುದಕ್ಕಿಂತ ಮೊದಲು ಯಜ್ಞ ಮಂಟಪವನ್ನು ಮರಳಿ ಸೇರಕೂಡದು. ಇಲ್ಲಿಂದ ಬಿಡಲ್ಪಟ್ಟಂತಹ ಕುದುರೆ ಅದನ್ನು ತಕೊಂಡು ಬಂದನಲ್ಲ. ಹಾಗಿದ್ರೆ ಇದೇನನ್ನು ಸೂಚಿಸ್ತದೆ? ವಿಧಿಯಂತೆಯೇ ಅಶ್ವಮೇಧದ ಪೂರ್ಣಾಹುತಿಯ ಅಧಿಕಾರವನ್ನು ನಾನು ಕಳಕೊಂಡದ್ದನ್ನು ಸೂಚಿಸ್ತದೆ. ಅವಧಿಗಿಂತ ಮುನ್ನ ಬರುವುದಕ್ಕಿಲ್ಲ, ಬರುವುದಿಲ್ಲ. ಅದು ಬಂದಿದೆ ಅಂತ ಆದ್ರೆ ಇವ ತಂದಿದ್ದಾನೆ ಅಂತ ಅರ್ಥ. ಹನ್ನೊಂದು ಅಶ್ವಮೇಧ ಮಾಡು, ನಿನಗೆ ಶ್ರೀಹರಿಯ ದರ್ಶನ ಆಗ್ತದೆ ಅಂತ ನಾರದರು ಉಪದೇಶ ಮಾಡಿದ್ದಲ್ಲ. ಕಲ್ಪಿತ ಮಾಡು ಇನ್ನೊಂದು ಯಾಗವನ್ನು. ಸುಲಭ ಸಾಧ್ಯವೇ ಶ್ರೀಹರಿಯ ದರ್ಶನ? ಈ ಎರಡೂ ವಾಕ್ಯಗಳನ್ನು ನಾರದರೇ ಆಡಿದರು. ಇದು ಏನನ್ನು ಧ್ವನಿಸ್ತದೆ? ಇನ್ನು ಒಂದೇ ಅಶ್ವಮೇಧದಲ್ಲಿ ಶ್ರೀಹರಿಯ ದರ್ಶನವನ್ನು ಮಾಡಬಹುದಾದಂತಹ ಅವಕಾಶ ನಿನಗೆ ಬರ್ತದೆ ಅನ್ನುವುದು ಒಂದು ಮುಖದ ಅರ್ಥ ಮಾತ್ರ. ಇನ್ನೊಂದು ದೃಷ್ಟಿಯಿಂದ ಹೇಗೆ? ಇದರಲ್ಲಿ ಆದ್ರೆ ಆಯ್ತು, ಅಲ್ಲದಿದ್ರೆ ನಿನ್ನ ಬದುಕಿನಲ್ಲೇ ನಿನಗೆ ಶ್ರೀಹರಿಯ ದರ್ಶನ ಇಲ್ಲ ಅನ್ನುವಂತಹ ಸಂದೇಶವನ್ನು ಅದು ಕೊಡ್ತದೆ. ಯಾಕೆ? ಗರಿಷ್ಠವಾದಂತಹ ಪ್ರಯತ್ನಕ್ಕೆ ನನಗೆ ಇರಬಹುದಾದ ಅವಕಾಶ ನಾರದರು ಸೂಚಿಸಿದ ಹಾಗೆ ಒಂದು ಅಶ್ವಮೇಧ ಮಾತ್ರ. ಇಲ್ಲದಿದ್ದವರಿಗೆ ಸೂಚಿಸಬಹುದಿತ್ತಲ್ಲ, ನಿನ್ನ ಆಯುಷ್ಯ ಇದ್ದಷ್ಟು ಸಮಯವೂ ಅಶ್ವಮೇಧ ಮಾಡ್ತಾ ಇರು, ಒಂದಲ್ಲದಿದ್ರೆ ಒಂದು ಅಶ್ವಮೇಧದಲ್ಲಿ ಶ್ರೀಹರಿಯ ದರ್ಶನ ಆಗುತ್ತದೆ. ಇಲ್ಲ, ನನ್ನ ಬದುಕಿನ ಕೊನೆಯ ಅವಕಾಶ ಆಯಿತು. ಆ ಅವಕಾಶದಲ್ಲೂ ನನಗೆ ಶ್ರೀಹರಿಯ ದರ್ಶನಕ್ಕೆ ವಿಘ್ನ ಬರ್ತದೆ ಅಂತ ಆದರೆ ಮತ್ತೆ ಯಾಕೆ ಈ ಅಶ್ವಮೇಧ? ಯಾಕೆ ಈ ಮಖತುರಗ? ಯಾಕೆ ಈ ಯಜ್ಞ ಸೋಪಸ್ಕರಗಳು? ಯಾಕೆ ಸತಿಸುತರು ಅನ್ನುವ ಸಂಬಂಧ? ಭಗವಂತನ ಪಾದದಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಹೊಂದದೇ ಹೋದರೆ ಭಗವತ್ ಕೃಪೆಯನ್ನು ಪೂರ್ಣವಾಗಿ ಹೊಂದುವುದಕ್ಕೆ ಯಾವ ಭಜಕನಿಗೂ ಸಾಧ್ಯ ಆಗುವುದಿಲ್ಲ. ಅರ್ಥ ಆಯಿತು? ಅಭಿಮಾನ ಅಹಂಕಾರಗಳು ಅಲ್ಲಲ್ಲಿ ಅಲ್ಲಲ್ಲಿ ನನ್ನ ಅಂತರಂಗದಲ್ಲಿ ಇಣುಕಿದ್ದರಿಂದಲೇ ಬಂದಂತಹ ದುಷ್ಪರಿಣಾಮ ಇದು. ಅಶ್ವಮೇಧಕ್ಕೆ ಸಂಕಲ್ಪಬದ್ಧನಾದೆ. ಯಾಗ ನಡೆಸುವುದಕ್ಕೆ ಶಂಖಲಿಖಿತರಿದ್ದಾರೆ, ಆಚಾರ್ಯರು, ತಿಳಿದವರು, ಹೀಗೆ ಭಾವಿಸಿದೆ. ಅಂತಹ ವೈದಿಕರಿರುವಾಗ ನಮಗೇನು ತಡೆ? ದಿಗ್ವಿಜಯಕ್ಕಾಗಿ ಹೋದಂತಹ ತುರಗವನ್ನು ಯಾರೇ ಬಂಧಿಸಿದ್ರು ಬಿಡಿಸಿ ಅವರಲ್ಲಿ ಕಾಳಗವನ್ನು ಮಾಡಿ ಅವರನ್ನು ಮಣಿಸಿಯೋ ತರುವುದಕ್ಕೆ ಮಗನಾದಂತಹ ತಾಮ್ರಧ್ವಜನಿದ್ದಾನೆ, ಬೆಳೆದು ನಿತ್ತ ಮಗ. ನಮ್ಮ ತುರಗವನ್ನು ಬೇರೆಯವರು ಬಂಧಿಸಿ ಆಗಬೇಕು ಅಂತ ಇಲ್ವಲ್ಲ. ನಮ್ಮ ತುರಗವನ್ನು ಬಿಟ್ಟ ನಾವೇ ಬಂಧಿಸಿ ಮತ್ತೆ ಕರ್ಕೊಂಡು ಬರ್ತೇವೆ ಅಂತ ಆದರೆ ಯಾರು ಹೋರಾಡಬೇಕು? ಅರ್ಥ ಆಯ್ತು? ತುರಗದ ರಕ್ಷಣೆಗೆ ಮಗನ ಬಲ, ಯಾಗ ಪರಿಪೂರ್ಣವಾಗಿ ಮುನ್ನಡೆಯುವುದಕ್ಕೆ ಗುರುಗಳಾದಂತಹ ಶಂಖಲಿಖಿತರ ಅನುಭವ, ಯಾಗ ದೀಕ್ಷಾಬದ್ಧನಾಗಿ ಕುಳಿತುಕೊಳ್ಳುವುದಕ್ಕೆ ನನಗಿರುವ ದೇಹಾರೋಗ್ಯ, ಯಾಗ ಪೂರ್ಣ ಆದರೆ ಕೃಷ್ಣ ದರ್ಶನ. ನನ್ನ ಪ್ರಯತ್ನದಿಂದ, ನನಗಿರುವ ಪರಿಕರಗಳ ಬಲದಿಂದ ಶ್ರೀಹರಿಯ ದರ್ಶನವನ್ನು ನಾನು ಒದಗಿಸಿಕೊಳ್ತೇನೆ ಅನ್ನುವ ಅಹಂಕಾರವೇ
ನನ್ನದ್ದಾದಂತಹ ಉದ್ದೇಶವನ್ನು ನನ್ನ ಸಂಕಲ್ಪವನ್ನು ನಾಶ ಮಾಡಿಬಿಟ್ಟಿತು ಅಂತ ಈಗ ನನಗೆ ಅರ್ಥ ಆಯಿತು. ಯಾವುದೂ ಬೇಡ, ಯಾವುದೂ ಬೇಡ, ಎಲ್ಲವನ್ನೂ ಬಿಟ್ಟು ನಿರರ್ಥಕ. ಯಾವಾಗ ಪ್ರಯೋಜನ ಸಿದ್ಧಿ ಇಲ್ಲ ಅನ್ನುವಂತಹ ನಿರ್ಣಯವನ್ನು ನಾವು ಕಂಡೆವು, ಮತ್ತದನ್ನು ಸಾಗಿಸುವುದರಲ್ಲಿಯೋ ಸಾಧಿಸುವುದರಲ್ಲಿಯೋ ಇನ್ಯಾವ ಪ್ರಯತ್ನವನ್ನು ನಾವು ನಚ್ಚಿಕೊಳ್ಳಬೇಕು. ಬೇಡ, ಎಲ್ಲವನ್ನೂ ತೊರೆದೆ. ಶ್ರೀಹರಿ, ನಿನ್ನ ಕೃಪೆ ಒಂದೇ ಸಾಕು, ನಿನ್ನ ಕೃಪೆ ಒಂದೇ ಸಾಕು. ಆ ಸಮಯದಿ ವರವಾಸವಿ ಕೃಷ್ಣರು ಬೋಸುರರು ಲಕ್ಷ್ಮೀಶನ ಸ್ಮರಿಸುತ್ತಾ ಘೋಷದೊಳಾದರಣೀಶ ಮಿತ್ತಡಿಗೈದಾಶೀರ್ವಾದ ಹೊರಸಿಂತೆಂದರು. ವಾಸವಿ ಕೃಷ್ಣರು ದುಃಖಿತನಾಗಿ ಕುಳಿತಿದ್ದಾನೆ ಮಯೂರ ಧ್ವಜ ಅಂತ ದೂರದಿಂದಲೇ ಗೊತ್ತಾಗ್ತದೆ. ಆದರೆ ನಾವು ಅವನ ಭಾವಕ್ಕೆ ಪರವಾಗಿ ಮಾತನಾಡುವ ಹಾಗಿಲ್ವಲ್ಲ. ನೋಡಿದರ ವೇಷ ಬದಲಾವಣೆ ಆಗಿದೆ. ನಾನು ನನ್ನ ಜೊತೆಯಾಗಿ ಅರ್ಜುನ, ನಾನು ಸ್ವಲ್ಪ ವೃದ್ಧ, ನನ್ನ ಶಿಷ್ಯನ ಹಾಗೆ ಅರ್ಜುನ ಜೊತೆಯಾಗಿ ಯಜ್ಞಮಂಟಪದ ಬಳಿಗೆ ಬಂದವರಿದ್ದೇವೆ. ನಮ್ಮನ್ನು ನೋಡಿ ಮಯೂರಧ್ವಜ ಸ್ವಾಗತಿಸಿ ನಮಸ್ಕರಿಸುವುದಕ್ಕೆ ಮೊದಲೇ ನಾವೇ ಅವನ ಬಳಿಗೆ ಹೋಗಬೇಕು. ರಾಜನ್, ಸ್ವಸ್ತ್ಯಸ್ತು, ಶುಭವಾಗಲಿ, ಉತ್ತರೋತ್ತರವಾಗಲಿ, ಒಳ್ಳೆಯದಾಗಲಿ. ಚಂದವೇನೈತಿ ವಿಜಯ ಮೊದಲೇ ವಂದಿಸದ ಕ್ಷತ್ರಿಯರಿಗೆ ಬಂಧು ವಿಪ್ರರು ಪರದೆ ಭೂವರ ಸಂದುದೈಯ ಜನ್ಮ. ನೀವು ಬಂದ ಕಾರ್ಯ ಪೇಳಿರಿನಲಿತೆಂದ ಭೂಸುರೇಂದ್ರನವನೊಡ್ನು ಚಲ್ದವೇಗೆ ಅಯ್ಯ ಭೂಸುರ ಚಂದವೇ ಓ ಬ್ರಾಹ್ಮಣೋತ್ತಮರು, ನಾನೇ ಮುಖದಲ್ಲಿ ಬ್ರಹ್ಮ ತೇಜಸ್ಸಿನ ಕಳೆ ರಾರಾಜಿಸ್ತಾ ಇದೆ. ವಯಸ್ಸಿನಲ್ಲಿಯೂ ಆಧಿಕ್ಯವನ್ನು ಹೊಂದಿದವರು. ನಮ್ಮಲ್ಲಿ ವಯಸ್ಸು ಅನ್ನೋದು ಪ್ರಧಾನ ಅಲ್ಲ, ಆದರೂ ಆಗಿದೆ. ಎರಡು ವಿಧದಿಂದಲೂ ವೃದ್ಧತ್ವ ಉಂಟು ಅಂದದ್ದು ನಾನು. ಸ್ವಾಮಿ, ಓ ಅನ್ಯಮನಸ್ಕನಾಗಿದ್ದೆ, ಅಂತರ್ಮುಖಿಯಾಗಿದ್ದೆ. ನಿಮ್ಮ ಆಗಮನ ನನ್ನ ಗಮನಕ್ಕೆ ಬಾರದೇ ಹೋಯಿತು. ತಲೆ ತಗ್ಗಿಸಿ ಕುಳಿತ ಹಾಗೆ ಕಂಡಿತು. ಬನ್ನಿ, ಬಂದೆ ದರ್ಭಾಸನವನ್ನಿಟ್ಟಿದ್ದೇನೆ. ನನ್ನೊಟ್ಟಿಗೆ ಇವನು ಇದ್ದಾನೆ. ಹೋ, ನಾನು ನೋಡ್ಲೇ ಇಲ್ಲ. ನಿಮ್ಮನ್ನು ನೋಡುವಾಗ ಅವ ಕಾಣಲಿಲ್ಲ ನನಗೆ. ಅದು ಕೆಲವು ಸಲ ನನ್ನ ನೆರಳಿನಾಗಿರುವುದು ಅವನು. ಅದೇ ಹಿಂದಿನಿಂದಲೇ ಇದ್ದಾನೆ. ಹೌದು, ಅದೇ ಒಂದು ವಿಶ್ವಾಸ ಬಂತು ನಮಗೆ, ಇದು ಅಪರಾಹ್ನದ ನಂತರದ ನೆರಳಲ್ಲ ಅಂತ. ಅದಲ್ಲ, ಅದಾದ್ರೆ ನಿಮ್ಮಿಂದ ಮುಂದೆ ಇರಬೇಕು. ಆದರೆ ನಮ್ಮಲ್ಲಿ ಒಂದು ವಿಶೇಷ ಉಂಟು. ನಾನು ಕಪ್ಪು, ನನ್ನ ನೆರಳು ಬಿಳಿ. ಆಗಲಿ, ನೆರಳಿನಲ್ಲಿ ಕಪ್ಪು ಬಿಳಿ ಅಂತದ್ದು ಅದಷ್ಟೇ ಅಲ್ವಾ? ಹೌದು, ನೆರಳು ಮತ್ತು ನಿಜ, ಇದು ಕಪ್ಪು ಬಿಳಿ. ಹೌದು. ನಿಮ್ಮ ವರ್ಣ ಹೇಗೆ ಅನ್ನುವುದು ಮುಖ್ಯ ಅಲ್ಲ. ಆದರೆ ಗೌರವ ವರ್ಣದವರು ಅನ್ನುವುದು ಸ್ಪಷ್ಟ. ಸರಿ ವರ್ಣದಲ್ಲಿ ಹೌದು, ಶರೀರಕ್ಕೆ ಸಂಬಂಧಿಸಿ ಹೇಳಿದ್ದಲ್ಲ. ಅರ್ಘ್ಯಪಾದ್ಯಾದಿಗಳ ಉಪಚಾರವನ್ನು ಒದಗಿಸಿಕೊಟ್ಟಿದ್ದೇನೆ, ಸ್ವೀಕರಿಸಬೇಕು. ಸ್ವಾಮಿ, ಓ ತಿಳಿದವರು ತಾವು ಅಂತ ಉಳಿದವರು ಹೇಳ್ತಾರೆ. ಅಷ್ಟೇ ಅಂತ ನನಗೆ ಕಾಣುವಾಗೆ ಮಾಡಿದ್ರಿ ನೀವು. ಯಾಕಪ್ಪ? ಇಲ್ಲದ್ರೆ ತಿಳಿದವರಾಗಿ ಹೀಗೆ ಮಾಡಬಹುದಾ? ಚಂದವೇನೈ ದಿವಿಜ, ಏನಾಯ್ತು? ತಾವು ಬ್ರಾಹ್ಮಣರು. ಹೌದೌದು, ನಾವು ಬ್ರಾಹ್ಮಣರೇ. ನಾನು ಕ್ಷತ್ರಿಯ. ಖಂಡಿತ. ಬ್ರಾಹ್ಮಣರಾದವರು ಕ್ಷತ್ರಿಯರಿಗೆ ಆಶೀರ್ವಾದ ಮಾಡುವುದಕ್ಕೆ ಇದ್ದವರು ಅಲ್ವೋ? ಆದರೆ ಆಶೀರ್ವಾದಕ್ಕೆ ಅವಕಾಶ ಬರುವುದು ಯಾವಾಗ? ಅರ್ಹತೆ ಇರುವುದು ಯಾರಲ್ಲಿಗೆ? ಯಾರಲ್ಲಿ? ನಮಸ್ಕಾರ ಮಾಡಿದ ಮೇಲಲ್ವ? ಈಗ ಬ್ರಾಹ್ಮಣರಿಗೆ ಯಾವನೇ ಆಗಲಿ ಮಿಕ್ಕುಳಿದವರು ನಮಸ್ಕಾರ ಮಾಡಿದಾಗ, ಕಾಲಿಗೆ ಬಿದ್ದಾಗ ಅವರಿಗೆ ಆಶೀರ್ವಾದ ಮಾಡಿದರೆ ಆ ಬ್ರಾಹ್ಮಣರ ಆಶೀರ್ವಚನದ ವಚನ
ಸತ್ಯವಾಗಿ ಪರಿಣಮಿಸ್ತದೆ ಅನ್ನುವುದು ವಿಶ್ವಾಸ, ಶಾಸ್ತ್ರವಚನ. ಹಾ 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 ಒಂದು ವೇಳೆ ನಮಸ್ಕಾರ ಮಾಡದೇ ಇರುವಾಗ ಆಶೀರ್ವಚನ ಮಾಡಿದರೆ ಆ ವಾಕ್ಯಕ್ಕೆ ವಿರುದ್ಧವಾದ ಫಲವಂತೆ. ಹಾ ಹಾ ಶುಭದ ಬದಲು ಅಶುಭ ಆಗ್ತದೆ, ದೀರ್ಘಾಯು ಅಂದ್ರೆ ಅಲ್ಪಾಯುಷು ಆಗ್ತಾನೆ. ಹೀಗೆ ನಂಬುಗೆ. ತಾವಿದನ್ನು ತಿಳಿಯದೇ ಇದ್ದವರಲ್ಲ ತಾನೆ. ಏನು ಸ್ವಾಮಿ, ಮಯೂರಧ್ವಜನ ಬದುಕು ನಿಮಗೂ ಭಾರ ಆಯ್ತ? ಚೇಚೆ, ಅಲ್ಲದಿದ್ರೆ ಇರ್ಲಿ, ಏನು ಮಾಡುವ. ನಾನು ಯಾರ ಕುರಿತಾಗಿ ನಂಬುಗೆ ಇರಿಸಿದ್ದೇನು, ಅವರೇ ಎಲ್ಲ ನನಗೆ ಮೋಸ ಮಾಡಲಿಕ್ಕೆ ಪ್ರಾರಂಭಿಸಿದ ಕೆಟ್ಟ ಗಳಿಗೆ ಇದು ನನ್ನ ಬದುಕಿನಲ್ಲಿ. ನಿನಗೆ ಯಾರ ಮೇಲೆ ವಿಶ್ವಾಸ ಇತ್ತು ಅವರೇ ಮೋಸ ಮಾಡಿದ್ರು. ಮತ್ತೆ ಯಾರನ್ನು ಹೇಳಿ ಏನು ಪ್ರಯೋಜನ ಆಗಲಿ. ನನ್ನ ಸಂಕಟ ಬದಿಗಿರ್ಲಿ. ಇಲ್ಲಿಗೆ ಆಗಮಿಸಿದ್ದೀರಿ, ನಮಸ್ಕರಿಸುವುದಕ್ಕಿಂತ ಮೊದಲೇ ಮಯೂರಧ್ವಜನಿಗೊಂದು ಆಶೀರ್ವಚನ ಮಾಡಿ ಹೋಗುವಂತ ಬಂದಿರೋ, ಅಲ್ಲ ಬೇರೆ ಏನಾದ್ರೂ ಉದ್ದೇಶದಿಂದ ಬಂದಿರೋ? ಸ್ವಲ್ಪ ಗಡಿಬಿಡಿ ಆಯ್ತು. ಇದು ನಿನಗೆ ರಾಮಾಯಣ ಗೊತ್ತುಂಟಾ? ಅಯ್ಯೋ, ನನ್ನ ಬದುಕೆ ಹಾಗಾಗಿದೆ ಈಗ. ರಾಮಾಯಣದಲ್ಲಿ ಪಂಚವಟಿ ಅಂತ ಒಂದು ಪ್ರಸಂಗ ಬರ್ತದೆ. ಓಹೋ, ಅದರಲ್ಲಿ ಒಂದುಂಟು. ಒಂದು ದಿನ ಅಲ್ಲಿರುವ ಋಷಿಗಳು ಬಂದು ರಾಮನ ಚರಣಕ್ಕೆ ಎರಗುತ್ತಾ. ಈಗ ಕ್ಷತ್ರಿಯ ಬ್ರಾಹ್ಮಣರ ಕಾಲಿಗೆ ಎರಗಬೇಕಾದ್ದು ಅಲ್ಲ, ಬ್ರಾಹ್ಮಣ ಕ್ಷತ್ರಿಯರ ಕಾಲಿಗೆ ಎರಗಬೇಕಾದ್ದು? ಅದಿನ್ನು ಯಾವ ಜಾತಿಯ ಋಷಿಗಳು ಅಂತ ಯಾರಿಗೆ ಗೊತ್ತು? ಋಷಿಗಳು ಹೌದಲ್ಲ, ಋಷಿಗಳು ಅಂದ್ರೆ ಬೇರೆ ಬೇರೆ ಜಾತಿಯವರು ಋಷಿಗಳು. ಹೌದು ಹೌದು ಹೌದು. ಆದ್ರೆ ರಾಮದೇವರು ಹೇಳಿದ್ರಂತೆ, ಇಲ್ಲ ಇಲ್ಲ ಇಲ್ಲ, ನಾನೇ ಮಾಡಬೇಕಾದ್ದನ್ನು ನೀವು ಮಾಡ್ತಾ ಇದ್ದೀರಲ್ಲ. ಹಾಗಿದ್ರೆ ರಾಮ ಕಾಲಿಗೆ ಬೀಳುವ ಋಷಿಗಳು ಅಂತ. ನಾನು ಯಾಕೆ ಹೇಳಿದ್ದು ಗೊತ್ತು? ಅಡಸಿದ ಆಪತ್ತಿನಲ್ಲಿ, ಏನು ನಮಗೊಂದು ಆಪತ್ತು ಬಂದಂತಹ ಕಾಲದಲ್ಲಿ ನಮ್ಮನ್ನು ರಕ್ಷಿಸುವವನ ಬಳಿಗೆ ಬಂದು ನಮಸ್ಕಾರ ಮಾಡುವುದೋ ಅಲ್ಲ, ಮೊದಲೇ ಅವನಿಗೆ ಒಳ್ಳೆಯದಾಗಲಿ ಅನ್ನುವಂತಹ ಆಶೀರ್ವಾದವನ್ನು ಮಾಡುವುದೋ ಅದು ಅಪರಾಧ ಅಲ್ಲ, ತಪ್ಪಲ್ಲ ಅಂತ ಹೇಳಿದ್ದ ನಾನು. ಸಾಮಾನ್ಯವಾಗಿ ಲೋಕದ ಒಂದು ನಡತೆಯಲ್ಲಿ ಆ ವಿಧಾನ ಉಂಟು. ಹೇಗೆ ಹೇಗೆ ಪಕ್ಕನೆ ಒಬ್ಬರ ಗಮನವನ್ನು ನಮ್ಮತ್ತ ಸೆಳೆಯುವುದಂತಾದ್ರೆ ಒಂದು ಸ್ವಲ್ಪ ಪ್ರಸಂಗಕ್ಕೆ ಸಂಬಂಧ ಪಡದೇ ಇದ್ದದ್ದನ್ನು ಮಾಡಬೇಕು. ಅಲ್ಲಿಯ ಸನ್ನಿವೇಶಕ್ಕೆ ಸಂಬಂಧಪಟ್ಟದ್ದನ್ನು ಮಾಡುವಾಗ ಹೆಚ್ಚಿನವರ ಪಕ್ಕ ಗಮನ ಕೊಡುವುದು. ಹೌದಪ್ಪ, ಹೌದು. ಅಲ್ಲದೇ ಇದ್ದದನ್ನು ಮಾಡಿದ್ರೆ ಪಕ್ಕನೆ ಎಂತದ್ದು ಸ್ವಲ್ಪ ವಿಶೇಷ ಇರಬೇಕು, ಹಾಗಾಗಿ ಹೋಗ್ತದೆ. ಹಾಗಾಗಿ ನನ್ನ ಗಮನವನ್ನತ್ತ ಕಡೆಗೆ ಸೆಳೆಯುವುದಕ್ಕಾಗಿ ನೀವು ಆಶೀರ್ವಾದ ಮಾಡಿ. ನಮಗೆ ಬಂದ ಆಪತ್ತು ಬೇಗ ನಿವಾರಣೆ ಆಗಬೇಕು ಅಂತಾದ್ರೆ ನಿನ್ನ ಗಮನವನ್ನು ಬೇಗ ಸೆಳೆಯಬೇಕು. ಅಯ್ಯಯ್ಯೋ, ಬ್ರಾಹ್ಮಣರಿಗೆ ಆಪತ್ತು ಅಂದ್ರೆ ಮತ್ತೆ ಚಂದವೇನೈ? ಅದಷ್ಟೇ ಅಲ್ವಾ? ಹೌದು, ಯಾರಿಗೂ ಚಂದ ಅಲ್ಲ ಅಂತ ಅರ್ಥ. ಏನದು ನಿಮ್ಮ ಆಪತ್ತು ಹೇಳುವುದಾ? ಎನ್ನ ಲಾಲಿಸಯ್ಯ ಭೂಪಗೆನ್ನ ಬಾಲಕೃಷ್ಣ ಶರ್ಮನೆಂಬ ಶೀಲಗೆ ವಿವಾಹಗೋಸ್ಕರ ಆಲೋಚಿಸಿ ದ್ರವ್ಯದನು ಕೋಲ ನಿಮಿತ್ತದೊಳು ಕೃಪಾಳು ನಿನ್ನ ಬಳಿಗೆ ಬಂದೆನೋ ಲಾಲಿಸಯ್ಯ. ಅಲ್ಲದೆ ಹೋದ್ರು ನಿನ್ನ ಬಳಿಗೆ ಬರಬೇಕು ಅಂತ ಸಂಕಲ್ಪ ಮಾಡಿದ್ದೆ ನಾನು, ಆಪತ್ತು ಬರದೇ ಇದ್ರು. ಈಗ ಆಪತ್ತು ಬಂದ ಮೇಲೆ ನನ್ನ ನೆನಪಾದದ್ದು ಅಲ್ಲ ಅಲ್ಲ ಅಲ್ಲ. ಈಗ ಮೊದಲು ಹೊರಟದ್ದೇನ ನನ್ನ ಕಾಣ್ಲಿಕ್ಕೆ? ನಾನು ನನ್ನ ಪಟ್ಟಣದಿಂದ ಹೊರಡುವಾಗಲೇ ನಿನ್ನ ಬಳಿಗೆ ಅಂತಲೇ ನಿರ್ಣಯ ಮಾಡಿ ಹೊರಟದ್ದು. ಈ ಸಲ ನೀವು ಹೊರಡುವಾಗ ಹಾಗೆ ನಿರ್ಣಯ ಮಾಡಿದ್ದೀರಿ? ಇಲ್ಲಿಗೆ ಬರಬೇಕು, ಮಯೂರಧ್ವಜನಲ್ಲಿಗೆ ಹೋಗಬೇಕು ಅಂತ ನಿರ್ಣಯ ಮಾಡಿ ಹೊರಟದ್ದು. ಇದು ಮತ್ತೆ ಆಪತ್ತು ಎಂತದ್ದು? ನನ್ನದು ಧರ್ಮಪುರ, ಧರ್ಮಪುರಿ ಅಂತ ನನ್ನ ಊರಿನ ಹೆಸರು. ಊರಿಗೆ ಹೆಸರು ಇದು ರತ್ನಪುರಿ ಅಲ್ವಾ? ಹೌದು, ಇದು ರತ್ನಪುರಿ. ಹೌದು, ನಮ್ಮದು ಧರ್ಮಪುರಿ. ಅಲ್ಲಿಂದ ಹೊರಟದ್ದು ನಾನು. ಆಗ್ಲಿ, ಆ ಊರಿಂದಲೇ ಹೊರಟಿದ್ದೀರಿ? ಹೌದು, ಅಂದ್ರೆ ಊರಿಂದಲೇ ಹೊರಟದ್ದಲ್ಲ. ಅಲ್ಲ ಅದೇ ಊರು ಬಿಟ್ಟು ಹೊರಟದ್ದು ಅಂದ್ರೆ ಒಮ್ಮೆಗೆ ನಾನು ಊರಿನಿಂದ ಹೊರಟದ್ದು. ಹೌದು, ಇಲ್ಲಿ ಬರುವುದಕ್ಕಾಗಿ ಅಲ್ಲಿ ಬಿಟ್ಟಿದ್ದೀರಿ? ಅಲ್ಲೇ, ಹೌದೌದು. ಒಮ್ಮೆ ಅಲ್ಲಿಂದ ಹೊರಟು ನಿನ್ನನ್ನು ನೋಡಿ ಮಾತಾಡಿ ಮತ್ತೆ ನನ್ನ ಊರಿಗೆ ಹೊರಡುವ, ಇಲ್ಲಿಂದ ಮರಳಿ ಅಂತ ನಿರ್ಣಯ ಮಾಡಿದೆ. ಅಯ್ಯಯ್ಯೋ, ನಾನಲ್ಲ, ಇರ್ಬೋದು. ಈಗ ಊರಿನಲ್ಲಿ ಊರಿನ ಒಳಗೊಂದು ಊರಿರ್ತದೆ, ಒಂದೊಂದು ಪ್ರದೇಶಕ್ಕೆ ಬೇರೆ ಬೇರೆ ಹೆಸರಿರ್ತದೆ, ಅಥವಾ ಮನೆಗೆ ಕೆಲವರ ಹೆಸರು ಇರ್ತದೆ. ಈಗ ಧರ್ಮಪುರಿ ಅಂತ ನಾನು ಕೇಳಲಿಲ್ಲ ಹೆಸರು ಇಷ್ಟರವರೆಗೆ. ಅಲ್ಲ, ಇರ್ಬೋದು. ನೀವು ಸುಳ್ಳು ಹೇಳುವವರಲ್ಲ, ವಿಶ್ವಾಸ ಉಂಟು ನನಗೆ. ನಾನು ಇರುವ ಊರೇ ಧರ್ಮಪುರ. ಅಲ್ಲ, ಇರ್ಲಿ. ಈಗ ಅಂತ ಒಂದು ಧರ್ಮಪುರಿಯಲ್ಲಿ ಇದ್ದವರಿಗೆ ಈಗ ನನ್ನನ್ನು ಕಾಣಬೇಕಾದ ಅವಶ್ಯಕತೆ ಏನು ಬಂತು? ಅದು ನಿನ್ನದು ರತ್ನಪುರ ಅಲ್ವಾ? ಹಾಗಾಗಿ ಹೌದು, ಹಾಗಾಗಿ ನಿನ್ನನ್ನೊಮ್ಮೆ ನೋಡುವ ಅಂತ ಬಂದದ್ದು.
ಮತ್ತ್ಯಾಕೆ ರತ್ನಪುರದಲ್ಲಿ ಇದ್ದವರು ನೋಡುವಂತ ಕಂಡದ್ದು ನಿಮಗೆ? ನನಗೊಬ್ಬ ಮಗ ಇದ್ದಾನೆ. ಇವನೇ ಅಲ್ವಾ? ಇವಲ್ಲ, ಹ? ಇವಲ್ಲ, ಇವ ನಿಮ್ಮ ಮಗ ಅಲ್ವಾ? ಇವ ನನ್ನ ಮಗ ಅಲ್ಲ. ಇವ ನನ್ನೊಟ್ಟಿಗೆ ಯಾವಾಗ್ಲೂ ಬರುವವ, ನನ್ನ ಶಿಷ್ಯ. ಹಾ, ಶಿಷ್ಯ. ಹೌದು. ಅದು ಸರಿ. ಮಗನನ್ನು ಬಹುಶಃ ಮನೆಯಲ್ಲಿ ಬಿಟ್ಟು ಬಂದೆ, ಮತ್ತೆ ಎಲ್ಲರೂ ಅಪ್ಪ ಮಗ ಇಬ್ಬರು ಹೊರಟ್ರೆ ಮನೆ ನೋಡಿಕೊಳ್ಳು. ಇಲ್ಲ ಇಲ್ಲ ಇಲ್ಲ, ನನ್ನ ಮಗ ನನ್ನೊಟ್ಟಿಗೆ ಬಂದಿದ್ದಾನೆ. ಮತ್ತವನನ್ನು ಬಿಟ್ಟು ಬಂದದ್ದು ಯಾಕೆ? ಇಲ್ಲಿಗ ಕರ್ಕೊಂಡು ಬರೋದಲ್ವಾ? ಏನು ಅಂತ ಹೇಳಿ? ಅಯ್ಯಯ್ಯೋ, ನಿಮ್ಮ ಸ್ವರ ಗದ್ಗದಾಗುವುದೇನು? ಎನ್ನ ಬಾಲ, ಹ? ಎನ್ನ ಬಾಲ ಅಂದ್ರೆ ಮಗ? ಹೌದು. ಕೃಷ್ಣ ಶರ್ಮ. ಏನು ಸ್ವಾಮಿ, ಇನ್ನೊಮ್ಮೆ ಹೇಳಿ. ಎನ್ನ ಬಾಲ ಕೃಷ್ಣ ಶರ್ಮ. ಆಗಲಿ. ಕೃಷ್ಣ ಶರ್ಮನೂ ಆದಿತ್ತು, ಬಾಲಕೃಷ್ಣ ಶರ್ಮನೂ ಆದಿತ್ತು. ಹೌದು. ಬಾಲಕೃಷ್ಣ ಶರ್ಮನೂ ಆದಿತ್ತು, ಬಾಲಕೃಷ್ಣ ಶರ್ಮನೂ ಆದಿತ್ತು. ನಾನು ವಿಷ್ಣು ಶರ್ಮ. ಹಾ, ಆಗಲಿ ಆಗಲಿ. ವಿಷ್ಣು ಶರ್ಮನ ಮಗ ಕೃಷ್ಣ ಶರ್ಮ. ಹೌದು. ಆಗಲಿ. ಬ್ರಾಹ್ಮಣರು ಎಲ್ಲ ಮತ್ತೆ ಬುದ್ಧಿವಂತಿಕೆಯಿಂದಲೇ ಹೆಸರಿಡುವುದಂತೆ. ಹಾ, ಕೆಲವು ಪಿತಾಮಹಂದಿರ ಹೆಸರಿಡುವುದು ಇರ್ತಾರೆ ಕ್ರಮ. ಇರ್ತಾರೆ ಇರ್ತಾರೆ. ಹೌದು. ಹೌದು. ಯಾರ ಹೆಸರಿಟ್ಟರು ಅದು ದೇವರ ಹೆಸರೇ ಆಗುವುದು. ಆಗಬೇಕು. ಬೇರೆ ಹೆಸರು ಬ್ರಾಹ್ಮಣರು ಇಡುವುದೇ ಇಲ್ಲ. ಹೌದಪ್ಪ ಅಲ್ವಾ? ಹೌದು. ಅವಾಗ ಕೃಷ್ಣ, ವಿಷ್ಣು, ಶಂಕರ ಹೀಗೆ ಬರುವುದು. ಹೇಗೆ ಕರೆದ್ರು ದೇವರ ನೆನಪಾಗ್ಲಿ ಅಂತ ಈಗ ನನಗೆ ದೇವರದ್ದೇ ನೆನಪಾಗ್ತಾ ಉಂಟು. ಅಲ್ಲ, ನನ್ನ ಮಗನಿಗೆ ಮದುವೆ ಪ್ರಾಯ ಬಂತು. ಅಯ್ಯೋ, ಮಗನಿಗೆ ಮದುವೆ ಪ್ರಾಯ ಬಂತು ಅಂತಾದ್ರೆ ಅವನಿಗೆ ಹೊಣೆ ಬಂತು ಅಂತ ಅರ್ಥ ಅಲ್ವಾ? ಹೌದು. ನಿಮಗೆ ವಯಸ್ಸಾಯಿತು, ಮಗನಿಗೆ ಪ್ರಾಯ ಬಂತು, ಹೌದು. ಮನೆ ಮಾರ್ತೆಲ್ಲ ನೋಡಿಕೊಳ್ಳಿಕ್ಕೆ ಒಬ್ಬ ಯಜಮಾನ ಆದಾಗ ಆಯ್ತು. ಅದರಲ್ಲಿ ಸಮಸ್ಯೆ ಎಂತದ್ದು? ಸೊಸೆಯು ಬೇಕು ಬೇಕು ಅಂತ ನನ್ನ ಹೆಂಡತಿಯು ಆಗಾಗ ಹೇಳ್ತಿದ್ಲು, ಮನೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಸೊಸೆಯನ್ನು ಕರ್ಕೊಂಡು ಬನ್ನಿ ಅಂತ. ಒಂದು ಮದುವೆ ಮಾಡಿಸಿದ್ರೆ ಆಯ್ತಲ್ಲ ಅಂತ ನಿರ್ಣಯ ಮಾಡಿದೆ. ಆ ನಿರ್ಣಯ ಮಾಡಿದ್ರೆ ಮತ್ತೆ ನಡೆಸುವುದಪ್ಪ. ಅಲ್ಲ, ಮತ್ತೆ ಹೆಂಡತಿ ಹೇಳಿದ್ದು, ನಿರ್ಣಯ ಮಾಡಿದ್ರೆ ಸಾಲದು, ಹುಡುಗಿಯನ್ನು ಹುಡುಕಬೇಕು ಅಂತ ಹೇಳಿ. ನಿಮಗೆಲ್ಲ ಸ್ವಲ್ಪ ಹಿಂದೆ ಮುಂದೆ ಆಗಿದ್ದು ಅಂತ ಈಗ ವಯಸ್ಸಾದ ಮೇಲೆ. ಹಾಗೆಲ್ಲ ನಾನು ನಿರ್ಣಯ ನಾನು ಮಾಡಿದ್ದೇನೆ. ಹೌದಾ? ಈ ಕೆಲವೆಲ್ಲ ಮನೆಯಲ್ಲಿ ಹೆಂಗಸರು ಎಲ್ಲ ಮೊದಲೇ ಅವರೇ ಆಲೋಚನೆ ಮಾಡಿ ಮತ್ತೆ ಗಂಡನ ಹತ್ರ ಹೇಳುದು ಅವರು. ಹಾ ಹಾ, ಹುಡುಗಿ ನೋಡ್ಬೇಕು ಹೇಳಿ. ಹೌದು. ಹಾಗೆ ಅವಳು ಎಲ್ಲಿಯಾದ್ರೂ ಬೇರೆ ಹುಡುಗಿ ನೋಡಿದ್ದಾಳೋ ಅಂತ ನಾನು ಆಯ್ತು ಅಂತ ಹೇಳಿದ್ದು. ಮತ್ತೆ ಅವಳು ಹೇಳಿದ್ಲು, ಹುಡುಗಿಯನ್ನು ನೋಡ್ಬೇಕಾಗ್ತದೆ ಮದುವೆ ಮಾಡ್ಬೇಕಾದ್ರೆ. ಈ ಸಲ ಹುಡುಗಿ ನೋಡುವ ಕೆಲಸವು ನಿಮಗೆ ಬಿಟ್ಟಿದೆ. ನನಗೆ ಬಿಟ್ಲು. ಆಗ ನನಗೆ ಗೊತ್ತಾಯ್ತು, ನಿನಗೊಬ್ಬ ಸತ್ಯಶೀಲ ಅಂತ ಪುರೋಹಿತ ಇದ್ದಾನೆ. ಹೌದು, ನಮ್ಮ ಪುರೋಹಿತರು. ಹೌದು. ಅವನಿಗೊಬ್ಬಳು ಸುಶೀಲೆ ಅಂತ ಮಗಳಿದ್ದಾಳಂತೆ. ಹಾ, ಅಲ್ಲ ಇರ್ಬೋದು, ನನಗೆ ಅದಷ್ಟು ಇದ್ದಾಳಂತೆ. ನಾವೆಲ್ಲ ತಿರುಗಾಟದಲ್ಲಿ ನಮಗೆ ಗೊತ್ತಾಗ್ತದೆ ಯಾರ್ಯಾರ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅಂತ. ಆ ಹುಡುಗಿಯನ್ನೇ ನೋಡಿದ್ರೇನು, ಓ ಸತ್ಯಶೀಲ ಇವತ್ತು ಇಲ್ಲಿ ಬರಲಿಲ್ಲ ಅಂತ. ಅದು ಇಲ್ಲಿ ಇಲ್ಲ, ಕಾಣುವುದಿಲ್ಲ. ಹ್ಮ್. ಕಾಣುವುದಿಲ್ಲ, ಬಂದು ಹೋಗಿದ್ದಾರೆ ಏನೋ ಇನ್ನು ಗೊತ್ತಿಲ್ಲ. ಅದೇ ಅಲ್ಲ, ದಿನ ಬರ್ತಾರೆ, ಬಂದು ಅದೇ, ಹೋಗಿರ್ಬೇಕು. ಹೌದು. ಅವರ ಮಗಳನ್ನೇ ನನ್ನ ಮಗನಿಗೆ ತಂದರೆ ಏನು ಅಂತ ಆಲೋಚನೆ ಮಾಡಿದೆ. ಅಲ್ಲ, ಒಳ್ಳೆಯದು ಒಳ್ಳೆಯದು. ವಿಷಯ. ಅಂತ ನಾನು ಹೊರಡುವಾಗ ಹಾ ನನಗಾಯ್ತು ನನ್ನ ಮಗನೂ ಬರ್ಲಿ ಒಟ್ಟಿಗೆ. ಹಾ ಹಾ ಹಾ, ಒಂದು ದೃಷ್ಟಿಯಿಂದ ಒಳ್ಳೆಯದೇ. ಹೌದಪ್ಪ. ಹೌದು. ಒಂದು ಕನ್ಯೆಯನ್ನು ನೋಡಿ ಹಾ ಆದೀತು ಅಂತಾದ್ರೆ ಆಗ್ಲೇ ನಿರ್ಣಯ ಮಾಡಿ, ಮತ್ತೆ ಇವನು ಹೇಗೂ ಒಟ್ಟಿಗೆ ಬರುವವ, ನಾನು ಬೇಡ ಅಂತ ಹೇಳಿದ್ರು ಅವ ಬರ್ತಾನೆ ಒಟ್ಟಿಗೆ. ಶಿಷ್ಯ. ಹೌದು. ನೀವು ತಿರುಗಾಟಕ್ಕೆ ಹೋಗುದಾದ್ರೆ ನಾನು ಬರ್ತೇನೆ. ಒಳ್ಳೇದು, ನಿಮಗೂ ವಯಸ್ಸಾಯಿತು, ಹೌದು. ಒಂದು ಊರುಗೋಲಿನಾಗಿದ್ರೆ ಒಳ್ಳೇದು. ಇದ್ರೆ ಒಳ್ಳೇದು ಅಂತ ನಿರ್ಣಯ ಮಾಡಿ ನಾವು ನಮ್ಮ ಊರಿನಿಂದ ನಿನ್ನ ಊರಿಗೆ ಹೊರಟೆವು. ಅಲ್ಲ, ಈಗ ಹುಡುಗಿ ನೋಡಿ ಆಯ್ತಾ? ಇಲ್ಲ, ಇದು ನಾನು ಪ್ರಾರಂಭ ಪೀಠಿಗೆ ನನ್ನದ್ದು ಇದೀಗ. ಅಲ್ಲ ಸರಿ, ಹುಡುಗಿ ನೋಡ್ಲಿಕ್ಕೆ ಹುಡುಗನನ್ನು ಕರ್ಕೊಂಡು ಬಂದಿದ್ದೇನೆ ಹೇಳ್ತೀರಿ, ಮತ್ತೆ ಹುಡುಗನನ್ನು ಬಿಟ್ಟು ಬರುದು ಎಲ್ಲಿಗೆ ನೀವು? ಏನು ಅಂತ ಹೇಳಿ 3 ಜನ ಬಂದೆವು. ಹ್ಮ್. ಬರುವಾಗ ದಾರಿಯಲ್ಲಿ ನಾವು ರಾಜಬೀದಿಯಲ್ಲೇ ಬಂದದ್ದು. ಅಲ್ಲೇ ಬರುವಾಗ ಯಾರೋ ಒಬ್ರು ಓಡಿಕೊಂಡು ಬಂದು ಹೇಳಿದ್ರು, ಅಲ್ಲಿ ಯುದ್ಧ ಆಗ್ತಾ ಉಂಟು, ಹೋಗಬೇಡಿ ಅಂತ. ನೀವು ಬರುವಾಗ ಗೊತ್ತಾಯ್ತು ಪುಣ್ಯಕ್ಕೆ. ಅದು ಅವ್ರು ಹೇಳಿದ್ರು ಹಾಗೆ, ಅಲ್ಲಿ ಯುದ್ಧ ಆಗ್ತಾ ಉಂಟು, ಅಲ್ಲೇ ಹೋಗಬೇಡಿ ಅಂತ ಹೇಳಿದ್ರು. ಅದೇ ಈ ಒಂದು ಯುದ್ಧದಿಂದ ಯಾರ್ಯಾರಿಗೆಲ್ಲ ತಲೆ ಹೌದು, ಎಲ್ಲೆಲ್ಲಿಗೆ ಬೀಳ್ತದೆ ಅಂತ ಹೇಗೆ ಗೊತ್ತಾಗುದು. ಸರಿಯಪ್ಪ. ಹೌದು. ಹಾಗೆ ನಾನು ಆಲೋಚನೆ ಮಾಡಿದೆ, ನನಗೆ ನಿನ್ನ ಬಳಿಗೆ ಅಂದ್ರೆ ನಿನ್ನ ಊರಿಗೆ ಬರಬೇಕಾದ್ದು ಮುಖ್ಯ ವಿಷಯ. ಅಂತೂ ಯುದ್ಧ ಅಲ್ಲಿ ಆಗುವುದರ ಮೂಲಕವಾಗಿ ಬರುವ ದಾರಿಗೆ ಏನು ತಡೆ ಆಗಲಿಲ್ಲ. ನನ್ನನ್ನು ನಮಗೆಲ್ಲ ಕಡೆ ಬಿಡ್ತಾರೆ ಹೋಗ್ಲಿಕ್ಕೆ, ಆದ್ರೆ ಅಲ್ಲಿ ಗಡಿಬಿಡಿಯಲ್ಲಿ ನಮಗೆ ಹೊಡಿಬಾರದಲ್ಲ ಯಾರು ಅಂತ ಗೊತ್ತಾಗ. ಹಾಗೆ ನಾನು ಅಲ್ಲೇ ಬೇಡ ಅಂತ ಅಡ್ಡದಾರಿಯಲ್ಲಿ ಬರುವಂತ ಆಲೋಚನೆ ಮಾಡಿದೆ. ಅನಿವಾರ್ಯವಾಗಿ ತಪ್ಪಲ್ಲ. ಹೌದೌದು. ಈಗ ನೇರ ದಾರಿಯಲ್ಲೇ ಬರಬೇಕು ಅಂದ್ರೆ ಗುರಿ ಮುಖ್ಯ. ಕೆಲವು ಸಲ ದಾರಿ ಮುಖ್ಯ ಆಗ್ತದೆ. ಹೌದು. ಗುರಿಯೂ ಮುಖ್ಯ ಇರ್ತದೆ. ಕೆಲವು ಸಲ ಗುರಿ ಮುಖ್ಯ ಆಗಿರುವಾಗ ದಾರಿಯ ಕುರಿತು ಸ್ವಲ್ಪ ಅಮುಖ್ಯತೆಯೂ ಇರ್ತದೆ. ನನ್ನ ಒಳಗೆ ಬೇರೊಂದು ಆಲೋಚನೆ ಇತ್ತು. ಈಗ ಮಗನ ಮದುವೆ ಮಾಡಬೇಕು ಅಂತಾದ್ರೆ ವೆಚ್ಚಕ್ಕೆ ಏನಾದ್ರೂ ಬೇಡವೋ? ನಾವು ನಿತ್ಯ ಏನಾದ್ರೂ ಸಂಗ್ರಹ ಮಾಡಿಡ್ತೇವೋ? ನೀವು ಆವತ್ತಿಗೆ ಅಲ್ವಾ? ಹಾಗಾಗಿ ಹುಡುಗಿಯನ್ನು ಇಲ್ಲಿಂದಲೇ ನೋಡುವುದು, ಮತ್ತೆ ಹುಡುಗಿ ಆದೀತು ಅಂತಾದ್ರೆ ನಿನ್ನಲ್ಲಿ ಕೇಳುದು ಮದುವೆಗೆ ಬೇಕಾದ್ದನ್ನು.
ದ್ರವ್ಯ. ದ್ರವ್ಯ. ಆ ಹುಡುಗಿಯನ್ನು ಸತ್ಯಶೀಲನಲ್ಲಿ ಹೌದು ಕೇಳುದು. ಹೌದು ಹೌದು ಕೊಡ್ತೀರಾ? ಹೌದು. ಹೌದು. ಹುಡುಗಿ ಕೊಡ್ತಾನೆ ಅಂತ ನಾವು ಒಪ್ಪಿದ್ರೆ ಮತ್ತೆ ನನ್ನ ಹತ್ರ ಮತ್ತೆ ಕೇಳು. ನಿಮ್ಮ ಹತ್ರಕ್ಕೆ ಬರುದು, ಹಾ, ನಿನ್ನ ಸರಿ. ಹತ್ರಕ್ಕೆ ಬರುದು, ಹಾಗೆ ಎರಡು ಒಟ್ಟಿಗೆ ಆಗ್ತದಲ್ಲ ಹಾ, ಸರಿ ಸರಿ. ಅಂತ ಆಲೋಚನೆ ಮಾಡಿ ಹಾ. ಇಲ್ಲಿ ದಾರಿಯಲ್ಲಿ ಬರುವಾಗ ಒಂದು ಸಣ್ಣ ಕಾಡು ಸಿಗ್ತದಲ್ಲ, ಹಾ, ನೀವು ಅಡ್ಡದಾರಿಯಲ್ಲೇ ಅಡ್ಡ ಬಂದ್ರಿ. ದಾರಿಯಲ್ಲಿ ಹ್ಮ್. ಬರುವಾಗ ಅಲ್ಲೇ ಬಂದೆ. ಹಾ. ಬಂದೆವು. ಹಾ. ನನ್ನ ಮಗ ಒಂದು 10 ಹೆಜ್ಜೆ ಮುಂದೆ ಇದ್ದ, ಹಾ ಹಾ ನನ್ನ ಶಿಷ್ಯ ನನ್ನ ಹಿಂದೆ ಇದ್ದ, ಹಾ. ನೀವು ಮಧ್ಯದಲ್ಲಿ. ನಾನು ಮಧ್ಯದಲ್ಲಿ ಇದ್ದೇನೆ. ಹಾ ಹಾ. ಏನು ಅಂತ ಹೇಳಿ, ಇದು ಆಗಾಗ ನಿಮ್ಮದೆಂತದ್ದು ಅನುಪಲ್ಲವಿ, ಏನು ಹೇಳಿ ಅಂತ. ಪ್ರಯೋಜನ ಇಲ್ಲ, ಒಟ್ಟು ಪ್ರಯೋಜನ ಇಲ್ಲ. ಆ ಹುಡುಗಿ ನೋಡಿದಿರಾ? ನೋಡ್ಲಿಲ್ಲ. ಅಲ್ಲ, ನೋಡದೆ ನೀವು ಪ್ರಯೋಜನ ಇಲ್ಲ ಹೇಳೋದು. ನೋಡುವುದಕ್ಕೆ ಮೊದಲೇ ಪ್ರಯೋಜನ ಇಲ್ಲ ಅಂತ ಆಯ್ತು. ಯಾರಾದ್ರೂ ಹೇಳಿದಾರ ಸುದ್ದಿ? ಅದು ಅಲ್ಲ. ಅಪಪ್ರಚಾರಕ್ಕೆಲ್ಲ ಕಿವಿ ಕೊಡಬೇಡಿ. ಒಳ್ಳೆ ಹುಡುಗಿ ಅವಳು. ಇಲ್ಲ, ಒಳ್ಳೆ ಹುಡುಗಿ ಅಂತ ನನಗೆ ಕೇಳಿ ಗೊತ್ತುಂಟು. ಅಲ್ಲ, ಈಗ ಮತ್ತೆ ಒಳ್ಳೇದಿಲ್ಲ ಹೇಳಿದ್ದು ಯಾವುದನ್ನು ನೀವು? ಹುಡುಗನೇ ಇಲ್ಲ. ಹುಡುಗ ಒಂದು ಬೊಬ್ಬೆ ಸ್ವಲ್ಪ ಮುಂದೆ ಅಲ್ವಾ ಇದ್ದದ್ದು? ಸ್ವಲ್ಪ ಮುಂದೆ ಹ್ಮ್. ಒಂದು ಬೊಬ್ಬೆ ಕೇಳಿತ್ತು, ಅಯ್ಯೋ ನಾನು ಈ ಸಲ ಹೋದೆ ಅಂತ. ಹೌದಾ? ಹೌದು. ಅಲ್ಲಿ ಇದಕ್ಕಿಂತ ಮೊದಲೆಲ್ಲ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನ ನಿಮ್ಮ ಮಗ? ಇಲ್ಲ ಅಲ್ಲ. ಅಲ್ಲ, ಅದಕ್ಕೆ ಮೊದಲೇ ಬಿಟ್ಟು ಹೋಗಲಿಲ್ಲ. ಹಾ. ಈ ಸಲ ನಾನು ಮೇಲಕ್ಕೆ ಹೋದೆ ಅಂತ ಹೇಳುವ ಭಾವ. ಅಂದ್ರೆ ಸಾಯ್ತೇನೆ ಈಗ ಅಂತ. ಅಯ್ಯೋ, ಏನಾಯ್ತಪ್ಪ? ಹತ್ತಿರ ಬಂದು ಬಹುಶಃ ನೋಡಿ. ಮದುವೆಯಲ್ಲಿ ಮನಸ್ಸಿರಲಿಲ್ಲ ಹುಡುಗನಿಗೆ. ಅದು ಅದಿದ್ರೆ- ಹೇಳಲಿಕ್ಕೆ ಆಗುದಿಲ್ಲ ಈಗಿನ ಯುವಕರನ್ನು. ಅಲ್ಲ, 10 ಹೆಜ್ಜೆ ಮುಂದೆ ಹೋಗ್ತಾನ ಹುಡುಗಿ ನೋಡ್ಲಿಕ್ಕೆ ಅಂತ. ಮುಂದಿನ ಉತ್ಸಾಹದಿಂದಲೇ ಹೋಗಿದ್ದಾನೆ. ಅದಲ್ಲ, ಮತ್ತೆ ಅರಸ ನಿನ್ನ ರಾಷ್ಟ್ರದೊಳಗೆ ನನ್ನ ರಾಷ್ಟ್ರದೊಳಗೆ ದುರುಳ. ಅಲ್ಲ, ಅರಸ ನಿನ್ನ ರಾಷ್ಟ್ರದೊಳಗೆ ದುರುಳ ಅಂದ್ರೆ ನಾನು ಊರಿನಲ್ಲಿ ದುರುಳ ಅಂತ ಅರ್ಥ ಬರ್ತದೆ. ಅಲ್ಲಪ್ಪ, ನಾನು ಇನ್ನು ಮುಂದುವರಿಸಲಿಕ್ಕೆ ಉಂಟು. ಹಾ. ಒಂದು ಹರಿ ಬಂದು ಹರಿಬಂದು ನನ್ನ ಮಗನ ಕೊರಳನ್ನು ಕಚ್ಚಿ ಹಿಡ್ಕೊಂಡದಲ್ವ ದಾರಿಯಲ್ಲಿ. ಏನು? ಹೌದು, ಸಿಂಹ ಹರಿ. ಹರಿ. ಹಾ. ಬುಧ ಕುಲೋತ್ತಮ ಎಲ್ಲ ರಾಜ್ಯದಿ ಮದನ ಪಿತ ಹರಿಯೊಬ್ಬನಲ್ಲದೇಗೆ ಬದಲು ಹರಿ ನಿನ್ನಾತ್ಮಜಂಗೆಲ್ಲೊದಗಿ ತಿಂದಿನಲ್ಲಿ ಅದು ಬುಧವಿದಾಶ್ಚರ್ಯ ಕೇಳಿದೇನು ಸದಮಲನೆ ಎಲ್ಲಿಂದಲಹುದೇ ನದನು ವಿಸ್ತರಿಸೆನಲು ಕಪಟ ಪ್ರತಿಪನು ಸುರಿದನು ಮದನ ಪಿತ ಹರಿಯೊಬ್ಬನಲ್ಲದೆ ಬದಲು ಹರಿಗಿಲ್ಲೊದಗಿತು ಅಯ್ಯ ಬುಧ ಕುಲೋತ್ತಮ ಅರಸ, ಸಟೆಯನ್ನಾಡುವವರು ನೀವು ಅನ್ನುವ ಹಾಗೆ ನಾನು ಆಕ್ಷೇಪಿಸಿದೆ ಅಂತ ತಪ್ಪಾಗಿ ಕಲ್ಪಿಸಿಕೊಳ್ಳ. ಬ್ರಾಹ್ಮಣರು ಹೇಳಿದ್ದೇ ಸತ್ಯ ಆಗ್ತದೆ, ನಾವು ಸತ್ಯ ಹೇಳುತ್ತೇವೆ ಅಂತ ಮತ್ತೆ ಹೇಳಬೇಕು ಅಂತ ಇಲ್ಲ. ಆದರೆ ನಿಮ್ಮ ಮಾತನ್ನು ಒಪ್ಪಿಕೊಳ್ಳಿಕ್ಕೆ ನನಗೆ ಕಷ್ಟ ಆಗ್ತದೆ. ಯಾಕೋ? ಎನ್ನ ರಾಜ್ಯದಿ ನಿನ್ನ ರಾಜ್ಯದಿ ಮದನಪಿತನಾದಂತಹ ಹರಿಯೊಬ್ಬನಲ್ಲದೆ ಹಾ. ಬದಲು ಹರಿಯನ್ನು ನೀನು ಕಾಣುವುದಕ್ಕೆ ಹೇಗೆ ಸಾಧ್ಯ? ಪರರನ್ನು ಹಿಡಿದು ಹಿಂಸಿಸಿ ಸಂಕಟಕ್ಕೆ ಈಡು ಮಾಡಬಹುದಾದಂತಹ ಹರಿ ಸರ್ವಥಾ ನಮ್ಮ ರಾಜ್ಯದಲ್ಲಿ ಇರುವುದಕ್ಕಿಲ್ಲ. ಇದು ನಮ್ಮ ವಿಶ್ವಾಸ. ಎಲ್ಲ ಅದ್ಭುತ, ಆಶ್ಚರ್ಯ. ಪರದೇಶದಿಂದ ಇಲ್ಲಿಗೆ ನನ್ನ ಕುರಿತಾಗಿ ವಿಶ್ವಾಸವನ್ನಿರಿಸಿ ಆಗಮಿಸಿದ ನಿಮ್ಮ ಆನಂದಕ್ಕೆ ಸಂತೋಷಕ್ಕೆ ಮುಳುವಾಗುವ ಹಾಗೆ ನಮ್ಮ ರಾಷ್ಟ್ರದಲ್ಲಿ ಒಬ್ಬ ಬ್ರಾಹ್ಮಣ ಪೀಡಕ, ಈಗ ನೀವು ಹೇಳಿದ ಹಾಗೆ ಒಂದು ಸಿಂಹ ಅಂದ್ರೆ ಮೃಗಗಳ ರಾಜ. ಹೌದು ಅಲ್ಲ, ಹೌದು. ಒಬ್ಬ ಮೃಗೀಯವಾದ ವರ್ತನೆಯನ್ನು ಕೈಗೊಳ್ಳಬಹುದಾದಂತಹ ಪ್ರವೃತ್ತಿಯವನಾದರೂ ಮಾನವರಲ್ಲಿ ಬಿಡಿ, ಕಾಡಿನ ಪ್ರಾಣಿಗಳಲ್ಲಿಯೂ ಆ ಸ್ವಭಾವ ಇಲ್ಲ ನಮ್ಮ ರಾಜ್ಯದ ಸೀಮೆಯಲ್ಲಿ. ಅಂತಹದರಲ್ಲಿ ನಿಮ್ಮ ಮಗನನ್ನು ಒಂದು ಸಿಂಹ ಹಿಡಿಯಿತು, ಹರಿ ಹಿಡಿದಿದೆ ಅಂತ. ಹೌದು. ಏನು ಸ್ವಾಮಿ ಇದು? ಅಲ್ಲ, ನೀವು ಯಾಕೆ ಸುಳ್ಳು ಹೇಳುತ್ತೀರಿ? ಹೌದು, ನನಗೆ ಸುಳ್ಳು ಹೇಳಿ ಏನು ಲಾಭ ಉಂಟು? ಅಲ್ಲ, ಅಲ್ಲಿ ಸಿಂಹ ಮಗನನ್ನು ಹಿಡಿದೆ ಅಂತಾಗುವಾಗ ನೀವು ಇಲ್ಲಿಗೆ ಓಡೋಡಿಕೊಂಡು ಬಂದಿದ್ದೀರಿ ಅಲ್ಲ. ಈಗ ನನ್ನಿಂದ ಏನು ಮಾಡ್ಲಿಕ್ಕೆ ಆಗ್ತದೆ ಅದನ್ನು? ಅಲ್ಲಿ ನಿಮ್ಮ ಮಗನನ್ನು ಆಗ ಹಿಡಿದಿರುವಾಗ ಕಾರಣ ಉಂಟು ಇಲ್ಲಿಗೆ ಬರಲಿಕ್ಕೆ.
ನನ್ನ ಮಗನನ್ನು ಸಿಂಹ ಕುತ್ತಿಗೆಯಲ್ಲಿ ಕಚ್ಚಿ ಹಿಡಿದಾಗ ಹ? ಅವನು ಆರ್ತನಾದ ಮಾಡಿದಾಗ ಅಯ್ಯಯ್ಯೋ, ನೀವು ಹೇಳುವಾಗಲೇ ನನಗೆ ಸಂಕಟ ಆಗ್ತದೆ. ನೀವು ಅದನ್ನು ಹೇಗೆ ನೋಡಿ ಸಹಿಸಿದ್ರು? ನಾನು ಪ್ರಾಯದವ, ನನ್ನನ್ನಾದರೂ ಹಿಡಿ, ನನ್ನ ಮಗನನ್ನು ಬಿಡು ಅಂತ ನಾನು ಸಿಂಹದ ಮುಂಭಾಗದಲ್ಲಿ ಹೇಳಿದಾಗ ಅದಕ್ಕೆ ಹೇಳುದು. ಅಲ್ಲ, ನಿಮ್ಮ ವಿದ್ವತ್ತಿನ ಬಗ್ಗೆ ಆಕ್ಷೇಪ ಅಲ್ಲ. ಹ. ಅಲ್ಲ, ಸಿಂಹದ ಮುಂಭಾಗದಲ್ಲಿ ನೀವು ಪ್ರವಚನ ಮಾಡಿ ಪ್ರಯೋಜನ ಉಂಟು? ಅಲ್ಲದೊಂದು ಸಂಕಟದಲ್ಲಿ ಏನಿಲ್ಲ, ಒಂದು ಕೈಯ ಬಡಿಗೆಯಲ್ಲಿ ಆದ್ರೂ ಹೊಡಿಲಿಕ್ಕೆ ಹೊಡಿಲಿಕ್ಕೆ ನೋಡುದಪ್ಪ. ನನಗೆ ಎದ್ದು ನಿಲ್ಲಿಕ್ಕೆ ಬಿಡ್ಕೆ ಆಗುವುದಿಲ್ಲ, ಇಲ್ವಾ ಅಂತ. ನಾನು ಹೊಡಿಯುವುದಿಲ್ಲ. ಅಲ್ಲ, ಹೇಳುದು ನಾನು ಸಿಂಹದ ಮುಂಭಾಗದಲ್ಲಿ, ಅಯ್ಯ ಸಿಂಹವೇ, ನೀನ್ ಆ ಸಣ್ಣ ಹುಡುಗ, ಅವನನ್ನು ಹಿಡಿದೇನು ಪ್ರಯೋಜನ, ನನ್ನನ್ನಾದ್ರೂ ತಿನ್ನು ಅಂತ ಹಿಡಿ ಹೇಳಿದ್ರೆ ಅಂತ ಹೇಳಿ ಹೋಯ್ತು ನನ್ನ ಮಗ ನಿಮ್ಮ- ಅಲ್ವಾ? ನಿಮ್ಮ ವಿದ್ಯೆ, ನಿಮ್ಮ ಶಾಸ್ತ್ರ ಅಲ್ಲ, ಸಿಂಹಕ್ಕೆ ಗೊತ್ತಾಗ್ತದೆ ಸ್ವಾಮಿ. ಆದ್ರೆ ಒಂದು ವಿಷಯ ಉಂಟು, ನಾನು ಅಷ್ಟೇ ಹೇಳುವಾಗ ಅದು ಮಾತಾಡಿತು. ವಾ, ಯಾರು ಮಾತಾಡಿದ್ದು? ಸಿಂಹ ಅದು ಬಾಯಿಯಲ್ಲಿ ಕಚ್ಚಿಕೊಂಡೇ ಮಾತಾಡಿತು. ಅರ್ಥ ಆಗ್ತದೆ ಮಾತಾಡು. ಅಲ್ಲ, ಸಿಂಹದ ವೇಷ ಹಾಕಿದವರು ಅದು ಸಿಂಹವೇ, ಸಿಂಹವೇ, ಸಿಂಹವೇ. ಸಿಂಹ ಹತ್ತಿ- ಮಾ- ಅದರ ಹಲ್ಲೆಲ್ಲ ನೋಡಬೇಕು ನೀನು, ಹೇಗುಂಟು ಗೊತ್ತುಂಟಾ? ಹ. ಅದು ಮನುಷ್ಯ ಭಾಷೆಯಲ್ಲಿ ಮಾತಾಡ್ತದೆ. ಹೌದಾ? ಹ. ಹರಿ, ಹೌದು, ನರರ ಭಾಷೆ ಮಾತಾಡ್ತದೆ. ನಿಮಗೆ ಭ್ರಮೆ. ಅಲ್ಲ, ಹೇಳಿದ್ ನಾನು ನಿಮಗೆ ಬಹುಶಃ ಈ ಮಗನೇ ಎಂತದ್ದು ಮಾತಾಡಿದ, ಅಪ್ಪಯ್ಯ ಹೇಗಾದ್ರೂ ಬಿಡಿಸಿ ಅಂತ. ಅದನ್ನು ಅಲ್ಲಪ್ಪ. ಸಿಂಹ ಮಾತಾಡಿದ್ದು ಅಂತ ಅಲ್ಲ ಭಾವಿ- ಅಲ್ಲ 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 ಮತ್ತೆ? ಅಲ್ಲ ಅಲ್ಲ ಹ. ಮತ್ತೊಂದು ವಿಶೇಷ ಉಂಟು. ಹ್ಮ್. ಮಗನ ಕೊರಳಲ್ಲಿ ಅದು ಕಚ್ಚಿಕೊಂಡಿದೆ, ಹ. ಒಂದು ಹನಿ ರಕ್ತ ಬರಲಿಲ್ಲ, ಅವನ ಕೊರಳಲ್ಲಿ ಗಾಯ ಆಗ್ಲಿಲ್ಲ. ಹ, 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 ಹ. ಅದು ಹಿಡ್ಕೊಂಡದ್ದು ಮಾತ್ರ, ಹಿಡ್ಕೊಂಡದ್ದು ಮಾತ್ರ. ಆಕ್ರಮಣ ಮಾಡಿದ್ದಲ್ಲ. ಹೌದು. ಹ, ಹ, ಹ. ನನ್ನ ಸಂಕಟದಲ್ಲಿ ನಾನು ಹೋಗಿ ನೋಡಿ, ನಾನು ಹೇಳಿದಲ್ಲಿಗೆ ಬಂತಿದ್ದು. ಯಾವುದು ಪರರ ಮೇಲೆ ಆಕ್ರಮಣ ಮಾಡುವಂತಹ ಪ್ರವೃತ್ತಿಯ ಹರಿ ಇಲ್ಲ ನಮ್ಮ ಊರಿನಲ್ಲಿ ಹೇಳಿದೆ. ಆದ್ರೂ ಕಚ್ಚಿ ಹಿಡಿದಿದೆ, ಕಚ್ಚಿ ಹಿಡಿದಿದೆ. ಹ, ಹ, ಹ. ಸಂಕಟದಲ್ಲಿ ನಾನು ಹೋಗಿ ಹೇಳಿದೆ, ಹ್ಮ್. ನನ್ನನ್ನಾದ್ರೂ ಹಿಡಿದು ತಿನ್ಲಿಕ್ಕಾಗುವುದಿಲ್ಲೋ ನಿನಗೆ ಅಂತ ಹೇಳುವಾಗ ಹ, ನನ್ನ ಶಿಷ್ಯನು ಹೇಳಿದ ಹ. ಹಾಗೆ. ಏನು ಅಂತ? ಗುರುಗಳನ್ನು ತಿನ್ನಲಿ ಅಂತ? ಹೌದು, ಗುರುಗಳನ್ನು ಅವ ನಾನು ಹೇಳಿದ್ದೆ ಹೇಳುದು, ಬೇರೆ ಹೇಳುವುದಿಲ್ಲ ಅವ. ಒಳ್ಳೆ ಶಿಷ್ಯ ನಿಮಗೆ. ಹ. ಗುರುಗಳನ್ನಾದ್ರೂ ತಿನ್ಲಿಕ್ಕೆ ಆಗುವುದಿಲ್ಲೋ ಅಂತ ಹೇಳಿದ. ಹ್ಮ್. ಆಗ ಅದು ಹೇಳಿತು, ಹ್ಮ್. ಒಣಗಿದ ಶರೀರದ ಮಾಂಸ ಇಲ್ಲದ ನಿನ್ನನ್ನು ಹಿಡಿದು ನಾನೇನು ಮಾಡಬೇಕು? ಅದು ವಿಷಯ ಹೌದು. ನೀವೀಗ ಮಗನ ಅಭ್ಯುದಯದ ಕುರಿತಾಗಿ ಆಲೋಚಿಸಿ ಹೇಳಿದ್ರಿ, ಮಗನ ಬದಲಿಗೆ ನನ್ನನ್ನು ತಿನ್ನು ಅಂತ. ಹೌದು, ಅದಕ್ಕೆ ಹಲ್ಲು ನೋವಾದಿತ್ತು ನಿಮ್ಮನ್ನು ತಿಂದ್ರೆ. ಹೌದು, 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 ಹೌದು. ಹಾಗೆ. ಆದ್ರೆ ಒಂದು ಪರಿಹಾರ ಹೇಳಿತು ನನಗೆ. ಪರಿಹಾರ? ಹೌದು. ಹೌದಾ? ಹ. ಏನು? ಎಷ್ಟು ದುಃಖಿಸಿದ್ರು ಏಸು ದುಃಖಿಸಿದರಿಯೋ ಇವನ ಬಿಡುವವನಲ್ಲ. ಓ, ಅಣುಗ ಆಸೆಯುಳ್ಳಡಿ ದಾನ ಧರ್ಮ ಕ್ರತುಗಳನ್ನಡೆಸಿ ತಾಸು ಶೀಲತ್ವದಿಮ್ಮಿರುವ ಶಿಖಿಧ್ವಜನ ದೇಗ ಭಾಗದೊಳರ್ಧವ ಶಿಖಿಧ್ವಜನ ದೇಹ ಭಾಗದೊಳರ್ಧವ ಏಸು ದುಃಖಿಸಿದರಿವನ ಬಿಡುವವನಲ್ಲ. ಅಯ್ಯ ನೃಪನೇ ನನ್ನ ಮುಂಭಾಗದಲ್ಲಿ ನೀನು ಎಷ್ಟು ಕಣ್ಣೀರು ಹಾಕಿದರೂ ನಿನ್ನ ಮಗನನ್ನು ನಾನು ಬಿಡುವುದಿಲ್ಲ. ಅಲ್ಲ, ಸಿಂಹ ಹೀಗೆ ಹೇಳಿದ್ದರಲ್ಲಿ ವಿಶೇಷ ಅಲ್ಲಲ್ಲ, ಮಾತಾಡ್ತದೆ ಅನ್ನುವುದೊಂದು ವಿಶೇಷ ಬಿಟ್ರೆ ಅದು ಅದರ ಹೊಟ್ಟೆಯ ಹಸಿವಾಗಿ ಹಿಡಿದದ್ದಲ್ಲ, ಅದು ಬಿಡ್ಲಿಕ್ಕೆ ಉಂಟು. ಏಸು ದುಃಖಿಸಿದರೂ ಇವನ ಬಿಡುವನಲ್ಲ. ಬಿಡುವುದಿಲ್ಲ. ಆದರೆ ಆದರೆ ಉಂಟು. ಅದೇನು? ಆದರೆ ಈ ರಾಜ್ಯದ ಅರಸನ ಹೆಸರು ಮಯೂರಧ್ವಜ. ಒಳ್ಳೆ ಅನುಭವ ಇದ್ದ ಸಿಂಹ ಇದು. ಅದೇ ಹೇಳಿದ್ದದು. ಅಲ್ಲದಿದ್ರೆ ಸಿಂಹಕ್ಕೆ ಅರಸ ಮಯೂರ ಧ್ವಜ, ಅರಸನಿಗೆ ಮಗ ತಾಮ್ರಧ್ವಜ ಅಂತೆಲ್ಲ ಪರಿಚಯ ಇರುವುದು ಹೇಗೆ? ಹೇಳಿದ್ದದು, ಅದು ಹೇಳಿದ್ದನ್ನು ನಾನು ಹೇಳುದು. ನನಗೆ ಗೊತ್ತಿತ್ತು, ಹ, ಹ. ನನಗಿಲ್ಲಿ ಬರುವಾಗಲೇ ನೀನೇ ಇಲ್ಲಿ ಅರಸ ಅಂತ ಗೊತ್ತಿತ್ತು. ನಿಮಗೆ ಗೊತ್ತಿತ್ತು? ಹೌದು, ಸರಿ. ಆದರೆ ಶಿಖಿಧ್ವಜ ಇಲ್ಲಿಯ ಅರಸ. ಹ. ಯಜ್ಞಯಾಗಾದಿಗಳನ್ನು ದಾನ ಧರ್ಮಾದಿಗಳನ್ನು ಮಾಡಿ ಅಪಾರವಾದಂತಹ ಪುಣ್ಯ ಸಂಪಾದನೆಯನ್ನು ಮಾಡಿದ್ದಾನೆ. ಹ, ಹ, ಹ. ಅದು ಹೇಳಿದ್ದು. ಹ. ತ್ಯಾಗಿ, ಹ್ಮ್. ವೀರ, ಹ್ಮ್. ಜ್ಞಾನಿ, ಹ. ಕಮಲಾಕ್ಷನ ಭಕ್ತ. ಹ. ಅದು ಹೇಳಿದ್ದನ್ನು ಹೇಳುದು ನಾನು. ಅದೇ ಕೆಲವರು ಹೇಳ್ತಾರೆ, ಅದಕ್ಕೆ ಬಹುಶಃ ಯಾರು ಹೇಳುದು ಕೇಳಿರ್ಬೇಕು. ಹೌದು, ಅಲ್ಲ ಅದು ಹೇಳಿತ ಹಾಗೆ. ಏನು ಅಂತ ಹೇಳುದು? ಅಲ್ಲ, ಅದು ಹೇಳಿದ್ದನ್ನೇ ಹೇಳಿ ನೀವು. ಅದೇ ಅದು ಹೇಳಿದ್ದನ್ನೇ ಹೇಳುದು ನಾನು.
ಇದು ನಿನ್ನ ಮಗನನ್ನು ನಾನು ಬಿಡಲೇಬೇಕು ಅಂತ ಇದ್ರೆ ಹಾ ನೀನು ಮಯೂರಧ್ವಜನ ಬಳಿಗೆ ಹೋಗಬೇಕು. ನನ್ನಲ್ಲಿಗೆ ಬಂದ್ರೆ ಬಿಡುದ? ಅಲ್ಲಲ್ಲ, ಇನ್ನು ಉಂಟು. ಮಯೂರಧ್ವಜನ ಬಳಿಗೆ ಹೋಗಬೇಕು. ಹಾ. ಹೋಗಿ ಅವನ ಶರೀರದ ಅರ್ಧ ಭಾಗವನ್ನು ಕೊಡುವುದಕ್ಕೆ ಹೇಳಬೇಕು. ಏನು? ಅವನ ಶರೀರದ ಅರ್ಧ ಭಾಗವನ್ನು, ದೇಹಾರ್ಧ ಭಾಗವನ್ನು ಕೊಡು ಅಂತ ಹೇಳಬೇಕು. ನಿಮ್ಮ ಮಗನ ಬದಲಿಗಾಗಿ ಹೌದು. ಅವನನ್ನು ಬಿಡಬೇಕಾದ್ರೆ ನನ್ನ ದೇಹಾರ್ಧವನ್ನು. ಮನುಷ್ಯರಾದವರು ಬಿಡ್ಲಿಕ್ಕಿಲ್ಲ ಅಂತ ನಾನು ಹೇಳಿದೆ. ಯಾರಾದ್ರೂ ಅರ್ಧ ಶರೀರವನ್ನು ಕೊಟ್ಟಾರೋ ಅಂತ ಕೇಳಿದೆ ಸಿಂಹದ ಹತ್ರ. ಅದಕ್ಕೆ ಅದು ಹೇಳಿತು, ಏನು ಅಂತ? ಪರಪುರುಷಾರ್ಥವಂ ಬಯಸುವರ್ ಈ ನೆಲವನ್ನು, ಈ ಶರೀರವನ್ನು ನೆಲೆಯೆಂದು ತಿಳಿಯುವರೆ. ಎಂತೆಲ್ಲ ಮಾತಾಡ್ತದೆ ಗೊತ್ತುಂಟ ಆ ಸಿಂಹ. ನನಗೇ ಗಡಿಬಿಡಿಯಾಗಿದೆ ಒಟ್ಟು. ಅಲ್ಲ, ಯಾವುದೋ ಕಾರಣಕ್ಕಾಗಿ ತಮ್ಮ ದೇಹವನ್ನೇ ಸಿಂಹಕ್ಕಾಹಾರವಾಗಿ ಕೊಡುವುದಕ್ಕೆ ಸಾಧ್ಯವೋ ಪ್ರಶ್ನೆ ನಿಮಗೆ ಹುಟ್ಟುವುದು ಸಹಜ. ಹೌದೌದು, ಜೀವ ಸಾಯಲಿಕ್ಕೆ ಯಾರಾದ್ರೂ ಸಿದ್ಧ ಇರ್ತಾರ? ಯಾಕೆಂದ್ರೆ ಕೊಡುವುದಕ್ಕೆ ಸಿದ್ಧರಹುದು ಅಂತಾದ್ರೆ ನಿಮಗೆ ನಿಮ್ಮ ಮಗನ ಕುರಿತೆ ಮೋಹ ಹುಟ್ಲಿಕ್ಕಿಲ್ಲ. ತಿನ್ಲಿ ಸಿಂಹ ಅಂತ ಬಿಡಬೇಕಿತ್ತಲ್ಲ. ಅಲ್ಲ, ನಮ್ಮ ಶರೀರವೇ ಧರ್ಮಕ್ಕೆ ಮಾಧ್ಯಮ ಅಂತ ಹೇಳ್ತಾರೆ, ಧರ್ಮ ಸಾಧನ ಅಂತ ಹೇಳ್ತಾರೆ. ಆಗಿರುವ ಕೊಟ್ಟಾರೋ ಅಂತ ಕೇಳುವಾಗ ಸಹಜವೇ ಪ್ರಶ್ನೆ. ಅವನು ಮಗನನ್ನೇ ಬಿಡುವುದಕ್ಕಾಗದೇ ಇದ್ದ ನಿಮಗೆ ಆಮೇಲೆ ಈಗ ಮಯೂರಧ್ವಜ ದೇಹಾರ್ಧವನ್ನು ಕೊಟ್ಟಾನ ಅನ್ನುವ ಅನುಮಾನ ಮೂಡಬೇಕಾದದ್ದು. ಕೊಡ್ಲಿಕ್ಕಿಲ್ಲ. ಈಗ ಅರ್ಧ ಕೊಟ್ರೆ ನನ್ನ ಮಗನ ಸಂಪೂರ್ಣ ಶರೀರವನ್ನು ಬಿಡುತ್ತದಂತೆ. ಹಾಗೊಂದು ಆಸೆಯಲ್ಲಿ ನಿನ್ನ ಹತ್ರ ಬಂದದ್ದು ನಾನು. ಎನಲು ವಿಪ್ರನ ನುಡಿಗಿ ಜನಪತಿ ಮನದಿ ಗ್ರಹಿಸಿದ ಎಂದಿಗಾದರೂ ತನು ಶಾಶ್ವತ ಬುಧನಿಗೀಯಲು ಕೀರ್ತಿ ಧರಣಿಯಲಿ ತನುವ ಬುಧನಿಗೀಯಲು ಕೀರ್ತಿ ಧರಣಿಯಲಿ ಇನ ಶಶಿಗಳಿಪ್ಪನ ಕವಿವುದಿಲ್ದು ಎನುತಲಾತನ ಕೂಡೆ ತನ್ನಯ ತನುವನಿತ್ತ ಪೆನ್ನಿನಲು ಮರುಗಿದಳು ಅಕಿಳ ಜನನಿವಾಗ ಮರುಗಿದುದು ಅಖಿಳ ಜನನಿವಾಗ ಎಂದಿಗಾದರೂ ತನುವ ಶಾಶ್ವತ ಹರಿಗೆ ಕ್ಷಣಕಾಲ ಯೋಚಿಸಬೇಕಾಗಿ ಬಂತು. ಬಿಟ್ಟು ಕಳೆಯುವುದು ಸುಲಭದ ಕಾರ್ಯ ಅಲ್ಲ. ಕೇವಲ ವೈಖರಿಯಿಂದ ಆಡಿಬಿಡಬಹುದು, ಎಲ್ಲ ಬಿಟ್ಟೆ. ಆದರೆ ಆತ್ಮಶುದ್ಧಿಯಿಂದ, ಅಂತರಂಗದ ಬದ್ಧತೆಯಿಂದ ಬಿಡಬೇಕು ಅಂತಾದರೆ ಪಕ್ವತೆ ಒದಗಬೇಕು. ಅಯ್ಯ ಹಣ್ಣೆ ಕೆಳಗೆ ನೀನು ಬೀಳು, ಯಾವನು ಹೇಳಬೇಕಾದದ್ದಿಲ್ಲ. ಪಕ್ವವಾದ ಕಾಲಕ್ಕೆ ತೊಟ್ಟನ್ನು ತನ್ನಿಂದ ತಾನೇ ಕಳಚಿಕೊಂಡು ಕೆಳಗೆ ಬೀಳುವುದಕ್ಕದು ಸಿದ್ಧವಾಗುತ್ತದೆ. ಅಪಕ್ವವಾಗಿದ್ದಾಗ, ಕಸುಗಾಯಿಯಾಗಿದ್ದಾಗ ಬಲಾತ್ಕಾರದಿಂದ ಕೀಳಬೇಕಾಗುತ್ತದೆ. ಒಂದು ಕ್ಷಣ ಯೋಚಿಸಿದಾಗ ನಮಗನಿಸಿತು, ಎಂದಿಗಾದರೂ ತನುವ ಶಾಶ್ವತ, ಯಾವತ್ತಾದರೂ ಒಂದು ದಿವಸ ಬಿದ್ದು ಹೋಗಲೇಬೇಕಾದದ್ದು.
ಯಾವನಿಗೂ ಇದನ್ನು ಊರ್ಜಿತವಾಗಿ ಉಳಿಸಿಕೊಳ್ಳುತ್ತೇನೆ ಅನ್ನುವುದನ್ನು ನಿರ್ಣಯಿಸುವುದಕ್ಕೂ ಆಗುವುದಿಲ್ಲ, ಯಾವನಿಗೆ ಅದರ ಅವಕಾಶವೂ ಒದಗುವುದಿಲ್ಲ. ಮೃತಿ ಅನ್ನುವುದು ಈ ಶರೀರಕ್ಕೆ ಹುಟ್ಟುವಾಗಲೇ ನಿರ್ಣಯಿಸಲ್ಪಟ್ಟಿರ್ತದೆ, ಆಗಲೇಬೇಕು. ಒಂದು ದಿವಸ ಹೋಗುವುದೇ. ಹೋಗುವಂತಹ ದೇಹ, ಬಿದ್ದು ಹೋಗಬೇಕಾದಂತಹ ಶರೀರ ಒಂದು ಪ್ರಯೋಜನ ಸಿದ್ಧಿಗೆ ವಿನಿಯೋಗವಾಗ್ತದೆ ಎಂದಾದರೆ ಎಷ್ಟು ಸಾರ್ಥಕ್ಯ. ಪಂಚಭೂತಗಳಿಂದ ಆದಂತಹ ಈ ದೇಹವನ್ನು ಪಂಚಭೂತಗಳಲ್ಲಿ ಲೀನಗೊಳಿಸುವುದಕ್ಕೆ ಬಿದ್ದು ಹೋದ ಮೇಲೆ ಏನೋ ಒಂದು ಸಂಸ್ಕಾರವನ್ನು ಉತ್ತರಾಧಿಕಾರಿಗಳು ಮಾಡ್ತಾರೆ. ಒಂದು ಬೆಂಕಿಗೆ ಹಾಕ್ತಾರೆ, ಮಣ್ಣಿನಲ್ಲಿ ಹೂಳುತ್ತಾರೆ, ನೀರಿನಲ್ಲಿ ಬಿಡ್ತಾರೆ, ಏನು ಮಾಡಬಹುದು. ಅಂತೂ ಪಂಚಭೂತಗಳಿಂದ ಸಿದ್ಧವಾದಂತಹ ದೇಹದ ಅಂಶಗಳು ಎಲ್ಲಿಂದ ಬಂದಿದೆಯೋ ಅದೇ ಪಂಚಭೂತಗಳಲ್ಲಿ ಮತ್ತೆ ಲೀನವಾಗುತ್ತದೆ, ಅಷ್ಟೇ ಇರುವುದು. ಅದಕ್ಕಿಂತ ಹೆಚ್ಚಿನ ಪ್ರಯೋಜನ ಇಲ್ಲ. ಆದರೆ ಮಯೂರಧ್ವಜನ ಜೀವಯೋಗ್ಯತೆ, ಈ ದೇಹಕ್ಕೆ ಬಂದಂತಹ ಒಂದು ಪಾತ್ರತ್ವ ಎಷ್ಟು ದೊಡ್ಡದು. ಬಲು ದೊಡ್ಡ ಆಶೋತ್ತರಗಳನ್ನು ಇರಿಸಿಕೊಂಡು ಉತ್ತರೋತ್ತರದ ನಿರೀಕ್ಷೆಯಲ್ಲಿ ಈ ಬುದ್ಧಕುಲೋತ್ತಮ ತನ್ನ ನಂದನನ ಆನಂದವನ್ನು ಸದಾಕಾಲ ಕನಸಾಗಿ ಕಟ್ಟಿಕೊಂಡವ ಬಂದು ಕೇಳ್ತಾ ಇದ್ದಾನೆ. ನಿನ್ನ ಶರೀರಾರ್ಥವನ್ನು ಕೊಟ್ಟರೆ ನನ್ನ ಸಂಸಾರದ ಉತ್ತರೋತ್ತರವನ್ನು ಉಳಿಸಿಕೊಳ್ಳುವುದಕ್ಕೆ ನನಗೆ ಸಾಧ್ಯ ಆಗುತ್ತದೆ. ಯಾವನಿಗುಂಟು ಈ ಸೌಭಾಗ್ಯ ಲೋಕದಲ್ಲಿ? ರವಿಶಶಿಗಳುಳ್ಳನಕ ಕೀರ್ತಿ ಕಾರಣವಾಗಬಹುದಾದಂತಹ ಒಂದು ಅವಕಾಶ ದೈವ ನನಗೆ ಒದಗಿಸಿಕೊಟ್ಟಿದೆ. ಅದು ಕಾಡಿನ ಹರಿಯಲ್ಲ, ನರಹರಿಯೇ ಆಗಿರಬೇಕು. ಆದ್ದರಿಂದಲೇ ಎಲ್ಲವನ್ನೂ ಬಿಟ್ಟೆ. ಕೇವಲ ವಾಚಿಕವಾಗಿ ಅಲ್ಲ, ಮಾನಸಿಕವಾಗಿ ಆ ಸಂಕಲ್ಪಕ್ಕೆ ಬದ್ಧನೋ ಮಯೂರಧ್ವಜ. ದೈವವೇ ನನಗೆ ವಿಪ್ರರೂಪದಿಂದ ಒಂದು ಪರೀಕ್ಷೆ ಒಡ್ಡಿತು ಅಂತ ಭಾವಿಸ್ತೇನೆ. ಇಲ್ಲ, ನಿನ್ನೆ ದಿನವೇ ಬಿಟ್ಟಾಗಿದೆ ಅಷ್ಟೇ. ಆದರೆ ಯಾವ ಪ್ರಯೋಜನ? ಹೀಗೆ ನಾನು ಭಾವಿಸಿದರೆ ಪ್ರಾಣವಿಗತವಾದಂತಹ ಈ ದೇಹದಿಂದಲೂ ಒಂದು ಪ್ರಯೋಜನವಾಗುತ್ತದೆ ಅಂತಾದರೆ ಅದಕ್ಕಿಂತ ಹೆಚ್ಚಿನದಾದಂತಹ ಸೌಭಾಗ್ಯ ಇನ್ನೇನು ನನಗೆ? ಸ್ವಾಮಿ, ವ್ಯಥಿತರಾಗಬೇಡಿ, ಆಲೋಚಿಸ್ತಾ ಇದ್ದಿ, ಅಧೈರ್ಯವನ್ನು ಹೊಂದಬೇಡಿ. ಮತ್ತೆ ಕೊಡಬೇಕೋ ಬೇಡೋ ಅನ್ನುವ ಹಾಗೆ ಯೋಚಿಸ್ತಾ ಕಾಲ ಕಳೆಯುತ್ತಾನೆ ಮಯೂರಧ್ವಜ ಅಂತ ತಪ್ಪಾಗಿ ಕಲ್ಪಿಸಿಕೊಳ್ಳಬೇಡಿ. ಎಷ್ಟೆಂದ್ರು ನೀವೇ ಹೇಳಿದ ಹಾಗೆ ಶರೀರಂ ಮಾಧ್ಯಂ ಖಲು ಧರ್ಮ ಸಾಧನಂ. ಒಂದು ಕ್ಷಣ ಮೋಹಾವೇಶಕ್ಕೆ ಒಳಗಾಗಿದ್ದೇನೆ, ಇಲ್ಲ ಅಂದ್ರೆ ಸುಳ್ಳಾದೀತು. ಆದರೆ ಕ್ಷಣ ಕಾಲದಲ್ಲೇ ಸಾವರಿಸಿ ಆ ಮೋಹ ವಿವಶತೆಯನ್ನು ಹೊಂದಿದ್ದೆ. ಬಿಟ್ಟು ಬಿಟ್ಟೆ, ನಿಮ್ಮ ಕೇಳಿಕೆಯನ್ನಲ್ಲ, ಮತ್ತೆ ಈ ದೇಹದ ಕುರಿತಾಗಿದ್ದಂತಹ ಮೋಹವನ್ನು ಬಿಟ್ಟೆ. ಆಗಲಿ, ನಿಮ್ಮ ಮಗನ ಬದುಕು ಹಸನಾಗುವಲ್ಲಿ, ಅವನ ಪ್ರಾಣ ಉಳಿಯುವಲ್ಲಿ ನನ್ನ ದೇಹಾರ್ಧಕ್ಕೆ ಸಾಧ್ಯವಾಗ್ತದೆ ಅಂತ ಆದ್ರೆ ಕೊಡುವುದಕ್ಕೆ ನಾನು ಸಿದ್ಧ. ನೀನು? ಹೌದು, ಸಿದ್ಧನಿದ್ದಿ? ನಿರ್ಣಯವೇ, ಕೊಡ್ತೇನೆ. ಕೇಳಿ ಬೇಗದೊಳ ಕುಮುದ್ವತಿ ಅರಸ ನೆಡೆಗೈತೋದು ದೊಪ್ಪನ ಚರಣದಿಡಿಯುಳು ಬಿದ್ದು ಪರಳುತ ಮರುಗಿ ವಲ್ಲಭನೊಡನೆ ಪೇಣಿದಳದಿಕ ದುಗುಡದಲ್ಲಿ ಸ್ವಾಮಿ, ಬ್ರಾಹ್ಮಣನೋರ್ವನ ಮಗನನ್ನು ಸಿಂಹದ ಬಾಯಿಯಿಂದ ರಕ್ಷಿಸಬೇಕು ಎನ್ನುವಂತಹ ನಿಲುಮೆಯನ್ನು ಹೊಂದಿ ತಾವೇ ತಮ್ಮ ದೇಹತ್ಯಾಗಕ್ಕೆ ಸಿದ್ಧರಾಗಿದ್ದೀರಿ ಎನ್ನುವಂತಹ ವಾರ್ತೆಯನ್ನು ಕೇಳಿ
ಆತುರಾತುರವಾಗಿಯೇ ಸಭಾಸ್ಥಾನಕ್ಕೆ ಓಡೋಡಿ ಬಂದವಳಿದ್ದಾಳೆ ನಿಮ್ಮ ಮಡದಿಯಾದಂತಹ ಕುಮುದ್ವತಿ. ಅಂತಃಪುರದ ಮಾತ್ರವಲ್ಲ, ನಿಮ್ಮ ಅಂತರಂಗದ ಅರಸಿಯಾಗಿಯೂ ಇರುವವಳು ನಾನು. ಹೌದು. ಆದರೆ ಇದುವರೆಗಿನ ನನ್ನ ಬದುಕಿನಲ್ಲಿ ಯಾವತ್ತೂ ಕೂಡ ಅಂತಃಪುರವನ್ನು ತೊರೆದು ಈ ಸಭಾಸ್ಥಾನಕ್ಕೆ ಈತರನಾಗಿ ಓಡೋಡಿ ಬರುವಂತಹ ಒಂದು ಸನ್ನಿವೇಶವು ಪ್ರಮೇಯವು ಒದಗಿ ಬಂದದ್ದೇ ಇಲ್ಲ. ಆದ್ದರಿಂದಲೋ ಏನೋ ಸಭಾಸ್ಥಾನದಲ್ಲಿ ತಾವು ಇರುವಾಗ ನಾ ಹೀಗೆ ಆತುರವಾಗಿ ಓಡಿ ಬರುವುದು, ನಿಮ್ಮ ಕಾಲಿನಲ್ಲಿ ದೊಪ್ಪನ ಎರಗುವುದು ಈ ಸಭೆಯ ಶಿಷ್ಟಾಚಾರಕ್ಕೆ ಸರಿಹೊಂದುತ್ತದೋ ಎನ್ನುವುದನ್ನು ನಾನು ಅರಿಯದೇ ಹೋದವಳಿದ್ದೇನೆ. ಆತುರಾತುರವಾಗಿ ಬಂದು ಈ ರೀತಿ ಎಸಗಬೇಕಾದಂತಹ ಅನಿವಾರ್ಯತೆಗೆ ಮೊದಲಾಗಿ ತಮ್ಮಲ್ಲಿ ಕ್ಷಮೆಯನ್ನು ಕೇಳುತ್ತಾ ಇದ್ದೇನೆ ಸ್ವಾಮಿ. ಬಂದದ್ದು ಯಾಕೆ ಅನ್ನೋ ಪ್ರಶ್ನೆ ಬರಲಿಲ್ಲ, ಅಥವಾ ಬಂದದ್ದು ಸರಿಯೋ ತಪ್ಪು ಅನ್ನೋ ಪ್ರಶ್ನೆ ಬರಲಿಲ್ಲ. ನಿನ್ನ ಮನದಲ್ಲಿ ಎಂಥದ್ದೋ ಪ್ರಶ್ನೆ ತುಂಬಿಕೊಂಡು ಬಂದಿದ್ದಿ ಅಂತ ಅರ್ಥ ಆಯಿತು. ಕಾರುಣ್ಯ ನಿಧಿಗಳಲ್ವೇ ತಾವು? ಕರುಣನಿಧಿ ಲಾನಿ ಸೋಕಾಂತ ಕರುಣವೇ ಜನ್ನಗಲಿಂತ ಮರಣವಾನಿ ಬಯಸುವುದು ತರವೆ ನೋಡ್ ಮನವೊಲಿದವೋ ಕರುಣವೇ ಎನ್ನಗಲಿಂತ ಮರಣವಾನಿ ಬಯಸುವುದು ತರವೆ ನೋಡ್ ಮನವೊಲಿದು ರಮಣ ಇನಿಯ ಪ್ರಭು ಕುಮದ್ವತಿ, ಕಾರುಣ್ಯ ನಿಧಿಗಳು ಎನ್ನುವ ಹಾಗೆ ಲೋಕವೆಲ್ಲ ತಮ್ಮನ್ನು ಗುರುತಿಸುತ್ತದೆ. ಆ ಬಿರುದಿಗೆ ತಾವು ಅರ್ಹರೂ ಹೌದು. ಹಾಗೆಂದು ಕಾರುಣ್ಯದಿಂದಲೇ ನೀವು ಕೈಗೊಂಡಂತಹ ನಿರ್ಧಾರ ಅದು ತೀರಾ ವೈಯಕ್ತಿಕವಾದರೂ ಮತ್ತು ಆಯಾ ವೈಯಕ್ತಿಕ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ತಾವು ಸಂಪೂರ್ಣ ಸ್ವತಂತ್ರರು ಹೌದಾದರೂ ಕೂಡ ಒಂದು ಊರಿನ ಅರಸರು ತಾವು ಹೌದು ಎನ್ನುವುದು ನಿಜವಲ್ವೇ? ಆದ್ದರಿಂದ ನಾನು ಕೈಗೊಂಡ ತೀರ್ಮಾನ ಸಮಷ್ಟಿಯ ಮೇಲೆ ಪರಿಣಾಮ ಮಾಡುತ್ತದೆ. ಖಂಡಿತವಾಗಿಯೂ ಹೌದು. ಮಾತ್ರವಲ್ಲ, ವೈಯಕ್ತಿಕ ನೆಲೆಯಲ್ಲಿ ಇದನ್ನು ತೆಗೆದುಕೊಳ್ಳುವುದಾದರೂ ನಾನು ನಿಮ್ಮ ಮಡದಿ ಇದ್ದೇನೆ. ರಾಜಕೀಯ ವಿಷಯದ ಕುರಿತಾಗಿ ತಾವು ನಿರ್ಧಾರವನ್ನೇ ತೆಗೆದುಕೊಂಡಿದ್ದೇ ಹೌದಾಗಿದ್ರೆ ನಾ ಮಧ್ಯಪ್ರವೇಶ ಮಾಡುವಂತಹ ಅನಿವಾರ್ಯತೆಯೇ ಸೃಷ್ಟಿಯಾಗ್ತಾ ಇರಲಿಲ್ಲ. ಆದರೆ ಇದು ನಿಮ್ಮ ಸಾವು ಬದುಕಿನ ಪ್ರಶ್ನೆ ಸ್ವಾಮಿ. ನಿಮ್ಮ ಸಾವು ಬದುಕಿನ ಪ್ರಶ್ನೆ ಅಂತ ಆದ್ರೆ ನಿಮ್ಮ ಅರ್ಧಾಂಗಿಯಾಗಿರುವಂತಹ ನನ್ನ ಬದುಕಿನ ಪ್ರಶ್ನೆಯೂ ಹೌದಲ್ಲ. ಆದ್ದರಿಂದಲೇ ನಿಮ್ಮನ್ನು ತಡೆದಿದ್ದೇನೆ ಸ್ವಾಮಿ. ನಿಮ್ಮದಾದಂತಹ ಈ ಕರುಣೆಯಿಂದ ತಾವು ತೆಗೆದುಕೊಂಡಂತಹ ನಿರ್ಧಾರ ಅದು ಈ ಬುಧನಿಗೆ ಕರುಣೆಯ ಔತಣವೇ ಹೌದಾಗಿದ್ರೂ ಕೂಡ ನನ್ನ ಕಿವಿಗಳಿಗೆ ಕರ್ಣ ಕಠೋರವಾದದ್ದು ಸ್ವಾಮಿ. ಯಾಕಂದ್ರೆ ನಿಮ್ಮ ಕಣ್ಣ ಬೆಳಕಿನಲ್ಲೇ ನಗುವನ್ನು ಹೊಂದುತ್ತಾ ಇದ್ದವಳು ನಾನು. ನಿಮ್ಮ ಉಸಿರೇ ನನ್ನ ಉಸಿರು ಅಂತ ನಾ ಭಾವಿಸಿದವಳು, ಜೀವಿಸಿದವಳು. ಈ ಬುಧನಿಗೋಸ್ಕರ ತಮ್ಮ ಉಸಿರನ್ನೇ ತಾವು ಚೆಲ್ಲುವುದಕ್ಕೆ ಮುಂದಾಗ್ತೀರಿ ಅಂತ ಆದ್ರೆ ಪರೋಕ್ಷವಾಗಿ ನನಗೂ ಅದು ಉಸಿರು ಕಟ್ಟಿದಂತಹ ಅನುಭವವೇ ಹೌದಲ್ಲ. ನಿನಗೂ ಸಂಕಟವೇ, ವಿಷಯ ಸಂಕಟದ್ದೇ ಹೌದು. ರಾಜಕೀಯ ವಿಚಾರವಾಗಿ ತಾವು ಇದುವರೆಗೆ ತೆಗೆದುಕೊಂಡಂತಹ ಯಾವುದೇ ನಿರ್ಧಾರವಿರಲಿ ಅದು ಪ್ರಶ್ನಾತೀತ ಎನ್ನುವ ಹಾಗೆ ನಾ ಭಾವಿಸಿದವಳು. ಅದರಲ್ಲಿ ಇದುವರೆಗೆ ಯಾವುದೇ ಒಂದು ತೆರನಾದ ನ್ಯೂನ್ಯತೆಯನ್ನು ಕುಂದುಕೊರತೆಗಳನ್ನು ಗುರುತಿಸಿದವಳೇ ಅಲ್ಲ. ಆದರೆ ಸ್ವಾಮಿ, ಇಂದು ತಾವು ತೆಗೆದುಕೊಂಡ ನಿರ್ಧಾರ ಕರುಣೆ ಎನ್ನುವುದು ರಾಜನಿಗೆ ಭೂಷಣವಾದರೂ ಕೂಡ ಪ್ರಜಾವರ್ಗಕ್ಕೆ ಒಳಿತಾಗಬಹುದಂತಹ ನಿರ್ಧಾರವೇನುಂಟು ಅದನ್ನು ತೆಗೆದುಕೊಳ್ಳುವಂತಹ ಬುದ್ಧಿವಂತಿಕೆ ಅಥವಾ ವಿವೇಚನೆ ಎನ್ನುಂಟು ಅದು ಆ ಕರುಣೆಯನ್ನು ಕೂಡ ಮೀರಿದ್ದು ಅಂತ ನನ್ನ ವೈಯಕ್ತಿಕವಾದಂತಹ ಭಾವನೆ. ನೀವೇನೋ ಇಂತಹ ಅಪ್ರತಿಮವಾದಂತಹ ತ್ಯಾಗಕ್ಕೆ ಸಿದ್ಧರಾಗಿ ಈ ಪ್ರಜಾವರ್ಗದ ಕನ್ನ ಮುಂಭಾಗದಲ್ಲಿ
ದೇವರಿಗೆ ಸಲ್ಲುವಂತಹ ಸ್ಥಾನಮಾನವನ್ನು ಹೊಂದಬಹುದು ಸ್ವಾಮಿ. ಹ್ಮ್ ಮಾತ್ರವಲ್ಲ, ನಾಳೆಯ ದಿನ ನಿಮಗಾಗಿ ಅಥವಾ ನಿಮ್ಮ ತ್ಯಾಗಕ್ಕಾಗಿ ಈ ಪ್ರಜಾಜನರು ಒಂದು ದೇವಾಲಯವನ್ನು ಸೃಷ್ಟಿಸಿ ತಮ್ಮನ್ನು ದೇವರಂತೆ ಪೂಜಿಸಬಹುದು, ಧ್ಯಾನಿಸಬಹುದು. ಆದರೆ ಆ ದೇವಾಲಯ ಕಟ್ಟಲ್ಪಡುವುದು ನನ್ನ ಮಾಂಗಲ್ಯದ ಕಲ್ಲುಗಳ ಮೇಲೆ ಎನ್ನುವುದನ್ನು ನಾ ಹೇಗೆ ಅರಗಿಸಿಕೊಳ್ಳಲಿ ಹೇಳಿ? ನಾಳೆ ಒಬ್ಬನ ಪ್ರಜೆಯ ಪ್ರಾಣವನ್ನು ಉಳಿಸುವುದಕ್ಕಾಗಿ ನೀವು ತೆಗೆದುಕೊಂಡಂತಹ ನಿರ್ಧಾರ ಅದು ಎಷ್ಟೇ ದೊಡ್ಡದಾದಂತಹ ತ್ಯಾಗಕ್ಕೆ ಪ್ರತೀಕವಾಗಿ ಆದರೂ ಕೂಡ ಅದು ನನ್ನ ಪಾಲಿಗೆ ಸ್ಮಶಾನ ಸದೃಶವೇ ಹೌದಲ್ಲ. ಮಾತ್ರವಲ್ಲ ಸ್ವಾಮಿ, ಕೇವಲ ನನ್ನ ಸ್ವಾರ್ಥಕ್ಕಾಗಿ ಅಥವಾ ನಿಮ್ಮ ರಾಣಿ ನಾನಿದ್ದೇನೆ ಎನ್ನುವ ಒಂದೇ ಕಾರಣಕ್ಕಾಗಿ ಬಂದು ನಿಮ್ಮನ್ನು ನಾನು ತಡೆಯುತ್ತಾ ಇರುವುದಲ್ಲ. ಈ ಪ್ರಜಾವರ್ಗಕ್ಕೆ, ಈ ರಾಜ್ಯಕ್ಕೆ ತಂದೆಯ ಸ್ಥಾನದಲ್ಲಿರುವವರು ತಾವು. ಆ ನೆಲೆಯಿಂದ ನೋಡಿದರೆ ತಾಯಿಯ ಸ್ಥಾನ ನನ್ನದ್ದು ಹೌದಲ್ಲ. ಹಾಗಿದ್ರೆ ಕೇವಲ ನನ್ನ ವೈಯಕ್ತಿಕ ಆಶೋತ್ತರಗಳನ್ನು ಈಡೇರಿಸುವುದಕ್ಕೆ ನಾನು ಹೊರಟಂತಾದರೆ ನನ್ನ ಸ್ವಾರ್ಥವಾಗುತ್ತದೆ. ಪ್ರಜಾವರ್ಗವನ್ನೊಮ್ಮೆ ನೀವು ನೋಡಿದಿರಿ ಅಂತ ಆದರೆ ಎಲ್ಲರ ಕನ್ನಾಳಿಗಳೂ ತುಂಬಿ ಬಂದಿವೆ. ಹೌದು. ಕೇವಲ ಓರ್ವನ ಪ್ರಾಣವನ್ನು ಉಳಿಸುವುದಕ್ಕಾಗಿ ಇಷ್ಟು ಮಂದಿಯನ್ನು ತಾವು ಅನಾಥರನ್ನಾಗಿ ಮಾಡಿ ಹೋಗುವುದು ಸರಿಯಾಗ್ತದೆಯೇ ಹೇಳಿ? ಕುಮುದ್ವತಿ, ನಿನ್ನ ಮಾಂಗಲ್ಯ ಕಳಚುವ ದಿನ ಬರ್ತದೆ, ಕ್ಷಣ ಒದಗುತ್ತದೆ ಅನ್ನೋ ಆತಂಕಕ್ಕೆ ನೀನೊಳಗಾಗಿತ್ತು ಅಲ್ವ? ನಿನಗೆ ಹೇಗೆ ಒಂದು ಕಳೆದುಕೊಳ್ಳುವಂತಹ ಕಾರಣಕ್ಕಾಗಿ ದುಃಖ ಬರ್ತದೆಯೋ, ನೋವನ್ನು ಉಣ್ಣಬೇಕಾಗುತ್ತದೆಯೋ, ಲೋಕದಲ್ಲಿ ಎಲ್ಲರಿಗೂ ಅವರೇನನ್ನು ಇಷ್ಟಪಡ್ತಾರೆ ಅದನ್ನು ಕಳಕೊಳ್ಳುವುದಕ್ಕಾಗಿ ಒದಗಿ ಬರುವುದು ದುಃಖವೇ ತಾನೆ. ಈಗ ಬ್ರಾಹ್ಮಣರಾದರೂ ಬಂದು ಹೇಳಿದ್ದ ಅದನ್ನಲ್ಲೂ. ಸರಿ, ನೀನು ಮಹಾರಾಣಿಯಾಗಿ ಇಷ್ಟರ ತನಕ ಬದುಕಿದವಳು. ಆ ಬ್ರಾಹ್ಮಣರಿಗಾದರೆ ವೃದ್ಧಾಪ್ಯ ಆವರಿಸಿದೆ. ಇರುವ ಒಬ್ಬನೇ ಒಬ್ಬ ಮಗ, ಅವನನ್ನು ಕಳೆದುಕೊಂಡರೆ ಈ ಹರೆಯದಲ್ಲಿ ಅವರ ಬದುಕೆ ಅತಂತ್ರವಾಗಿ ಹೋಗುತ್ತದೆ. ಈ ರತ್ನಪುರಿಯ ಮಹಾರಾಣಿಯಾಗಿ ಇಷ್ಟರ ತನಕ ಬಾಳಿ ಬದುಕಿದಂತಹ ನಿನಗೆ ಒಂದು ವೇಳೆ ಮಾಂಗಲ್ಯವನ್ನೇ ಕಳಚಿಡುವ ಸನ್ನಿವೇಶ ಬಂದರು ಆ ಬ್ರಾಹ್ಮಣರಿಗೆ ಒದಗಿದ ಅತಂತ್ರತೆ ನಿನ್ನ ಬದುಕಿಗೆ ಬರುವುದಿಲ್ಲ. ನೀನು ಮಾಂಗಲ್ಯ ಕಳಕೊಳ್ಳುವುದಕ್ಕಾಗಿ ಇಷ್ಟು ದುಃಖ ಪಡುತ್ತೆ. ಕುಲೋದ್ಧಾರಕನಾದ ಒಬ್ಬನೇ ಒಬ್ಬ ಮಗನನ್ನು ಕಳಕೊಂಡ್ರೆ ಮುಂದೆ ಸಂಭವಿಸಬಹುದಾದಂತಹ ಸ್ಥಿತಿ ಏನು ಅನ್ನುವುದನ್ನು ಕುರಿತು ಅವರು ದುಃಖವನ್ನು ಮಾಡ್ತಾ ಇದ್ದಾರೆ. ಯಾಕೆ? ಇರುವ ಒಬ್ಬ ಮಗ, ಇವರು ವೃದ್ಧರು, ಈ ಪ್ರಾಯದಲ್ಲಿ ಆ ಮಗನನ್ನು ಕಳಕೊಂಡ್ರೆ ನಾಳೆ ಪಿತೃದೇವತೆಗಳಿಗೆ ಒಂದು ಸದ್ಗತಿ ಕಾರಣವಾಗಬಹುದಾದ ಕರ್ಮ ಮಾಡಲಿಕ್ಕೂ ಜನ ಇಲ್ಲ ಅವರಿಗೆ ಅಲ್ವೋ? ನಿನಗೆ ಆಗಲ್ಲ. ಪುತ್ರವತಿ ಇದ್ದಿ ನೀನು, ಉತ್ತರೋತ್ತರವನ್ನು ಸಾಧಿಸಿಕೊಡುವಲ್ಲಿ ಬೆಳೆದು ನಿಂತಹ ಮಗನಿದ್ದಾನೆ. ಆದ್ದರಿಂದ ನಿನಗೆ ಅತಂತ್ರತೆ ಬರುವುದಿಲ್ಲ. ನಮ್ಮ ಪ್ರಜೆಗಳೆಲ್ಲ ಕಣ್ಣು ಹನಿಗೂಡಿದ್ದಾರೆ. ಸರಿಯೇ, ಬ್ರಾಹ್ಮಣನಿಗೆ ಕೊಡುವುದು ಬೇಡ ಅನ್ನುವುದಕ್ಕಾಗಿ ಕಣ್ಣೀರು ಹಾಕ್ಲಿಕ್ಕೆ ಹೊರಟದಲ್ಲ ಅವರು. ಬ್ರಾಹ್ಮಣ ಸಂರಕ್ಷಣೆಗೆ ಬೇಕಾಗಿ ಅರಸನನ್ನೇ ಕೊಡಬೇಕಾದಂತಹ ಒಂದು ಸ್ಥಿತಿ ಬಂತಲ್ಲ ಅನ್ನುವುದಕ್ಕಾಗಿ ಕಣ್ಣೀರು ಹಾಕಿದರೆ ಹೊರತು ಅರಸ ಮಾಡುತ್ತಿರುವುದು ಸರಿಯಲ್ಲ ಅನ್ನುವ ಕಾರಣಕ್ಕಾಗಿ ಕಣ್ಣು ಹನಿಗೂಡಿದ್ದಲ್ಲ ಅವರದ್ದು. ಅವರದನ್ನು ಅರ್ಥವಿಸಿಕೊಳ್ಳಬಲ್ಲರು. ಯಾರು ನಮಗೆ ಪ್ರೀತಿ ಪಾತ್ರರೋ ಅವರನ್ನು ಕಳಕೊಳ್ಳುವಂತಹ ಕಾಲಕ್ಕೆ ಆತಂಕ ಉಂಟಾಗುವುದು ಸಹಜವೇ. ಒಂದು ದೇಶವನ್ನು ಸಂರಕ್ಷಿಸಬೇಕಾದಂತಹ ಕ್ಷತ್ರಿಯನ ಕೈ ಹಿಡಿದಂತಹ ಸತಿ ನೀನು. ಬ್ರಾಹ್ಮಣರು ಯಾವ ದೇಶಕ್ಕೂ ಸಂಬಂಧಿಸಿದವರು, ಯಾವ ದೇಶಕ್ಕೂ ಸಂಬಂಧ ಪಡದೇ ಇದ್ದವರು. ನಮ್ಮ ಊರಿನ ಬ್ರಾಹ್ಮಣರು ಇವರು, ನಮ್ಮ ಊರಿನ ಬ್ರಾಹ್ಮಣರಲ್ಲ ಅಂತ ಬ್ರಾಹ್ಮಣರ ಕುರಿತು ಭೇದ ಭಾವದಿಂದ ನೋಡ್ಲಿಕ್ಕಿಲ್ಲ. ಯಾಕೆಂದ್ರೆ ಈ ಭೂಮಿಯೆಲ್ಲ ಬ್ರಾಹ್ಮಣರದ್ದೇ. ಅವರ ಕ್ಷೇಮವನ್ನು ಸದಾ ಕಾಲ ಕಾಯ್ದುಕೊಡಬೇಕಾದ ಹೊಣೆ ಒಬ್ಬ ಕ್ಷತ್ರಿಯನಿಗಿದೆ. ಯಾವನದ್ದೋ ಒಬ್ಬನದ್ದು ಸುಪುಷ್ಟವಾಗಿ ದೇಹವುಳ್ಳವನ ದೇಹಾರ್ಧ ತಂದು ಕೊಡುವಂತ ಹರಿ ಹೇಳುತ್ತಿದ್ದರೆ ನಾನೇ ಯಾಕಾಗಬೇಕು ಕೇಳಬಹುದಿತ್ತು. ಅದು ಹೇಳಿದ್ದೇನು? ಮಯೂರಧ್ವಜನ ದೇಹಾರ್ಧವೇ ಬೇಕು. ಹಾಗಿದ್ರೆ ಆ ಬ್ರಾಹ್ಮಣರ ಉತ್ತರೋತ್ತರವನ್ನು ಉಳಿಸುವಲ್ಲಿಯೋ ಅಳಿಸುವಲ್ಲಿಯೋ ಹೊಣೆ ಉಳ್ಳವ ಮಯೂರಧ್ವಜನಾಗುತ್ತಾನೆ. ನಾನೊಬ್ಬನೇ ಅದಕ್ಕೆ ಹೊಣೆ.
ಆದ್ದರಿಂದ ನಾನು ಅದಕ್ಕೆ ಹೆಗಲು ಕೊಡಬೇಕೋ ಬೇಡವೋ ಈ ಪ್ರಶ್ನೆ ಹುಟ್ಟಿಕೊಂಡಾಗ ಸರ್ವದಾ ಸರ್ವಥ ಯಾವ ಕಾರಣಕ್ಕೂ ಅದರಿಂದ ಹಿಂದೆ ನಿಲ್ಲುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಹ. ಯಾಕೆ? ಹ್ಮ್. ಯಾವ ಅರಸ ಬ್ರಾಹ್ಮಣ್ಯವನ್ನು ಬ್ರಾಹ್ಮಣರನ್ನು ಸಂರಕ್ಷಿಸುವುದಕ್ಕೆ ತನ್ನನ್ನು ತೆತ್ತುಕೊಳ್ಳುವುದಿಲ್ವೋ ಅವನು ಅರಸನಾಗುವಲ್ಲೇ ಅರ್ಹತೆಯನ್ನು ಕಳಕೊಂಡಿದ್ದಾನೆ ಅಂತ ಅರ್ಥ. ನಾನು ಬದುಕಿದ್ದು ನಿರರ್ಥಕ್ಕಾಗಿ ಹೋಗ್ತದೆ, ಪದವೂ ಇಲ್ಲ, ಮತ್ತೊಂದೂ ಇಲ್ಲ, ಕುಮುದ್ವತಿಯ ಪತಿಯಾಗಿ ಉಳಿದೇನು, ಆದರೆ ರತ್ನಾಕ್ಯಪುರದ ಭೂಪತಿಯಾಗಿ ನನ್ನ ಅಸ್ತಿತ್ವ ಸತ್ತು ಹೋಗುತ್ತದೆ, ಹಾಗಾಗಕೂಡದು. ಆದ್ದರಿಂದ ಅವರ ಸಂರಕ್ಷಣೆ ಆಗಲೇಬೇಕು. ಅಗಲುವಿಕೆ ಎನ್ನುವುದು ಸಹಜವೇ. ಈಗ ನಾನಿವತ್ತು ಬ್ರಾಹ್ಮಣರಿಗೆ ಕೊಡುವುದಿಲ್ಲ ಅಂತ ಹೇಳಿದವ ನಾಳೆ ಬೆಳಗ್ಗೆ ಹೇಳ್ತೇನೆ ಎನ್ನುವುದಕ್ಕೆ ನಿನ್ನ ಹತ್ರ ಏನಾದರೂ ವಿಶ್ವಾಸ ಉಂಟು? ಇಲ್ವೇ ಇಲ್ಲಲ್ಲ. ಈಗ ಬ್ರಾಹ್ಮಣರಿಗೆ ಕೊಡುವುದಿಲ್ಲ, ಹಿಂದೆ ಕಳಿಸುವುದು. ಈಗ ನಾಳೆ ಬೆಳಗ್ಗೆ ನಾನು ಸಜೀವವಾಗಿದ್ದೇನೆ ಎನ್ನುವುದಕ್ಕೆ ನಿನ್ನ ಹತ್ರ ಏನು ನಿರ್ಣಯ ಇಲ್ಲಲ್ಲ. ಯಾವಾಗಲೂ ಬಿದ್ದು ಹೋಗಬಹುದು. ಇದೊಂದು ಸದ್ವಿನಿಯೋಗವಾಗುತ್ತದೆ. ಬ್ರಾಹ್ಮಣರನ್ನು ಉಳಿಸುವುದಕ್ಕಾಗಿ ನಮಗೊಂದು ಕರ್ತವ್ಯ ಇದೆ ಅನ್ನುವ ಕಾರಣಕ್ಕಾಗಿ ಮುಂದಾಗಿದ್ದೇನೆ. ಬೇರೆ ದಾರಿಯೇ ಇಲ್ಲವಲ್ಲೇ ಅವರನ್ನು ಉಳಿಸಿಕೊಳ್ಳಿಕ್ಕೆ. ಸ್ವಾಮಿ, ಬ್ರಾಹ್ಮಣರ ಮಗನನ್ನು ಉಳಿಸಿಕೊಳ್ಳಬಾರದು ಅಂತ ನನ್ನ ಆಕ್ಷೇಪ ಅಲ್ಲ. ಆತ ಬದುಕಲೇಬೇಕು, ಹೌದು. ಹಾಗೆಂದು ಒಂದು ಪ್ರಶ್ನೆಗೋ ಒಂದು ಸಮಸ್ಯೆಗೋ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಒಂದೇ ಮಾರ್ಗ ಇರುವುದಲ್ಲವಲ್ಲ. ಬೇರೆ ಬೇರೆ ಮಾರ್ಗವನ್ನು ಅವಲಂಬಿಸಿ ಆ ಸಮಸ್ಯೆ ಏನುಂಟು ಅದನ್ನು ಪರಿಹರಿಸುವಲ್ಲಿ ಯಾವ ಕೊರತೆಯೂ ಬಾರದ ಹಾಗೆ ಬೇರೆ ದಾರಿಯನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಎನ್ನುವುದೇ ನನ್ನ ಮಾತಿನ ತಾತ್ಪರ್ಯ. ಈಗ ಬ್ರಾಹ್ಮಣರ ಮಗನನ್ನು ಸಂರಕ್ಷಣೆ ಮಾಡಲಿಕ್ಕೆ 1000 ದಾರಿ ನಾನು ಹುಡುಕಿಯೇನು ಇಲ್ಲಿ ಕುಳಿತುಕೊಂಡು. ಸಿಂಹ ಒಪ್ಪಬೇಕಲ್ಲ. ಈಗ ಸಿಂಹ ಹೇಳಿದ ದಾರಿ ಆಗಬೇಡುವ? ಈಗ ಅಲ್ಲ, ಇದ್ರಿಗೆ ಸಿಂಹಕ್ಕೆ ನಾನು ಹೇಳಿ ಕಳಿಸಿಯನು, ನೀನು ಸಾಯುವಲ್ಲಿವರೆಗೆ ನಿನಗೆ ಬೇಕಾದಷ್ಟು ಆಹಾರ ದಿನ ನಾನು ಒದಗಿಸಿ ಕೊಡ್ತೇನೆ, ಬ್ರಾಹ್ಮಣರ ಮಗನನ್ನು ಬಿಡು, ಅದು ಒಪ್ಪಬೇಕಲ್ಲ. ಸಿಂಹದ ಮಾತನ್ನೇ ಅನುಲಕ್ಷಿಸಿ ಹೇಳುವುದಾದ್ರೆ ಅದು ಹೇಳಿದ್ದು ಒಂದೇ, ಮಯೂರಧ್ವಜನ ದೇಹಾರ್ಧ. ನಿಮ್ಮ ದೇಹಾರ್ಥ ಎನ್ನುವುದಕ್ಕೆ ಒಂದೇ ಅರ್ಥ ಇರುವುದಲ್ವ ಅಲ್ವಲ್ಲ ಸ್ವಾಮಿ. ನಾನೂ ಕೂಡ ನಿಮ್ಮ ಅವನೀಶನರ್ಧಾಂಗಿರಿ ಭುವನವ ಪಾಲಿಸುತ್ತಿಗರಿ ತವಕದೊಳಿಯುವುದು ತನ್ನ ಸುಮಿಲಾಸದಿರು ಮೂಲ ರಮಣ ಸ್ವಾಮಿ. ಯಾವುದೋ ಒಂದು ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ನಮಗೆ ತತ್ಕ್ಷಣದಲ್ಲಿ ಅಸಾಧ್ಯವಾಗಿ ಹೋದಾಗ ನಾವು ಅವಲಂಬಿಸುವುದು ಪೂರ್ವದಲ್ಲಿ ಅಂತಹ ಯಾವುದಾದ್ರೂ ಸಂದರ್ಭ ಒದಗಿ ಬಂದಿದೋ ಅಥವಾ ಅಂತಹ ಸನ್ನಿವೇಶದಲ್ಲಿ ಪೂರ್ವದ ಜನರು ಯಾವ ರೀತಿ ಅದನ್ನು ನಿವಾರಿಸಿದ್ದಾರೆ ಎನ್ನುವ ಹಾಗಲ್ವೇ. ಇದಕ್ಕೀಗ ಪೂರ್ವ ಉದಾಹರಣೆ ಉಂಟಾ? ಬಹಳಷ್ಟು ಉಂಟು ಸ್ವಾಮಿ. ಹೌದಾ? ಹೌದು. ಈಗ ಬಹಳಷ್ಟು ಮಂದಿಗಳನ್ನು ಸಿಂಹ ಹಿಡಿದು ಹೀಗೆ ಹೇಳಿದ್ದುಂಟ ಎಲ್ಲಿಯಾದರೂ? ಸಿಂಹದ ವಿಷಯ ಬಿಡೋಣ, ಆದರೆ ಅಂತಹ ಸಂದಿಗ್ಧ ಸ್ಥಿತಿ ಪ್ರತಿಯೊಬ್ಬರ ಜೀವನಲ್ಲೂ ಬಂದದ್ದು ಇಲ್ವೇ ಹೇಳಿ ನೋಡ. ನಿನಗೆ ಲೋಕದ ಸಂದಿಗ್ಧವನ್ನು ಈ ಸಂದಿಗ್ಧವನ್ನು ಹೇಗೆ ಸಮನ್ವಯ ಮಾಡ್ತಿ ಕೇಳುವ. ಅನೇಕ ಪತಿವ್ರತೆಯರು ಆಗಿ ಹೋಗಿದ್ದಾರೆ ಪೂರ್ವದಲ್ಲಿ. ತಂದೆಯನ್ನು ಮಾತನ್ನು ಉಳಿಸಿಕೊಡಬೇಕಾದಂತಹ ಹೊಣೆಗಾರಿಕೆ ಇದ್ದದ್ದು ಕೇವಲ ರಾಮನಿಗೆ ಮಾತ್ರವಾದರೂ ಕೂಡ ಪತಿಯ ಸೇವೆಯನ್ನು ಮಾಡುವುದೇ ಸತೀಧರ್ಮ ಎನ್ನುವಂತಹ ನಿಲುಮೆಯಿಂದ ಆತನ ಕಷ್ಟ ಕಾರ್ಪಣ್ಯಗಳಲ್ಲೆಲ್ಲದರಲ್ಲೂ ಕೂಡ ಸೀತೆ ಪಾಲನ್ನು ಪಡೆಯಲಿಲ್ವೇ ಹೇಳಿ. ನಲಚಕ್ರವರ್ತಿ ಅದೆಷ್ಟೋ ಕಷ್ಟಗಳನ್ನು ಅನುಭವಿಸುವಾಗ ದಮಯಂತಿಯೂ ಕೂಡ ಆ ಕಷ್ಟಗಳನ್ನು ತಾನೂ ಜೊತೆಯಾಗಿ ನಿಭಾಯಿಸಲಿಲ್ವೇ ಹೇಳಿ. ಹೌದು, ಸ್ವಲ್ಪ ಸಮಯ ಒಟ್ಟಿಗೆ ಇದ್ರು. ಯಾಕೆ? ಯಮನ ಕಣ್ಣಲ್ಲಿ ಕಣ್ಣನ್ನು ಇಟ್ಟು ನೋಡಿಯಾದರೂ ಕೂಡ ಸಾವಿತ್ರಿ ತನ್ನ ಗಂಡನನ್ನು ಉಳಿಸಿಕೊಳ್ಳಿಲ್ವೇ ಹೇಳಿ. ಅಂತಹ ಪತಿವ್ರತೆಯರ ಬದುಕೇನುಂಟು ಅದೇ ನನಗೆ ಆದರ್ಶ ಅಂತ ನಾ ಭಾವಿಸಿದ್ದೇನೆ. ಪತಿವ್ರತೆಯಾದವಳು ಸದಾ ಬಯಸುವುದು ಏನನ್ನು? ತನ್ನ ಗಂಡನ ಪ್ರಾಣ ಹೋಗುವಲ್ಲಿ ತನ್ನ ಪ್ರಾಣವನ್ನು ತೆತ್ತಾದರೂ ಸಾರಿ ತನ್ನ ಗಂಡನನ್ನು ಉಳಿಸಿಕೊಳ್ಳಬೇಕು. ಅದೇ ಅಲ್ವೇ ಪತಿವ್ರತ ಧರ್ಮ. ಸರಿ ಸರಿ. ಆ ನೆಲೆಯಿಂದಲೇ ಆಲೋಚಿಸುವುದಾದ್ರೆ ಸ್ವಾಮಿ, ಸಿಂಹ ಮಾತನಾಡುವುದೇ ವಿಶೇಷ. ಅದಾಯ್ತಲ್ಲ. ಈಗ ಅದರಲ್ಲೂ ನಿಮ್ಮ ದೇಹಾರ್ಧವನ್ನೇ ಅದು ಕೇಳಿದೆ ಅಂತ ಆದ್ರೆ ಅದು ಬರೇ ವಾಕ್ಯ ಅಲ್ಲ, ವಾಕ್ಯದಲ್ಲಿ ಏನೋ ಗೂಢಾರ್ಥ ಇರಬೇಕು ಅಂತ ನಾ ಭಾವಿಸಿದ್ದೇನೆ. ಭಾವನಾತ್ಮಕವಾಗಿ ತೆಗೆದುಕೊಳ್ಳುವಂತಹ ಆ ತ್ಯಾಗದ ನಿರ್ಧಾರಕ್ಕಿಂತಲೂ ಪ್ರಾಯೋಗಿಕವಾದಂತಹ ಪರಿಹಾರವೇ ಲೇಸು ಅಂತ ನನ್ನ ಭಾವನೆ. ನಾ ಅರ್ಥ ಮಾಡಿಕೊಂಡದ್ದು ಹೇಗೆ ಸಿಂಹದ ಮಾತುಗಳನ್ನ,
ಮಯೂರಧ್ವಜನ ದೇಹಾರ್ಥ ನನಗೆ ಬೇಕು, ದೇಹದ ಅರ್ಧ ಬೇಕು ನನಗೆ ಅನ್ನುವಲ್ಲಿ ಅರ್ಧಾಂಗಿನಿಯಾದಂತಹ ನನ್ನನ್ನೇ ಅದು ಬಯಸುತ್ತಾ ಉಂಟು ಎನ್ನುವುದು ನನ್ನ ಭಾವನೆ. ಆ ಕಾರಣದಿಂದಲೇ ತಮ್ಮಲ್ಲಿ ನಿವೇದಿಸಿಕೊಳ್ತಾ ಇದ್ದೇನೆ. ಸ್ವಾಮಿ, ತಾವು ಬಾಳಿ ಬದುಕಬೇಕಾದವರು. ನನಗಾಗಿ ಅಲ್ಲವಾದರೂ ಈ ರಾಜ್ಯಕ್ಕಾಗಿ ಆದರೂ ತಮ್ಮ ಅಗತ್ಯತೆ ಖಂಡಿತ ಉಂಟು. ಹಾಗಾಗಿ ನಿಮ್ಮಲ್ಲಿ ನಿವೇದಿಸಿಕೊಳ್ತಾ ಇದ್ದೇನೆ. ನಿಮ್ಮ ಕಣ್ಣ ಬೆಳಕುಗಳಲ್ಲಿ ನಾಳೆಯ ನನ್ನ ಬದುಕನ್ನು ಕಾಣಬೇಕು ಅಂತ ನನಗೆ ಆಸೆ. ಹಾಗಾಗಿ ನಾನೊಂದು ನಿರ್ಧಾರಕ್ಕೆ ಬದಲಾಗಿದ್ದೇನೆ ಸ್ವಾಮಿ. ನನ್ನ ಪ್ರಾಣವನ್ನು ತೆತ್ತಾದರೂ ಸರಿಯೇ ನಿಮ್ಮನ್ನು ನಾವು ಉಳಿಸಿಕೊಳ್ಬೇಕು. ಇದು ನನ್ನ ಅಹಂಕಾರದ ಮಾತುಗಳಲ್ಲ, ಇದು ನನ್ನ ಧರ್ಮ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಕುರಿತಾಗಿ ನನಗಿರುವ ಪ್ರೇಮಕ್ಕೆ ನಾನು ನೀಡುವಂತಹ ಕಿರುಕಾಣಿಕೆ ಅಂತ ನಾವು ಭಾವಿಸಿಕೊಳ್ಳಬಹುದು. ಸರಿಯೇ, ನಾನೀಗ ಆತ್ಮಹತ್ಯೆಗೆ ಹೊರಟದ್ದಲ್ಲ. ಈಗ ಸಿಂಹಕ್ಕೆ ಬೇಕಾಗಿ ಕೊಡ್ಲಿಕ್ಕೆ ಹೊರಟದ್ದಲ್ವ? ಸಿಂಹಕ್ಕೆ ಒಪ್ಪಿಗೆ ಆದ್ರೆ ನಮ್ಮಿಂದ ಆಕ್ಷೇಪ ಇಲ್ಲ. ಈಗ ಅದೊಂದು ಸಾಧ್ಯತೆ ಉಂಟೇನೋ ನನಗೆ ಗೊತ್ತಿಲ್ಲ. ದೇಹಾರ್ಧ ಅಂತ ಹೇಳುವಾಗ ನೀನು ಹೇಳಿದ್ದೀಗ ಅರ್ಧಾಂಗಿ, ಇನ್ನೆಲ್ಲ ಹಾಗುಂಟೋ ಏನು ಸ್ವಾಮಿ? ಏನಾದರೂ ವಿವರ ಉಂಟೋ ಇದರ ಬಗ್ಗೆ? ಅಲ್ಲ, ಎಂತ ಹೆಂಡತಿದ್ದಾಳೆ ನಿನಗೆ ಅಂತ? ಅದೇನು? ಗಂಡನ ಬದಲಾಗಿ ತನ್ನ ಶರೀರವನ್ನೇ ಕೊಡ್ತೇನೆ. ಅಲ್ಲ, ಅವಳು ಶಾಸ್ತ್ರವಚನದಂತೆ ಈಗ ಆಲೋಚಿಸಿದ್ದು. ಹೌದಲ್ಲ, ಹಾಗೆ ನೋಡು, ನಿನ್ನ ಮಗನು ಬಂದ ಅಷ್ಟೊತ್ತಿಗೆ. ಹೌದು, ಅವನು ಬಂದ. ಹೌದು, ನನ್ನ ಶರೀರವನ್ನು ನಾನು ಕೊಡ್ತೇನೆ ಅಂತ ಅವನು ಹೇಳ್ತಾ ಇದ್ದಾನೆ. ಹೌದು, ಹೆಂಡತಿಯು ಹೇಳ್ತಾ ಇದ್ದಾಳೆ, ತಾಮ್ರಧ್ವಜನು ಹೇಳ್ತಾ ಇದ್ದಾನೆ. ಈಗ ನೋಡೋದು ಈಗ ಸಿಂಹಕ್ಕೆ ಹೆಚ್ಚಾದೀತು ಅಂತ. ಸಿಂಹಕ್ಕೆ ಹೆಚ್ಚದ್ದಲ್ಲ, ನನಗೆ ಆಗ ಒಂದು ವಿಷಯ ಹೇಳಲಿಕ್ಕೆ ಮರ್ತೋದ್ದು ಅಂತ. ಸ್ಪಷ್ಟವಾಗಿ ನನ್ನಲ್ಲಿ ಒಂದು ಮಾತು ಹೇಳಿದೆ. ಅದು ಏನು ಅಂತ? ಇದಕ್ಕೆ ಎರಡು ವಿಷಯ ಉಂಟು. ಒಂದು, ದಾನ ಧರ್ಮಗಳನ್ನು ಯಜ್ಞಯಾಗಾದಿಗಳನ್ನು ಮಾಡಿ ಪೂತವಾದಂತಹ ಮಯೂರಧ್ವಜನ ಶರೀರದ ಬಲಭಾಗಬೇಕು ಅಂತ ಹೇಳಿದೆ. ಹೆಂಡತಿ ಆಗುದಿಲ್ಲ, ಹೆಂಡತಿ ವಾಮಾಂಗಿ ಅಂತ ಅಲ್ವ ಹೇಳುವುದು. ನಾನು ಮತ್ತೆ ಆಗ ಅದು ಪ್ರಸಂಗಕ್ಕೆ ಅಗತ್ಯ ಇಲ್ಲ ಅಂತ ಆ ವಿಷಯ ಹೇಳಲಿಲ್ಲ. ಈಗ ಇವಳಿಷ್ಟು ಹೇಳಿದ ಮೇಲೆ ನನಗಿದು ಹೇಳೋದು ಉಪಾಯ ಇಲ್ಲ. ದೇಹಾರ್ಧ ಅಂತ ಮಾತ್ರ ಹೇಳಿದೆ. ಹೌದು, ದೇಹಾರ್ಧ ಬೇಗ ಮುಗಿಸುವ ಅಂತ ಹೇಳಿದ್ದು ನಾನು. ಹಾಗಿದ್ರೆ ಅದು ಶಾಸ್ತ್ರೋಕ್ತವಾಗಿ ಯಾವುದು ನನ್ನ ದೇಹದ ಅರ್ಧವೋ ಅದನ್ನು ಕೇಳಿ, ವ್ಯಾವಹಾರಿಕವಾಗಿ ಯಾವುದು ನನ್ನ ದೇಹದ ಅರ್ಧವೋ ಅದೇ ಬೇಕು. ಹೌದೌದು, ಯಜ್ಞಯಾಗಾದಿಗಳಿಂದ ಪೂತವಾದಂತಹ ಶಿಖಿಧ್ವಜನ ಬಲಭಾಗ. ಮತ್ತೆ ಮಗ ನೀವು ದೇಹಾರ್ಧ ಅಂತ ಹೇಳುವಾಗ ನಾನು ಅದು ಕೇಳಲು ಇಲ್ಲ. ಅದೇ ಅದೇ ಹೌದು, ಸೊಂಟದಿಂದ ಮೇಲೆಯೋ ಕೆಳಗೋ ಅಲ್ಲ, ಅದು ಅರ್ಥ ಅದು ಹೇಳಲಿಲ್ಲ. ಹೌದೌದು ಹೌದು ಹೌದು. ಈಗ ಅಡ್ಡಕ್ಕೋ ಉದ್ದಕ್ಕೋ ಅಂತ ಗೊತ್ತಿಲ್ಲ ಅಲ್ಲ ಅಲ್ಲ, ಅದು 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 ಹೇಳಿದ್ದೆ. ಅದು ಏನು ಅದು ಹೇಳಿದೆ. ಅದು ಮತ್ತೆ ಮಗ ಅಂತ ಆಗುವುದೇ ಇಲ್ಲ. ಅದೇ ಆಗುದಿಲ್ಲ. ಅದೀಗ ಆತ್ಮಾವಾಯಿ ಪುತ್ರನಾಮಾಸಿ ಹಾಗೆಲ್ಲ ಏನು ಹೇಳಿದ್ರು ವಿಷಯ ಉಂಟು. ನಿನ್ನನ್ನು ಕಂಬಕ್ಕೆ ಕಟ್ಟಿ ಹಾಕಿ ಒಂದು ಬದಿಯಲ್ಲಿ ನಿನ್ನ ಹೆಂಡತಿ, ಇನ್ನೊಂದು ಬದಿಯಲ್ಲಿ ನಿನ್ನ ಮಗ ಕತ್ತರಿಸುವ ಆಯುಧವನ್ನು ಕ್ರಕಚವನ್ನು ಹಿಡಿದು ಅವರೇ ನಿನ್ನನ್ನು ಸರಿ ಮಧ್ಯಭಾಗದಿಂದ ತುಂಡು ಮಾಡಬೇಕಂತೆ. ಗರಗಸದಲ್ಲಿ. ಹೌದು ಹೌದು, ತುಂಡು ಮಾಡಬೇಕಂತೆ. ಮತ್ತೆ ಇನ್ನೊಂದುಂಟು, ಅದನ್ನು ಈಗಲೇ ಹೇಳಿಬಿಡ್ತೇನೆ ನಾನು. ಹಾಗೆ ತುಂಡು ಮಾಡುವಾಗ ನಿನ್ನ ಕಣ್ಣಿನಲ್ಲಿ ನೀರೇ ಬರಬಾರ್ದಂತೆ, ಒಂದು ಹನಿ ನೀರು ಬರಬಾರ್ದು. ದುಃಖಿಸದೆ ಕೊಡಬೇಕು. ಹೌದು ಹೌದು ಹೌದು. ಈಗ ಒಂದು ಬದಿಯಲ್ಲಿ ಹೆಂಡತಿ, ಒಂದು ಬದಿಯಲ್ಲಿ ಮಗ ಅಂತ ಆಗುವಾಗ ಅವರನ್ನೇ ತಕೊಂಡು ಹೋಗೋದು ಹೇಗೆ? ನಾನು ಅಲ್ಲಿ ಹೋಗುವಾಗ ನನ್ನ ಮಗನನ್ನು ಹಿಡಿದು ನುಂಗಿದ್ರೆ ಅದು ನೀನು ಹೇಳಿದ ಮತ್ತೆ ನಿನಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ. ಸರಿ, ಆ ಸಿಂಹಕ್ಕೆ ಎಂತೆಲ್ಲ ಗೊತ್ತುಂಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ಅದೇ, ಅದಕ್ಕೆ ಏನೆಲ್ಲ ಗೊತ್ತಿದೆ ಅನ್ನೋದನ್ನು ನೀವು ಹೇಳದೆ ನಮಗೆ ಸಮಸ್ಯೆ ಬಂದದ್ದು. ಅಲ್ಲ ಅಲ್ಲ, ಹಾಗಾಗಿ ನಾವು ಹಿಂದೇಟು ಹಾಕಿದ್ದೇವೆ ಅಂತ ಅರ್ಥ. ಗೊತ್ತಾಯ್ತು. ಶಾಸ್ತ್ರೋಕ್ತವಾಗಿ ಕುಮುದ್ವತಿ ಹೇಳಿದಂತಹ ಮಾತಿಗೂ ಮೌಲ್ಯ ಇದೆ. ಅದೌದು, ವಿಷಯ ಸರಿಯೇ. ಅರ್ಧ ಶರೀರ, ಅರ್ಧ ಶರೀರ. ಹೌದು. ಆದ್ದರಿಂದ ಪಕ್ಕನೆ ಹೌದು ಆತರನಾದ ಒಂದು ಯೋಚನೆ ಬರುವುದು ಸಹಜ. ಪತಿ ಅರ್ಧ ಶರೀರ ಎಂಬರು ಸತಿಯನ್ನು. ಕುಮುದ್ವತಿ, ಸ್ವಾಮಿ, ಈಗ ಅನುಮಾನ ಪರಿಹಾರ ಆಯ್ತಲ್ಲ. ನಿನ್ನನ್ನೋ ಮಗನಾದಂತಹ ತಾಮ್ರಧ್ವಜನನ್ನೋ ಕೊಂಡು ಹೋಗಿ ಅಂತ ಕೊಟ್ಟರು ಬ್ರಾಹ್ಮಣರ ಮಗ ಬದುಕುವುದಿಲ್ಲ. ಬದುಕು ಬೇಕೋ ನನ್ನ ಶರೀರವನ್ನೇ ಕೊಯ್ದು ಕೊಡಬೇಕಾಗುತ್ತದೆ. ಆದ್ದರಿಂದ ಇನ್ನು ಅನ್ಯ ಯೋಚನೆ ಬೇಡ. ಆಗಲಿ, ಈ ದೇಹದಕ್ಕೊಂದು ಸತ್ಕಾರ್ಯಕ್ಕಾಗಿ ವಿನಿಯೋಗ ಆಗಲಿ. ವಜ್ರಸ್ತಂಭಕ್ಕೆ ನನ್ನನ್ನು ಬಿಗಿದು ಕಟ್ಟಿ ನೀವು ಅಂದರೆ ನೀನೂ ಮಗನಾದ ತಾಮ್ರಧ್ವಜನ ಅವನಿಗೂ ಕರೆದು ಹಿತೋಪದೇಶ ಎಲ್ಲ ಹೇಳಿದ್ದೇನೆ. ಖಗತುರಂಗನ ರಕ್ಷಣೆ ಸದಾಕಾಲ ನಿನಗೆ ಒದಗಿ ಬರಲಿ. ಪ್ರಜಾಪ್ರೀತಿಯನ್ನು ಸದಾಕಾಲ ಸಂಪಾದಿಸುತ್ತಾ ಅವರನ್ನೆಲ್ಲ ಪರಿಪಾಲಿಸುವಂತಹ ಹೊಣೆ ನಿನಗೆ ಸೇರಿದ್ದು. ವೃದ್ಧರನ್ನು ಗೌರವಿಸಿ ಸರೀಕರನ್ನು ಸ್ನೇಹದಿಂದ ಕಂಡುಕೊಂಡು ಪ್ರಜೆಗಳನ್ನೆಲ್ಲ
ವಾತ್ಸಲ್ಯದ ದೃಷ್ಟಿಯಿಂದ ಕಂಡು ಸಂರಕ್ಷಿಸಿಕೊಳ್ಳುವಂತಹ ಹೊಣೆ ನಿನಗೆ ಅನ್ನುವ ಹಾಗೆ ಅವನಿಗೂ ಹೇಳಿದ್ದೇನೆ. ಇರುವರು ಸಿದ್ಧರಾಗಿ ಯಂತ್ರ ತಕೊಂಡು ಬನ್ನಿ, ನನ್ನನ್ನು ತುಂಡರಿಸಿ ಕೊಡಿ. ದೃಢಮನಸ್ಕಲಾಗಿದ್ದೇನೆ ಸ್ವಾಮಿ. ತಮ್ಮ ಒಳ್ಳೆಯದು ಆಜ್ಞೆ ಅಂತ ಒಳ್ಳೆಯದು, ಕೊಡುವ ಕೊಡುವ ಕೊಡುವ. ಧರ್ಮ ಸಾಕು, ನಿನ್ನ ದುಃಖ ಸಾಕು. ಧರ್ಮಪತಿಗಳ ಬಳಿಗೆ ಬಂದರೆ ಕರ್ಮ ಒದಗುವ ಆದ ಮೇಲೆ ಉರ್ಮೆಗಳು ನಾ ಪೇಳಲಳವೆನಿ ನಿರ್ಮಲದಿ ಬಾಳು ಬಾಳಿರುವುದಿನ್ನು. ಧರ್ಮ ಸಾಕು, ದುಃಖ ಸಾಕು. ಒಂದು ಕ್ಷಣ ನಿಲ್ಲುವುದಿಲ್ಲ ಇಲ್ಲಿ ನಾನು. ಇನ್ನು ಹೊರಟದ್ದೇ. ನಿನ್ನ ಧರ್ಮವೂ ಸಾಕು, ನಿನ್ನ ದುಃಖವೂ ಸಾಕು. ನಾನು ಮೊದಲೇ ಹೇಳಿದ್ದೇನೆ, ದಾನ ಕೊಡುವಂತಹ ಹೊತ್ತಿನಲ್ಲಿ ಒಂದು ಹನಿ ಕಣ್ಣೀರು ಬರಬಾರದು ಅಂತ ಹೇಳಿ ಮೊದಲೇ ನೀನು ಅದನ್ನು ಒಪ್ಪಿ ಈಗ ನಿನ್ನನ್ನು ತುಂಡು ಮಾಡ್ತಾ ಇರುವುದು. ಕಣ್ಣಲ್ಲಿ ನೀರು ಹಾಕುತ್ತಾ ಕೊಡುವಂತಹ ದಾನದಿಂದಲಾಗಿ ಏನಾದರೂ ಪ್ರಯೋಜನ ಉಂಟಾ? ನಿನ್ನ ಧರ್ಮವೂ ಸಾಕು, ನಿನ್ನ ದುಃಖವೂ ಸಾಕು, ನಿನ್ನ ಹೆಂಡತಿ, ನಿನ್ನ ಪ್ರಜೆಗಳು, ನಿನ್ನ ಮಗ ಇವರೊಟ್ಟಿಗೆ ಸುಖವಾಗಿರು. ಮೊದಲೇ ಪ್ರಜೆಗಳು ಹೇಳ್ತಾ ಇದ್ದಾರೆ, ಆ ಕೊರಳು ಕೊಯ್ಕ ಬ್ರಾಹ್ಮಣ ಎಲ್ಲಿಂದ ಬಂದ ಅಂತ ಗೊತ್ತಾಗುವುದು. ಇದನ್ನೆಲ್ಲ ಕೇಳಿಕೊಂಡು ನಾವು ಹೊರಡುವ. ಮುನಿಪ ಬಾರಯ್ಯ ಮುನಿವರೇನಯ್ಯ ಎನ್ನುವೆಗೆನ್ನಯ್ಯ ಮನದ ಚಿಂತಿಯ ಹತ್ತುದಲ್ಲಿದು ದಕ್ಷಿಣಾಂಗ ಇದ್ದು ನಿನ್ನಿಂದ ಸಫಲವಾಯಿತು ಮುನಿಪ ಬ್ರಾಹ್ಮಣೋತ್ತಮ, ಇನ್ನಿಲ್ಲಿ ನಿಲ್ಲುವುದಿಲ್ಲ. ಮಾತನಾಡುವಂತಹ ಅವಕಾಶದಿಂದಲೂ ನಾನು ಹೊರಗುಳಿದಿದ್ದೆ. ಸತಿಸುತರು ಒಂದಾಗಿ ಗರಗಸದಿಂದ ಕೊಯ್ದು ಗಾಯ ಕೊರಳಿನ ತನಕವೂ ಬಂದಾಗಿತ್ತು. ತಲೆ ಎರಡು ಸೀಳಾಗಿ ಎರಡು ಬದಿಗೆ ವಾಲುವುದಕ್ಕೆ ಆರಂಭಿಸಿತು. ಆದರೆ ಮುಂಭಾಗದಲ್ಲಿ ನಡೆಯುತ್ತಿರುವಂತಹ ಕಲಾಪಗಳೆಲ್ಲ ನನ್ನ ಮತಿಗೆ ಸ್ಪಷ್ಟವಾಗಿ ಗೋಚರವಾಗುತ್ತಿತ್ತು. ಮುನಿದು ಇಲ್ಲಿಂದ ಹೊರಟು ಹೋಗುತ್ತಿರುವಂತಹ ನಿನ್ನನ್ನು ಮಗನಾದಂತಹ ತಾಮ್ರಧ್ವಜನಿಗೆ ಸೂಚನೆಯನ್ನು ಕೊಡುವುದರ ಮೂಲಕವಾಗಿ ಸನಿಹಕ್ಕೆ ಬರಿಸಿಕೊಂಡದ್ದು ಮಾತ್ರವಲ್ಲ, ಮತ್ತೆ ಸೀಳಾದಂತಹ ಎರಡು ಹೋಳುಗಳನ್ನು ಬಲವಾಗಿ ಒತ್ತಿ ಹಿಡಿಯಿರಿ, ನಾನು ಮಾತನಾಡ್ತೇನೆ, ಹೀಗೆ ಸಂಜ್ಞೆಯನ್ನು ಮಾಡಿದರೆ ಮಗನಾದಂತಹ ತಾಮ್ರಧ್ವಜ ಅದನ್ನು ಜೊತೆ ಸೇರಿಸಿ ಹಿಡಿದಿದ್ದ. ಏನು ಸ್ವಾಮಿ ಇದು? ಬೇಡ, ಬೇಕು ಬೇಕು ಅನ್ನುವ ಹಾಗೆ ಹಂಬಲಿಸಿ ನನ್ನ ದೇಹವನ್ನೇ ಸೀಡಿಕೊಡುವುದಕ್ಕೆ ನಾನು ಮುಂದಾದರೆ ಈಗ ಮುನಿದು ಇಲ್ಲಿಂದ ಹೊರಟು ಹೋಗುವುದಕ್ಕೆ ಪ್ರಾರಂಭಿಸಿದ್ದೀರ. ನಾನು ಮೊದಲೇ ಹೇಳಿದ ಹಾಗೆ ಇಲ್ಲ. ಇದು ಏನಾಯ್ತು? ಕಣ್ಣೀರು ಹಾಕಿಕೊಂಡು ದಾನ ಕೊಡುವುದು. ಕಣ್ಣೀರು ಬಂತು ಅನ್ನುವುದಕ್ಕಾಗಿ ತಾವು ಹೀಗೆ ಮುನಿದು ಹೊರಟು ಹೋಗುವುದು ಸರಿಯಾಗಿ? ಮತ್ತೆ ಬಂದ ಕಣ್ಣೀರು ದುಃಖದ ಕಣ್ಣೀರು ಅಂತಲೇ ಯಾಕೆ ಭಾವಿಸಿದ್ರಿ? ದೈವ ನಮಗೆ ಕಲ್ಪಿಸಿದಂತಹ ಅವಕಾಶ, ಸಂತೋಷಕ್ಕೂ ಕಣ್ಣೀರೇ ಬರುವುದು, ದುಃಖಕ್ಕೂ ಕಣ್ಣೀರೇ ಬರುವುದು. ಆದ್ದರಿಂದಲೇ ಕಣ್ಣೀರು ಬಂದಿದೆ ಅನ್ನುವಂತಹ ಒಂದೇ ಒಂದು ಕಾರಣದಿಂದ ಅದು ದುಃಖವೋ ಸಂತೋಷವೋ ಅನ್ನುವುದನ್ನು ಸುಲಭದಲ್ಲಿ ತೀರ್ಮಾನಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ದೇಹವನ್ನು ಕೊಯ್ಯುತ್ತಾ ಇದ್ದ ಹಾಗೆ ಎರಡು ಹನಿ ನೀರು ನನ್ನ ವಾಮಾಕ್ಷಿಯಿಂದ ಜಾರಿತು. ಅದೌದು, ಎಡದ ಕಣ್ಣಿಂದ ಬಂದದ್ದು. ಎಡದ ಕಣ್ಣಿಂದ ಹೌದು, ಎರಡು ಹನಿ ಜಾರಿತು. ಒಂದು ಸಂತೋಷದ್ದು, ಇನ್ನೊಂದು ದುಃಖದ್ದು. ಆಗ ದುಃಖ ಉಂಟು ಅದರಲ್ಲಿ? ಉಂಟು, ದುಃಖ ಉಂಟು, ಸಂತೋಷ. ಸಂತೋಷ ಯಾಕೆ? ಯಾಕೆ? ಒಂದೇ ದೇಹದ ದಕ್ಷಿಣ ಭಾಗ ಒಂದು ಬ್ರಾಹ್ಮಣರ ಆನಂದವನ್ನು ಬೆಳೆಸುವುದಕ್ಕಾಗಿ, ಉಳಿಸುವುದಕ್ಕಾಗಿ ವಿನಿಯೋಗವಾಗುವಂತಹ ಅರ್ಹತೆಯನ್ನು ಹೊಂದಿತಲ್ಲ. ನನಗೆ ಇಲ್ಲದೆ ಇದ್ದ ಸೌಭಾಗ್ಯ ನಿನಗೆ ಬಂತಲ್ಲ ಅನ್ನುವುದಕ್ಕಾಗಿ ಸಂತೋಷ. ಇನ್ನೊಂದು ದುಃಖದ ಕಣ್ಣೀರು. ದುಃಖ ಯಾಕೆ? ಅದೇ ದೇಹದ ಭಾಗವೇ ನಾನಾದ್ರೂ ಅದಕ್ಕೆ ಸಿಕ್ಕಿದ ಅರ್ಹತೆ ನನಗೆ ಬಾರದೆ ಹೋಯ್ತಲ್ಲ, ನಾನೇನು ಮಾಡಿದ್ದೇನೆ ಅನ್ನುವುದಕ್ಕಾಗಿ, ತನಗಿಲ್ಲದೆ ಇರುವಂತಹ ಒಂದು ಅವಕಾಶಕ್ಕಾಗಿ ವಿಷಾದದಿಂದ ಬಂದಂತಹ ಕಣ್ಣೀರು, ನೋವಿನಿಂದಂತಹ ಕಣ್ಣೀರು. ಯಾಕಂದ್ರೆ ಒಂದೇ ದೇಹದಲ್ಲಿ ಬಲಭಾಗಕ್ಕೆ ಒಂದು ಸದ್ಗತಿ ಅಂದ್ರೆ ಸರಿಯಾದಂತಹ ಒಂದು ಗತಿ ಕಲ್ಪಿತವಾಗುತ್ತದೆ, ಅದರದ್ದೇ ವಾಮಭಾಗಕ್ಕೆ ಒಂದು ದುರ್ಗತಿ ಒದಗುತ್ತದೆ ಅಂತಾದ್ರೆ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಹೇಗೆ ಸಾಧ್ಯಾದೀತು? ಹೇಗೂ ಕೇಳುವ ಸಿಂಹಕ್ಕೆ ಪೂರ್ತಿ ಕೇಳಬಹುದಿತ್ತಲ್ಲ. ಇದು ನಿರರ್ಥಕವಾಗಿ ಹೋಗುವುದಕ್ಕಿರ್ಲಿಲ್ವಲ್ಲ.
ಸಿಂಹ ಕೇಳಿದ ಹಾಗೆ ಬಯಸಿದ ಹಾಗೆ ದೇಹವನ್ನು ಕತ್ತರಿಸಿ ಕೊಟ್ಟಿದ್ದಾನೆ ಮಯೂರ ಧ್ವಜ ಅನ್ನುವಂತಹ ಒಂದು ಸಾರ್ಥಕ್ಯವನ್ನು ನಾನು ಅನುಭವಿಸಲು ವಾಮಭಾಗ ವಿಫಲವಾದದ್ದು ಪ್ರತ್ಯಕ್ಷ ಸಾಕ್ಷಿ ಇದು. ದೇಹ ಬಿದ್ದು ಹೋಯ್ತಲ್ಲ ಅನ್ನುವುದಕ್ಕಾಗಿ ದುಃಖಿಸಲು ಬಲಭಾಗ ಸರಿಯಾಗಿ ವಿನಿಯೋಗವಾದದ್ದಕ್ಕೂ ದೃಷ್ಟಾಂತ ಇದೆ. ಹಾಗಿದ್ರೆ ಅತ್ತ ದುಃಖಕ್ಕೂ ಕಾರಣವಿಲ್ಲದ, ಇತ್ತ ಸಂತೋಷಿಸುವುದಕ್ಕೂ ಅವಕಾಶ ಇಲ್ಲದೆ ಇದ್ದ ಒಂದು ಸ್ಥಿತಿಯಾಗಿ ಹೋಯ್ತಲ್ಲ ನನ್ನದು. ಹಾಗಾದರೆ ಮೆಚ್ಚಿದ ನೃಪನಿಲ್ದ ಮಾತಿಗೆ ಮುರಗುಂಸಿ ಹಚ್ಚಿದ್ದರಾಯನ ಕಡೆ ಬರೆದ ಪೋಳ್ಗಳಂ ಬೆಚ್ಚು ಕಾರುಣ್ಯದಿ ಮೈದಡವಿ ತಕ್ಕೈಸಿ ನಿನ್ನ ಪರೀಕ್ಷಿಸಿದೇನೋ. ನಿನ್ನ ನಾನು ಪರೀಕ್ಷಿಸಿದೆನು ಮೆಚ್ಚಿದನು ಮೆಚ್ಚಿದೆನು ಮೆಚ್ಚಿದ್ದೇನಯ್ಯ, ಮೆಚ್ಚಿದ್ದೇನೆ. ಭೂಪತಿ, ನಿನ್ನ ಮಗನೇ ನಿನ್ನ ಶಿರವನ್ನು ಒತ್ತಿ ಹಿಡಿದು ನೀನು ಮಾತನಾಡುವಂತೆ ಮಾಡಿದ. ಆದರೆ ನೋಡು, ನಿನ್ನ ಬಳಿಗೆ ಬಂದಂತಹ ನಾನೇ ನಿನ್ನ ಶಿರವನ್ನು ಸ್ಪರ್ಶಿಸಿದ್ದೇನೆ. ಏನಾಯ್ತು? ಯಾರು ಸ್ವಾಮಿ ನೀವು? ನನ್ನ ಬಳಿಯಲ್ಲಿ ನನ್ನ ಶಿಷ್ಯ ಅಂತ ನಾನು ಹೇಳಿದನಲ್ಲ. ಹೌದು, ಅವನೇ ತ್ರಿಲೋಕ ವಿಜಯಿಯಾದಂತಹ ಪಾರ್ಥ. ಪಾರ್ಥ? ನಾನೇ ಪಾರ್ಥ ಸಾರಥಿ ಕೃಷ್ಣ. ನೋಡು 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 ನೋಡು. ಮನದನಿ ಮೋಕ್ಷದಾತಕನ ಪಕ್ಷಿವಾಗನ ಚೌವ ಲಕ್ಷ್ಮೀ ವಲ್ಲಭನ ಇಚ್ಛಿಸಿದ ಸುರನರೋರಗರ್ಯದ ನಿರತ ಪೂಜೆಯ ಗೊಂಬವರ ತ್ರಿವಿಕ್ರಮ ವಿಶ್ವಲೋಕೇಶನ ಶರದಿತನು ಜಯಲೋಲ ವರಮುನಿ ಜನಪಾಲ ಕರುಣ ನಿಧಿ ಪಾಂಡುರಂಗನ ಮೂರ್ತಿಯ ಮೋಕ್ಷ ಸಾಧಕನ ಎಂತಹ ಸೌಭಾಗ್ಯವಿದು ಮಯೂರಧ್ವಜನ ಬದುಕಿನಲ್ಲಿ. ಯಾವುದು ನನ್ನ ಜೀವನದಲ್ಲಿ ದುರ್ಲಭವೆಂದು ನಾನು ಹಂಬಲಿಸಿದನು, ದುಃಖಿಸಿದನು, ಆ ದುಃಖವೆಲ್ಲ ನಾಶವಾಗಿ ಕೇವಲ ಆನಂದಾನುಭವವನ್ನು ಹೊಂದಬಹುದಾದಂತಹ ಒಂದು ಸುವರ್ಣ ಅವಕಾಶ ನನ್ನ ಬದುಕಿನಲ್ಲಿ ಒದಗಿಸಿಕೊಟ್ಟನಲ್ಲ ಆ ಭಗವಂತ. ಮೋಕ್ಷದಾಯಕ ಪಕ್ಷಿವಾಹನ ಲಕ್ಷ್ಮೀ ವಲ್ಲಭ ಭಕ್ತಜನ ಬಂಧೋ. ಆಹಾ, ಬದುಕು ಸಾರ್ಥಕ ಆಯಿತು ಸ್ವಾಮಿ. ಬೇರೆ ಯಾವ ಹಂಬಲವನ್ನು ನಾನು ಇರಿಸಿಕೊಂಡವ ಅಲ್ಲ. ನಿನ್ನ ಮೈಸಿರಿಯನ್ನು ನಮ್ಮ ಈ ರತ್ನಾಕ್ಯಪುರದಲ್ಲಿ ಒಮ್ಮೆ ಕಣ್ತುಂಬಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ದೆ. ಜನ್ಮ ಜನ್ಮಾಂತರಗಳ ಕರ್ಮ ವಿಪಾಕದ ಮೂಲಕವಾಗಿ ಒದಗಿರಬಹುದಾದ ಸಕಲ ದುರಿತಗಳೂ ನಾಶವಾಗಿ ಪೂತಾತ್ಮನನ್ನಿಸಿಕೊಂಡೆ ಅನ್ನುವಂತಹ ಸಂತೃಪ್ತಿ, ಸಮಾಧಾನ ಎರಡೂ ಈ ಸಂದರ್ಭದಲ್ಲಿ ನನ್ನನ್ನು ಆವರಿಸಿ ನಿಂತಿದೆ. ಧನ್ಯೋಸ್ಮಿ. ಭೂಪತಿ, ಮಯೂರಧ್ವಜ ಪಡವಿಪಾಲಕನಾಗಿ ರತ್ನಪುರಿಯಲ್ಲೇ ರಾಜ್ಯಭಾರವನ್ನು ಮಾಡಿಕೊಂಡಿದ್ದವ. ಇದು ಜಗತ್ತಿನಲ್ಲಿ ನಾನಾ ವಿಧವಾದಂತಹ ಪರೀಕ್ಷೆಗಳಿಗೆ ಜೀವನು ಒದಗಲೇಬೇಕು. ನಿಜ ಅರ್ಥದಲ್ಲಿ ಇದು ರತ್ನಪುರ. ರತ್ನ ಪರೀಕ್ಷಕ ಅಂತ ಒಂದು ಶಬ್ದ ಇಲ್ಲೋ ಉಂಟು. ಅದು ಶುದ್ಧವಾದದ್ದು ಹೌದು ಅಂತ ನೋಡಬೇಕು ಅಂತ ಆದರೂ ಒಬ್ಬ ಪರೀಕ್ಷಕ ಬೇಕೇ ಬೇಕು. ಜಗತ್ತಿನಲ್ಲಿ ಎಷ್ಟೋ ಸಲ ಅಂತರಂಗ ಶುದ್ಧಿ ಇರ್ತದೆ, ಬಹಿರಂಗ ಶುದ್ಧಿ ಇರ್ತದೆ, ಆದರೆ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ.
ದೊಡ್ಡ ಕಾಡಿನಲ್ಲಿದ್ದ ಮಾತ್ರಕ್ಕೆ ಅದು ಹುಲಿ, ಸಣ್ಣ ಕಾಡಿನಲ್ಲಿದ್ದದ್ದು ಹುಲಿಯಲ್ಲ ಅಂತ ಅಲ್ವಲ್ಲ. ಅರ್ಜುನನಲ್ಲಿ ಕುರುಕ್ಷೇತ್ರ ರಣಾಂಗಣದಲ್ಲಿ ಒಂದು ಮಾತನ್ನು ನಾನು ಆಡಿದ್ದೆ. ಏನು? ಸರ್ವೇಷು ಕಾರ್ಯೇಷು ಮಾಂ ಅನುಸ್ಮರ ಯುದ್ಧ ಚ ಮೈ ಅರ್ಪಿತ ಮನೋಬುದ್ಧಿರ್ ಮಾಮೇವ ಯೇಷ್ಯಸಿ ಅಸಂಶಯ ಅಂತ. ಅದು ಕೇವಲ ರಣಾಂಗಣಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ, ಜೀವನದ ಹೋರಾಟಕ್ಕೂ ಸಂಬಂಧಿಸಿದ ಹೌದಲ್ಲ. ಹಾಗಾದರೆ ಒಬ್ಬ ಧರ್ಮಿಷ್ಠನಾಗಿ, ಒಬ್ಬ ಪರಾಕ್ರಮಿಯಾಗಿ, ಒಬ್ಬ ಹರಿಭಕ್ತನಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಂಡಂತಹ ಮಯೂರಧ್ವಜ ಏನು ಅನ್ನುವುದನ್ನು ಪ್ರಪಂಚಕ್ಕೆ ನಾನು ಪ್ರಕಟಿಸಬೇಕಾಗಿತ್ತು. ಜಗತ್ತಿನಲ್ಲಿ ಕೆಲವರು ಹೇಳಿದರು ಅವನು ಪಾಂಡವ ರಕ್ಷಕ, ಪಾಂಡವ ಪ್ರತಿಷ್ಠಾಪನಾಚಾರ್ಯ, ಪಾಂಡವರಿಗೆ ಸದಾ ಸಹಾಯಿಯಾಗಿ ಒದಗುತ್ತಾನೆ. ಅದಲ್ಲ, ಅವರು ಧರ್ಮಿಷ್ಠರಾದ ಕಾರಣಕ್ಕಾಗಿ ನಾನು ಅವರ ಜೊತೆಯಾಗಿ ಕಾಣಿಸಿಕೊಂಡೆ. ಈಗ ನಿನ್ನಲ್ಲಿ ಆಡ್ತಾ ಇದ್ದೇನೆ. ಕ್ಷತ್ರಿಯನ ಸ್ವಭಾವ ಹೇಗಿರಬೇಕು ಅನ್ನುವುದನ್ನು ನಾನು ಅರ್ಜುನನಿಗೆ ಆಡಿದ್ದೆ. ದಾನಂ ಈಶ್ವರ ಭಾವಶ್ಚ. ಪರಾಕ್ರಮಿಯಾಗಿ ಯಾವ ಕಾಲಕ್ಕೂ ಯುದ್ಧರಂಗಕ್ಕೆ ಬೆನ್ನು ಹಾಕದಂತಹ ಮಗನಾದ ತಾಮ್ರಧ್ವಜ ನಿನಗಿದ್ದಾನೆ. ಪರಮ ಪತಿವ್ರತೆಯಾದ ನಿನ್ನ ಬದಲಾಗಿ ತನ್ನ ಶರೀರವನ್ನಾದರೂ ಅರ್ಪಿಸ್ತೇನೆ ಅಂತ ಹೇಳಿದ ಕುಮುದ್ವತೆ ಇದ್ದಾಳೆ. ನಿನ್ನ ಅಗಲುವಿಕೆಗೆ ಕಣ್ಣೀರು ಸುರಿಸುತ್ತಿರುವಂತಹ ಪ್ರಜೆಗಳು ನಿನಗಿದ್ದಾರೆ. ಹಾಗಾಗಿ ನಿನ್ನಲ್ಲಿ ನಾನು ಹೇಳ್ತಾ ಇದ್ದೇನೆ, ಗೆದ್ದಂತಹ ನಿನ್ನ ಆಧೀನದಲ್ಲೇ 2 ತುರಗಗಳಿವೆ. ಆ 2 ತುರಗಗಳನ್ನು ಬಳಸಿಕೊಂಡು ನೀನೇ ರತ್ನಪುರಿಯಲ್ಲಿ ಅಶ್ವಮೇಧವನ್ನು ಮಾಡು. ಧರ್ಮರಾಯನನ್ನು ಪಾಂಡವರನ್ನು ನಾನು ಇಲ್ಲಿಗೆ ಕರ್ಕೊಂಡು ಬರ್ತೇನೆ. ಆದೀತ? ಸ್ವಾಮಿ ಸ್ವಾಮಿ ಸ್ವಾಮಿ, ನಿನ್ನ ಸಂಕಲ್ಪ ಯಾವ ಕಾಲಕ್ಕೂ ಹುಸಿ ಹೋಗುವುದಕ್ಕಿಲ್ಲ. ಪಾಂಡವ ಪ್ರತಿಷ್ಠಾಪನಾಚಾರ್ಯನಾಗಿ ನಿನ್ನನ್ನು ನೀನು ಸ್ವಯಂ ಘೋಷಿಸಿಕೊಂಡವನು. ಧರ್ಮರಾಯನದ್ದಾದಂತಹ ಯಾಗ ದೀಕ್ಷೆ, ಅವ ಎಲ್ಲಿ ದೀಕ್ಷಾಬದ್ಧನಾಗಿ ಕುಳಿತಿದ್ದಾನೋ ಅಲ್ಲಿಯೇ ಅದು ಪರಿಸಮಾಪ್ತಿಯನ್ನು ಕಾಣಬೇಕಾದದ್ದು ಸಹಜವೇ. ನನ್ನ ಉದ್ದೇಶ ಏನು? ಏನು? ಸ್ವಾಮಿಯ ದರ್ಶನ. ಅದನ್ನು ಹೊರತುಪಡಿಸಿದರೆ ಮತ್ತೊಂದಿಲ್ಲ. ಗಂಗಾಜನಕನಾದ ನಿನ್ನ ದರ್ಶನ ಆದ ಮೇಲೆ ಸುರನದಿಯ ತೋಯ ಮೀರೆ ನೀರಡಸಿ ಹಿಮಜಲಕ್ಕೆ ಬಾಯಾರಲೇಕೆ, ಹಾಗೆ ಮುಂದುವರಿಯುವಂತಹ ಪ್ರವೃತ್ತಿ ನನ್ನಲ್ಲಿಲ್ಲ. ಆದ್ದರಿಂದಲೇ ಸರ್ವ ಸಮರ್ಪಣಾ ಭಾವ. ಒಂದು ವಿಧದಿಂದ ಇದು ಯಜ್ಞವೇ, ಲೌಕಿಕ ಯಜ್ಞ. ಯಜ್ಞ ಅನ್ನುವಂತಹ ಒಂದು ಯಜ್ಞ ವೇದಿಯಲ್ಲಿ ನಡೆಸಬಹುದಾದ ಕರ್ಮ ಅನ್ನುವಂತಹ ಭಾವದಿಂದ ನಾನು ಆಡುತ್ತಾ ಇಲ್ಲ. ಬದುಕನ್ನೇ ಒಂದು ಯಜ್ಞ ಅಂತ ಭಾವಿಸಿದರೆ, ಜೀವನ ಯಜ್ಞ, ನಮ್ಮ ಜೀವನದಲ್ಲಿ ಒದಗಿದಂತಹ ಎಲ್ಲ ಸೌಲಭ್ಯಗಳು ಯಜ್ಞ ಪರಿಕರಗಳು ಅನ್ನುವಂತಹ ಭಾವದಿಂದ ನಾವು ಒಪ್ಪಿದರೆ, ಎಲ್ಲವನ್ನೂ ನಿನ್ನ ಪಾದ ಮೂಲದಲ್ಲಿ ಒಪ್ಪಿಸಿಕೊಂಡಿದ್ದೇನೆ. ನಿಜವಾಗಿ ಯಜ್ಞದಲ್ಲಿ ಯಾಜಮಾನ್ಯವನ್ನು ಹೊಂದಿದಂತಹ ಒಬ್ಬಾತ ಕರ್ತೃವಿಗೆ ಇರಬೇಕಾದದ್ದು ಅದೇ ಸಂಕಲ್ಪ ಅಲ್ಲ. ಇದನ್ನು ನಮಮ ಹೌದು ಅನ್ನುವಂತಹ ಭಾವದಿಂದ ಒಪ್ಪಿಸಿಕೊಳ್ಳಬೇಕಾಗ ಬದುಕೇ ಯಜ್ಞವಾಗುತ್ತದೆ. ಆದ್ದರಿಂದ ನಿನ್ನ ಸಮ್ಮುಖದಲ್ಲಿ ಈಗ ಪ್ರತ್ಯೇಕವಾಗಿ ಮತ್ತೊಂದು ಯಜ್ಞವನ್ನು ಪೂರ್ಣಾಹುತಿಗೊಳಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶ ಸಂಕಲ್ಪ ಎರಡೂ ನನಗಿಲ್ಲ. ಅದು ಅಪೂರ್ಣವಾಗಕೂಡದು. ಪೂರ್ಣ ಆಗಬೇಕಾದದ್ದೆಲ್ಲಿ? ಎಲ್ಲಿ? ಯಾಗದೀಕ್ಷಾಬದ್ಧನಾಗಿ ಕುಳಿತಂತಹ ಧರ್ಮಜನ ಯಜ್ಞಕುಂಡದಲ್ಲೇ ಇದು ಪೂರ್ಣಾಹುತಿಯನ್ನು ಕಾಣುವ ಹಾಗಾಗಲಿ. ತುರಗಗಳನ್ನು, ನನ್ನ ಪುರವನ್ನು, ನನ್ನ ಮಗನನ್ನು, ನಮ್ಮ ಪ್ರಜೆಗಳನ್ನು, ಯಜ್ಞ ಪರಿಕರಗಳನ್ನು, ಯಜ್ಞ ಫಲವನ್ನು, ಯಜ್ಞ ಕರ್ತೃವಾದ ನನ್ನನ್ನು ಎಲ್ಲವನ್ನೂ ನಿನ್ನ ಪಾದ ಮೂಲಕ್ಕೆ ಇದನ್ನಮ ಅನ್ನುವಂತಹ ಭಾವದಿಂದ ನಾನು ಒಪ್ಪಿಸಿದ್ದೇನೆ. ಸ್ವೀಕರಿಸಿಕೊಳ್ಳಿ. ಕಲ್ಪಿತ ಮಾಡು ಮತ್ತೊಂದು ಯಾಗವನ್ನು. ಹೌದು. ತಲುಪುವ ನಿನಗಾಗ ಒಲಿದು ಶ್ರೀವರನು. ಹೌದು. ಪೂರ್ಣಾಹುತಿ ಕೊಡಬೇಕು ಅಂತ ನಾರದರು ಹೇಳಲಿಲ್ಲ, ಕಲ್ಪಿತ ಮಾಡು. ಹಾಗಾದರೆ ನೀನು ಇಲ್ಲಿ ಯಾವ ಸಂಕಲ್ಪವನ್ನು ಮಾಡಿದ್ದೀಯೋ ಅದು ಪೂರ್ಣಾಹುತಿಯಾಗಿ ಹಸ್ತಿನಾವತಿಯಲ್ಲಿ ಫಲವನ್ನು ಕೊಡುತ್ತದೆ. ಆದೀತು, ನೀನು ಯಾವುದನ್ನೆಲ್ಲ ಕೊಟ್ಟಿದ್ದೀಯೋ ಅದೆಲ್ಲವನ್ನು ಸ್ವೀಕರಿಸಿದ್ದೇವೆ. ಆದ್ರೆ ಒಂದು 3 ದಿನ ಇಲ್ಲಿ ಇರುವ ಅಂತ ಆಲೋಚನೆ ಮಾಡಿದ್ದೇನೆ. ಅದೇ ಒಂದು 3 ಆಗದೆ ನಿಮ್ಮನ್ನು ಕಳಿಸಲಿಕ್ಕಿಲ್ಲ ಅಂತ ಒಂದು ಆಲೋಚನೆ. 3, 4 ಆದೀತು, ಅದಲ್ಲ. ಆದ್ರೆ 3ರಲ್ಲೇ ಹೊರಡುವ ಅಂತ ಇದ್ದೇವೆ. ಒಳ್ಳೆಯದು. ಯಾವುದಕ್ಕೆ ತೊಡಗಿದ್ದೀಯೋ? ಕಪ್ಪ ಕಾಣಿಕೆ ಕೊಡ್ತೇನೆ. ಮಗನಾದಂತಹ ತಾಮ್ರಧ್ವಜ ಹೋರಾಡುವ ಹುಮ್ಮಸ್ಸನ್ನು ಹೊಂದಿದವ ಅನ್ನುವ ಕಾರಣಕ್ಕಾಗಿ ಮಾತ್ರ ಅಲ್ಲ, ಪಾಂಡವರ ಯಾಗಕ್ಕೆ ನಮ್ಮ ಸಹಾಯ ಅನ್ನುವಂತಹ ನಿರ್ಣಯದಿಂದ ಸೇನಾ ಸಹಿತವಾಗಿ ಅವನನ್ನು ಕಳುಹಿಸ್ತೇನೆ. ಆಗಲಿ. ಅವ ಮಾಡಿದಂತಹ ವಿಧೇಯತನಕ್ಕೆ ಕ್ಷಮೆ. ಚೇಚೆ, ಅವನು ಮಾಡಿದ್ದಲ್ಲಿ ಅಪರಾಧ ಇಲ್ಲ. ಕ್ಷತ್ರಿಯ ಸಹಜವಾದಂತಹ ಪರಾಕ್ರಮವನ್ನೇ ತೋರಿಸಿದ್ದಾನೆ. ಅದರಿಂದ ನಾವೆಲ್ಲರೂ ಸಂತುಷ್ಟರೇ ಆಗಿದ್ದೇವೆ. ಒಟ್ಟು ಪ್ರಕರಣವು ಸುಖಾಂತ್ಯವಾಗಿದೆ. ತಾಮ್ರಧ್ವಜ ಕಾಳಗ ಅನ್ನುವುದಕ್ಕಿಂತಲೂ ಮಯೂರಧ್ವಜನ ಭಕ್ತಿ ಯಾವುದು ಅಂತ ಪ್ರಪಂಚದಲ್ಲಿ ಪ್ರಚುರವಾದ ಹಾಗಾಯಿತು. ಶ್ರೇಯಸ್ಸಾಗಲಿ. ಕರದಳು ಪರಜು ಪಾಜ ಕುಶಧರನಿಗೆ ಹರುಷದಿ ಭಕ್ತರ ಪೊರೆವಗಿ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಳಿಗಾರತಿ ಎತ್ತಿರಿ ಗಜಮುಖದವಗೆ ಗಣಪಗಿ